ಗಳಿಗೆ ನಿಗಳು ಪ್ರಸಾದದ ಸ್ವೀಕಾರ ಮಲ್ಪರ ಆಗಳಿಗೆ ಮಾತ್ರ ನಿಗಳು ಜೀವನೋಡು ಎಡ್ಡೇರ ಸಾಧ್ಯ. ಇಚ್ಚಿಂದಾಣ ನಿಗಳು ಜೀವನ ಪರ್ಯಂತ ಇಂಚೆನೆ ದುಃಖ ಅನುಭವಿಸೋಡ ಪಡ್ಕೊಂಡ ವಿಚಾರ ಕಿಪಿಂಗ್ ಬತದು ಕಲ್ಲೆಕಾನು ಸ್ಪಷ್ಟ ಮನವರಿಗೆ ಆಟ ಲೀಲಾವತಿಗೆ ಭಗವಂತನ ಸೇವೆ ಮಲ್ಪೆ ಪಡೆದ ಇಲಿಮುಟ್ಟ ನಮ್ಮ ಸೇವೆ ಮಲ್ತದ್ಯಾ ಅಂಚೆಗಿಡದವರಿಗೆ ಇಂಚಿನ ಕಷ್ಟ ದಿಕ್ಕೆಲ್ಲ ಸಾಧ್ಯ ಪಡೆದು ಮಾತ ಯೋಚನವನ್ನು ಕಳೆದಾಗಿ ಮೂಕುಡು ಕಿಬಿಟಿತ್ತಿನ ಬಂಗಾರ ಅಡವುದೀದು ಐಟ ಬತ್ತಿನಂಚಿನ ಕಾಸಿಡು ಭಗವಂತನ ಪೂಜೆನು ಭಕ್ತಿಪೂರ್ವಕವಾದ ಲೀಲಾವತಿ ಮಗನ ಕಲಾವತಿ ಮಲ್ಪೆರಿಗೆ ವಾಕಾಲಮಾನ ವಾಗಲಿಗಿಡ ಭಗವಂತನ ಪೂಜೆನ ಮಲ್ತಿರ ಪೂಜೆ ಮಲ್ಪುನ ಗಮಕನ ಪ್ರಾರ್ಥನೆ ಇಂಚಕ್ಕೂ ಹೇ ಪರಮಾತ್ಮ ಇಕ್ಕಳು ನರಮಾರಿ ಜೀವನ ಸಂಸಾರಡು ವ್ಯವಹಾರಡು ದಾಟರು ಸುಳ್ಳು ಪಡದಿಪ್ಪ ಸುಳ್ಳುನ ಮಂಡನೆ ಮಲ್ಪುಡೆ ರಕ್ಷಣೆ ಇಂಕ್ಲೆ ಕೊರ್ಲೆ ಸರ್ವತಾ ಇಂಕಲ ತಪ್ಪಾದುಕೊಂಡು ಪಡೆದು ಪೂಜೆ ಆರಂಭ ಅಂತ್ಯಮುಟಲ ಭಕ್ತಿ ಶ್ರದ್ಧಾ ಪೂರಕವಾದ ಲೀಲಾವತಿ ಮಗಲು ಖಾವತಿ ಭಗವಂತನ ಪೂಜೆ ಮಲ್ತೆರಿಗೆ ವಾಕಾಲಮಾನ ಭಾಗಲಿಗೆ ಭಗವಂತನ ಪೂಜೆ ನಡೆದುಟ ಆ ಗಡಿಗೆಡ್ದು ಮಾತ ದೇವತಾ ಅನುಗ್ರಹ ಅಂತೇಳಿ ದೇವರ ಅನುಗ್ರಹಿಸಿದೆ ಹೊರರಾಜ್ಯರು ಬಂದವನು ಮುಳುಗಡೆ ಆಯಿಕೊಂಡು ಸುದ್ದಿಕೊಂಡು ಉರುದು ಬರ್ತೇನೆ ಸುದ್ದಿಕೊಂಡು ಇನ್ನು ಇಲ್ಲದ ಚಾವಡಿದ ಬಾವಿಗೆ ಸಾಹುಕಾರಿದ ಸಾಹುಕಾರನ ಮರುಮೈಲ ಬರ್ಪೆರೆಂದಾನಗ ಆ ದೇವತಾ ಅನುಗ್ರಹ ತಿರೋರಪಿಯಾದ ಮುಟ್ಟು ಚಾವಡಿಗೆ ಬರ್ತೀರಿ ಸಾಹುಕಾರಿ ಮಾತ ಯೋಚನೆ ಮಂತ ಎಡ್ಡೆ ಪಾತೆರ ಬಂಪಿಗೆ ದಾನೆ ಆಯಿನ ಆದುಪೋವಡು ಕೆಲವೊಂದು ಸಮಯಡು ನಮ್ಮ ಆಯಿನ ಘಟನೆ ಪಾತಿರ್ಬಾರ್ದು ಮುಖ ಬಿಡುವಾಡೋದು ಮುಖ ದಾನೆ ಹಾಕೊಂಡು ಜೀವನದ ವ್ಯವಸ್ಥೆ ಅವ್ಯವಸ್ಥೆ ಹಾಕೊಂಡು ಮಾತ ಜೀವನದ ಕಷ್ಟದ ದುಃಖದ ಸುಖದ ಮಾತ ಅನುಭವಂತ ಜೈಲಿನ ಮಾತ ಹೋದ ಬರ್ತದೆ ಎಡ್ಡೆ ಪಾತೆರ ಬಂಪಿಗೆ ಸಾಹುಕಾರೇ ಆಯಿನ ಆದುಪೋವಡು ದೇವರ ದಯವನ್ನು ಇಪ್ಪಡು ಪುಣ್ಯಮ ದಾರಿ ಎನಲೆ ಕೊಡು ಸಂಕ್ರಾಂತಿ ದಾರಿ ಮರ್ಮ ಎನಲೆ ಕೊಡು ತಿಂಗೊಳ್ಗೊರಡ್ಡ ಭಗವಂತನ ವಿಷ್ಣು ಪೂಜೆ ಮಲ್ತೊಂದ ಬರ್ಕ ಬತ್ತಿ ಕಷ್ಟ ಬತ್ತಿ ದುಃಖನು ದೇವಿರು ಪರಿಹಾರ ಮಲ್ಪಿರು ಪಡ್ಕೊನ ಎಡ್ಡೆ ವಾಕ್ಯನು ಸಾಹುಕಾರ ಕೊಂಡೆ ಆ ವಾಕ್ಯ ಪ್ರಕಾರ ಪುಣ್ಯಮ ದಾರಿ ಧನಲೆ ಕೊಡು ಸಂಕ್ರಾಂತಿ ದಾರಿ ಮರ್ಮನೆಲೆ ಕೊಡು ತಿಂಗೊಳ್ಗೊರಡ್ಡ ದೇವತಾ ಭಗವಂತನ ವಿಷ್ಣು ಪೂಜೆ ಮಲ್ತೊಂದ ಬತ್ತಿ ಹಿಡಿದವರ ಸಾಹುಕಾರನ ಸಂಸಾರ ಬತ್ತಿ ಕಷ್ಟನು ದೇವಿರು ಪರಿಹಾರ ಮಲ್ತದೆ ಪುನರಪಿಯಾದ ಜೀವನೋಡು ಎಡ್ಡೆ ಮಲ್ತೇನೆ ಪಡ್ಕೊನ ವಾಕ್ಯನು ದೇವರನ್ನ ನಾನನೇ ಮಹಿಮೇಡು ಪಡ್ಪೇನು ಇನ್ನೇನ ನಂಬುದು ನಮನ ಮಲ್ಪುನ ಉತ್ತಪೂಗೆ ಧಾವರ ನಮ್ಮ ಕಷ್ಟನು ನಮ್ಮ ದುಃಖನು ಪರಿಹಾರ ಮಲ್ತದು ನಮ್ಮನ್ನ ಜೀವನದ ರಕ್ಷಣೆ ಮಲ್ಪುಲೆ ಪಂಪಿನಡೆಗೆ ದೇವರನ್ನ ನಾನನೇ ಅಧ್ಯಾಯ ಸಮಾಪ್ತ್ಯಾಟಿಕ ಪವಿತ್ರೋ ಪವಿತ್ರೇವಾಮೃತರಿಕ್ಷದ್ವಾರ ಸಹ ಭಾಗ್ಯಧರ್ಮಿ ನಾರಾಯಣ ಓಂ ಭೂಂ ನೈವೇದ್ಯಂ ನೈವೇದ್ಯ ಮಧ್ಯಮದ್ಯಂ ಪಾನೀಯಂ ಪುರಾಜುರಿಪೂರ್ವಯಾಂ ನೈವೇದ್ಯಂ ವಿಸರ್ಜಯಾಮಿ ಸತ್ಯನಾರಾಯಣ ಸ್ವಾಮಿನೇ ನಮಃ ಓಂ ಅರ್ಚತಾಃ ಪ್ರಹರ್ಚತಾಭ್ಯಮೇನ ಸಂತಜನಾ ಅಮೇ ಧ್ರುವಂ ದೇವೋ ಬೃಹಸ್ಪತಿ ಧ್ರುವಂತ ಇಂದ್ರ ಬೇರೀತಿ ತಾನಲ ರಾಜ್ಯಭಾರ ಮಲ್ಕೊಡು ಪ್ರಜನಗಳಿಗೆ ಭಕ್ತಿ ಕಷ್ಟವನ್ನು ವಿಚಾರಣೆ ಮಲ್ತದ್ದು ರಕ್ಷಣೆ ಮಲ್ಕೊಡು ರಾಮ ರಾಜ್ಯದ ಕನಸನ್ನು ನನಸು ಮಲ್ಕೊಡುವುದು ಆನಿದ ಕಾಲಮಾನು ವೃತ್ತಿನಾಯ ಗುರಿ ರಾಜೇ ಅಂಗಧ್ವಜ ರಾಜ ಎಡ್ಡೆ ರೀತಿಯ ಆಡಳಿತ ಮಲ್ಪನಂಚಿನ ಪುರ್ತುಡು ರಾಜಸಭೆ ನಡಪುಂಟು ಆ ರಾಜಸಭೆಗೆ ಕೆಲವು ಮಾತ ಋಷಿನಕನು ಆಗಮನ ಆಪೆ ಒಂಜಿ ರಾಜಸಭೆ ಆನಗ ಋಷಿನಕನು ಭಕ್ತಿಯರನ್ನಾಡ ಪ್ರಥಮತವಾದ ಋಷಿನಕಲಿಗೆ ರಾಜ ಆಯ್ನಾಯ ಗೌರವ ಕೊರ್ದು ಮಕ್ಕಳು ದಾನಿ ಭಕ್ತಿಯರು ಬಂದು ವಿಚಾರಣೆ ಮಲ್ಕೊಡು ಚಿನ್ನಾಕುಳು ಅಡಿಗೆ ಸಾಪದಿದು ಮೊದಲ ಸಾಪ ಎಂದು ಉಡ್ಚಿ ಪಡೆದು ಬತ್ತಿ ಋಷಿನಕಲೇನು ಸಮಾಧಾನ ಮಲ್ತದು ಏನುವೆ ದಾನೆ ಋಷಿನಕುಲೆ ದಾನಿ ಭಕ್ತರು ರಾಗಸಂಗತಿ ಋಷಿನಕಲು ಬಂದರಿಗೆ ಇಬ್ಬರು ಕಾಡು ಪ್ರದೇಶವು ಆಶ್ರಮ ಮಲ್ಕೊಂಡಿದ್ದ ಆಶ್ರಮಗಳು ತಪಸ್ಸು ಧ್ಯಾನ ಮಲ್ಪನ ಕೊಟ್ಟುಡು ಅವಳಿತ್ತಿಂಚಿ ಆಡಳಿತ್ತಿಂಚಿ ಪೂರ ಮೃಗಾದಿನ ಮಾತ ಬತ್ತದಿಂದಲೇ ಆಶ್ರಮದ ಕೊಡುದು ಎಂಕಲೇನು ರಕ್ಷಣೆ ಮಲ್ಕೊಡು ರಾಜೇ ಪರಿಪೂರ್ಣವಾದ ಋಷಿನಕಲ ಪಾತ್ರೆ ಕೇಳದ ಬಂದಿಗೆ ಋಷಿವರಿಯನ್ನ ಕುಳಿ ಇತರು ವಾವಿಧಾನುಡ್ಲ ಕೋಡಿನ ಅವಶ್ಯಕತೆ ಇಲ್ಲಿ ಪರಿಪೂರ್ಣವಾದ ನಿರ್ಮಲ ಮನಸ್ಸಿನಗಳು ತಪಸ್ಸು ಧ್ಯಾನ ಮಲ್ಪುನ ವ್ಯವಸ್ಥೆ ಖಂಡಿತವಾದಿಯಾನ ಮಲ್ತು ಕೊರ್ಪೆ ಪಡೆದು ಋಷಿನಕಲಿನ ಸಮಾಧಾನ ಮಲ್ತದು ಕಡಪ ಪಂಡಿಪಾತ್ಯರ ಪ್ರಕಾರ ಮನಧಾರಿ ಪುಲ್ಯಾವಡಂದಾಂಡ ತನ್ನ ಸೈನಿಕರನ ಒಟ್ಟಿಗೆ ಅಂಗಧ್ವಜ ರಾಜನೇ ಸ್ವತಃ ಕಾಡಪ್ರದೇಶವು ಆ ಕಾಲಮಾನದ ಪ್ರದೇಶ ಆ ಕಾಡಪ್ರದೇಶದ ಆಶ್ರಮದ ಋಷಿನಕಲ ಪಂಡಿತನೇ ಬೆಲೆ ಸಿಂಹ ಚಿರತೆ ಇಂಚಿನ ಕ್ರೂರ ಮೃಗಾದಿ
ತಾನು ಸೈನಿಕರನ್ನ ಸಹಾಯದ ಆಶ್ರಮಡುತ್ತಿನಂಚಿನ ಮಾತ ದೂರ ಮೃಗಾದಿನ್ನ ಜಾಗೃತಿ ಗಿಡತದು ಋಷಿನಕಲ ಆಶ್ರಮದ ಪ್ರವೇಶ ಆದ ಋಷಿನಕಲ ಮಂಡೆಗೆ ನಿಕಲು ವಾವಿದಾನುಗಳನ್ನ ಕೋಡಿನ ಅವಶ್ಯಕತೆ ಇಜ್ಜಿ ನಿರ್ಮಲ ಮನಸ್ಸದ ನಿಕಲು ತಪಸ್ಸು ಧ್ಯಾನ ಮಲ್ಪುನ ವ್ಯವಸ್ಥೆನೆ ಧ್ಯಾನ ಮಲ್ತದೆ ಪಂಡಿತ ಋಷಿನಕಲ್ನ ಆಶೀರ್ವಾದಕ್ಕೆ ತಂದು ತನ್ನ ಸೈನಿಕರನ್ನ ಒಟ್ಟಿಗೆ ನಾಡು ಪ್ರದೇಶವು ನಾಡು ಪ್ರದೇಶವು ತನ್ನ ಅರಮನೆತ ಸಾಧಿಗೆ ಪಿರಬರ್ಪಿನ ಕೊರ್ತುಲು ಸೈನಿಕರನ್ನ ಒಟ್ಟಿಗೆ ಪಿರಬನ್ನಗದಾಳೆ ಹಾಕೊಂಡು ಒಂದು ವಿಶಾಲವಾಯಿನ ಒಂದು ಮೈದಾನ ಪ್ರದೇಶ ತಿಕ್ಕೊಂಡು ಈ ವಿಶಾಲವಾಯಿನ ಮೈದಾನ ಮೂಲಬರ್ಪಿನಂಚಿನ ಗಾಳಿ ವಾತಾವರಣ ನಿರ್ಮಾತ ತುದು ರಾಜಕುಷ್ಯ ರಾಜಧಾನಿ ಮಲ್ಪಿ ತನ್ನ ಸೈನಿಕರ ಬಂದೆಗೆ ಮೂಲೆವಂತೆ ಗಾಳಿಗೆ ತಂದು ಬೊಕ್ಕ ನಮ್ಮ ಅರಮನೆಗೆ ಹೋಗಿ ಪಡೆದು ವಿಶ್ರಾಂತಿಗೋಸ್ಕರ ಒಂದು ಮೈದಾನದ ಜಾಗೆಡು ತುಳುವಿಗೆ ಆ ಜಾಗೆಡೆ ತನ್ನ ಸೈನಿಕರನ್ನ ಒಟ್ಟಿಗೆ ವಿಶ್ರಾಂತಿಗೆ ಗಾಳಿಗೆ ತೊಂದರೆ ಪಡೆದು ಸಂತೋಷಡು ರಾಜೆ ಕುಳುದಿನ ಅವೇ ಸರಿ ಎದುರು ಆಕಾರ ಮಾಡಲು ಅಶ್ವತ್ಥ ಮರದ ಕಟ್ಟೆ ಕುಂಡಿಗೆ ಆ ಕಟ್ಟೆದವರು ಗೋಪಾಲಕಿಯರು ಕಂಡ ಈ ಕೈಕನ್ಯಿ ಮೇಪನ ಜೋಕುಡು ಮಾತ ಹುಟ್ಟು ಸೇರೊಂದು ಭಗವಂತನ ವಿಷ್ಣು ಪೂಜೆ ಮಲ್ಕೊಂಡಿದ್ದೇವೆ ಒಂಜಿಕಾಲ ಮಾಡಲು ವಿಶ್ರಾಂತಿಗೆ ರಾಜೆ ಕುಳ್ಳಿನ ಪುರ್ತುಲ ಅವೇ ಸಮಯಡು ಆ ಅಶ್ವತ್ಥ ಮರದ ಕಟ್ಟೆದ ಸರಿ ಎದುರು ಅಶ್ವತ್ಥ ಮರದ ಕಟ್ಟೆದವರು ಗೋಪಾಲಕರ ಕೈಕನ್ಯಿ ಮೇಪುನ ಜೋಕುಳು ವಿಷ್ಣು ಪೂಜೆ ಮಲ್ಪುನ ಪುರ್ತುಲ ಸರಿಯುಂಟು ವಿಷ್ಣು ದೇವರನ್ನ ಪೂಜೆನ ಜೋಕುಳು ಮಾತ ಪೂಜೆ ಮಲ್
ಮಂತ್ರಮಾರಣ ಗೋವಿಂದ ಗೋವಿಂದ. ಸೇವರಿಗೆ ಮಾದರಿ ದೇವರಿಗೆ ಸಗುಡಮ್ಮ ಸಂರಕ್ಷಣೆ ಉತ್ತರೋತ್ತರ ಶೇಷಮಲ್ಲ ಕಾಪಾಡಲಿಲ್ಲ ನಮ್ಮ ಬಾದಿರನೆ ತೇರೆ ಆರಾಮದಲ್ಲಿ ಎಂದು ಮಕ್ಕಾಪೆಂಚಿನ ಮಂದ ಪ್ರಸಾದನ ಮಾತು ಸಗುಡಮ್ಮ ಅನುಗ್ರಹ ಮಾಡೋದಂದ್ರೆ ಶ್ರದ್ಧೆಯ ಭಕ್ತಿದಾರ ದೇದಾಜನೋ ಪ್ರಾರ್ಥನಾ ಮಾಡ್ತೇನೆ ಸ್ವಾಮಿ ಹಿರಿವಿ ಜ್ಞಾನ ಸಂಕಲ್ಪದಲ್ಲಿ ಪ್ರಸಾದ ಬನ್ನಿ ಆಯ್ತಾ ಗಂಧ ಪ್ರಸಾದ ದಿಕ್ಕಲೆ ಈ ಮೇಘವನ್ನ
ನಿನ್ನ ಅನವರತ ಮದಮೋರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಕುಮಾರ ಸಕಲ ಗಮಕ್ಕೆ ಸಾಕಾರ ಹರೆಯುಳು ವಿಶೇಷ ಮಗೌರ ವಿಘ್ನೇಶ ಮುದದಿಂದ ನಿನ್ನ ಶರಣು ತಿರುವಗ್ರಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಫಳಿರಮ್ಮ ಪೂರಿಣಿ ಶರಣು ಶರಣು ಜಾಮುಖಿ ಬರುವ ಭಾವನೆ
ವಿಘ್ನಕಾಂತ ವಿಘ್ನಾಟ ವಿಹವ್ಯವ ವಿಘ್ನ ವ್ಯಾಲಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನಃ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋಘಾ ಪ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರಃ ಪಾಹಿ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತ ನೀಗಾರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶುಪಾಶಾಂಕುಶಾಧರನಿಗೆ ಹರುಷದಿ ಭಕ್ತರ ಪೊರೆ ಬಬಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಜನರೆಲ್ಲ ನುಡಿಯುತ್ತನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ
ಸುರಮುನಿ ನಮಿತ ಸರ್ವೇಶ್ವರನ ಪರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ತಿಂತನ ತಿನ್ನತೆ ತೊಂತನ ತಿನ್ನತ ತತೆ ತಿನ್ನತಗ ತಿನ್ನತೆ ತಿನ್ನತ ತೊಂತನ ತಿನ್ನತೆ ತಿನ್ನತಗ ತಿನ್ನತೆ ತಿಂತನ ತಿನ್ನತೆ ತಗ ತಿನ್ನತ ತಿಂತನ ತಿನ್ನತೆ ತೊಂತನ ತಿನ್ನತ ತತೆ ತಿನ್ನತೆ ತಗ ದಿನದ 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 ಇದ ತತ್ತ ಗಜಮುಖನ ನಿನ್ನ ಪಾದವ ನೆನೆವೆ ನಿನ್ನ ಪಾದವ ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರೆಗಳ ಪ್ರಭುವೇ ನಿಜವಾಗಿ ಕರುಣಿಸುವರೆಗಳ ಪ್ರಭುವೇ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರೆಗಳ ಪ್ರಭುವೇ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ಸ್ವರಗಳ ಪ್ರಭುವೇ ತಿಂತನ ತಿನ್ನತೆ ತಿನ್ನತಗ ತಿನ್ನತೆ ತೊಂದನ ತಿನ್ನತೆ ತಿನ್ನತಗ ತಿನ್ನತ ತೊಂದನ ತಿನ್ನತೆ ತಿನ್ನತಗ ತಿನ್ನತ ತಿಂತನ ತಿನ್ನತೆ ತಗ ತಿನ್ನತ ತಿಂತನ ತಿನ್ನತೆ ತೊಂದನ ತಿನ್ನತ ತೈ ತಿನ್ನತೆ ತದಗ ತಿನ್ನತ ದಿನದ ದಿನದೇ ದಿನದ ದಿನದೇ ದಿನದ ದಿನದೇ ದತ್ತ ಪಾಲಿಸು ಗಜವದನ ಸುಗುಣ ವಿಶಾಲತೆಯ ಸದನ ಸುಗುಣ ವಿಶಾಲ
ದಯಾ ಸದನ ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿಜಗಳ ಬಾಲನಿಸಿ ಬಾಲಗಿರಿಜಗಳ ಬಾಲನಿಸಿರಿ ಜಾಲನರಿದೆ ಜಯ ಶಿವನೆಯನ್ನೋ ಪಾಲಿಸು ಗಜವದನ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತಿಂದರ ಧಿನ್ನತೆ ಧಿನ್ನ ಜಗ ಧಿನ್ನತ ಸೋದರ ಧಿನ್ನತೆ ದತ್ತ ಜಗ ಧಿನ್ನತ ಸೋದರ ಧಿನ್ನತೆ ಧಿನ್ನ ತಗ ಧಿನ್ನತೆ ತಿಂದರ ಧಿನ್ನತೆ ದತ್ತ ಜಗ ಧಿನ್ನತ ತಿಂತನ ಧಿನ್ನತೆ ತೊಂದರ ಧಿನ್ನತೆ ನಿನ್ನತೆ ದಿನತೆ ತತಗ ದಿನದ ದಿನದ ದಿನದೇ ದಿನದ ದಿನದೇ ದಿನದ ದಿನದೇ ದತ್ತ ಒಂದೇ ದೇವರ ದೇವ
ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಹೊರೆಯುವುದೇನೆ ಮದ ಉಕ್ಕಿ ಬರುತ್ತಲಿದೆ ಮಾರನ ಮತದಾನೆ ಮದ ಉಕ್ಕಿ ಬರುತ್ತಲಿದೆ ಮಾರನ ಮತದಾನೆ ಹೊರೆಯುವುದೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಹೊರೆಯುವುದೇನೆ ಸ್ವಾಮಿಯ ಬಿಟ್ಟಿರಲಾರೆ ತಾರನ ತದಿರಿನ ಹರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಮಖಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ತಾರನ ತದಿರಿನ ಹರೇ ಮಗಿಯೊಳಗಿಂದ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ತೈ ತಗತ ತಿನ್ನತೈ ಕಿಡದಗತೈ ತಿಮಿತ ತಿನ್ನತೈ ಕಿಡದಗತೈ ತೋಂತ ತಿನ್ನತೈ ತಗತ ತಿನ್ನತೈ
ತಿಮಿತ ಧಿನ್ನತೆ 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 ತಗತ ಧಿನ್ನತೆ ಕಿಡದಗತೆ ತಿಮಿತ ಧಿನ್ನತೆ ಕಿಡದಗತೆ ತೋಂತ ಧಿನ್ನತೆ ತಗತ ಧಿನ್ನತೆ ತಿಮಿತ ಧಿನ್ನತೆ 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 ತಗತ ಧಿನ್ನತೆ ಕಿಡದಗತೆ ತಿಮಿತ ಧಿನ್ನತೆ ಕಿಡದಗತೆ ತೋಂತ ಧಿನ್ನತೆ ತಗತ ಧಿನ್ನತೆ ತಿಮಿತ ಧಿನ್ನತೆ 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 ತಗತ ಧಿನ್ನತೆ ಕಿಡದಗತೆ ತಿಮಿತ ಧಿನ್ನತೆ ಕಿಡದಗತೆ ತೋಂತ ಧಿನ್ನತೆ ತಗತ ಧಿನ್ನತೆ ತಿಮಿತ ಧಿನ್ನತೆ 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 ಕ್ಷಣುತ ಕ್ಷಣುತೆ ಕ್ಷಣುತ ಕ್ಷಣುತೆ ಕ್ಷಣುತ ಕ್ಷಣುತೆ 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 ತನ ತನ ತೋಂ ತನ 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 ತೋಂ ತನ ತನ ಧಿರಿ ನಾಂ ತೋಂ ತನ ಧಿರಿ ತನ ಧಿರಿ ನಾಂ ತೋಂ ತನ ಧಿರಿ ನಾಂ ಧಿರಿ ನಾಂ ತೈ ತಗತ ಧಿನ್ನತೆ ಕಿಡದಗತೆ ಧಿಮಿತ ಧಿನ್ನತೆ ಕಿಡದಗತೆ ತೋಂತ ಧಿನ್ನತೆ ತಗತ ಧಿನ್ನತೆ ಧಿಮಿತ ಧಿನ್ನತೆ 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 ತತ್ತೋಗತಿ ಕುತಗತೆ ತತ್ತರಿಗಿಡ ಕಿಡದಗ ತತ್ತೋಗತಿ ಕುತಗತೆ ತತ್ತರಿಗಿಡ ಕಿಡದಗ ತತ್ತೋಗತಿ ಕುತಗತೆ ತತ್ತರಿಗಿಡ ಕಿಡದಗ ತತ್ತೋಗತಿ ಕುತಗತೆ ತಗತ ಧಿನ್ನತೆ ಕಿಡದಗತೆ ತಿಮಿತ ಧಿನ್ನತೆ ಕಿಡದಗತೆ ತೋಂತ ಧಿನ್ನತೆ ತಗತ ಧಿನ್ನತೆ ತಿಮಿತ ಧಿನ್ನತೆ 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 ತಾಂ ತಿಂಗಿಡ ಗಿಡದಗ ತರಿಗಿಡ ಗಿಡದಗ ತಾಂ ತಿಂಗಿಡ ಗಿಡದಗ ತರಿಗಿಡ ಗಿಡದಗ ತಾಂ ತಿಂಗಿಡ ಗಿಡದಗ ತರಿಗಿಡ ಗಿಡದಗ ತರಿಗಿಡ ಗಿಡದಗ ತರಿಗಿಡ ಗಿಡದಗ ತರಿಗಿಡ ಗಿಡದಗ 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 ಗಿಡದಗತೆ ತಗತ ಧಿನ್ನತೆ ಕಿಡದಗತೆ ತಿಮಿತ ಧಿನ್ನತೆ ಕಿಡದಗತೆ ತೋಂತ ಧಿನ್ನತೆ ತಗತ ಧಿನ್ನತೆ ತಿಮಿತ ಧಿನ್ನತೆ 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 ತಿಂಗಿಡ ಗಿಡದಗ ತರಿಗಿಡ ಗಿಡದಗ ತಿಂಗಿಡ ಗಿಡದಗ ತರಿಗಿಡ ಗಿಡದಗ ತಿಂಗಿಡ ಗಿಡದಗ ತರಿಗಿಡ ಗಿಡದಗ ಸಿತ್ತಾಂ 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 ತಗತ ಧಿನ್ನತೆ ಕಿಡದಗತೆ ತಿಮಿತ ಧಿನ್ನತೆ ಕಿಡದಗತೆ ತೋಂತ ಧಿನ್ನತೆ ತಗತ ಧಿನ್ನತೆ ತಿಮಿತ ಧಿನ್ನತೆ ಧಿನದ ಧಿನತೆ ಧಿನದ ಧಿನತೆ ಧಿನದ ಧಿನತೆ ಧಿನದ ಧಿನತೆ ದತ್ತ ಕಾರಣ ಧಿರಿ ನಾಮ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಶಾಬಾಸ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಫಲ ಸರ್ವಮಂಗಲವಂದನೆಗೆ ಶ್ರೀ ಸರ್ವಾರ್ಥ ಸಾಧಕ ಶಾಬಾಸ್ ಶರಣ್ಯ ತ್ರ್ಯಂಬಕ ಗೌರಿ ನಾರಾಯಣ ನಮಸ್ತುತಿ ಫಲ ನಂಬಿದಂತಹ ಭಕ್ತರಿಗೆ ಪ್ರೀತಿಟ್ಟು ಬಿಟ್ಟು ದಶರವರಿಗೆ ಒಂದು ಪ್ರಸಾದ ದಕ್ಕಿತ್ತು ಆಪು
ಆಹೋ. ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು, ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಾಬಾಸ್. ಮತ್ತು ಶ್ರೀ ಮಹಾಗಣಪತಿ ದೇವರು. ಫಲ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂ ಫಲಸಾರ ಭಕ್ಷಿತಂ ಶಾಬಾಸ್. ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಮಂಕಲಂ. ಫಲ ನಂಬಿದಂತಹ ಭಕ್ತರಿಗೆ ಪ್ರೀತಿ ಕೊಟ್ಟಿರುವಂತಹ ಸಿರಂಜಿಗಂಧ ಪ್ರಸಾದ ದಕ್ಕಿತ್ತು. ಮಾಯಗಾರನು ಮಹಿಮನು ಮಾಯಗಾರನು ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿ ನೀನೇ ಕಾಯಗ ಪಿತಲೋಕನ ಶ್ರೀಯರ ಸತ್ಯನಿಗರಾಯ ಮೂರ್ತಿ, ಶ್ರೀಯರ ಸತ್ಯನಿಗರಾಯ ಮೂರ್ತಿ, ಶ್ರೀಯರ ಸತ್ಯನಿಗರಾಯ ಮೂರ್ತಿ, ಶ್ರೀಯರ ಸತ್ಯನಿಗರಾಯ ಮೂರ್ತಿ, ಮಾಯಗಾರನು ನೀನೇ ಮಹಿಮನು ನೀನೇ. ತಿಂತನ ತಿನ್ನತೆ ತಿನ್ನತಗ ತಿನ್ನತೆ ತೊಂದನ ತಿನ್ನತೆ ತಿನ್ನತಗ ತಿನ್ನತ ತೊಂದನ ತಿನ್ನತೆ ತಿನ್ನತಗ ತಿನ್ನತೆ ತಿಂದನ ತಿನ್ನತೆ ತಗ ತಿನ್ನತ ತಿಂದನ ತಿನ್ನತೆ ತೊಂದನ ತಿನ್ನತ ತೈ ದಿನದೆ ತಗ ದಿನದ ತೈ ದಿನದ ತೈ ದಿನದ ದಿನದೆ ದಿನದ ದಿನದೆ ದಿನದ ದಿನದೆ ಸೋಮೇಶ್ವರ ಶ್ರೀ ಸೋಮನಾಥೇಶ್ವರ ದೇವರು, ಸೋಮೇಶ್ವರ ಶ್ರೀ ಸೋಮನಾಥೇಶ್ವರ ದೇವರು ಶಾಬಾಸ್. ಮತ್ತು ಸೋಮೇಶ್ವರ ಶ್ರೀ ಸೋಮನಾಥೇಶ್ವರ ದೇವರು ಫಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಕೊಟ್ಟಿರುವಂಥ ಶ್ರೀಮಣಿಗಂಧ ಪ್ರಸಾದ ದಕ್ಕಿತ್ತು. ಆಹೋ. ಕೊಡೆತೂರು ಗುತ್ತಲಲ್ಲಿ ವಾಸವಾಗಿರುವ ಸನತ್ ಹೇಳಿದ್ರು, ಕೊಡತ್ತೂರು ಮತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟರು ಶಾಬಾಸ್. ಮತ್ತು ಕೊಡತ್ತೂರು ಮತ್ತು ಶ್ರೀಮಾನ್ ಸನತ್ ಕುಮಾರ್ ಶೆಟ್ಟರು ಫಲ ಆರತಿಗಾರರು, ಮೋದಿಗಾರರು, ಕುಶಲಗಾರರು ಶಾಬಾಸ್. ಕೊಟ್ಟಿರುವಂತಹ 63 ಬಟ್ಟೆ ಶಾಲು ದಕ್ಕಿತ್ತು. ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ರಂಗನ
ಯಾರೇ ರಂಗನ ಕರೆಯ ಬಂದವರು, ಯಾರೇ ಕೃಷ್ಣನ ಕರೆಯ ಬಂದವರು, ಗೋಪಾಲ ಕೃಷ್ಣನ ಪಾಪ ವಿನಾಶನ, ಗೋಪಾಲ ಕೃಷ್ಣನ ಪಾಪ ವಿನಾಶನ, ಈ ಪರಿಯಿಂದ ಕರೆಯ ಬಂದವರು. ಯಾರೇ ರಂಗನ ಕರೆಯ ಬಂದವರು, ಯಾರೇ ಕೃಷ್ಣನ ಕರೆಯ ಬಂದವರು, ರಂಗನ ಕೃಷ್ಣನ ವೇಣುವಿನೋದನ ಗಾನ ಪ್ರಿಯನ, ಜಾನೆಯರ ರಸನ ಕರೆಯ ಬಂದವರು, ಜಾನೆಯರ ರಸನ ಕರೆಯ ಬಂದವರು, ವೇಣು ವಿನೋದನ ಗಾನ ಪ್ರಿಯ, ಜಾನೆಯರ ರಸನ ಕರೆಯ ಬಂದವರು, ಯಾರೇ ರಂಗನ, ಯಾರೇ ಕೃಷ್ಣನ, ಯಾರೇ ರಂಗನ ಕರೆಯ ಬಂದವರು. ತಿನ್ನರ ತಿನ್ನತೆ ತಿನ್ನ ತಗ ತಿನ್ನತೆ ಕಂಪನ ತಿನ್ನತೆ ತಿನ್ನ ತಗ ತಿನ್ನತ, ತೊಂದರ ತಿನ್ನತೆ ತಿನ್ನ ತಗ ತಿನ್ನತೆ ತಿಂತನ ತಿನ್ನತೆ ಇದತ್ತ ತಗ ತಿನ್ನತ, ತಿಂತನ ತಿನ್ನತೆ ತೊಂದರ ತಿನ್ನತ ತತೆ ತಿನ್ನತೆ ತಗ ತಿನ್ನದ ತಿನ್ನದ ತಿನ್ನದೆ ತಿನ್ನದ ತಿನ್ನದೆ ತಿನ್ನದ ತಿನ್ನದೆ ಇದತ್ತ ತೊಂಗತೋ ತಗದ ತಿನ್ನದ ಕಣ್ಣ ಮುಚ್ಚಲು ನಿದ್ದೆ ಕಣ್ಣ ಮುಚ್ಚಲು ನಿದ್ದೆ ಬಾಳಿನಗಿ, ಬಣ್ಣಿಸಿ ಮಾತನಾಡಲು ಸೇರದಿನಗೆ, ಹೋಗಿ ಕೇಳಮ್ಮ ಹೊತ್ತು ಹೋಗದಿನಗೆ,
ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡ ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಧ್ವಜಗೆ ಕೈ ಮುಗಿದು ಅಂಬುಜಾಸನ ಮಾಡಿಯರ ಪಾದಾಂಬುಜಗೆ ಕೊಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ ಜಯತು ಜಯತು ಆದಿಮಾಯೇ ವಿನಾಶಿನಿಯೇ ಕರುಣದಿಕ್ಕಾಯೇ ದಯಸಾಗರೆಯೇ ಭಕ್ತಿಯಿಂದ ಪದದ್ವಯವನ್ನು ಮರೆಗೊಂಡೆ ಬದಿಮುದದಿಂದ ಜಯತು ಜಯತು ಆದಿಮಾಯಿ ಸರ್ವಭಯ ವಿನಾಶಿನಿಯೇ ಕರುಣದಿಕ್ಕಾಯೇ ಆದಿಮಾಯೇ ಶಬ್ದ ಬ್ರಹ್ಮಮಯಿ ಚರಾಚರಮಯಿ ಜ್ಯೋತಿರ್ಮಯಿ ವಾಂಗ್ಮಯಿ ನಿತ್ಯಾನಂದಮಯಿ ನಿರಂಜನಮಯಿ ತತ್ವಮಯಿ ಚಿನ್ಮಯಿ ತತ್ವಾತೀತಮಯಿ ಪರಾತ್ಪರಮಯಿ ಮಾಯಾಮಯಿ ಶ್ರೀಮಯಿ ಸರ್ವೈಶ್ವರ್ಯಮಯಿ ಸದಾಶಿವಮಯಿ ಮಾಂ ಪಾಹಿ ಜಗದಂಬಿಕೆ. ಅಮ್ಮ, ನೀನೇ ನೀಡಿದ ಜ್ಞಾನದಿಂದ ಸ್ಫುರಿಸಿದ ಸ್ತುತಿ ಕವನವನ್ನು ನಿನ್ನಡಿಗಳಲ್ಲಿ ಸಮರ್ಪಿಸಿದ್ದೇನೆ ತಾಯಿ. ನಮ್ಮ ಮೊರೆಯ ಕರೆಯನ್ನು ಕೇಳಿ ಬಂದೆಯಾ ತಾಯಿ. ನೀನು ಭಕ್ತಾಭೀಷ್ಟ ಫಲಪ್ರದಾಯಕಿ, ನೀನು ದಯಾಸಾಗರೆ. ಅನನ್ಯ ಭಕ್ತಿಯಿಂದ ನಿನ್ನ ಪಾದವನ್ನು ಮರೆಗೊಂಡಿದ್ದೇವೆ. ಎರಡೂ ಕೈಗಳನ್ನು ಜೋಡಿಸಿ ಶಿರದ ಮೇಲಿರಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಎರಡೂ ಕೈಗಳನ್ನು ಬಿಡಿಸಿ ನಿನ್ನ ಪದತಲದಲ್ಲಿ ಇರಿಸಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಅಮ್ಮ, ರಕ್ಷಿಸು ರಕ್ಷಿಸು ರಕ್ಷಿಸು. ಓ ಇಚ್ಛಾಶಕ್ತಿ ಸಂಯುಕ್ತೆ, ಪವಿತ್ರವಾದಂಥ ಪದಪದ್ಮಗಳಿಗೆ ನಮೋ ನಮಃ. ತುಂಬಿದಂಥ ಜಲರಾಶಿಯ ಮಧ್ಯೆ ಕಣ್ಣೀರಿಧಾರೆಯನ್ನೇ ಸುರಿಸುತ್ತಿರುವಂತಹ ಸಂದರ್ಭ ಓಂಕಾರ ನಿನಾದವೇ ಕನ್ನಗಳಿಗೆ ಕೇಳಿಸಿತು. ಅದನ್ನೇ ಆಧಾರವಾಗಿಟ್ಟು ತುಚ್ಚಿಸಿಕೊಂಡಾಗ
ನಮ್ಮ ಕಣ್ಣ ಮುಂದೆ ಪ್ರತ್ಯಕ್ಷರಾದ ದಿವ್ಯ ಮಂಗಳ ಮನೋಹರಿ ಸ್ವರೂಪಯಾದಂತ ನಿನ್ನನ್ನು ಕಂಡಾಗ ನೀನೇ ನಮ್ಮ ಜನನಕ್ಕೆ ಕಾರಣೀಕರ್ತಳು ಎನ್ನುವಾಗೆ ವೇದ್ಯವಾಯಿತು. ಕರುಣೆಯ ಕಣ್ಣನ್ನು ತೆರೆದು ಈ ಕಾಲದಲ್ಲಿ ನಮ್ಮ ಮೂವರನ್ನು ಉದ್ಧರಿಸಿದ ಕಾರಣ ನೀನು ಕರುಣಾಸಾಗರ ಎನ್ನುವುದು ದೃಢವಾಯಿತು. ತಾಯೇ, ಜಲದ ಮಧ್ಯದಲ್ಲಿ 10 ಮಂದಿ ಮಕ್ಕಳಿಲ್ಲ. ನಮ್ಮ ಮೂವರನ್ನೇ ನೀನು ಸೃಜಿಸಿಕೊಳ್ಳಬೇಕು ಅಂತಾದರೆ ಯಾವುದೋ ಮಹತ್ತರವಾದಂತಹ ಸಂಕಲ್ಪವನ್ನು ಇರಿಸಿಕೊಂಡಿದ್ದಿ ಎನ್ನುವುದನ್ನು ಅರ್ಥವಿಸಿಕೊಂಡವನೇ ಇದ್ದೇನೆ. ಏತಕ್ಕೆ ಜನ್ಮವನಿತ್ತೆಯಮ್ಮ, ಮಕ್ಕಳಾದಂತಹ ನಂಬಿದಂತಹ ಕಾರ್ಯಗಳಾದರೂ ಏನು? ಸಂಪ್ರೀತಿಯಿಂದ ನೀನು ತಿಳಿಸುವುದರ ಮೂಲಕ ನಮ್ಮ ಮೂವರನ್ನು ಉದ್ಧರಿಸಬೇಕು ಎನ್ನುವ ಹಾಗೆ ಪಾದಮೂಲದಲ್ಲಿ ವಿನಂತಿಸುತ್ತಾ ಇದ್ದೇನಮ್ಮ. ಓ ಜನನಿ, ಇದೋ ನಿನ್ನ ಅಂತಹ ಪವಿತ್ರ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನಮ್ಮ. ತುಂಬಿರುವಂತಹ ಜಲರಾಶಿಯ ಮಧ್ಯದಲ್ಲಿ 3 ಮೂರ್ತಿಗಳಂತಹ ನಮ್ಮ ಸೃಷ್ಟಿ ಜನಿಸಿದ್ದೇನು ಸತ್ಯ ತಾಯಿ. ಆದ್ರೆ ನಮ್ಮ ನೆಲೆ ಏನು ಬೆಲೆ ಏನು ಎಂಬುದನ್ನು ಯೋಚನೆ ಮಾಡುತ್ತಿರುವಂತಹ ವೇಳೆಯಲ್ಲಿ ನಮ್ಮ ಕಣ್ಣುಗಳಿಗೆ ಗೋಚರವಾದುದು ನಿನ್ನ ಅಂತಹ ದಿವ್ಯ ರೂಪ. ನಿನ್ನ ರೂಪವನ್ನು ಕಂಡಾಕ್ಷಣ ನಮ್ಮಲ್ಲಿರುವಂತಹ ಭಯವೆಲ್ಲವೂ ದೂರವಾಗಿ ಹೋಯಿತು. ಸುಜ್ಞಾನದ ಜ್ಯೋತಿ ಬೆಳಗುತ್ತಾ ಇದೆ ಅಮ್ಮ. ಸಾನುರಾಗದಿಂದ ನಮ್ಮೂವರನ್ನು ಪೊರೆಯಬೇಕು ತಾಯಿಯೇ, ಪೊರೆಯಬೇಕು. ಜಯ 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 ಜಯ. ಹರಿಹರ ಬ್ರಹ್ಮರೆಂದಿರಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯಕ್ಕೆ ಒರೆದ ಪೇನದ ನಿಮಗೆ ತುಂಬಿದ ಅಂಬುದಿಯ ಮೇಲೆ ದಿಕ್ಕು ತೋಚದೆ ಕಂಗೊಳಿಸುತ್ತಿರುವಂತಹ ಓ ನನ್ನ ಮುದ್ದು ಕಂದಮ್ಮಗಳಿರ, ಅಮ್ಮ ಏಳಿರಿ, ಎದ್ದೇಳಿರಿ, ಧೈರ್ಯಸ್ಥರಾಗಿರಿ. ನಿಮ್ಮ ಸೃಷ್ಟಿಗೆ ಕಾರಣೀಕರ್ತನು ನಾನಾಗಿದ್ದೇನೆ. ನಿಮ್ಮೂವರಿಗೆ ಒಂದೊಂದು ಹೆಸರನ್ನಿಡುವುದಕ್ಕಿದ್ದೇನೆ. ರಕ್ತವರ್ಣದಿಂದ ಕಂಗೊಳಿಸುವವನು ನೀನೇ ಬ್ರಹ್ಮ. ಧನ್ಯನಾದೆ ತಾಯಿ. ನೀಲವರ್ಣದಿಂದ ಶೋಭಿಸುವವನು ನೀನೇ ವಿಷ್ಣು. ಮಹಾಪ್ರಸಾದ. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದಂತಹ ನೀನೇ ಈಶಾ. ಧನ್ಯನಾದೆ ತಾಯಿ. ಮಕ್ಕಳೇ, ಅಮ್ಮ, ನಿಮ್ಮಿಂದ ಒಂದು ಗಣಕಾರ್ಯವಾಗುವುದಕ್ಕಿದೆ ಮಕ್ಕಳೇ. ಏನಮ್ಮ? ಹೋದ ಕಲ್ಪದಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಯಿತು ಮಕ್ಕಳೇ. ಅಷ್ಟು ಮಾತ್ರವಲ್ಲ, ನಿಮ್ಮೂವರಿಗೆ ಒಂದೊಂದು ಉದ್ಯೋಗ ಗುಣ ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ಮಗನೇ ಬ್ರಹ್ಮ, ಅಮ್ಮ, ನೀನು ರಾಜಸ ಗುಣದವನು. ಹ. ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಆಗಲಿ ತಾಯೇ. ಮಗನೇ ವಿಷ್ಣು, ಭಗವತಿ, ನೀನು ಸಾತ್ವಿಕ ಗುಣದವನು. ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಸರಿಯಮ್ಮ. ಮಗನೇ ಈಶಾ, ಜನನಿ, ನೀನು ತಾಮಸ ಗುಣದವನು. ಕೈಲಾಸದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ನಿನ್ನಾಜ್ಞೆ ತಾಯೇ. 3 ಮೂರ್ತಿಗಳೇ, ಅಮ್ಮ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ ಮಕ್ಕಳೇ. ನಮಗೇನಾದರೂ ಕಷ್ಟ ಬಂದ್ರೆ, ಕಷ್ಟ ಬಂದರೆ ಕಷ್ಟಕಾಲಗಳನ್ನು ನಿಷ್ಠೆ ಭಗಿಸಲು ಕೊಟ್ಟು ಸಂದರ್ಶನವ ಇಷ್ಟದ ಪೊರೆವೆನೆಂದ ಭಯವಿತ್ತೈದರು ತಟ್ಟನಂತ ಭಾವವ ತ್ರಿಮೂರ್ತಿಗಳೇ, ಅಮ್ಮ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಲ್ಲಿ ದುಷ್ಟರಿಂದ ಕಷ್ಟ ಬಂದರೆ ಪ್ರತ್ಯಕ್ಷವೋ ಪರೋಕ್ಷವೋ ನಾನು ನಿಮ್ಮನ್ನು ಪೊರೆಯುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಪಡವಿಮವೇಶರಾಲಿಪುದು ರಾಜಸ ಗುಣ ಅಡಸಿರ ವಿಧಾತನು ಕಟುಮದವನು ತಾಳಿ ತನ್ನಯ ಮನದಲ್ಲಿ ನುಡಿದ ನಿಂತು ಭಯರುಳು ಹರಿ ಹರರಾಳಿಸಿ ಸೃಜಿ
ಮೈಯವ ಮೈಸನ ಮರಿಯಮ್ಮನ ಬಿದು ಹರೆಯೋ ಹರಿಯೇ ಬ್ರಹ್ಮ ಹರಣೆ ಬ್ರಹ್ಮ ಅಮ್ಮ ಕೊಟ್ಟಂತ ಕಾರ್ಯಕ್ಷೇತ್ರದಲ್ಲಿ ಕಾರ್ಯೋನ್ಮುಖನಾಗಬೇಕು ಎನ್ನುವ ಹಾಗೆ ಹೊರಟು ನಿಂತಂತ ನಾನು ನಿಮ್ಮೇರುವರ ಮುಖಕಮಲವನ್ನು ಈ ಕಾಲದಲ್ಲಿ ವೀಕ್ಷಿಸುವ ಏನು ಮುಖ ನೋಡುವ ಕೆಲಸ ಯಾಕೆ? ನಿನ್ನ ಕೆಲಸ ಮಾಡಬೇಕಲ್ಲ. ಒಬ್ಬ ಪೂಜನೀಯವಾದ ವ್ಯಕ್ತಿಗೆ, ಒಬ್ಬ ಗೌರವಾನ್ವಿತವಾದ ವ್ಯಕ್ತಿಗೆ, ಒಬ್ಬ ಮನೆಯ ಅಣ್ಣ ಎಂದೆನಿಸಲ್ಪಟ್ಟವನಿಗೆ ಉದ್ಯೋಗಕ್ಕೆ ಹೋಗುವಾಗ ಕಾಲಿಡಿದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಎನ್ನುವ ಒಂದು ಸಂಪ್ರದಾಯ ಯೋಚನೆ ಇಲ್ಲ. ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೆ. ಯಾರು ಅವನು ನೀನು ಹೇಳಿದವ. ನಾನೇನು ನೀನು ಮತ್ತೆ ನಿಜವಾಗಲೂ ನಿನ್ನಲ್ಲಿ ಯೋಗ್ಯತೆ ಇದ್ರೆ ನೀನು ಹೇಳಬೇಕಾಗಿಲ್ಲ, ನಾವು ನಮಸ್ಕಾರ ಮಾಡ್ತೇವೆ. ಗೊತ್ತಿಲ್ಲದಕ್ಕೆ ಹೇಳಿದ್ದು ನಿಮಗಿಬ್ಬರಿಗೂ ಅಣ್ಣ ನಾನಾಗಿದ್ದೇನೆ ಎನ್ನುವ ಹಾಗೆ. ನೀನು ಅಣ್ಣ? ಹೌದು. ಅದು ಯಾವ ರೀತಿ? ಗೊತ್ತಾಗಲಿಲ್ಲ. ಇಲ್ಲ, ಅದಕ್ಕೆ ಹೇಳಿದ್ದು. ಮೊದಲಾಗಿ ಅಮ್ಮ ಕರೆದದ್ದು ಯಾರನ್ನು? ನಿನ್ನ ಮಗನೇ ಎನ್ನುವಾಗೆ ನನ್ನನ್ನು ಸಂಬೋಧಿಸಿದ್ದಾಳೆ ಎಂದಾದರೆ ನಾನು ಕರ್ಮಪುತ್ರ ಜ್ಯೇಷ್ಠ ಪುತ್ರ ಎನ್ನುವುದೇ. ಮೊದಲು ನಿನ್ನನ್ನು ಕರೆದ ಕಾರಣ ನೀನು ಅಣ್ಣನಾಗುವುದಕ್ಕಿಂತ ಸಣ್ಣವನೇ ಆಗ. ಯಾಕೆ? ಈ ಅಮ್ಮನಿಗೆ ಹೆಚ್ಚು ಕೊಂಡಾಟ ಯಾರ ಮೇಲೆ ಗೊತ್ತಾ? ಸಣ್ಣ ಮಗುವಿನ ಮೇಲೆ. ಮೊದಲು ಮಾತನಾಡಿಸುವುದು, ಮುದ್ದು ಮಾಡುವುದು ಎಲ್ಲ ಸಣ್ಣ ಮಗು, ದೊಡ್ಡವನನ್ನು ಆಮೇಲೆ ಮಾತಾಡಿಸುವುದು. ಮತ್ತೆ ಹೆಂಡತನವು ಸಾರ್ಥಕ್ಯವಾಗುವುದು ಯಾವಾಗ? ಒಂದು ಮಗುವನ್ನು ಪಡೆದಾಗ ಅವಳ ಜೀವನ ಸಾರ್ಥಕ್ಯ. ಅಮ್ಮನಿಗೆ 3 ಮಕ್ಕಳು ಉಂಟಲ್ಲ, ಹಾಗಿದ್ರೆ ಮೊದಲ ಮಗನನ್ನೇ ಪಡೆದಾಗ ಅಮ್ಮನ ಜೀವನ ಸಾರ್ಥಕ್ಯ. ಜ್ಯೇಷ್ಠ ಪುತ್ರನನ್ನು ಯಾವತ್ತೂ ಕಡೆಗಣಿಸುವುದಿಲ್ಲ. ನಿಮ್ಮೇರುವರನ್ನು ಸುಧಾರಿಸಿಕೊಂಡು ಹೋಗುವ ಚೈತನ್ಯ ಇವನಲ್ಲಿ ಅಡಕವಾಗಿದೆ ಎನ್ನುವುದನ್ನೇ ತಿಳಿದು ಮೊದಲಾಗಿ ಕರೆದಿದ್ದಾಳೆ. ಅದಕ್ಕೂ ಆಧಾರ ಇಲ್ಲ. ಬೇಡ, ಕಷ್ಟ ಬಂದ್ರೆ ಏನ್ ಮಾಡ್ಬೇಕಮ್ಮ ಅಂತ ಅಮ್ಮನ ಹತ್ರ ಕೇಳಿದೆ. ಅದಕ್ಕೆ ಪ್ರಸಂಗ ಎಂತ? ದೊಡ್ಡ ಮಗ ಬ್ರಹ್ಮ ಇದ್ದಾನೆ ಅಂತ ಹೇಳಿದೆ. ಅಲ್ಲಿ ಕೇಳುವುದಿದ್ರೆ ನಾನು ಕೇಳುವುದಿಲ್ವ? ನೀನು ಕೇಳಲಿಲ್ಲ, ನಿನಗೆ ಯಾವುದು ಬೇಡ. ನೀನು ಕೆಲಸ ಮಾಡುವನಲ್ಲ, ನೀನು ಅಲ್ಲ, ಮಾತಾಡುವ. ನೀನು ಕೇಳುವುದಿದ್ರೆ ನಾನು ನಿನಗೆ ಕೇಳುವುದಿಲ್ಲ. ನಾಯಕತ್ವ ಬೇಕು, ಹಾಗಿದ್ರೆ ಕೆಲಸ ಮಾಡ್ಲಿಕ್ಕೆ ಅಮ್ಮ ಆಗುದಿಲ್ಲ. ಮಾತಾಡ್ತೀನಿ. ಅಮ್ಮ ಹೇಳಿದ್ದೇನು? ಏನು? ಪ್ರತ್ಯಕ್ಷವೋ ಪರೋಕ್ಷವಾಗಿ ಬಂದು ಸುಧಾರಿಸಿಕೊಡುತ್ತೇನೆ. ಹೌದು, ಬರುವುದು ಅಮ್ಮನೇ ಅಲ್ವಾ, ನೀನಲ್ವಲ್ಲ. ಅಲ್ಲ, ನನ್ನ ಮಗ ಬ್ರಹ್ಮ ಇದ್ದಾನೆ ಅಂತ ಹೇಳಿಲ್ವಲ್ಲ ಅವಳು. ಅಮ್ಮ ಹೇಳಿದ್ದೇನು? ಏನು? ಪ್ರತಿನಿಧಿಯಾಗಿ ನನ್ನನ್ನು ಕಳಿಸಿದ್ದಾಳೆ ಅಂತ ಹೇಳಿದ್ದಾಳ. ಹೇಳುವುದಲ್ಲ, ನೋಡು, ನಾನು ಆಲೋಚನೆ ಮಾಡಿದ್ದು. ವಿಶ್ವ ಆಡಳಿತ ವ್ಯವಸ್ಥೆ ಇದೆಯಲ್ಲ, ಸೃಷ್ಟಿ ಸ್ಥಿತಿ ಲಯ, ಇದಕ್ಕೆ 3 ಮಂದಿಗಳು ನಾವು ಕೆಲಸಗಾರರು. ನೀನು ನಾಯಕನಾಗುವುದಕ್ಕೆ ಹೋಗುದು ಬೇಡ. ಆಗುದಿದ್ರೆ ನಿನ್ನ ಮನೆಗೆ ಹೋಗಿ ಅಂತೂ ಅಣ್ಣ ಅಂತ ಕರೆದಕ್ಕೆ ಈಗ ಮನಸ್ಸಿಗೆ ಅವ ಹೋಗ್ತಾನ ನೋಡು. ಬ್ರಹ್ಮ, ನೀನು ಕೂಡ ದೊಡ್ಡವನೇ, ಅವನು ಕೂಡ ದೊಡ್ಡವನೇ, ಆದ್ರೆ ನನ್ನಷ್ಟು ದೊಡ್ಡವರಲ್ಲ ನೀನು. ಸಾಕಲ್ಲ ನೀನು? ಆಯ್ತಲ್ಲ, ಮುಖಕ್ಕೆ ಮಂಗಳಾರತಿ. ನಿನ್ನಷ್ಟು ದೊಡ್ಡವನಲ್ಲ. ಅಂಗೈ ಏನು ತೋರಿಸಿ. ನಿನ್ನಲ್ಲಿ ವಿಶೇಷತೆ? ನನ್ನೊಮ್ಮೆ ಸರಿಯಾಗಿ ನೋಡಿದ್ಯಾ? ಗೊತ್ತಾಗುದಿಲ್ಲ. ಹಣೆ ನೋಡಂತೆ. ಓಹ್, ಅದೇನೋ ಮಚ್ಚೆ ಒಂದು ಹಣೆಯಲ್ಲಿ. ಮತ್ತೆ ನಮಗಿಲ್ಲ. ಹೆಚ್ಚಿನ ಅಂತ ಕಣ್ಣದು. ನಿನಗೆ ಅದು ಕಣ್ಣೇ ಕಣ್ಣು. ಹೌದು, ಕಣ್ಣೇ ನಿನಗೆ ಕಾಣುವುದಿಲ್ಲ, ಮತ್ತೆ ನೀನು ಏನ್ ದೊಡ್ಡ? ಕಣ್ಣಿನಾಗಿ ಗೊತ್ತಾಗುದಿಲ್ಲ, ತೆರೆದಿಲ್ಲಲ್ಲ, ಮುಚ್ಚಿಕೊಂಡಿದ್ದಾನೆ. ಹೌದು, ಅದು ಯಾಕೆ ಮುಚ್ಚಿಕೊಂಡದ್ದು? ಅದು ಸಂದರ್ಭ ಬಂದಾಗ ನಾನು ತೆರೀತೇನೆ. ಅಗತ್ಯವಿದ್ದ. ಹೌದು, ಬ್ರಹ್ಮ ಹಾಗಿರುವಾಗ ಹೆಚ್ಚಿನ ಅಂತ 3ನೇ ಕಣ್ಣನ್ನು ಹೊಂದಿದ ಕಾರಣ ನಿಮಗಿಬ್ಬರಿಗಿಂತಲೂ ನಾನೇ ದೊಡ್ಡವ. ಹಾಗಿದ್ರೆ ತ್ರಿನೇತ್ರಧಾರಿಯನ್ನು ನಿನ್ನದು ಮಾತಿನಲ್ಲಿ ಅಧಿಕ, ಅವನದೊಂದು ಕಣ್ಣು ಅಧಿಕ. ನೀವಿಬ್ರು ಬೇಡ, ನಾನೇ ಆಗ್ತೇನೆ. ಹಂಗೆ ಹೆಚ್ಚು ಉಂಟು ಅಂತ ಹೇಳಿದ ಮಾತ್ರಕ್ಕೆ ಅವನನ್ನು ದೊಡ್ಡವಂತ ಒಪ್ಪಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹಾಗಿದ್ರೆ ವಿಶೇಷವಾದಂತಹ ಅರ್ಹತೆಯನ್ನು ತಾಯಿ ನನಗೆ ಒದಗಿಸಿಕೊಟ್ಟವಳಿದ್ದಾಳೆ. ದಿವಸ ಒಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಜಿಸುವುದರ ಮೂಲಕವಾಗಿ ನವವಿಧದ ಸೃಷ್ಟಿಗಳಲ್ಲಿ ಪ್ರಾಧಾನ್ಯತೆಯುಳ್ಳಂತಹ ಚತುರ್ವಿಧದ ಸೃಷ್ಟಿಗಳನ್ನು ಮಾಡಿ ಬ್ರಹ್ಮ ಏನು ಎನ್ನುವ ಹಾಗೆ ಪ್ರಪಂಚಕ್ಕೆ ನಾನು ಇನ್ನು ಮುಂದೆ ತೋರಿಸಿಕೊಡಲಿಕ್ಕಿದ್ದೇನೆ. ಅಂದ್ರೆ ನಿನ್ನ ಒಟ್ಟು ವಿವಕ್ಷೆ ಉದ್ಯೋಗ ದೊಡ್ಡದು, ನೀನು ಸೃಷ್ಟಿಸುವನಾದ್ದರಿಂದ ದೊಡ್ಡವ. ನನ್ನ ಕೆಲಸ ಘನವು. ನಿನ್ನ ಸೃಷ್ಟಿಸುವ ಕೆಲಸ ಇದೆಯಲ್ಲ, ಅದು ಪ್ರಥಮ, ಹೌದು, ಪ್ರಧಾನ ಅಲ್ಲ. ಯಾಕೆ ಗೊತ್ತಾ? ಸೃಷ್ಟಿಪ ಕಾರ್ಯ ಅದಷ್ಟೊಂದು ಘನವಲ್ಲ.
ನೀನು ಬಹಳ ದೊಡ್ಡವನ? ನಿಮಗೆ ಬರಿಗೂ ದೊಡ್ಡವಂತ ಹೇಳಿದ್ದು ನಾನು. ಅಮ್ಮನ ನಂತರ ನೀನೆಯ? ನಾನೇ. ಹಾಗಿದ್ರೆ ನಿನ್ನಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತೇನೆ. ಸಮಂಜಸವಾದ ಉತ್ತರವನ್ನು ನೀನು ಕೊಟ್ರೆ ನಿನ್ನನ್ನು ನಾನು ದೊಡ್ಡವ ಅಂತ ಒಪ್ತೇನೆ. ಈಗ ನನ್ನ ಉತ್ತರ ನಿನ್ನ ಮನಸ್ಸಿಗೆ ಸರಿಯಾದಿತ್ತು ಅಂತ ಹೇಗೆ ಭರವಸೆಯೋ? ನನ್ನ ಮನಸ್ಸಿಗೆ ಪ್ರಶ್ನೆ ಅಲ್ಲ, ಮತ್ತೆ ಸಾರ್ವತ್ರಿಕವಾಗಿ ಅದು ಸಮವಾಗಿರಬೇಕು. ಹಾಗೆ ಹೇಳು. ಅಮ್ಮ ಬಂದದ್ದು ಎಲ್ಲಿಂದ? ಎಲ್ಲಿಂದ ಬಂದಿರಬಹುದು? ಅಲ್ಲಿಂದಲೇ ಬಂದಿರಬಹುದು. ಇದು ಉತ್ತರವ? ಅಮ್ಮ ಹೋದದ್ದು ಎಲ್ಲಿಗೆ? ಎಲ್ಲಿಂದ ಬಂದಿದ್ದಾಳೋ ಅಲ್ಲಿಗೆ ಹೋಗಿರಬಹುದು. ಇಷ್ಟೇ ನಿನ್ನ ಉತ್ತರ? ಕಳೆದ ಒಂದು ಕಲ್ಪ ಇದ್ದದ್ದು ಯಾಕೆ? ಅದು ಲಯವಾದದ್ದು ಯಾಕೆ? ಅದನ್ನು ಸೃಷ್ಟಿಸುವುದು ಯಾಕೆ? ಅಮ್ಮನ ಯಾವುದೋ ಸಂಕಲ್ಪ ಇರಬಹುದು, ಅಷ್ಟೇ ತಾನೆ? ಹೌದು. ನಿನ್ನದೇನಿಲ್ವಲ್ಲ. ನನ್ನದಿಲ್ಲ. ಆದ್ದರಿಂದ ಇಲ್ಲಿ ಅಮ್ಮನ ಸಂಕಲ್ಪವೇ ಪರ್ಯಾಪ್ತವಾದ್ದು. ನಿನಗೆ ಏನೂ ಗೊತ್ತಿಲ್ಲ. ನಿನಗೆ ಅಂತ ಅಲ್ಲ, ನನಗೂ ಅಷ್ಟೇ, ಅವನಿಗೂ ಅಷ್ಟೇ. ಇನ್ನು ಮುಂದೆ ವ್ಯವಸ್ಥೆ ನಾವೆಲ್ಲ ಇಲ್ಲಿ ಅಪೂರ್ಣ ಜ್ಞಾನಿಗಳು. ಪೂರ್ಣ ಜ್ಞಾನ ಇರುವುದು ಯಾರಿಗೆ ಗೊತ್ತುಂಟ? ಅದು ಅಮ್ಮನಿಗೆ. ಆ ನಮ್ಮ ಮಹಾತಾಯಿ ಭಗವತಿಗೆ ಮಾತ್ರ. ಅವಳು ಕಣ್ಣು ಬಿಟ್ರೆ ಈ ಪ್ರಪಂಚ, ಕಣ್ಣು ಮುಚ್ಚಿದ್ರೆ ಪ್ರಳಯ. ಆದ್ರೆ ನೀನು ನಾನು ಅಂದ್ಕೊಳ್ತಾ ಇದ್ದೀಯಲ್ಲ, ಯಾಕೆ ಗೊತ್ತಾ? ನಿನಗೆ ಅಮ್ಮ ಕೊಟ್ಟಂತಹ ಗುಣ ರಜೋಗುಣ. ದಂಬ, ದರ್ಪ, ದುರಭಿಮಾನ ಅದರ ಸಹಜ ಸ್ವಭಾವ. ನಿನಗೆ ಸಿಗಲಿಲ್ಲ ಅಂತ ಹೇಳಿ ಮತ್ಸರವ. ನನಗೆ ಸಾತ್ವಿಕ ಗುಣ ಕೊಟ್ಟಿದ್ದಾಳೆ ಅಲ್ಲ. ರಜೋಗುಣ ಎಂಬುದು ಸತ್ವಗುಣದ ಒಳಗಿದ್ದರೆ ಮಾತ್ರ ಲೋಕಕ್ಕೆ ಕ್ಷೇಮ ಉಂಟಾಗುವುದಕ್ಕೆ ಸಾಧ್ಯ. ನೀನೇ ಹೀಗಾದ್ರೆ ನಿನ್ನ ಸೃಷ್ಟಿ ಹೇಗಿರಬಹುದು? ಕಳೆದ ಕಲ್ಪರ ನೆನಪಿನಿಂದ ನಾನು ಹೇಳ್ತಾ ಇದ್ದೇನೆ. ಏನು? ವೇದಾಂತದ ಪರಿಭಾಷೆಯಲ್ಲಿ ವಿವರ್ತ ಅಂತ ಒಂದು ಪದ ಇದೆ. ಅದಕ್ಕೆ ಪ್ರದಕ್ಷಿಣೆ, ಸುತ್ತು ಬರುವುದು, ತಿರುಗುವುದು ಇತ್ಯಾದಿ ಅರ್ಥ. ಆದರೆ ವಿಶಾಲವಾದ ಅರ್ಥದಲ್ಲಿ ಈ ಲೋಕ ಚಕ್ರದ ಹಾಗೆ ತಿರುಗುತ್ತಾ ಇರುತ್ತದೆ. ಇಲ್ಲಿಯ ವ್ಯಾಪಾರಗಳು, ವಿದ್ಯಮಾನಗಳು, ನಡೆಯಬೇಕಾದ್ದು ನಡೆಯುತ್ತಲೇ ಇರುತ್ತದೆ. ಯಾವುದು ಆಗಬೇಕು ಅದು ಆಗಿಯೇ ತೀರುತ್ತದೆ. ನಿನ್ನ ಸೃಷ್ಟಿಯ ಜನರು ಏನ್ ಅಂದ್ಕೊಳ್ತಾರೆ? ನಾನು ಮಾಡಿದ್ದು, ನನ್ನಿಂದ ಎಲ್ಲ ಆಯಿತು ಅಂತ ಅಂದ್ಕೊಳ್ತಾರೆ. ಇದು ಕೇವಲ ಭ್ರಮೆ ಮಾತ್ರ. ಮನುಷ್ಯರ ಸಂಕಲ್ಪ ಯಾವತ್ತೂ ನಡೆಯುವುದಿಲ್ಲ. ಅಮ್ಮನ ಸಂಕಲ್ಪವೇ ಕಟ್ಟ ಕಡೆಯದಾಗಿ ನಡೆಯುವುದು. ಅವಳ ಇಚ್ಛೆಯಂತೆಯೇ ಜಗತ್ತು ನಡೆಯುವುದು. ಆದ್ದರಿಂದ ಈ ಅಹಂಕಾರ ಬೇಡ. ನಾವು ಮೂವರು ಒಟ್ಟಾಗಿ ಕೆಲಸ ಮಾಡೋಣ. ನಾನು ಎಂಬುದು ಮನಸ್ಸುಗಳನ್ನು ದೂರ ದೂರ ಮಾಡುತ್ತದೆ, ನೀನು ಎಂಬುದು ಬೆಸೆಯುತ್ತದೆ. ಒಟ್ಟಿಗೆ ಕೆಲಸ ಮಾಡಿ. ನಿನಗೆ ಅಣ್ಣ ಅಂತ ಕರೆಯೋದಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ಅಲ್ಲ, ಯಾಕೆ ಉದಾಹರಣೆ ಕೊಡಬೇಕಾದ? ಯಾಕೆ ಕರೆಯುವುದು? ನೀನು ಬಾಯಿ ಮುಚ್ಚಿಕೊಂಡು ನೀನು ಸತ್ಯಲೋಕಕ್ಕೆ ಹೋಗಿ ನನಗೆ ಗೊತ್ತುಂಟು. ಇಲ್ಲಿ ಕೆಲಸ ಮಾಡುವುದಕ್ಕೆ ಜನ ಸ್ವಲ್ಪ ಕಡಿಮೆ ಆಗಿದ್ದಾರೆ. ನೀನು ಮಾಡುವುದ ಹೋಗು. ಹಾಗಿದ್ರೆ ನಾನು ನಿನ್ಗೆ ತೋರಿಸುವುದು, ನೀನು ಕುಣಿಸುವವ. ಇಷ್ಟೇ ಕುಣಿಸಬೇಕು ಅಂತ ಬರೆದಿರುವವನು ನಾನು, ಗೊತ್ತಾಯ್ತಲ್ಲ ನಿನ್ಗೆ? ಅಲ್ಲ, ನೀನು ಯಾವುದನ್ನು ಬರೀತಿಯಪ್ಪ? ಓದ ಕಲ್ಪದ್ದೆ ಅಲ್ವಾ? ಒಂದು ಅಕ್ಷರ ಹೆಚ್ಚು ಕಡಿಮೆ ಆದ್ರೆ ನಿನ್ಗೆ ತಲೆ ಬಿಸಿಲ್ಲ, ನನಗೆ ತಲೆ ಬಿಸಿ. ಕರ್ಮ ಫಲಗಳನ್ನು ತೂಗಿ ನೋಡಿ ನೀನು ಬರೆಯುತ್ತಿ. ಯಾರ್ಯಾರ ಹಣ ಬರ ಯಾರ್ಯಾರಿಗೆ ಹೋಗಬಾರ್ದಲ್ಲ. ಅಲ್ಲಿ ನಿನ್ನ ಸ್ವಾತಂತ್ರ್ಯ ಏನಿದೆ? ಅಲ್ಲಿ ಪ್ರಾರಬ್ಧ ಎಂಬುದು ಉಂಟು ಅಂತ ಆಯ್ತಲ್ಲ. ಹೌದು. ಆದ್ದರಿಂದ ಅಲ್ಲೂ ಕೂಡ ನೀನು ಸ್ವತಂತ್ರನಲ್ಲ. 84 ಲಕ್ಷ ಜೀವರಾಶಿಗಳನ್ನೇ ಯಾಕೆ ನೀನು ಸೃಷ್ಟಿ ಮಾಡುತ್ತೀಯ? ನನಗೆ ಅಧಿಕ ಪ್ರಸಂಗ ಇಲ್ಲ. 83 ಯಾಕೆ ಆಗುವುದಿಲ್ಲ? 85 ಯಾಕೆ ಆಗುವುದಿಲ್ಲ? ಅಂದ್ರೆ ನೀನು ಸ್ವತಂತ್ರವಾಗಿ ಯಾವುದನ್ನು ಮಾಡಲಾರೆ. ಅಮ್ಮನ ಸಂಕಲ್ಪ ಏನಿದೆಯೋ ಅದನ್ನು ಮಾತ್ರ ಮಾಡಬಲ್ಲ. ನೀನು ಸೃಷ್ಟಿ ಮಾಡಿದ್ರೆ ಸಾಲದು, ಅದರ ರಕ್ಷಣೆ ಆಗಬೇಕೋ ಬೇಡ. ಬೆಳಗ್ಗಿನಿಂದ ಸಂಜೆಯವರೆಗೆ ಚೆನ್ನಾಗಿ ದುಡಿದು ಸಂಪಾದಿಸಿ ಕತ್ತಲೆಯಾಗುವಾಗ ಒಂದು ಇಷ್ಟು ಉಳಿಯದಿದ್ರೆ ಅವ ದುಡಿಯುವುದು ಯಾಕೆ? ನಾನು ತಾಯಿಗೆ ತಕ್ಕ ಮಗ. ಅಮ್ಮ ಎಷ್ಟು ಹೇಳಿದ್ದಾಳೆ ಅಷ್ಟೇ, ಗೊತ್ತಾಯ್ತಾ ನಿನಗೆ? ನಿನಗೆ ಅಣ್ಣ ಅಂತ ಕರೆಯುವುದಕ್ಕೆ ಮನಸ್ಸಿಲ್ಲಲ್ವಾ? ಹೇಗೆ ಕರೆಯುವುದು? ಬೇಡ ಬಿಡು, ನೀನು ಅಗತ್ಯವೇ ಇಲ್ಲ. ದೊಡ್ಡವ ಸಣ್ಣವ, ನಾನು ನೀನು ಬೇಕಾದ ನನ್ನ ಮುಂದಿನ ವ್ಯವಸ್ಥೆಗೆ ನಾನೊಂದು ಯೋಜನೆ ಹಾಕಿದ್ದು. ಅಲ್ಲ, 3 ಮಂದಿಗಳಲ್ಲಿ ಅದನ್ನು ಆಯ್ಕೆ ಮಾಡಬೇಕು ಅಂತ ಇದ್ರೆ ಒಂದೇ ಮನೆ ಕೊಡಬೇಕಿತ್ತು ನಮಗೆ, ಒಂದೇ ಊರು ಕೊಡಬೇಕಿತ್ತು. ಇದು ಹಾಗಲ್ವಲ್ಲ, ಬೇರೆ ಬೇರೆ ಪಾಲ್ ಮಾಡಿ ಕೊಟ್ಟಿದ್ದಾಳೆ. ಪಾಲ್ ಮಾಡಿದ ಮೇಲೆ ಜಗಳ ಯಾಕೆ? ವರ್ಷಕ್ಕೊಮ್ಮೆ ಬರುವಾಗ ಒಬ್ಬ ಹೆಸರಿನಿಂದ ಕರೀಲಿಕ್ಕಾಗ್ತದೆ. ಅಣ್ಣ ಅಂತ ಒಬ್ಬ ಕರೀಬೇಕು ಬೇಡ. ಗೌರವ ಇದ್ರೆ ಯಾರೂ ಗೌರವ ಕೊಡ್ತಾರೆ. ಪ್ರೀತಿ ಗೌರವವನ್ನು ತಂದು ಕೊಡುತ್ತದೆ. ಈ ರೀತಿ ಅಹಂಕಾರ ದ್ವೇಷಗಳಲ್ಲ ಬ್ರಹ್ಮ. ಬಿಟ್ಟು ಬಿಡೋದು. ಹಾಗಿದ್ರೆ ಬೇಡ. ಹಾಗಿದ್ರೆ ಒಂದು ವಿಚಾರ ಆಗ್ಲೇಬೇಕು ಅಂತ ಆದ್ರೆ ನ್ಯಾಯಾಧೀಶನಾಗಿ 3 ಕಣ್ಣು ಹುಳ್ಳಂತ ಇವನಿಗೆ ಜ್ಞಾನೇಶ್ವರ ಎನ್ನುವಾಗಿ ಅಭಿದಾನವನ್ನು ಕೊಟ್ಟಿದ್ದೇನೆ. ಇವನ ಮಾತು ಏನು ಅಂತ ಕೇಳಿ ಮತ್ತೆ ನೋಡೋಣ. ಅವ ಹೇಳಿದ್ರೆ ಆಗ್ತದ ನಿನಗೆ? ನನ್ನ ಮನಸ್ಸಿಗೆ ಒಪ್ಪಿಗೆ ಆದ್ರೆ ಮತ್ತೆ ಅನಂತನ ಕ್ಷಣ ಸರಿ ನಿನ್ನ ವಚನವು ಒರೆಯುವ ಸಂಶ್ರೇಷ್ಠನು ಹರಿಹರವಿಲ್ಲದೆ ನಿನ್ನುಳ್ಳ ಎರಡ ಬಗೆಗೆ ನಾನು ಹರನಿಂದನ ಕ್ಷಣ ಸರಿ ನಿನ್ನ ವಚನವು ಒರೆಯುವ ಶ್ರೇಷ್ಠನು. ಸರಿ ಯಾವುದು ಸರಿ? ನೀನಾಡಿದಂತಹ ಮಾತು ಸರಿ.
ಪಾಲನೆ ಕೆಲಸ ದೊಡ್ಡದು ಎಂಬುದಾಗಿ ಒಪ್ಪಿಕೊಂಡಂತಹ ನಾನು ತೀರ್ಮಾನಕ್ಕೆ ಬಂದಿದ್ದೇನೆ. ಹರಿಹರ ಅಲ್ಲಿ ಭೇದ ಇಲ್ಲ ಎಂಬುದನ್ನು ಲೋಕಮುಖಕ್ಕೆ ತೋರಿಸಲಿಕ್ಕೆ ಬೇಕಾಗಿ ನಾನು ನಿನ್ನಲ್ಲಿ ಎರಕವಾಗಿರ್ತೇನೆ. ವಾಲಕ ಸಮೇತ ಸ್ವಾಗತಿಸ್ತಾ ಇದ್ದೇನೆ. ಹೌದಾ? ಕೇಳಿಸ್ತಾ ಸರಿ, ಇದೆಯಾ? ಹರಿಹರ ನಿನಗೂ ಜಾಗ ಉಂಟು ಬೇಕಿದೆ. ಹಾಗಿದ್ರೆ ನಾನು ಏನು ಎನ್ನುವಾಗ ನೀನು ಅರ್ಥವಾಗದೇ ಇದ್ರೆ ಕೃತಿಯಿಂದ ನಾನು ಮಾಡಿ ತೋರಿಸೇನು? ಏನ್ ಮಾಡ್ತೀನಿ? ಇದೇನು? ಯಾವ ಪಕ್ಷದ ಪ್ರಚಾರಕ್ಕೆ ಹೊರಟಿದ್ದೆ? ಇದು ನನ್ನ ಹಸ್ತ. ಮಹಿಮೆ ಗೊತ್ತಾದಿತ್ತು ನಿನ್ನ ಕಪಾಲಕ್ಕೆ ಬಿದ್ದೋಣ ಬಾ. ಜಗಳ ಮಾಡ್ತೀಯಾ? ಹೌದು. ಜಗಳ ಮಾಡಿದ್ರೆ ಯಾರು ಗೆಲ್ತಾರೆ? ಶರೀರದಲ್ಲಿ ತ್ರಾಣ ಇದ್ದವು. ನಿಜ ತಾನೆ? ಹೌದು. ಮಾತನಾಡಿದ್ರೆ ಯಾರು ಗೆಲ್ತಾರೆ? ನಾಲಿಗೆ ಸ್ವಲ್ಪ ಉದ್ದ ಇದ್ರೆ ಒಳ್ಳೇದಿತ್ತು. ನಿನ್ನ ಹಾಗೆ ಅಯ್ಯ, ನಾನು ಹೇಳುವುದೇನು ಗೊತ್ತಾ? ಜಗಳವಾಗಲಿ ತರ್ಕವಾಗಲಿ ಯಾವತ್ತೂ ಸತ್ಯವನ್ನು ತಿಳಿಸಿಕೊಡಲಾರದು. ಯಾಕೆ? ಇದು ನನ್ನ ಗ್ರಹಿಕೆ. ಈಗ ನಿನಗೊಂದು ಉದಾಹರಣೆಯನ್ನು ನಾನು ಕೊಡ್ತೇನೆ. ವಿಷ ಇರ್ತದೆ. ಮಾತು ಬಲ್ಲವ ತನ್ನ ತರ್ಕ ಸಾಮರ್ಥ್ಯದಿಂದ ವಿಷವನ್ನು ಅಮೃತ ಅಂತ ಹೇಳ್ತಾನೆ. ವಾದಿಸಿ ಸಾಧಿಸಿ ಎಲ್ಲರನ್ನು ಒಪ್ಪಿಸ್ತಾನೆ. ಅದೇ ವಿಷವನ್ನು ಆ ಮಾತುಗಾರ ಕುಡಿದ್ರೆ ಅವ ಸಾಯ್ತಾನ ಬದುಕುತ್ತಾನ? ಸಾಯದೇ ಇದ್ರೆ ಅದು ವಿಷಯದಿಂದ ನಿಸಲ್ಪಡ್ತದೋ ಹರಿ? ಹಾಗಿದ್ರೆ ಮಾತಾಡಿದ್ದು ಎಲ್ಲಿಗೆ ಹೋಯಿತು? ಓಹೋ. ಹಾಗೆ ಒಬ್ಬ ಬಲಶಾಲಿ ತನ್ನ ಸುತ್ತಮುತ್ತ ಇರುವವರನ್ನು ಹೆದರಿಸಿ ಇದು ವಿಷ ಅಲ್ಲ ಅಮೃತ ಅಂತ ಹೇಳಿಸ್ತಾನೆ. ಅದೇ ವಿಷವನ್ನು ಆ ಗಟ್ಟಿಗ ಕುಡಿದ್ರೆ ಸಾಯಲೇಬೇಕಲ್ವಾ? ಅವನು ಸಾಯ್ತು. ಹಾಗಿದ್ರೆ ಜಗಳ ಮಾಡಿದ್ದು ಎಲ್ಲಿಗೆ ಹೋಯಿತು? ಅದಕ್ಕೆ ನಾನು ಹೇಳಿದ್ದು, ಜಗಳವಾಗಲಿ ತರ್ಕವಾಗಲಿ ಸತ್ಯವನ್ನು ನಿಷ್ಕರ್ಷೆ ಮಾಡುವುದಿಲ್ಲ. ಅದಕ್ಕಾಗಿ ಈ ಸಂಘರ್ಷದ ಮನಕಷಾಯದ ಉಗಮ ಎಲ್ಲಿ ಅಂತ ನಾವು ಅನ್ವೇಷಣೆ ಮಾಡಬೇಕಾಗಿದೆ. ಹೇಗೆ ಮಾಡುವುದೀಗ? ನನಗನ್ನಿಸಿದ್ದು ಹೀಗೆ. ಹೇಗೆ? ಇಲ್ಲಿ ಪರಸ್ಪರ ಅರ್ಥೈಸುವಿಕೆಯ ಕೊರತೆ ಇದೆ ಅಂತ. ನಮ್ಮಲ್ಲಿ? ಕಳೆದ ಕಲ್ಪದ್ದು ನೆನಪು ಮಾಡು. ಒಂದು ಮನೆಯಲ್ಲಿ ಗಂಡ ಹೆಂಡತಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಆ ಮನೆಯಲ್ಲಿ ನಿತ್ಯ ಜಗಳವೋ ಜಗಳ. ಹೌದಾ ಅಲ್ವಾ? ಇಬ್ಬರಲ್ಲಿ ಯಾರಿಗಾದ್ರೂ ಒಂದು ತಾಳ್ಮೆ ಬೇಕು ಅಲ್ವಾ? ಮದುವೆಯಾದ ಮೊದಲ ವರ್ಷ ಗಂಡ ಮಾತಾಡುವುದು ಎಲ್ಲ ಹೆಂಡತಿ ಕೇಳುವುದು. 2ನೇ ವರ್ಷ ಎಲ್ಲ ಹೆಂಡತಿ ಮಾತಾಡುವುದು ಗಂಡ ಕೇಳುವುದು. 3ನೇ ವರ್ಷ ಇಬ್ರು ಮಾತಾಡುವುದು ಊರಿನವರು ಕೇಳುವುದು. ಅಲ್ವಾ? ಪರಿಸ್ಥಿತಿ ಅಲ್ಲಿ ಏನು ಶಾಂತಿ ಸಮಾಧಾನ ಸಿಗ್ತದೆ ಹೇಳು? ಅಲ್ಲಿ ಅರ್ಥೈಸುವಿಕೆಯ ಕೊರತೆ ಇದೆ. ನಿನ್ನನ್ನು ನಾನು, ನನ್ನನ್ನು ನೀನು ಅರ್ಥ ಮಾಡಿಕೊಂಡ್ರೆ ಈ ಸಂಘರ್ಷಕ್ಕೆ ಅವಕಾಶವೇ ಇಲ್ಲ ಬ್ರಹ್ಮ. ಹೌದಾ? ಆದ್ದರಿಂದ ನಾನೊಂದು ದಾರಿಯನ್ನು ಕಂಡುಕೊಂಡಿದ್ದೆ. ನಿನ್ನ ಹೊಟ್ಟೆಯೊಳಗೆ ನಾನು ಹೋಗುವುದು, ನನ್ನ ಹೊಟ್ಟೆಯೊಳಗೆ ನೀನು ಬರುವುದು. ಅಲ್ಲಿ ಏನಿದೆ ಅಂತ ನೋಡುವುದು. ವೈಶಿಷ್ಟ್ಯವಿದ್ರೆ ಪ್ರಾಂಜಲವಾಗಿ ಒಪ್ಪಿಕೊಳ್ಳುವುದು. ನೀನು ದೊಡ್ಡವನಾದರೇನು, ನಾನು ದೊಡ್ಡವನಾದರೇನು, ನಮ್ದು ಅಮ್ಮನ ಸೇವೆ ಅಲ್ವಾ? ಇಲ್ಲಿ ನಾನು ವಿಷಯ ಇದು ಒಳ್ಳೇದು. ಅಮ್ಮ ಕೈಕಾಲಿಗೆ ಸುಖ ಕೊಟ್ಟಷ್ಟು ಕಾಲ ಸೇವೆ ಮಾಡುವುದು. ನಿನಗೆ ಮೊದಲೇ ಹೇಳಬಾರ್ದು. ನೀನೆಲ್ಲ ಗೊತ್ತಿರುವ ಮಾತನಾಡ್ಲಿಕ್ಕಿತ್ತ ಹೇಳು. ನೀನು ದೊಡ್ಡ ವಿದ್ವಾಂಸ ಅಂತ ಎಣಿಸಿದ್ದು ನಾನು. ಅಲ್ಲ, ನನಗೇನು ಗೊತ್ತಿಲ್ಲ. ಈಗ ನಾನು ಏನು ಎನ್ನುವುದು ನನಗೆ ಗೊತ್ತಾಗಿದೆ. ಇನ್ನೊಬ್ಬರು ಏನು ಅಂತ ಗೊತ್ತಿಲ್ಲ ಅಷ್ಟೇ. ಈಗ ಅನುಮಾನ ಬಂದದ್ದು ನನ್ನನ್ನು ಅಣ್ಣ ಅಂತ ಕರೆಯುವುದಕ್ಕೆ ನಿನಗೆ ಮನಸ್ಸಿಲ್ಲ. ಸಂಶಯ ಬಂದದ್ದು ನಿನಗಾದ. ಪರಸ್ಪರ ಗೌರವ ಬೇಕು. ಆಗ್ಲಿಯಪ್ಪ. ಗೌರವ ಇನ್ನೊಬ್ಬರಿಗೆ ಕೊಟ್ಟರೆ ನಮ್ಮ ಗೌರವ ಹೆಚ್ಚಾಗ್ತದೆ. ನೀನು ದೊಡ್ಡವನಾದ್ರೂ ನಿನ್ನ ಕಾಲಿಳಿತೇ ನಾನು. ದೊಡ್ಡವನಾಗಬೇಕು ಅಂತಾದ್ರೆ ನೀನು ನನ್ನ ಹೊಟ್ಟೆಯೊಳಗೆ ಹೋಗ್ಬೇಕು. ಆಯ್ತು ಪುಣ್ಯಾತ್ಮ, ಇನ್ನು ಅದಕ್ಕೋಸ್ಕರ ಇಷ್ಟು ಉದ್ದ ಮಾತಾಡಿ ನಾನು ಹೊತ್ತು ಹಾಳು ಮಾಡುವುದಿಲ್ಲ. ದಾರಿ ತೋರಿ. ಅವಕಾಶ ಬ್ರಹ್ಮ ಎನ್ನುವ 2 ಅಕ್ಷರಗಳಿಂದ ನನ್ನನ್ನು ಅಣ್ಣ ಅರ್ಥಾತ್ ಯಜಮಾನ ಎಂದು ಕರೆಯುವುದಕ್ಕೆ ಈ ಹರಿಗೆ ಬಂದ ಕಷ್ಟವಾದರೂ ಏನು? ಹಾಗಿದ್ರೆ ನನ್ನದಾದಂತಹ ಯೋಗ್ಯತೆಯನ್ನು ಇವರೀರುವರು ಅರ್ಥ ಮಾಡಿಕೊಳ್ಳಲಿಲ್ಲ ಎನ್ನುವುದೇ ಸ್ಪಷ್ಟವಾಗಿ ಹೋಯಿತು.
ಹೊಟ್ಟೆಯೊಳಗೆ ಹೋಗಿದ್ದಾನೆ ಹರಿ. ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ 2 ಕೈಗಳನ್ನು ಮುಗಿದು ನನ್ನ ಕಾಲಿಡಿದು ಬ್ರಹ್ಮ ನೀನೇ ಯಜಮಾನ ಎನ್ನುವಾಗಿ ದೀನತೆಯಿಂದ ಬೇಡುವವರಿಗೆ ಸರಿಯಾಗುತ್ತಾ ಈತನಿಗೆ ಚಿತ್ರಹಿಂಸೆಯನ್ನು ನಡೆದೇ ಹೋದೆ ಎಂದಾದರೆ ನಾನು ಬ್ರಹ್ಮನೇ. ಏನು ಶರೀರದಲ್ಲಿರುವಂತಹ ನವದ್ವಾರಗಳನ್ನು ಬಂಧಿಸಿಕೊಳ್ಬೇಕು ಅಂತ ನಾನು ಆಲೋಚನೆ ಮಾಡಿದ್ದು. ಬಂಧಿಸಿದೆ ಎಂದಾದರೆ ನನಗೆ ಬದುಕಬೇಕೋ ಬೇಡು? ಮೊದಲು ನನ್ನ ಬದುಕು ಮತ್ತೆ ಇನ್ನೋರ್ವನ ಬದುಕು. ಅದಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಾದಂತಹ ಅಧೋದ್ವಾರವನ್ನು ತೆರವುಗೊಳಿಸ್ತೇನೆ. ಹೇಗೆ ಬರ್ತಾನೆ ಎನ್ನುವ ಇವನ ನಿರೀಕ್ಷೆಯಲ್ಲೇ ಇದ್ದು ಬಿಡುವ. ಹರಿಯು ಪಗುತ್ತಲೆ ವಿಧಿಯ ಜಠರವ ಪರಿಕಿಸಲು ಬಗೆಯಲ್ಲಿ ಕಂಡನು. ಸರಿದ ಕಲ್ಪತಿ ಪ್ರಳಯ ಹೊಂದಿದ ಸರಿಗಳೆಲ್ಲ ಸಂತೋಷದಿಂದಲೇ ಬ್ರಹ್ಮನ ಹೊಟ್ಟೆಯನ್ನು ಸೇರಿದ್ದೇನೆ. ಸೃಷ್ಟಿಯ ರಹಸ್ಯವನ್ನು ಅರಿಯುವ ಅವಕಾಶ ತಾನಾಗಿ ಪ್ರಾಪ್ತವಾಗಿದೆಯಲ್ಲ. ಆದ್ದರಿಂದಲೇ ಎಲ್ಲವನ್ನೂ ಕೂಲಂಕಷವಾಗಿ ನೋಡುತ್ತಾ ಸಾಗುತ್ತಿದ್ದೇನೆ. ವಿಶೇಷವಾಗಿದೆ, ವಿಚಿತ್ರವಾಗಿದೆ, ವಿಲಕ್ಷಣವಾಗಿದೆ ಈ ಸೃಷ್ಟಿ. ಬ್ರಹ್ಮ ಏನೆಲ್ಲ ಹೇಳಿದ್ದಾನೋ, ಕಳೆದ ಕಲ್ಪದಲ್ಲಿ ಏನಿದೆ ಇತ್ತೋ ಅವೆಲ್ಲವೂ ಇಲ್ಲಿ ಇದೆ. ದಿಟಕ್ಕೂ ಬ್ರಹ್ಮನ ಹೊಟ್ಟೆ ದೊಡ್ಡದೆ. ತೌಲನಿಕ ದೃಷ್ಟಿಯಿಂದ ನೋಡಿದರೆ ಒಂದು ಕೊರತೆ ಇಲ್ಲಿ ಗೋಚರಿಸುತ್ತಾ ಇದೆ. ಸೃಷ್ಟಿಯ ಬೀಜಗಳೆಲ್ಲವೂ ಇಲ್ಲಿ ಇದೆ. ಕೆಲವು ಘನವಾಗಿದೆ, ಕೆಲವು ದ್ರವವಾಗಿದೆ. ಆದರೆ ಒಂದಕ್ಕೂ ಜೀವ ಇಲ್ವಲ್ಲ. ಗಂಡಿನಲ್ಲಿ ಶುಕ್ರ ಇರುತ್ತದೆ, ಹೆಣ್ಣಿನಲ್ಲಿ ಆರ್ಥವ ಅಥವಾ ಲೋಹಿತವಿರುತ್ತದೆ. ಶುಕ್ರ ಆರ್ತವಗಳ ಸಂಯೋಜನೆ ಆದರೆ ಸಾಲದು. ಹೆಣ್ಣಿನ ಜೀವ ಬಿಂದುವಿನೊಳಗೆ ಶುಕ್ರಕಣ ಸೇರಿದರೆ ಮಾತ್ರ ಸಾಲದು. ಅದು ವಿಕಾಸಗೊಳ್ಳಬೇಕು ಅಂತಂದ್ರೆ ಅಲ್ಲೊಂದು ಚೈತನ್ಯಾಂಶ ಇರಲೇಬೇಕಲ್ವಾ? ಅದು ಯಾರು ಅಂತ ಕೇಳಿದರೆ ನಾನೇ ಆಗಿದ್ದೇನೆ. ಸ್ಥಿತಿ ಅಂದ್ರೆ ಇರುವಿಕೆ ಅಂತ ಅರ್ಥ. ವಿಷ್ಣು ಅಂದ್ರೆ ವ್ಯಾಪ್ತ ಅಂತ ಅರ್ಥ. ನಾನು ಇಲ್ಲದೆ ಹೋದರೆ ಇವನ ಸೃಷ್ಟಿ ಸರ್ವಾಂಗ ಸುಂದರವಾಗಿ ಗೋಚರಿಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಇವನಿಗಿಂತ ಹೆಚ್ಚಿನ ಯೋಗ್ಯತೆ ನನಗಿದೆ ಅಂತ ಆಯ್ತಲ್ಲ. ಹೇಳಬೇಕು ಅವನಿಗೆ ಎಂದು ಆತುರಾತುರವಾಗಿ ಮೇಲೆ ಏರಿದ್ದು. ಬಂದದ್ದು ಬಾಯಿಯ ಮುಖಾಂತರ. ಆದ್ದರಿಂದ ಬಾಯಿ ಮುಚ್ಚಿಕೊಂಡಿದ್ದಾನೆ. ಕಣ್ಣುಗಳು, ಮೂಗಿನ ಹೊಳ್ಳೆಗಳು, ಕಿವಿಯ ರಂಧ್ರಗಳು, ಯಾವ ದಾರಿಯೂ ಇಲ್ವಲ್ಲ. ಅದಕ್ಕಾಗಿ ದಾರಿಯನ್ನು ಹುಡುಕುತ್ತಾ ಕೆಳಗಿಳಿದು ಬಂದರೆ ಅಲ್ಲೊಂದು ಬೆಳಕು ತೋರುತ್ತಾ ಇದೆ. ಹೊರ ಪ್ರಪಂಚದ ಸಂಪರ್ಕ ಅಲ್ಲೇ ಎಂಬುದು ಸುಸ್ಪಷ್ಟ. ದಾರಿ ಯಾವುದು ಅಂತ ನೋಡಿದ್ರೆ ಯಾವುದೇ ಇರಲಿ, ಮಹಾಪುರುಷರು ಯಾವ ದಾರಿಯಿಂದ ಹೋಗಿದ್ದಾರೆ ಎಂಬುದು ಮುಖ್ಯ ಅಲ್ಲ, ಯಾಕಾಗಿ ಹೋಗಿದ್ದಾರೆ ಎಂಬುದೇ ಪ್ರಧಾನ ಪ್ರಶ್ನೆಯಾಗುತ್ತದೆ. ಆ ಬೆಳಕನ್ನು ಅಭಿಲಕ್ಷಿಸಿ ಹೊರ ನಡೆಯುತ್ತೇನೆ ನೋಡೋಣ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆಯುವಾಗ ಹೋದ ಕಲ್ಪದಿ ಲಯವಾದ ಸರ್ವ ಮೇದಿನಿಗಳು ಮೆರೆಯುತ್ತಿದ ವಿನೋದ. ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆಯುವಾಗ ಬೇಗ ಬಂದೆ. ಹೌದು, ಅಮ್ಮ ಕೊಟ್ಟ ಕಾಲಮಿತಿ ಒಂದು ಕಲ್ಪ. ಆ ಕಾಲಮಿತಿಯೊಳಗೆ ಮುಗಿಬೇಕೋ ಬೇಡವೋ? ಸರಿಯಾಗಿ ನೋಡಿದ್ದೇನೆ. ನೋಡಿದೆ, ಬೇಕಾದಷ್ಟನ್ನು ನೋಡಿದೆ. ಬ್ರಹ್ಮ ಎಲ್ಲವೂ ಉಂಟು ಬೀಜ ರೂಪದಲ್ಲಿ. ಆ ಬೀಜಗಳೆಲ್ಲವೂ ಹೊನ್ನಿನ ಪಾತ್ರೆಯೊಳಗುಂಟು, ಬಂಗಾರದ ಪಾತ್ರೆಯೊಳಗೆ. ಆದ್ದರಿಂದ ನನ್ನ ಹೊಟ್ಟೆಯೊಳಗೆ ನಿನಗೊಂದು ಹೊಸ ಹೆಸರು. ಏನು? ಹಿರಣ್ಯ ಗರ್ಭ ಆಗ್ತದ? ನಾನು ಇನ್ನು ಮುಂದಕ್ಕೆ ಹಿರಣ್ಯ ಗರ್ಭ. ಏನು? ನಿನ್ನ ಬುದ್ಧಿವಂತಿಕೆ ನನಗೆ ಗೊತ್ತಾಗುದಿಲ್ಲ ಅಂತ ಭಾವಿಸಿಕೊಂಡೆ. ಬುದ್ಧಿ ಮಾತ್ರ ನನ್ನದು, ಇನ್ನೊಂದು ನಿನ್ನದು. ನನಗೊಂದು ನಾಮಕರಣವನ್ನು ಮಾಡಿ ನೀನು ದೊಡ್ಡ ವ್ಯಕ್ತಿ ಆಗಬೇಕು ಎನ್ನುವ ಆಲೋಚನೆಯ. ಅದು ಹೇಗೆ? ನಾಮಕರಣ ಮಾಡುದಿದ್ರೆ ಯಾರಿಗೆ ಮಾಡುದ?
ಹೆಚ್ಚಾಗಿ ಮಕ್ಕಳಿಗೆ ಅಪ್ಪ ಮಾಡುವುದು ಕಳೆದ ಈ ಕಲ್ಪದಲ್ಲಿ. ಈಗ ನನಗೆ ನಾಮಕರಣ ಮಾಡಿದೆ ಅಂದ್ರೆ ನೀನು ಅಪ್ಪ ಹಾಗಾಗ್ತದ? ನನ್ನ ಮಗ ಹಾಗಿದ್ರೆ ಬೇಡ. ನಾನು ಮಗನಾಗ್ತೀರ ನಿನ್ನಂತಹ ಮಗ ಅಮ್ಮ ನಾಣೆಗೂ ನನಗೆ ಬೇಡ. ಹಾಗಿದ್ರೆ ನೀನು ಅಪ್ಪನೂ ಬೇಡ, ನನಗೆ ನಾಮಕರಣವೇ ಬೇಡ. ಪ್ರಸಂಗಿ ಭಾಷೆ ಇಲ್ಲದವ ಬೇಡ, ನನಗೆ ನಾಮಕರಣವೇ ಬೇಡ. ಹಿಂದೆ ಕೊಟ್ಟು ಬಿಡು, ಬಿಟ್ಟು ಬಿಡು. ಇದು ಅಂಕಿತ ನಾಮ ಅಲ್ಲ, ಅನ್ವರ್ಥ ನಾಮ. ಸಿಗುವುದೇ ಕಡಿಮೆ. ಯಾರು ಸಿಗುವುದೇ ಕಡಿಮೆ, ಸಿಕ್ಕಿದ್ದನ್ನು ಹಿಂದೆ ಕೊಡು ಅಂತ ಕೇಳ್ತಾ ಇದ್ದಲ್ಲ. ಹಾಗಿದ್ರೆ ನೀನು ಕೊಟ್ಟದ್ದೇ ಬಿಡ ಅಂತ ಹೇಳಿದಾಗ ಅದನ್ನು ಬಿಡುವುದಿಲ್ಲ. ಅದನ್ನು ಪಾರಿತೋಷಕವಾಗಿ ನಾನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ದೊಡ್ಡ ವ್ಯಕ್ತಿಯೆನಿಸಿದಂತ ನಾನು ನಿನ್ನನ್ನು ಬರಿಕೈಯಲ್ಲಿ ಕಳಿಸುವ ಜಾಯಮಾನವಿಲ್ಲ. ವಿಶಾಲವಾದ ಹೃದಯ ಹೊಂದಿದ ನಾನು ನಿನಗೆ ಒಂದು ವಸ್ತುವನ್ನು ಕೊಡಬೇಕು ಅಂತ ಇದ್ದೇನೆ. ಕೊಡ್ತೀಯ? ಹೌದು. ನೀನು ಕೊಡುವುದಿದ್ರೆ ಈಗಿನ ಕ್ರಯಕ್ಕೆ ನಿನ್ನ ಹೊಟ್ಟೆಯನ್ನೇ ಕೊಟ್ಟು ಬಿಡು. ಅದೇ ನನಗೆ ಆದದ್ದ ಅನುಮಾನ. ನೀನು ಹೊಟ್ಟೆಯೊಳಗೆ ಬಂಗಾರ ನೋಡಿದೆ, ಕೈ ಹಾಕಲಿಲ್ಲ. ಅಲ್ಲಲ್ಲ, ಆ ಹೊಟ್ಟೆ ನನಗೆ ಸಂಬಂಧಪಟ್ಟದ್ದು. ಅಲ್ಲಿ ತಾನೇ ಜೀವಿಗಳ ವಿಕಾಸ. ಹೆಚ್ಚು ಕ್ರಯದ್ದೇ ಬೇಕಾದ್ದು ಅಲ್ಲ. ನಮ್ಮದು ಕೊಡುವ ವಸ್ತು ಚಿಕ್ಕದು, ನೀನು ಮೌಲ್ಯತೆ ಬಹಳಷ್ಟು. ನನ್ನ ಹೊಟ್ಟೆವ ಅಲ್ವಾ, ಅದಕ್ಕೆ ಹೇಳಿದ್ ನಾನು. ಯಾವ ದ್ವಾರದಿಂದ ಬಂದೆಯೋ ಹರಿ ನೀನು? ನೀನು ಇಟ್ಟ ದ್ವಾರ. ಅದು ಅದೋ ದ್ವಾರ. ಆ ದ್ವಾರನಲ್ಲೇ ಇನ್ನು ಮುಂದಕ್ಕೆ ನೀನು ಅದೋಕ್ಷಜನೆನೆಸಿಕೋ. ಅದಹ ಅಕ್ಷಜ ಇರ್ಲಿ. ನಿನ್ನದೊಂದು ಅವಕಾಶ ಕೊಡ. ಕೈಕಾಲು ಹೊಡ್ಕೊಂಡು ಹೋಗ್ತಾ ಇದ್ದಾನೆ. ಅಷ್ಟಾದರೂ ತೊಂದರೆ ಕೊಡೋಣ ಅಂತ. ಕೆಲವರ ಅಭ್ಯಾಸ ಇದು. ತಾವಂತೂ ನೆಮ್ಮದಿಯಲ್ಲಿ ಇರುವುದಿಲ್ಲ, ಇನ್ನೊಬ್ಬರಿಗೆ ಅದು ಸಿಗಕೂಡದು ಅಂತ. ಸದ್ಯ ಪೀಡೆ ತೊಲಗಿತಲ್ಲ, ಇವನಿಗೆ ಬುದ್ಧಿ ಕಲಿಸಬೇಕು. ಇವನನ್ನು ಹೊಟ್ಟೆಯೊಳಗೆ ಬಂಧಿಸಿಡಬೇಕು. ಯಾರು ಅಹಂಕಾರವನ್ನು ತಾಳುತ್ತಾನೋ ಆತ ಸೃಷ್ಟಿಕರ್ತನಾದ ಬ್ರಹ್ಮನಾದರೂ ಸರಿಯೇ, ಅವನಿಗೆ ಬಂಧನ ತಪ್ಪಿದ್ದಲ್ಲ ಎಂಬಂತಹ ಸಂದೇಶವನ್ನು ಲೋಕಮುಖಕ್ಕೆ ಸಾರುತ್ತಾ ನನ್ನ ಯೌಗಿಕ ಸಾಮರ್ಥ್ಯದಿಂದ ನನ್ನ ದೇಹದ 9 ದ್ವಾರಗಳನ್ನು ಬಿಗಿಗೊಳಿಸಿ ಆತನ ಪ್ರತೀಕ್ಷೆಯಲ್ಲಿ ಇರ್ತೇನೆ. ನೋಡೋಣ. ಕಂಡನು ಸರಿದ ಕಲ್ಪಗಳಲ್ಲಿ ಮೊರಗೊಂಡ ಧರಣಿಯಲ್ಲವನು. ಮದಗರ್ವಿತನಾಗಿ ಹರಿಯಗರ್ಭಾಮುದಿಯನ್ನು ನಾನು ಸೇರಿಕೊಂಡವು. ಸುತ್ತಲೂ ಈತನ ಉದರವನ್ನು ಪರಿಶೀಲನೆ ಮಾಡಿದೆ ಎಂದಾದರೆ ಆಶ್ಚರ್ಯಚಕಿತನಾಗಿ ಹೋದೆನು. ಏನು ಕೌತುಕ, ಏನು ವಿಸ್ಮಯ ಕಾಣಬಾರದು. ಅಂಬರದಲ್ಲಿ ಹಾರಾಡುತ್ತಿರುವಂತಹ ಖಗಸಂತತಿಗಳನ್ನು ಕಂಡೆ. ನೆಲದಲ್ಲಿ ಹರಿದಾಡುತ್ತಿರುವಂತಹ ಸರೀಸೃಪಗಳನ್ನು ನೋಡಿದೆ. ವನದಲ್ಲಿರುವ ವನ್ಯಜೀವಿಗಳನ್ನು ಗುರುತಿಸಿದೆ. ಜಲದಲ್ಲಿರುವ ಜಲಂಚರ ಪ್ರಾಣಿಗಳನ್ನು ಕಣ್ತುಂಬ ಕಂಡೆ. ಎಲ್ಲದಕ್ಕೂ ಚಲನೆ ಇದೆ ಎನ್ನುವುದೇ ಸತ್ಯ. ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಇಂದ್ರಾದಿ ಸಮರಸರು. ನನ್ನಂತೆ ಮುಖವುಳ್ಳವರು, ನನ್ನಂತೆ ಎತ್ತರವುಳ್ಳವರು, ಸಾದರದಲ್ಲಿ ಕಮಲಜರನ್ನೂ ನಾನು ಕಂಡನಲ್ಲ. ಹಾಗಿದ್ದರೆ ನಾನೊಬ್ಬನೇ ಬ್ರಹ್ಮನಾದೆ. ಇವನ ಹೊಟ್ಟೆಯೊಳಗೆ ನನ್ನಂತಿರುವ ಅನೇಕ ಬ್ರಹ್ಮಂದಿರನ್ನು ನಾನು ಕಂಡುಕೊಂಡೆ ಎಂದಾದರೆ ಇವನು ಸಾಮಾನ್ಯನೇ ಅಂತ ನಾನು ಯೋಚನೆ ಮಾಡಲೇಬೇಕಾದ್ದು. ಬ್ರಹ್ಮಾಂಡವನ್ನೇ ಉದರದೊಳಗಿರಿಸಿಕೊಂಡ ಕಾರಣ ಬ್ರಹ್ಮಾಂಡೋದರ ಭರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ಈತ ಮೆರೆದಿದ್ದಾನೆ ಎನ್ನುವುದೇ ಸತ್ಯ. ಸತ್ಯಾಂಶವನ್ನು ಈತನಿಗೆ ತಿಳಿಯಬಡಿಸಬೇಕು ಎನ್ನುವಾಗೆ ಮೇಲ್ಮುಖವಾಗಿ ಹತ್ತಿ ಹೋದೆ, ದಾರಿ ಕಾಣದಾದೆ. ಕೆಳಾಭಿಮುಖವಾಗಿ ಇಳಿದು ಬಂದೆ, ಅವಕಾಶವಂಚಿತನಾಗಿ ಹೋದೆ. ಕಣ್ಣೀರನ್ನು ಸುರಿಸುತ್ತಾ ಸುತ್ತಲೂ ಈತನ ಉದರವನ್ನು ಪರಿಶೀಲಿಸಿದಾಗ ಅದೋ ದ್ವಾರವನ್ನು ನೋಡಿದೆ ಎಂದಾದರೆ ಆ ದ್ವಾರವು ಬಂಧನವಾಗಿ ಹೋಯಿತಲ್ಲ. ಶರೀರದಲ್ಲಿರುವ ನಮದ್ವಾರಗಳನ್ನು ಬಂಧಿಸುವಂತಹ ಚೈತನ್ಯವನ್ನು ಇವನು ಪಡೆದುಕೊಂಡಿದ್ದಾನೆಂದಾದರೆ ಇವನು ಮಾತೃಸ್ಥಾನವನ್ನು ಪಿತೃಸ್ಥಾನವನ್ನು ಅಲಂಕರಿಸಿಕೊಂಡವ ಎನ್ನುವುದರಲ್ಲಿ ಅನುಮಾನವಿಲ್ಲ. ಛೇ, ನಾನು ದುಡುಕಿದೆ, ನಾನು ಅಪರಾಧವೆಸಗಿದೆ, ನಾನೇ ಬೆಟ್ಟ ಅಂತ ಯೋಚನೆ ಮಾಡಿಕೊಂಡೆ. ನನಗಿಂತಲೂ ಎತ್ತರವಾದ ವಿಶಾಲವಾದ ಬೆಟ್ಟ ಇನ್ನೊಂದಿದೆ ಎಂದು ತೀರ್ಮಾನಿಸಿಕೊಳ್ಳುವುದಕ್ಕೆ ನನ್ನಿಂದ ಕಷ್ಟಕರವಾಗಿ ಹೋಯಿತು. ಒಂದೇ ತಾಯಿಯ ಮಕ್ಕಳಾಗಿ ಸಹೋದರತೆ ಜೀವನವನ್ನು ನಡೆಸಿಕೊಳ್ಳಬೇಕಾದ ನಾನೇ ನನ್ನಿಂದಲೇ ಎಲ್ಲವೂ ನಡೆಯುತ್ತದೆ ಎನ್ನುವಂತಹ ಹಾಮನನ್ನೇ ಇವತ್ತು ನನ್ನ ಕಣ್ಣೀರಿಗೆ ಕಾರಣವಾಗಿ ಹೋಯ್ತಲ್ಲ. ಏನು ಮಾಡೋಣ? ಹಾಗೆ ದಾರಿ ಸೂಚಿಸುವವರು ಯಾರು? ಅಮ್ಮನಲ್ಲದೆ ಯಾರು? ಅಮ್ಮ ಭಕ್ತಿಯೊಳಾದೆ ಮಾಯೆಯೋ ಸ್ಮರಿದೆ ಭಕ್ತಿಯೊಳಾದೆ ಮಾಯೆಯ ಹರೆಯ ನಾಭಿ ಗಮನ ನಳದಿ ಮೆರೆವ ಭಗೋ ಜರಿದೆ
ಬರುದಿರಲು ಹರಿಯೋಗ ವಟಭದ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಹೊಟ್ಟೆಯನ್ನು ಸೇರಿದಂತಹ ಬ್ರಹ್ಮ ಸದ್ಯಕ್ಕೆ ಬರುವ ಲಕ್ಷಣಗಳೊಂದೂ ಕಾಣಿಸುತ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ನನ್ನಲ್ಲಿ ವಿಚಿತ್ರ ಪರಿವರ್ತನೆ ಉಂಟಾಗ್ತಾ ಇದೆಯಲ್ಲ. ಯಾಕೆ ಹೀಗಾಗ್ತಾ ಇದೆ? ಒಂದು ರೀತಿಯ ತಂದ್ರ, ನಿದ್ರೆ, ಆಲಸ್ಯ ನನ್ನನ್ನು ಆವರಿಸುತ್ತಾ ಇದೆ. ನಿಜ, ಧನ ಮತ್ತು ಋಣ ವಿರುದ್ಧ ದಿಕ್ಕಿನಲ್ಲಿದ್ದು ಸಂಘರ್ಷಕ್ಕೆ ಒಳಗಾದಾಗ ಮಾತ್ರ ಶಕ್ತಿಯ ಸಂಚಯನವಾಗುವುದು. ಇಲ್ಲೀಗ ಎಲ್ಲರೂ ನನ್ನೊಟ್ಟಿಗೆ ಸೇರಿದ್ದಾರಲ್ಲ, ಆದ್ದರಿಂದ ನಾನು ತಟಸ್ಥನಾಗಲೇಬೇಕು. ನಿದ್ರೆ ಆವರಿಸುತ್ತಿದೆ ನನಗೆ. ಎಲ್ಲಿ ಮಲಗುವುದಪ್ಪ? ಹೋ, ಅಲ್ಲೊಂದು ಆಲದೆಲೆ ತೇಲಿ ಬರುತ್ತಾ ಇದೆ. ಇದು ನಮ್ಮ ಅಮ್ಮನ ಸಂಕಲ್ಪ ಸೃಷ್ಟಿ ಇರಬೇಕು. ಮಲಗುವುದಕ್ಕೆ ನನಗೆ ಅದೇ ಜಾಗ. ಚಿಕ್ಕದಾದ ಆಲದೆಲೆಯ ಗಾತ್ರಕ್ಕೆ ನನ್ನೀ ದೀರ್ಘವಾದ ದೇಹವನ್ನು ಕುನಿಸಿ ಬಾಲಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿಟ್ಟು ಸೀಪುತ್ತಾ, ಅದಕ್ಕೊಂದು ಅರ್ಥ ಇದೆ. ನಡೆ ಮತ್ತು ನುಡಿ ಒಂದೇ ತೆರನಾಗಿರಬೇಕೆಂಬುದೇ ಅದರ ಸಾಂಕೇತಿಕವಾದಂತಹ ಅರ್ಥ. ಹೀಗೆ ಯೋಗ ನಿದ್ರೆಯಲ್ಲಿ ಮಲಗಿಕೊಳ್ತೇನೆ ನೋಡೋಣ. ಜಗನ್ಮಾತೆಯನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಾಗ ದಿವ್ಯವಾದಂತಹ ಫಲವೊಂದು ಗೋಚರಿಸಿತು. ಹರಿಯ ಸನ್ನಿಧಾನವನ್ನು ನಾನು ಸೇರಿಕೊಂಡೆ ಅಂತಾದರೆ ಇವನು ಈ ಸ್ಥಿತಿಯಲ್ಲಿ ಇದ್ದಾನಲ್ಲ, ಏನು ಮಾಡೋಣ ಎನ್ನುವ ಹಾಗೆ ಕುತೂಹಲಭರಿತನಾಗಿ ಸುತ್ತಲೂ 4 ದಿಕ್ಕುಗಳಿಗೆ ನೋಡಿದೆ ಎಂದಾದರೆ 4 ಮುಖಗಳಿಂದ ನಾನು ಕಂಗೊಳಿಸುತ್ತಾ ಇದ್ದೇನೆ. ಆಗ ಇದ್ದದ್ದು ಒಂದು ಮುಖ, ಈಗ ಚತುರ್ಮುಖ ಬ್ರಹ್ಮನೆಂದೆನಿಸಿಕೊಂಡೆ. ಮೇಲಕ್ಕೆ ನೋಡಿದರೆ ಮತ್ತೊಂದು ವದನ, ಪಂಚವದನದಿಂದ ಪರಿಶೋಭಿಸುತ್ತಾ ಇದ್ದೇನೆ ಎನ್ನುವುದು ದಿಟವಾಯಿತು. ಹರಿಯ ಲೀಲೆ ಇರಬಹುದು. ಹಾಗಿದ್ರೆ ಸತ್ಯಾಂಶವನ್ನು ಈತನಿಗೆ ತಿಳಿಯಪಡಿಸಬೇಕಾದ್ದು ಕರ್ತವ್ಯ. ಎಬ್ಬಿಸಿದೆ ಎಂದಾದರೆ ನಾನು ಅಪವಾದಕ್ಕೆ ಒಳಗಾಗಿ ಹೋಗುತ್ತೇನೆ. ಆದ್ದರಿಂದಲೇ ಈತ ಎಚ್ಚರವಾಗುವ ತನಕ ಈತನ ಪಾದಾಬ್ಜವನ್ನೇ ಸ್ಮರಿಸುತ್ತಾ ಇರುತ್ತೇನೆ. ಜಯ ಜಯ. ಹರಿಯು ಮಲಗಿರೆ ಯೋಗ ನಿದ್ರೆಯನೇ, ಹರಿಯು ಮಲಗಿರೆ ಯೋಗ ನಿದ್ರೆಯನೇ, ಇರುವೆರುಳಿದರೆ ಹೊರಗಡೆ ಮಾನವರಿರುವರು ನೀವುದಲ್ಲಿ
ಕತ್ತಲೆ, ಮಧ್ಯದಲ್ಲಿ ನಾವಿದ್ದೇವೆ. ಹಾಗಿದ್ರೆ ನಾನು ಯಾರು? ನಾನು ಏನು? ನನ್ನ ಅಪ್ಪ ಯಾರು? ನನ್ನ ಅಮ್ಮ ಯಾರು? ಗೊತ್ತಿಲ್ಲ. ಏ ಪಾಮರನೇ, ಏನು ನಿನಗೆ ಗೊತ್ತಿಲ್ಲ? ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಏನು? ನೀನು ನೀನೇ, ನಾನು ನಾನೇ, ನಾನು ನಾನೇ. ನೀನು ನೀನೇ ಹೊರತುಪಡಿಸಿ ಅದಾವುದೇ ವಿಚಾರಗಳು ಯೋಚನೆಗೆ ಬರ್ತಾ ಇಲ್ಲ. ಏನು ಗೊತ್ತಿಲ್ಲದವರು ಜೊತೆಯಾಗಿದ್ದೇವೆ. ಅನುಕೂಲವಾದದ್ದು ಭವಿಷ್ಯವನ್ನು ರೂಪಿಸುವಲ್ಲಿ ನಾವುಗಳು ಈ ಕಾಲಕ್ಕೆ ಇದ್ದೇವಲ್ಲ ಅಂತ. ಹೇಗೆ? ನಮ್ಮೊಳಗೆ ಒಂದು ಸಂಬಂಧವನ್ನು ಮಾಡಿಕೊಂಡ್ರೆ ಎಲ್ಲವೂ ಸರಿಯಾಗ್ತದೆ. ಸಂಬಂಧ ಮಾಡಬೇಕು, ಆಗಬೇಕೆ ಸಂಬಂಧ? ಆಗಬೇಕು ಅಂತ ಆದ್ರೆ ಹುಡುಕಬೇಕು, ಹುಡುಕಬೇಕು ಅಂತ ಆದ್ರೆ ಯಾರಿದ್ದಾರೆ ಅಂತ ಗೊತ್ತಾಗಲ್ಲ. ಸಂಬಂಧ ಪ್ರಯತ್ನ ಪಟ್ರೆ ಎಲ್ಲವೂ ಆಗುತ್ತದೆ. ಓ, ಸಂಬಂಧ ಆದೀತ? ಅಲ್ಲಿ ಇಲ್ಲ, ಇಲ್ಲಿಲ್ಲ ಅಂತಲ್ಲ. ಎಲ್ಲಿ ಸಂಬಂಧ? ಈಗ ನಮ್ಮೊಳಗೆ ಮೊದಲು ಮಾಡುವ. ಓ, ಹತ್ತಿರ ಸಂಬಂಧ, ಆಮೇಲೆ ಮುಂದಿನದ್ದನ್ನು ನೋಡುವ. ಹೇಗೆ? ಒಂದಕ್ಷರ ಸ್ವರ ಆಗುತ್ತದೆ, ಮತ್ತೊಂದು ಸೇರಿತು ಅಂತಾದ್ರೆ ಅದುವೇ ಸಂಬಂಧ ಆಗುತ್ತದೆ. ಆ ಮೊದಲ ಒಂದು ಯಾವುದು? ತಾತ. ಅಷ್ಟು ಹಿಂದೆ ಹೋಗಬೇಡ. ಮತ್ತೆ ತಾ ಎನ್ನುವಂತಹ ಒಂದೇ ಅಕ್ಷರ ಅಷ್ಟೇ. ಮತ್ತೊಂದು ಮಾಮ. ನಿನಗೆ ತಾತನೋ ಮಾಮನೋ ಎಲ್ಲವೂ ಆಗುತ್ತದೆ. ಆದ್ರೆ ನನಗೆ ಆ ಸಂಬಂಧ ಬೇಡ. ನಿನಗೆ ಬೇಡ ಅಂತಾದ್ರೆ ಮತ್ತೆ ತಮ್ಮ. ತೆಮ್ಮ. ತೆಮ್ಮ ಅಲ್ಲ, ತಿಮ್ಮ. ತಮ್ಮ ಅಂದೆ. ತಮ್ಮ. ನೀನು ನನ್ನ ತಮ್ಮ. ಒಳ್ಳೆ ಸಂಬಂಧ. ನಿನ್ನನ್ನು ಕಂಡಾಗ ಒಂದು ರೀತಿಯ ಗೌರವ ಭಾವ. ಆನೆಲೆಯಲ್ಲಿ ನೀನು ನನಗೆ ಅಗ್ರಜ. ಅಗ್ರಜರು ನಾವುಗಳು. ತಮ್ಮ. ಹಸಿವೆ. ಹಸಿವೆ ಸಹಿಸುವುದಕ್ಕಾಗುವುದಿಲ್ಲ. ಪರಿಹಾರ ಎಂತೂಟ. ಸಿಗಬೇಕು ಅಂತಾದ್ರೆ ನಾವು ತಿನ್ನಬೇಕಾ? ತಿನ್ನಲಿಕ್ಕೆ ಏನಾದ್ರೂ ಆಹಾರ ಬೇಕಲ್ಲ. ಉಂಟಲ್ಲ. ಏನುಂಟು? ನೀರ ಹೊರತು ಪಡಿಸಿದ್ರೆ ಕಾಣುತ್ತಿರುವಂತಹ ಜಲದಿಗೆ ಬಲವಾಗಿ ಬಡಿಯುವ. ಹೊಡೆದ್ರೆ ನೀರೊಳಗಿದ್ದ ಪ್ರಾಣಿ ಮೇಲೆ ಬರ್ತದೆ, ಅಡಿಯದ್ದು ಮೇಲೆ ಬರ್ತದೆ. ಅಲ್ಲಿಗೆ ಹಿಡಿದು ನೀನು ಆ ಕಡೆಯಿಂದ ಬಾ, ನಾನು ಇಲ್ಲಿಂದ ಮುಂದುವರಿಯುವೆ.
ಬೇಕಾ? ಸತ್ತಲ್ಲಿ ಸತ್ತು ಹೋಗಿ ಕೊಳುತು ನಾರ್ಲಿಕ್ಕೆ ಹಣೆ ಬರಕ್ಕೆ ಬೇಕಾಗಿಲ್ಲ, ಬೇಕಾಗಿಲ್ಲ. ಇಂಥದ್ದು ಬೇಕಾಗಿಲ್ಲ. ಇಂಥ ಸಂಬಂಧ ಬೇಡವೇ ಬೇಡ. ನಿನ್ನ ಸಂಬಂಧಕ್ಕೆ ಇಷ್ಟ ಹಾಕ್ಲಿಕ್ಕೆ ಬೆನ್ನಿಗೆ ಬಾರಿಸುವ ಸಂಬಂಧ ಏ ತಮ್ಮ ಇಲ್ಲ. ಮೋಸಗಾರ ನೀ. ಎಂಥದ್ದು ಮೋಸಗಾರ? ನೀನು ಮಾಡಿದ್ದು ಮೋಸ. ನೀ ಮೋಸ ಮಾಡಿದೆ, ನಾನಲ್ಲ. ಪಿಡಿ ಪಿಡಿ ಅಂದ. ನೀನೇ ಹೇಳಿದ್ದು. ಏನು? ಕೈ ಹಾಕಿದೆ. ಎಲ್ಲಿಗೆ ಹಾಕಿ? ಸಿಕ್ಕಿತು ಅಂತ ಗ್ರಹಿಸಿದ್ದು. ಪ್ರಾಣಿ ತಪ್ಪಿ ಹೋಗಿದೆ, ನೀನು ಸಿಕ್ಕಿದೆ. ನನಗೆ ಬಿದ್ದದ್ದಲ್ವೇರಾ? ಏ ತಮ್ಮ, ಏ ಅಣ್ಣ, ಬಿದ್ದದ್ದು ಅನುಕೂಲವೇ ಆಯ್ತು. ಯಾಕೆ ಗೊತ್ತಾ? ಅದನ್ನು ಹುಡುಕ್ಲಿಕ್ಕೆ ಆಗುತ್ತದಲ್ಲ. ಏನು? ಓ ಕಲ್ಲಿ ಎಲ್ಲಿಟ್ಟು? ಅದೇ. ಹೌದಾ? ಅದೇ ಪ್ರಾಣಿ. ಎಂತಹ ಕರ್ಕಶ ಧ್ವನಿಯಂತ ಅಟ್ಟಹಾಸ! ಕಳರಿರುವರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ನಾನು ಅಸಮರ್ಥನಾಗಿ ಹೋದೆನಲ್ಲ. ಏನು ಮಾಡೋಣ, ಏನು ಮಾಡೋಣ? ಅಮ್ಮ ಇದ್ದಾಳೆ, ಅಮ್ಮನನ್ನೇ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅಮ್ಮ, ಮುರುಗಲೇ ಗವಿದಾದ ಮನದಲ್ಲಿ ಬರೆದಿರುವ ಜಾಗಂಗಾಗಿ ಮರೆಯಬಾರದೆ ಬಂದಗಂತವ ಪರಿತು ಅಮ್ಮ, ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖಾವಲೋಕನ ಮಾಡಿದ್ರೆ ಕಣ್ಣೀರ ದಾರಿಯನ್ನು ಸುರಿಸ್ತಾ ಇದ್ದೀಯ. ಏನಾಯಿತು ಮಗನೇ? ಮಾತೆ, ಹರಿಯ ಕನ್ನಗಿರಿ ವಿಷದಿಂದ ಉದಯಿಸಿದಂತ ಧನವರಿ ಇರುವರಮ್ಮ ಒಮ್ಮಿಂದೊಮ್ಮೆಲೆ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮನಮಾಡಿ ಬಿಟ್ಟರು. ಅವರ ಕಣ್ಣು ತಪ್ಪಿಸಿ ನಾನು ಬಂದೆ ಅಂತಾದರೆ ಆ ದಡಿಗರು ನನ್ನನ್ನು ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತರ ಅಟ್ಟಹಾಸದಿಂದಲೇ ನಾನು ಭಯಗೊಂಡವನಿದ್ದೇನಮ್ಮ. ಆದ್ದರಿಂದಲೇ ಕಳರನ್ನು ನಿಗ್ರಹಿಸಿ ನಿನ್ನ ಸುತನಾದಂತ ನನ್ನನ್ನು ಕೊರೆಯಬೇಕಮ್ಮ, ಕೊರೆಯಬೇಕು. ಮರುಗದಿರು. ಆದಿಮಾಯಾದಂತ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಗಾಢವಾದ ನಿದ್ದೆಯಲ್ಲಿದ್ದಾನೆ. ಈಗೋ ಈ ಚಕ್ರವನ್ನು ಆತನಿಗೆ ಒಪ್ಪಿಸಿ ಕಳರ ವಧೆಯನ್ನು ಆತ ಮಾಡುತ್ತಾನೆ. ಅಷ್ಟರ ತನಕ ನಾನು ಎಲ್ಲಿರಬೇಕಮ್ಮ? ಅಷ್ಟರವರೆಗೆ ಹರಿಯ ನಾಭಿ ಕಮಲನಾದದಲ್ಲಿ ಅಡಗಿರು. ನಿನಗಿದು ಶುಭವಾಗಲಿ. ಧನ್ಯನಾದೆ, ಧನ್ಯನಾದೆ. ತೊಲಗಿದಿರಲ ಯೋಗಮಾಯಿಯೋ ನಳಿನ ನಾಭನು ತೊರೆದು ನಿದ್ರೆಯ ಕುಳಿತಿರಲು ಗಿರುನಗೆಯ ವೀರುತ ತನ್ನ ವದನದಲ್ಲಿ. ಒಳ್ಳೆಯ ನಿದ್ರೆ. ಎದ್ದು ನಿಂತಾಗ ಹೊಸ ಹುರುಪು ಅಂಗಾಂಗಗಳಲ್ಲಿ ಸ್ಫುರಿಸುತ್ತಾ ಇದೆ. ಮಾತ್ರವಲ್ಲ, ನೀರಿನಲ್ಲಿ ಚೆಲುವಾದ ಚಕ್ರವೊಂದು ತೇಲಿ ಬಂತು. ದರ್ಶನಕ್ಕೆ ಅಂದರೆ ನೋಡುವುದಕ್ಕೆ ಸೊಬಗಿರುವ ಈ ಚಕ್ರವನ್ನು ಸುದರ್ಶನ ಎಂದು ಕರೆಯಬಹುದಾಗಿದೆ. ಚಕ್ರ ಕೈಗೆ ಸಿಕ್ಕಿದ್ದೇ ಸಿಕ್ಕಿದ್ದು. ಯಾರ ಹತ್ರ ಆದ್ರೂ ಜಗಳ ಮಾಡಬೇಕು ಅಂತ ಮನಸ್ಸಾಗ್ತಾ ಉಂಟು. ಯಾರಿದ್ದಾರೆ?
ನಮಗೆ ಇದುವೇ ಬದುಕು. ಪೋರನೆ ನೀ ಪೋರ. ಏನಾಯ್ತು? ನೀ ಪೋರ ನೀ ಬಾರ ಯಾವ ಜಾತಿ? ಮತ್ತೆ ನಮಗಿಂತ ದೊಡ್ಡವರ ನೀನು? ಬರ್ರೆ ಚೋಟುದ್ದದ್ದು ನಿನ್ನನ್ನು ಪೋರ ಅನ್ನದೆ ಮತ್ತೆ ಇನ್ನೇನು ಹೇಳಕ್ಕಾಗುತ್ತದೆ? ತೀರ ಅನ್ಬೇಕಾ? ಆಗುವುದಿಲ್ಲ. ನೀನು ನಿನ್ನ ಮುಖದಲ್ಲಿ ಏನಗಾಡಿದ್ಯಾಕೆ? ಪ್ರಶ್ನೆ ಅದು. ನಗಾಡಿದ್ದು ನಮಗಾಗಲಿಲ್ಲ ಅಂತ ಹೇಳಿದ್ದು ಗೊತ್ತಾಯ್ತಾ? ಅಪಹಾಸ್ಯದ ನಗುವನ್ನು ಬೀರುತ್ತಾ ಕುಳಿತುಕೊಂಡಿರ್ತಕ್ಕಂತಹ ನೀನು ಯಾರು? ಯಾಕೆ ಕುಳಿತೆ? ನನ್ನ ಸುದ್ದಿ ನಿಮಗೆ ಜನ ಯಾರು? ಶೂರರಹುದು ನೀವು. ತೋರಿಸು ಅಂದ್ರೆ ತೋರಿಸು. ನಾವು ಕಂಡದ್ದನ್ನು ನೀನು ನೋಡಿರಲೇಬೇಕಲ್ಲ. ಆರೇನು ಅಂದ್ರೆ ಆರೇನು. ನಾನು ಯಾರು ಅಂತ ಹೇಳಬಲ್ಲೆ. ತೋರುತ್ತಾ ಇದೆಯಲ್ಲ ಜಲರಾಶಿ, ಇಲ್ಲಿಗೆ ನಾನು ಒಡೆಯ. ರಾಣಿಯನ್ನ ನೀರು ತೋರಿಸದಿದ್ದೊಡೆ ಕೊಟ್ಟೆ ಹಲ್ಲಿಗೆ ಹಲ್ಲು ತಾಗದಾಗ ನುಂಗುಡೆ. ಅಷ್ಟು ಸುಲಭದಲ್ಲಿ ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತು ನಾನು. ಇದೆಂತದೋ ನೀರಿನ ಏನದು? ಹೆಬ್ಬೆರಳು. ನಿನ್ನನ್ನು ಮುದ್ದೆ ಮಾಡುದು, ಒಳಗೆ ಹಾಕುವುದು, ನೂಕುವುದು. ಹೋಗದ ಎಲ್ಲಿ ನೀರಿನಲ್ಲಿ ಮುಳುಗಿಸಿ ಎಸೆಯುತ್ತೇನೆ. ನಿನ್ನ ಕಾಲಿಟ್ಟು ಬಡಿತ.
ಅಣ್ಣ ಬಡದಲ್ಲಿಗೆ ಬಡಿಬೇಡುವ, ಸುಮ್ಮನೆ ಹುಡಿ ಮಾಡಬೇಡ. ಪುಡಿ 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 ಆದ್ರೆ ಒಳ್ಳೆ ಹುಡಿ ಆದ್ರೆ ಇಷ್ಟೇ ಆಗುದಿಲ್ಲ. ಅದು ಓಯ್. ಅದು ಬಿದ್ದಿದೆ, ಸತ್ತಿದೆ. ಹೌದು. ಓ, ಅಲ್ಲಿ ತಲೆ ಎತ್ತಿದೆ. ಯಾವುದು? ಅದನ್ನು ಈ ಹೊತ್ತಿಗೆ ಓ. ನೀನು ಹಿಡಿದು ತಿನ್ನು. ಏಯ್! ಏ ಅಣ್ಣ, ಎಂತದು ಅಣ್ಣ? ನನಗೆ ಅದು ಬೇಡ. ಮತ್ತೆ ಇದೇ ಬೇಕಾ? ನನಗೆ ಈ ಕಪ್ಪೆ ನನಗೆ ಇದೇ ಬೇಕು, ಕಪ್ಪೇ ಬೇಕು. ಏಯ್! ಕಪ್ಪು ಬಣ್ಣದ ಪ್ರಾಣಿ ನನಗಾದೀತು. ನಾನು ಅದೇ ಹೇಳಿದ್ದು, ಕಪ್ಪೇ ಬೇಕು ಅಂತ. ಕಪ್ಪು ನನಗೂ ಬೇಕು. ಆಯ್ತಾ? ನನಗೆ ನೀನು ಬೇಕು. ಯೋಚನೆ ಮಾಡಬೇಡ. ಆ? ಇಬ್ಬರೊಳಗೆ ಜಗಳ ಆಯ್ತು ಅಂತಾದ್ರೆ ಪರಿಣಾಮ ಏನಾಗ್ತದೆ? ಏನಾಗ್ತದೆ? ನಾಳೆಗೆ ಒಳ್ಳೇದಾಗುದಿಲ್ಲ. ಹಾಗಿದ್ರೆ ಅಣ್ಣ ತಮ್ಮಂದಿರಲ್ಲಿ ವಿರೋಧ ಬರಬಾರದು ಅಂತಾದ್ರೆ ಏನು ಮಾಡ್ಬೇಕು? ಪಾಲಾಗಬೇಕು. ಪಾಲಾದ್ರೆ ಪಾಲಾದ್ರೆ ಅಣ್ಣ ತಮ್ಮಂದಿರು ಜಗಳ ಮಾಡುದು. ಹೌದಾ? ಅಷ್ಟು ಮಾಡ್ಬೇಕು. ಹಾಗಿದ್ರೆ ನಾ ಮಾಡ್ತೇನೆ. ಮಾಡು ಮಾಡು ಮಾಡು. ಈ ಪ್ರಾಣಿಯ ರಕ್ತ ಮಾಂಸ ಚರ್ಮ ಎಲ್ಲ ನನಗೆ ಸಾಕು. ಏ, ಎಲುಬು ಎಲ್ಲ ನಿನಗೆ ಇರಲಿ. ನಿನಗೆ ಅದು ಯಾವುದು ಬೇಡ, ನಿನ್ನದು ಇಲ್ಲಿಗೆ ಸಾಕು. ನಿನಗೆ ಕಡಿಮೆ ಆಯ್ತಾ? ಏ ತಮ್ಮ, ಓ. ಸರಿಯಾಗಿ ಕೇಳಿಸಿಕೊಳ್ಬೇಕು. ಹೇಗೆ? ನಿನಗೆ ಪಾಲು ಬೇಕೋ? ಬೇಕ್. ಹಿಡಿ ಅದರ ಕಾಲು. ಇಷ್ಟು ದೊಡ್ಡದು ಪ್ರಾಣಿಯ ಕಾಲು ಹಿಡಿಯುವುದು. ಏ, ಓ. ಕಾಲು ಹಿಡಿಯುವಲ್ಲೇ ಲಾಭ ಇರುವುದು. ಕಾಲು ಹಿಡಿದ್ರೆ ಏನಾದ್ರೂ ಅನುಕೂಲ ಆದ್ರೆ ಅಲ್ಲಿ ಏನು ಮಾಡಬೇಕು? ಹೌದೇನಾ? ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ. ಒಂದು ಕಾಲು ಎರಡೂವರೆ. ಏ, ನಿನ್ನ ಲೆಕ್ಕ ಯಾರಿಗೆ ಬೇಕಾ ಇವಾಗ? ಮತ್ತೆ? ಒಂದು ಕಾಲಿನ ಜೊತೆಯಲ್ಲಿ ಒಂದು ಕೈ, ಕೈ ಒಂದು ಕೈಯ ಜೊತೆಯಲ್ಲಿ ಒಂದು ಕಾಲು. ಏನು ಮಾಡಬೇಕು? ನೀನು ಹಿಡಿಯುವುದು, ನಾನು ಹಿಡಿಯುವುದು. ಹಿಡಿದು ಬಲವಾಗಿ ಎಳೆಯುವುದು. ಹೇಳಿದ್ರೆ ಯಾರಿಗೆ ಎಷ್ಟು ಬಂತು ಅವರಿಗೆ ಅದು. ಹೌದಾ? ಮತ್ತೆ ಅಲ್ಲಿ ಮೇಲೆ ಈಗ ಇರ್ತದೆ. ಏ, ಅವಸರ ಮಾಡಬೇಡಿ. ಎಂತದ್ದು? ಎಲ್ಲಿಗೂ ಹೋಗ್ಲಿಕ್ಕೆ ಆಗುದಿಲ್ಲ. ಹೋಗ್ಲಿಕ್ಕಿಲ್ಲ. ತಿನ್ನಬೇಕಲ್ಲ. ಅಲ್ಲ, ನಿಲ್ಲಲೇಬೇಕಲ್ಲ. ಬೇಕು. ಆದ್ರೆ ಒಂದು ಏನು? ನೀರಿನಲ್ಲಿ ಬಿದ್ದಿದೆ, ಬಿದ್ದಿದೆ. ಸ್ವಲ್ಪ ದಪ್ಪಗಾಗಲಿ, ದಪ್ಪಗಾಗಿ ಕೊಳಿಲಿ, ಪರಿಮಳ ಬರಲಿ, ಒಂದಷ್ಟು ಹುಟ್ಟಿಕೊಳ್ಳಿ. ಹುಟ್ಟಿದ್ದು ಒಳ್ಳೇದಿರ್ತದೆ. ಅನುಕೂಲ ಆಗುತ್ತದೆ. ಮೆತ್ತಗೆ ಮೆತ್ತಗೆ. ಸೆಣಸೆ ಬೈಜಾದ್ರಗಾಲನಿ ತನುಜರಲಿ ಜಯ ಸೇರದಿರುತ್ತಿರೆ ಏನ್ ಮಾಡ್ಲಿ? ನಡೆ ನಾನಾಭನು ಸ್ಮರಿಸೆ ಭಕ್ತಿಯೊಳಾದೆ ಮಾಯೆಯನು ಅಮ್ಮ ಮನದೋಳ್ ಹರಿದನು ಪುರದೋಳ್ ಅದದಳ ಹದನ ಗೊಳಿಸುವೆ ಕಪಟದೊಳಗೆಂದನು ಘನಘೋರ ಸಂಗ್ರಾಮ. ಕಾಲವೆಷ್ಟಾಯಿತು ಅಂತ ಲೆಕ್ಕ ಮಾಡಿದರೆ ದಿವ್ಯ 5,000 ವರ್ಷಗಳು. ಇಷ್ಟೊಂದು ಸುದೀರ್ಘ ಕಾಲ ಈ ಖಳರಲ್ಲಿ ಕಾಳಗವನ್ನು ಮಾಡಿದರೂ ನನ್ನ ಪಾಲಿಗೆ ವಿಜಯ ಪ್ರಾಪ್ತವಾಗಲಿಲ್ಲ. ರಾಕ್ಷಸರ ಕೈಯೇ ಮೇಲಾಯಿತಲ್ಲ. ಮುಂದೇನು ಅಂತ ಯೋಚಿಸುವಾಗ ಅಮ್ಮನ ನೆನಪಾಯಿತು. ಅವಳನ್ನು ಭಕ್ತಿಯಿಂದ ಭಜಿಸಿದರೆ ಅಮ್ಮ ಮೈದೋರಲಿಲ್ಲ. ನನ್ನ ಬುದ್ಧಿಯಲ್ಲಿದ್ದು ಪ್ರಚೋದನೆಯನ್ನು ನೀಡಿದಳಲ್ಲ. ಶಕ್ತಿಯಿಂದ ಸಾಧಿಸುವುದಕ್ಕೆ ಸಾಧ್ಯವಾದದ್ದನ್ನು ಯುಕ್ತಿಯಿಂದ ಮಾಡು ಮಗನೇ. ಓಹ್, ಒಳ್ಳೆಯ ಉಪಾಯ. ಬರಲಿ ರಾಕ್ಷಸರು. ಮೆಚ್ಚಿದೆ ನಿಮ್ಮ ಪೌರುಷಗೆ ಮೆಚ್ಚಿದೆ ನಿಮ್ಮ ಪೌರುಷಗೆ ನಿಮ್ಮ ಹೆಚ್ಚಿನ ಗೋಳಗೆ ಆಶ್ಚರ್ಯವಾದ ನಾವು ಇನ್ನದು ಯಾವುದು ಬೇಕಾಗಿಲ್ಲ. ಆಶ್ಚರ್ಯವಾದ ಮೆಚ್ಚಿದೆ ಮೆಚ್ಚಿದೆ. ಯಾಕೆ ಮೆಚ್ಚಿದೆ? ನಾನು ಸೋತೆ. ಇದ್ದಾಗ ನೀ ನಾವು ಗೆದ್ದದ್ದ ಕವ ಮೆಚ್ಚಿದ್ದ, ಅವ ಸೋತದ್ದ ಕವ ಮೆಚ್ಚಿದ್ದ. ನಿಮ್ಮ ಶೌರ್ಯ, ಈಗ ಸಾಹಸ, ಕಚ್ಚಿದ್ದ. ವಿಕ್ರಮ, ಇನ್ನೇನೆಲ್ಲ ನನಗೆ ಹೇಳಲಿಕ್ಕೆ ಶಬ್ದ. ಬೇಡ ಬೇಡ ಬೇಡ. ತುಂಬ ಮಾತಾಡಬೇಡ. ಸ್ವಲ್ಪ ಮತ್ತೆ ಸಾಕು. ಇಷ್ಟಲ್ಲೇ ಮುಗಿಸುವೆ. ಆದಷ್ಟು ಕಡಿಮೆ ಮಾತಾಡಬೇಕು ಕಡಿಮೆ ಅಂತ ಇನ್ನು ಕಡಿಮೆ ಮಾಡು, ಕಡಿಮೆ ಮಾಡು. ಎಣಿಸುವುದು ಮಾತ್ರ. ಆದ್ರೂ ಕೆಲವೊಮ್ಮೆ ಬಂದು ಬಿಡ್ತದೆ. ಅಲ್ಲ, ಬಂದು ಬಿಡುದಲ್ಲ, ಅದು ಹೋಗಲಿ. ನಿಮ್ಮನ್ನು ಕಂಡು ಸಂತೋಷಗೊಂಡು, ನೀನು ಕಂಡು ನಿಮ್ಮನ್ನು ಕಂಡು ಸಂತೋಷಗೊಂಡು
ನಿಮಗೆ ಒಂದು ವರ 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 ಬೇಡ. ವರ ಕೊಡಬೇಕು ಅಂತ ಇದ್ದೆ. ನೀನು ಕೊಡು. ಇದು ಕೊಡುವುದಾ? ನಿನಗೆ ತಲೆ ಸರಿ ಇಲ್ಲ. ಏನ್ ಬೇಕು ನಿಮಗೆ ಕೇಳಿ. ಬೇಡ. ಹಾ. ನೀನು ಸೋತವ, ಹೌದು. ನಾವು ಗೆದ್ದವರು. ನಾನು ಮನಸ್ಸೋತವ. ನಿನ್ನ ಮನಸ್ಸು ಸೋತ್ಲಿಕ್ಕೆ ಹೋಗ್ಲಿ. ಮನಸ್ಸೋತದ್ದು ಮಾತ್ರ ಅಲ್ಲ, ಯುದ್ಧದಲ್ಲಿ ಸೋತಿದ್ಯೋ ಇಲ್ವೋ, ಹೌದು, ಎರಡು ಬಿದ್ದಿದ್ಯೋ ಇಲ್ವೋ, ದೈಹಿಕ ಬಿದ್ದವ ಮನಸ್ಸು. ಬಿದ್ದವ ಕೊಡುವುದಕ್ಕಿರುವ ನಾವು ಕೊಡ್ತೇವೆ. ನಾವು ಗೆದ್ದವರು, ಗೆದ್ದು ನಿಂತವರು ಕೊಡ್ತೇವೆ. ಏನು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು, ಯಾವ್ದ್ರಲ್ಲಿ ಬೇಕು? ಕೇಳು 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 ಕೇಳು. ಅಲ್ಲ, ಕೇಳು. ನೀವು ಕೊಡುವುದಿದ್ರೆ ತಗೊಳ್ಳಿಕ್ಕೆ ನನಗೆ ಮನಸ್ಸುಂಟು. ಮತ್ತೇನು? ಈಗ ಮನಸ್ಸುಂಟು, ಮಾರ್ಗ ಇಲ್ಲ. ಯಾರು ಹೇಳಿದ್ದು ನಿನಗೆ ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ಬರ್ಬೇಕು. ಹಾಗಲ್ವೋ? ನಾನು ಕೇಳಿದ ಬಳಿಕ ನೀವು ಕೊಡದೆ ಹೋದ್ರೆ ಬಲಾತ್ಕಾರವಾಗಿ ನಾನು ತಗೊಳ್ಳುವುದು ಹೇಗೆ? ನೀವು ಬಲಿಷ್ಠರು, ನಾನು ದುರ್ಬಲ, ಗೊತ್ತು ನನಗೆ. ಅನುಮಾನಕ್ಕೆ ಏನು ನಾನು ಕೇಳಬೇಕು ಅಂತ ಇದ್ರೆ ನೀವು ಕರತಟ್ಟಿ ಭಾಷೆ ಕೊಡಬೇಕು. ಗೊತ್ತಾ ನಿನಗೆ? ಏನು ಗೊತ್ತಿಲ್ಲದೆ ಹಾ. ನಾವು ಕೊಡ್ತೇವೆ, ನಾವು ಕೊಡ್ತೇವೆ. ಏನಯ್ಯ ಕರ ತಟ್ಟುವುದು ನಿನ್ನ ಕುಲ ಕಸುಬ? ಏನು ಬರ್ತೀಯ ಜೊತೆಗೆ? ನಾನು ಯಾಕೆ ಬರಬೇಕು ನಿನ್ನ ಕಸುಬಿಗೆ? ನಾವು ಬಿಟ್ಟಿದ್ದೇವೆ ಈಗ. ಯಾಕೆ ನಿನ್ನ ಗುರುಗಳು ಸರಿಯಾಗಿ ದರ್ಶನ ಮಾಡ್ಲಿ? ಪಾಪಿ, ಹಾಗಲ್ವೋ? ನಿನಗೆ ಬಾರಿ ಗುರುಗಳಿಗೆ ಅಡ್ಡಬಿದ್ದು ಆಶೀರ್ವಾದ ಒಂದು ಕರ ಸಾಕು ಈಗ ಕೊನೆಗಾಗುವಾಗ. ಅದು ಆಗ್ತದ ನಿನಗೆ? ಏನು ಆಗದೆ? ಅದೆಲ್ಲ ನಾನು ಮತ್ತೆಂತದ್ದು? ಹೇಳಿದ್ದು. ಯಾವಾಗಲೂ ಮಾತು ಕೊಡುವಾಗ ಅದು ಅಗ್ನಿ ಸಾಕ್ಷಿಯಾಗಿರಬೇಕು. ಇಲ್ಲಿ ಸಾಕ್ಷಿಗೆ ಅಗ್ನಿ ಬೇರೆ ಅಲ್ಲ, ಇಲ್ಲಿ ಬೆಂಕಿ ಇಲ್ಲದಲ್ಲಿ ಇವ ಅಗ್ನಿ ಅಂತ ಹೇಳ್ತಾರಲ್ಲ, ಇವರಿಗೆ ತಲೆ ಸರಿ ಉಂಟ. ಅದಕ್ಕೆ ಈ ಹಸ್ತಕ್ಕೆ ಅಗ್ನಿ ಹಸ್ತ. ಸ್ವಲ್ಪ ಬಿಸಿ ಬಿಸಿ ಉಂಟು, ಅದು ಇದು ಹಾಗೆಯಾ? ಈ ಕೈಯ ಮೇಲೆ ನಿಮ್ಮ ಕೈಯನ್ನು ಇಟ್ಟು ತಟ್ಟಿ ಮಾತು ಕೊಟ್ಟಾಗ ಅದು ಅಗ್ನಿ ಸಾಕ್ಷಿಯಾಗಿ ಕೊಟ್ಟ ಮಾತಾಗ್ತದೆ. ಅದನ್ನೇ ಭಾಷೆ. ತಮ್ಮ ಇವನಿಗೆ ತಟ್ಟಬೇಕಂತೆ. ಕೈಯೊಳಗೆ 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 ಬಲು ಸೊಕ್ಕಿನ ಮೋರ್ಗರೆ ನಿಮಗೆ ಸೊಗಿಲಿಗಳ ಉದಯಲ್ಲ ಇವರೇ ಹಕ್ಕನೆ ನೀಡಿ ನಿಮ್ಮಯ ಇರವೋ ಕೈಯೊಳಗೆ ಕೈಯೊಳಗೆ ಬಲು ಸೊಕ್ಕಿನ ಮೋರ್ಗರೆ ನಿಮಗೆ ಸಿಕ್ಕಿದ್ರಿ ಕೈಯೊಳಗೆ, ಸಿಕ್ಕಿದ್ರಿ ಕೈಯೊಳಗೆ. ಇಷ್ಟು ದೊಡ್ಡ ದೇಹ ಹೇಗೆ ಸಿಗುದಿಲ್ಲ? ನಾನು ಇಲ್ಲಿರುವುದವ ನಲ್ಲಿರುವುದು, ನೀನು ಮಧ್ಯದಲ್ಲಿ. ನನ್ನ ಮಾತಿನ ಧ್ವನಿ ನಿಮಗೆ ಅರ್ಥ ಆಗಲಿಲ್ಲ. ಎಂತ ಧ್ವನಿ ಅದು? ನನ್ನ ಹಿಡಿತದಿಂದ ನೀವು ತಪ್ಪಿಸಿಕೊಳ್ಳಲಾರಿರಿ ಎಂಬುದೇ ನನ್ನ ಮಾತಿನ ನಿನಗೆ ಅರ್ಥ. ಏನು ಬೇಕು ಕೇಳು. ನನಗೆ ಬೇಕಾಗಿರುವುದು ನಿಮ್ಮಿಬ್ಬರ ಪ್ರಾಣ. ಏನ ಮಾಡುವುದೆಂಬ ಪ್ರಾಣವಾಗಿ ಹೇಳಿದೋ ಏನ ಮಾಡುವುದೆಂಬ ಪ್ರಾಣವಾಗಿ ಹೇಳಿದ ಜಾಣತನದಲ್ಲಿ ವಂಚಿಸುವುದು ರಾಗದಲ್ಲಿ ಮನದಿರಾಯನು ತಾನೆ ಮುಳೆದಂತ ಪ್ರಾಣ ಏನ ಮಾಡುವುದು? ಅಯ್ಯಯ್ಯೋ, ಆಯ್ತಲ್ಲ, ಹೋಯ್ತಲ್ಲ, ಮುಗೀತಲ್ಲ. ಇನ್ನು ಇಲ್ಲಲ್ಲ. ಏನು ಮಾಡುವುದಿನ್ನು ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸಿದನಲ್ಲ. ಸಾಲು ರಾಗದಿಂದ ಕೊಡದೆ ಇದ್ರೆ ನಾಳೆ ಅಪವಾದಕ್ಕೆ ನಾವು ಕಾರಣರಾಗುತ್ತೇವೆ ಅಂತದಕ್ಕೆ ಅವಕಾಶವನ್ನು ಮಾಡಿ ಕೂಡದು ತಮ್ಮ. ಹೌದಣ್ಣ. ಹಾಗಾಗಿ ನಿನ್ನಲ್ಲಿ ದೊಡ್ಡ ಒಂದು ತಲೆ ಉಂಟಲ್ಲ, ಅವ ಕೇಳಿದ್ದು ತಲೆ ತಾನೇ, ಅದನ್ನೇ ಅವನಿಗೆ ಕೊಟ್ಟು ಅಪವಾದ ಬರದ ಹಾಗೆ ನೀನು ನೋಡಿಕೊ. ಮತ್ತೆ ನಾನೆಂದು ಅಡ್ಡ ನನಗೆ ಬದುಕಬೇಕಣ್ಣ. ಬದುಕ ತಲೆ ಒಂದು ಬದುಕಿಲ್ಲ ತಾನೇ ನಿನಗೆ. ನಿನ್ನ ದೊಡ್ಡ ಕೊಟ್ಟು ಮನಸ್ಸು. ನೋಡು ಅವಾಗ ಗೊತ್ತಾಗದೆ. ನಿನ್ನ ಮಂಡೆ ಕೊಡು. ನಿನ್ನ ಮಂಡೆ ಅವನಿಗೆ ಆದೀತು ಹೋಗುವ ಕಾಲ. ನಿನ್ನ ಮಂಡೆಯ ಬೇಕಾದಲ್ಲ, ಎರಡು ಬೇಕು ಅವನಿಗೆ. ತಮ್ಮ ಅಣ್ಣ, ನಮಗ ಬದುಕು ಇಲ್ಲ ಅಂತ ಯೋಚಿಸುವುದಲ್ಲ, ನಾವು ಬದುಕಬೇಕಿಬ್ರು. ಅವನಷ್ಟು ಬುದ್ಧಿವಂತಿಕೆಯನ್ನು ವರ್ತಿಸ್ತಾರೆ ಅಂತ ಆದ್ರೆ ನಮ್ಮ ಇಷ್ಟು ದೊಡ್ಡ ಮಂಡಿಯಲ್ಲಿ ಎಷ್ಟಿರ್ಬೇಡ ಅಲ್ವಾ? ಮತ್ತೆ ನಾವು ಯೋಚನೆ ಮಾಡುವ, ನಾವಿಬ್ರು ಬದುಕುವ.
ಹೇಗೆ ಇದು ಬೇಕಾ ನಮಗೆಲ್ಲ? ಬೇಡ. ಸ್ವಲ್ಪ ಹತ್ತಿರ ಉಂಟು, ಹೋಗುದು. ಕೊಡಿ ಕೊಡಿ ಕೊಡಿ. ಕೊಡ್ತೇವೆ ಬೇಗ. ಆದ್ರೆ ಒಂದು ಷರತ್ತು ಉಂಟು. ಏನದು? ಕಾಡುತ್ತಿರುವಂತಹ ಜಲದಿಯ ಒಂದು ಬಿಂದು ನೀರು ನಮ್ಮ ಮೈಗೆ ಸೋಕದ ತೆರದಿ ನಮ್ಮ ಪ್ರಾಣವನ್ನು ನಿನಗೆ ಅರ್ಥ ಆಗ್ಲಿಲ್ವಾ? ನೀರಿಲ್ಲದಲ್ಲಿಯೇ ನಮ್ಮ ತಲೆ ಕಡಿ. ಅಲ್ಲ, ನಿಮ್ಮ ತಲೆ ಕಡಿಬೇಕಿದ್ರೆ ನಾವು ನೀರಿಲ್ಲದಲ್ಲೇ ಸಾಯ್ಬೇಕು. ಆದಿ ಮಧ್ಯ ಅಂತರಹಿತನಾದಂತಹ ನನ್ನ ನೆಲೆಯೇನು ಅಂತ ಈ ರಾಕ್ಷಸರಿಗೆ ಗೊತ್ತಿಲ್ಲ. ಆದ್ದರಿಂದಲೇ ಇಂತಹ ಕೇಳಿಕೆಯನ್ನು ಮುಂದಿರಿಸಿದ್ದಾರೆ. ನನಗೂ ಇವರಿಗೂ ಹತ್ತಿರದ ನಂಟು ಉಂಟು. ಅಜ್ಞಾನದಿಂದ ಅರಿಯದವರಾಗಿದ್ದಾರೆ. ಆದ್ದರಿಂದ ಇವರಿಗೆ ಸುಜ್ಞಾನವನ್ನು ಕರುಣಿಸುತ್ತೇನೆ. ಇವರ ಸಮಕ್ಷದಲ್ಲಿ ವಿರಾಟ್ ರೂಪದಿಂದ ಕರುಣಿಸುತ್ತೇನೆ. ಹಿರಾಣವ ಜಯನ ನಾರಾಯಣ ನೀರಜದಳ ನಯನ ನೀರಜದಳ ನಯನ ಘೋರ ದುರಿತ ಸಂಹಾರಣ ಘೋರ ದುರಿತ ಸಂಹಾರಣ ಧೀರೋದಾರಿ ನಿನ್ನದಾದಂತಹ ದಿವ್ಯ ಸ್ವರೂಪವನ್ನು ಕಂಡಾಗ ಆನಂದ ತುಂದಿರರಾಗಿದ್ದೇವೆ. ಅಜ್ಞಾನ ಕರಗಿ ಹೋಯಿತು. ಸುಜ್ಞಾನ ಬೆಳಕು ಮೂಡಿದಾಗ ನಾವ್ಯಾರು ನೀನು ಯಾರು ನಮ್ಮೊಳಗಿರಬಹುದಂತಹ ಸಂಬಂಧ ಏನು ಎನ್ನುವುದು ಈಗ ಮನವರಿಕೆಯಾಗಿ ಹೋಗಿದೆ. ಅಜ್ಞಾನಿಗಳಂತಹ ನಾವು ಘೋರತರವಾದ ಅಪರಾಧವನ್ನು ಮಾಡಿದವರಿದ್ದೇವೆ. ಅದನ್ನೆಲ್ಲವನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸಬೇಕು. ಜಯ 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 ಜಯ. ನಿಮ್ಮ ಮರದಾಸೆಗಳೇನು? ಓ ತಂದೆಯೇ, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ನಾರಾಯಣ. ನೀನು ಯಾರು ನಾವು ಯಾರು ಎನ್ನುವಂತಹ ಸತ್ಯವನ್ನು ಅರಿಯದೆ ನಿನ್ನೊಡನೆ ಹೋರಾಟವನ್ನು ಮಾಡಿ ಅಪವಾದವನ್ನು ಎಸಗಿದ್ದೇವೆ. ಬದುಕುವುದಕ್ಕೆ ನಮಗೆ ಹಂಬಲವೇ ಇಲ್ಲ. ಆದರೆ ನಮಗೊಂದು ಶುಭ ನಾಮವನ್ನು ಇರಿಸಿ ಅದುವೇ ಚಿರಸ್ಥಾಯಿಯಾಗಿ ಉಳಿಯುವಂತೆ ಅನುಗ್ರಹಿಸು. ಇದು ಬೇಡ, ಅದು ಕರುಣಿಸುವುದರ ಭಯವನ್ನು ದೈತ್ಯರಿಗೆ ಹೊರಿರದ ಗಾಂಧಿಯ ನಿನಗೆ ಮಗು ಎಂದೆಂಬುದೋ ಮತದೇ ಕಡೆನ ಕರ್ಕಜನಾದ ನೀನೇ ಕೈದ ಬಲಿಯುವುದಲಿಗೆ ಮುದದೆವು ನಿಮ್ಮಿಷ್ಟದಂತೆ ನಡೆದುವೆನುಂದಾಗ ನನ್ನ ಕರುಣ ಕಿಲುಬಿಷದಿಂದ ಹುಟ್ಟಿಕೊಂಡಂತಹ ಓ ನನ್ನ ಮಕ್ಕಳೇ, ನಿಮಗೆ ತಂದೆಯೂ ನಾನು ತಾಯಿಯೂ ನಾನು. ದೇವನ ಮಕ್ಕಳಾದರೂ ನೀವು ರಾಕ್ಷಸರಾದಿರಿ. ಯಾಕೆ? ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರಿ. ಅಪ್ಪ ಅಮ್ಮನ ಪ್ರೀತಿ ದಕ್ಕದಂತಹ ಮಕ್ಕಳು ಲೋಕದಲ್ಲಿ ರಾಕ್ಷಸೀ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುತ್ತಾರೆ ಎಂದು ನಿಮ್ಮಿಂದ ಲೋಕ ತಿಳಿಯುವ ಹಾಗಾಯಿತು. ಓ ನನ್ನ ಮಕ್ಕಳೇ, ನಿಮಗೆ ಹೆಸರನ್ನಿರಿಸಬೇಕಾದ್ದು ನನ್ನ ಕರ್ತವ್ಯ. ದೇಹ ಒಳಿದ ಬಳಿಕ ಉಳಿಯುವುದು ಹೆಸರು ತಾನೆ. ಮದಿರದ ಕಾಂತಿಯ ನಿನ್ನನ್ನು ಮಧು ಎಂದು ಕರೆಯುತ್ತೇನೆ. ಕಠಿಣ ಕಾಯದವನಾದ ನೀನು ಕೈಟ ಭಾರ್ತರಾದೆ. ಓ ನನ್ನ ಮಕ್ಕಳೇ, ನಿಮ್ಮ ಆಸೆಗಳೆಲ್ಲವನ್ನೂ ನಾನು ಈಡೇರಿಸುತ್ತೇನೆ. ಆದರೆ ನಿಮಗೆ ಕೊಟ್ಟ ಮಾತನ್ನು ಉಳಿಸಬೇಕಲ್ಲ. ಎಲ್ಲಿ ನೋಡಿದರಲ್ಲಿ ನೀರು, ನೀರಿಲ್ಲದ ನನ್ನ ತೊಡೆಗಳೆರಡನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ನಿಮ್ಮ ಶಿರಗಳನ್ನು ಇಡೀ ಕತ್ತರಿಸಿ ಮಧುಕೈಟವರ ಆತ್ಮಗಳಿಗೆ ಅನಂತ ಆನಂದದ ಮೋಕ್ಷಧಾಮವನ್ನು ನೀಡಿದ್ದೇನೆ. ಅವರ ಹೆಸರು ಈ ಪ್ರಪಂಚದಲ್ಲಿ ಸ್ಥಾಯಿಯಾಗಿರಬೇಕಲ್ವಾ? ಅದಕ್ಕಾಗಿ ಅವರ ಮೇಧಸ್ಸನ್ನು ತೆಗೆದು ಈ ಜಲದಿಯಲ್ಲಿ ಹೊದಿಸಿ ಭೂಮಿಯ ನಿರ್ಮಾಣವನ್ನು ಮಾಡಿ ಭೂಮಿಗೆ ಮೇದಿನಿ ಅಂತ ಹೆಸರನ್ನಿರಿಸಿದ್ದೇನೆ. ಈ ಮಧುಕೈಟವರು ನನ್ನ ಮಕ್ಕಳು. ನಾನು ರಕ್ಷಣಾಕರ್ತೃ ತಾನೆ. ನಾನು ನಿದ್ರೆ ಮಾಡಿದಾಗ ಹುಟ್ಟಿಕೊಂಡವರು. ಏನಿದರ ಅರ್ಥ? ರಕ್ಷಣಾಕರ್ತೃವಾದವನು ನಿದ್ರೆ ಮಾಡಿದರೆ ಶತ್ರುಗಳು ಹೊರಗಿನಿಂದ ಹುಟ್ಟಿಕೊಳ್ಳುವುದಿಲ್ಲ, ಅವನ ಒಳಗೇ ಹುಟ್ಟಿಕೊಳ್ಳುತ್ತವೆ. ಆದ್ದರಿಂದ ಅಂತಃಶತ್ರುಗಳ ಬಗೆಗೆ ಪ್ರತಿಯೊಬ್ಬರೂ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಹೇಳಿದ ಹಾಗಾಯಿತು. ಆ ವೇಳೆಗೆ ಬ್ರಹ್ಮದೇವ ನನ್ನ ನಾಭೀ ಕಮಲದಿಂದ ಮೇಲೆದ್ದು ಬಂದ.
ಅವನನ್ನು ಸೃಷ್ಟಿಯ ಕಾರ್ಯದಲ್ಲಿ ನಿಯೋಜಿಸಿದ್ದೇನೆ. ನಾನು ನನ್ನ ವೈಕುಂಠ ಧಾಮಕ್ಕೆ ತೆರಳುತ್ತೇನೆ. ಆ ಮಹಾಜನನಿಯ ಅನುಗ್ರಹ ಎಲ್ರಿಗೂ ಆಗಲಿ. ಕನಕ ಗರ್ಭನ ನಭವನು ಕೈ ಬೆಳೆಯುವುದಲಿ ಹೀಗೆ ಕನಕ ಗರ್ಭನ ನಭವನು ಕೈ ಬೆಳೆಯುವುದಲಿ ಹೊರಗಾಗಿ ನಡೆದತ್ತು ಮರದಿಯಾಗಿರಳು ವನಗಾಗಿ ನಡೆದತ್ತು ಉತ್ತಮವಾದಂತಹ ತಂದೆ ತಾಯಿಯರಿಗೆ ಮಕ್ಕಳಾಗಿ ಹುಟ್ಟಬೇಕು ಎಂದಿದ್ರಿ. ಯೋಗವೂ ಬೇಕಂತೆ, ಭಾಗ್ಯವೂ ಬೇಕಂತೆ. ಆ ಬಗೆಯಲ್ಲಿ ಯೋಚಿಸಿದೆ ಎಂದಾದರೆ ಯೋಗವಂತಳೂ ಹೌದು, ಭಾಗ್ಯವಂತಳೂ ಹೌದು. ಶೋಣಿತಾಪುರದ ಒಡತಿಯಾಗಿ ಮೆರೆಯುತ್ತಿರುವಂತಹ ದಿತಿದೇವಿಗೆ ಮಗಳಾಗಿ ಸಂಜನಿಸಿದೆ. ಜೀವನವೆಂಬುದು ಸಂತೋಷದಾಯಕವಾಗಿಯೇ ಇದೆ. ಪುತ್ರಿ ಎಂಬಂತಹ ತಾತ್ಸಾರ ಭಾವನ ತಾಯಿಯಲ್ಲಿಲ್ಲದ ಕಾರಣದಿಂದಲೇ ಯೋಗ್ಯವಾದಂತಹ ಗುರುಮುಖೇನವೇ ವಿದ್ಯೆ ಬುದ್ಧಿಗಳನ್ನು ಕಲಿತೆ. ಜೀವನವೆಂಬುದು ಸಂತೋಷದಾಯಕವಾಗಿ ನೆರವೇರುತ್ತಾ ಉಂಟು. ಆದರೆ ಏನು ಮಾಡೋಣ ಹೇಳಿ, ಸಂತೋಷಭರಿತವಾದಂತಹ ಈ ಶೋಣಿತಾಪುರದಲ್ಲಿ ಹರುಷದಿಂದಲೇ ಇರಬೇಕಾದಂತಹ ನನ್ನ ಹೆತ್ತ ತಾಯಿಯಾದರೆ ಮನಸ್ಸಿನಲ್ಲಿ ಯಾವುದೋ ಒಂದು ಯೋಚನೆ ನಿರಿಸಿದ್ದಾರೆ ಎಂಬ ಹಾಗೆ ಅರ್ಥವಾಯಿತು. ಏನಿರಬಹುದು ಎಂಬ ಹಾಗೆ ತಾಯಿಯ ಬಳಿಯಲ್ಲೇ ಕೇಳಿದೆ ಎಂದಾದರೆ ನನ್ನವೇ ಆಡಿದಂತಹ ಮಾತು. ಪೂರ್ವದಲ್ಲಿ ಅನೇಕ ಗಂಡು ಮಕ್ಕಳಿಗೆ ಜನ್ಮವನ್ನು ಕೊಟ್ಟವರಂತೆ ಹಿರಿತನವನ್ನು ಸಾಧಿಸಿಕೊಳ್ಳುವುದಕ್ಕೋಸ್ಕರ ಹಿರಿಯರಾದಂತಹ ನಾವು ಪ್ರಪಂಚದಲ್ಲಿ ಸ್ವರ್ಗವು ನಮ್ಮ ಪಾಲಿಗೆ ವಶಪಡಿಸಿಕೊಳ್ಳಬೇಕೆಂಬಂತಹ ನೆಲೆಯಿಂದ ವಶಪಡಿಸಿಕೊಳ್ಳುವುದಕ್ಕೋಸ್ಕರ ಆ ಕಡೆಗೆ ತೆರಳಿದವರಂತೆ. ಆದರೆ ಏನು ಮಾಡೋಣ ಹೇಳಿ, ದೇವತೆಗಳು ಮಾಡಿದಂತಹ ಕಪಟದಿಂದಾಗಿ ಅಗ್ರಜಂದಿರು ಅಳಿದು ಹೋಗಿದ್ದಾರೆ. ಈ ವಿಚಾರವನ್ನು ಕೇಳಿದೊಡನೆ ಮನಸ್ಸಿಗೇನೋ ನೋವಾಯಿತು. ಆದರೆ ನೋವಿನಲ್ಲಿರುವಂತಹ ತಾಯಿಗೆ ಸಮಾಧಾನದ ಮಾತನಾಡಿದೆ ಎಂದಾದರೆ ಹೆತ್ತ ತಾಯಿ ನನಗೊಂದು ಆಜ್ಞೆಯನ್ನು ಕೊಟ್ಟರಲ್ಲ, ಪುತ್ರರಿಂದ ಸಾಧ್ಯವಾಗದಂತಹ ಕಾರ್ಯವನ್ನು ಪುತ್ರಿಯಾದಂತಹ ನನಗೂ ನೆರವೇರಿಸುವುದಕ್ಕೆ ಸಾಧ್ಯ ಉಂಟಂತೆ. ಹಾಗಾಗಿ ಕಾಂತಾರವನ್ನು ಸೇರಿಕೊಂಡು ಕನಕ ಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ನನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನು ಆಳ್ವಿಕೆ ನಡೆಸಿಕೊಂಡು ಬರುವಂತಹ ಮಗ ಉದಿಸುವಂತೆ ವರವನ್ನು ಬೇಡಿಕೋ ಎಂಬ ಹಾಗೆ. ಹಾಗಾಗಿ ಹೆತ್ತ ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕಾಗಿ ಓಡೋಡಿ ಬಂದ ಕಾರಣಕ್ಕೆ ನೋಡಿದೆ ಎಂದಾದರೆ ಕಾರ್ಗತ್ತಲೆಯೇ ಆವರಿಸಿಕೊಂಡಿದೆಯಲ್ಲ. ಈ ಕಾಡಿನಲ್ಲಿ ತಪಸ್ಸನ್ನಾಚರಿಸಬೇಕು, ಯೋಗ್ಯವಾದ ಸ್ಥಳವನ್ನು ಆರಿಸಿಕೊಂಡೆ, ಮಿಂದು ಶುಚಿರ್ಭೂತಳಾದೆ. ಹಾಗೆಂದು ತಪಸ್ಸನ್ನಾಚರಿಸುವರಿ ಸ್ವಲ್ಪ ಯೋಚಿಸಬೇಕು ತಾನೆ. ಯಾಕೆ ನನ್ನದಾದಂತಹ ಚೆಲುವು, ಹೌದಪ್ಪ, ಹೆಣ್ಣೋರ್ವಲ ಪ್ರಪಂಚದಲ್ಲಿ ಪ್ರಾಯಪ್ರಬುದ್ಧಿಯಾದಂತಹ ಸಂದರ್ಭದಲ್ಲಿ ಚೆಲುವಿಕೆಯಾಗಿ ಕಂಗೊಳಿಸುತ್ತಾಳಂತೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಪ್ರಾಯಪ್ರಬುದ್ಧಿಯಾಗಿದ್ದೇನೆ, ಯೌವನವತಿಯೂ ಹೌದು, ಚೆಲುವಿಕೆಯೂ ಹೌದು. ಇದು ನನಗೆ ಮಾರಕವಾಗುವುದಕ್ಕೆ ಸಾಧ್ಯವಿಲ್ಲವೇ? ಯಾಕಂದ್ರೆ
ಇಳೆಯಲ್ಲಿರುವಂತಹ ಕಾಮುಕರು ನನ್ನೀ ರೂಪವನ್ನು ಕಂಡು ಮೋಹಿಸಿ ಪಡೆಯುವುದಕ್ಕಾಗಿ ಮುಂದಾದರು ಎಂದಾದರು. ಏನು ಮಾಡೋಣ ಹೇಳಿ? ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ಹಾ ಭೂಲೋಕದವರ ವಿಚಾರ ಎಂಬಂತಹ ತಾತ್ಸಾರ ಭಾವದಿಂದ ಶೋಣಿತಾಪುರದ ರಾಜಕುಮಾರಿ ನನ್ನನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನನ್ನುಂಟು ಎಂಬ ಹಾಗೆ ಧೈರ್ಯದಿಂದ ಮುಂದುವರಿದರೆ ಇದ್ದಾರಲ್ಲ, ಅಡಿಗಡಿಗೆ ನಮ್ಮ ನಾಶವನ್ನೇ ಬಯಸುತ್ತಿರುವಂತಹ ಸುಮನಸರು, ಅವರು ಯಾವತ್ತಿದ್ದರೂ ನಮಗೆ ಕೇಡನ್ನು ಬಯಸುತ್ತಾ ಇರುತ್ತಾರೆ. ಹಾಗಿದ್ದರೆ ಆತ ದೇವತೆಗಳಿಗೂ ಗೊತ್ತಾಗದ ರೀತಿಯಲ್ಲಿ, ಇತ್ತ ಮಾನವರಿಗೂ ತಿಳಿಯದ ರೀತಿಯಲ್ಲಿ ತಪಸ್ಸನ್ನಾಚರಿಸಬೇಕು. ಯಾವ ರೀತಿ? ರೂಪ ಬದಲಾವಣೆ, ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವಂತಹ ನಾವು ನಿಜ ರೂಪವನ್ನು ಮರೆಪಡಿಸಿ ಇನ್ನೊಂದು ಬಗೆಯಿಂದ ತಪಸ್ಸನ್ನಾಚರಿಸುವುದಕ್ಕೆ ಸಾಧ್ಯ ಉಂಟಲ್ವೇ? ಹಾಗಿದ್ದರೆ ಯಾವ ರೂಪ? ಒಮ್ಮೆ ಈ ಕಾನನವನ್ನು ಸರಿಯಾಗಿ ವೀಕ್ಷಿಸಿದೆ ಎಂದಾದರೆ ನನ್ನ ಅಕ್ಷಿಗಳಿಗೆ ಅನೇಕ ಪಕ್ಷಿ ಪ್ರಾಣಿಗಳು ಗೋಚರಿಸುತ್ತಾ ಇದೆ ಎಂಬುದೇ ಸತ್ಯ. ಆದರೆ ಅದಕ್ಕೆ ಒಂದೊಂದು ರೀತಿಯಾದಂತಹ ತೊಂದರೆ ಎಂಬುದು ಒದಗಿ ಬರುತ್ತದೆ ಎಂಬುದೇ ಸತ್ಯ. ಆದರೆ ಯಾವ ರೂಪ? ಹಾಗೆಂದು ದೃಷ್ಟಿಕೋನವನ್ನು ದೂರಕ್ಕೆ ಹಾಯಿಸಿದೆ ಎಂದಾದರೆ ಅದು ಅಲ್ಲಿ ಕಾಣುತ್ತಿರುವಂತಹ ಮಹಿಷಿಗಳ ಹಿಂಡು. ಆಹಾ, ಆ ಮಹಿಷಿಗಳ ಹಿಂಡಿನಲ್ಲಿ ನಾನೊಂದು ಮಹಿಷಿಯಾಗಿ ತಪಸ್ಸನ್ನಾಚರಿಸಿದೆ ಎಂದಾದರೆ ತಪಸ್ಸು ಪೂರ್ಣವಾಗುವುದಕ್ಕೆ ಸಾಧ್ಯ ಉಂಟಲ್ಲವೇ? ಹಾಗಿದ್ದರೆ ಇನ್ನೇಕೆ ಸಾವಕಾಶ? ಆದಷ್ಟು ಬೇಗ ನಿಜ ರೂಪವನ್ನು ಮರೆಪರಿಸಿ ಮಹಿಷಿ ರೂಪ ತಾಳಿದೆ. ಆಶ್ಚರ್ಯವನ್ನು ಕಾಣುತ್ತಿದ್ದೇನೆ. ಲೋಕ ಕಲ್ಯಾಣಾರ್ಥಕವಾಗಿ ತಪಸ್ಸನ್ನಾಚರಿಸುವ ಸುಪಾರ್ಶಕ ಮುನಿ ನಾನು. ಆದರೆ ಇಂದು ತಪೋಮಗ್ನಾಗಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ಉರಿ ಜ್ವಾಲೆ, ಪ್ರಕೃತಿಯಲ್ಲಿ ಬಿಸಿಯ ವಾತಾವರಣ ಸೃಷ್ಟಿಯಾಗಿದೆ. ಈ ರೀತಿ ಬದಲಾವಣೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಏನೋ ಒಂದು ಘಟನೆ ಸಂಭವಿಸಿರಬೇಕು. ಏನೆಂದು ಜ್ಞಾನ ದೃಷ್ಟಿಯಿಂದ ನೋಡಿದೆ ಅಂತಾದರೆ ತಿಳಿದೆ ದಿತಿಸುತ್ತೆ ಆದಂತಹ ಮಾಲಿನಿ ದುರಪರಾಕ್ರಮಿಯಾದಂತಹ ಮಗನನ್ನು ಪಡೆಯುವ ಉದ್ದೇಶದಿಂದ ತನ್ನ ನಿಜ ರೂಪವನ್ನೇ ಮರೆಸಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಇದು ಹೇಗಾಯ್ತು ಗೊತ್ತೇ? ಮುನಿಕುಲ ನಾನು ಮಾಡುವಂತಹ ತಪಸ್ಸು ಲೋಕದ ಹಿತಕ್ಕಾಗಿ, ಆದರೆ ಇವಳು ಮಾಡುವಂತಹ ಈ ತಪಸ್ಸು ಲೋಕಕಂಟಕವಾಗಿದೆ. ಇವಳಿಗೆ ತಕ್ಕುದಾದಂತಹ ಶಿಕ್ಷೆ ಆಗಲೇಬೇಕು. ಆದ್ದರಿಂದ ಇವಳ ಉದರದಲ್ಲಿ ಮಹಿಷರೇ ಜನಿಸಲಿ. ಇವಳು ಯಾರ ಕುರಿತಾಗಿ ತಪಸ್ಸನ್ನಾಚರಿಸುವುದು? ಆ ವಿಧಾತನ ಕುರಿತು. ಒಂದೊಮ್ಮೆಗೆ ವಿಧಾತ ಒಲಿದು ಬಂದು ನನ್ನ ಶಾಪಕ್ಕೆ ವಿಮೋಚನೆ ಕೊಟ್ಟಂತಾದರೆ ಹಾಗಾಗಕೂಡದು. ಒಂದು ವೇಳೆಗೆ 3 ಮೂರ್ತಿಗಳೇ ಧರೆಗಿಳಿದು ಬಂದರು. ನನ್ನ ಈ ಶಾಪಕ್ಕೆ ಪರಿಮಾರ್ಜನೆ ಸಿಗದೆ ಹೋಗಲಿ. ಇನ್ನು ನನಗಿದು ತಪಸ್ಸಿಗೆ ಯೋಗ್ಯವಾದ ಸ್ಥಳವಲ್ಲ, ಬೇರೆ ಕಡೆ ನಡೆಯುತ್ತೇನಂತೆ.
ನಿಶ್ಚಲವಾದಂತಹ ಭಕ್ತಿಗೆ ಒಲಿದಿದ್ದೇನೆ. ಏನು ಬೇಕು ಮಗಳೇ ಕೇಳಿಕೋ, ಅನುಗ್ರಹಿಸುತ್ತೇನೆ. ಒಲಿದು ಬಂದಿಯಾ ತಂದೆ? ಕರುಣದಾಗರ ದೇವ ಕರುಣಾದಾಗರ ದೇವ ಪರಮೇಶಿ ಕೇಳಯ ಪರಮೇಶಿ ಕೇಳಯ ಅರುಣಾರಿಯಲ್ಲಿ ಮನದಿರವ ದುರದೀರರಾಗಿ ಅದರಾಳದ ಬಯದೀರ ದುರದೀರನಾಗಿ ಅದರಳದ ಬಯದೀರ ವಿರಜಿದೆನು ಘೋರದ ಪವ ಕರುಣಾಸಾಗರ ದೇವ, ಮಾಲಿನಿ, ಇದು ನಿನ್ನ ಪಾದದ್ವಯಗಳಿಗೆ ವಂದಿಸಿಕೊಂಡೆ. ಶುಭವಾದ ಸಂತೋಷವಾಯಿತು. ಘನಘೋರವಾದಂತಹ ತಪಸ್ಸಿನ ಮೂಲಕ ಮೆಚ್ಚಿಸುವರೆ ಬಲವಾದ ಕಾರಣವಿದೆ. ಏನಮ್ಮ? ನನ್ನ ಹೆತ್ತ ತಾಯಿಯ ಆಸೆಯನ್ನು ಈಡೇರಿಸಬೇಕೆಂಬುದೇ ನನ್ನ ಆಸೆ. ಕರಟಿ ಕಮರಿ ಹೋಗುತ್ತಿರುವಂತಹ ಹಸುರಕಲವನ್ನು ಉದ್ಧಾರಪಡಿಸಬೇಕಂತೆ. ಅದು ನನ್ನಿಂದ ಮಾತ್ರ ಸಾಧ್ಯ. ಆದ್ದರಿಂದಲೇ ಘೋರವಾದಂತಹ ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡಂತಹ ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡೆ. ನಿನ್ನಲ್ಲಿ ಒಂದೇ ಒಂದು ವಿನ್ನಪ ತಂದೆ. ಏನು ಮಗಳೇ? ಮುಂದೊಂದು ದಿವಸ ನನಗೆ ಧುರಧೀರ ಸಮರ್ಥನಾಗಿರುವಂತಹ ಮಗನೋರ್ವ ಹುಟ್ಟಿಕೊಳ್ಳಬೇಕು. ಆತ ತ್ರಿಭುವನದಲ್ಲಿ ವಿಭೀನಿಸಿಕೊಳ್ಳಬೇಕು. ಯಾರೇ ತನ್ನೆದುರಿಗೆ ಬಂದರೂ ಕೂಡ ಆತನ ಜೊತೆಗೆ ಹೋರಾಡುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂತಹ ಪುತ್ರರತ್ನ ನನ್ನುದರದಲ್ಲಿ ಸಂಜನಿಸುವಂತೆ ನನಗೊಂದು ವರವನ್ನು ಅನುಗ್ರಹಿಸುತ್ತಂದೆ. ಮಾಲಿನಿ, ಕುಲೋದ್ಧಾರಕನಾದಂತಹ ಮಗನೋರ್ವನನ್ನು ಪಡೆಯಬೇಕು ಎನ್ನುವಂತಹ ಹೆಬ್ಬಯಕೆಯನ್ನು ಹೊಂದಿದವು. ಸತ್ಯ. ನಿಮ್ಮಂತೆ ರೂಪ ಅಲ್ಲದಿದ್ದರೂ ಕೋಣಮಗ ಜನಿಸುವಂತಹ ವರವನ್ನು ನನಗೆ ಅಯ್ಯೋ ತಂದೆ, ತಂದೆ, ಎಂತಹ ಮಾತನಾಡಿದಿರಿ, ಎಂತಹ ಮಾತನಾಡಿದಿರಿ. ಒಳಿದಿರುವಂತಹ ನಿಮ್ಮಲ್ಲಿ ಹರುಷದಿಂದಲೇ ವರವನ್ನು ಕೇಳಿದೆ ತಂದೆ. ಆದರೆ ನನ್ನ ಪಾಲಿಗೆ ಕೊಟ್ಟಿರುವುದು ನೀವು ಶಾಪವೇ ತಂದೆ. ನನ್ನುದರದಲ್ಲಿ ಹುಟ್ಟುವಂತಹ ಮಗು ಕೋಣನಾಗಿರುತ್ತಾನೆ. ಹೌದು. ಅದನ್ನು ಎತ್ತಿಕೊಳ್ಳುವುದಾದರೂ ಹೇಗೆ? ತಾಯ್ತನದ ಸುಖವನ್ನು ಅನುಭವಿಸುವುದಾದರೂ ಹೇಗೆ? ಮಾತ್ರವಲ್ಲ, ಹೋಗಿ ನನ್ನ ಬೈಯಲ್ಲಿ ವಿಚಾರವನ್ನಾಡಿದೆ ಎಂದಾದರೆ ತಾಯಿ ಕೇಳುವಂತಹ ಪ್ರಶ್ನೆಗೆ ಉತ್ತರವಿದೆಯೇ ತಂದೆ. ಆದ್ದರಿಂದಲೇ ಈ ಶಾಪವನ್ನು ಹಿಂತೆಗೆದು ನನ್ನನ್ನು ಉದ್ಧರಿಸಿ ತಂದೆ. ಅನುಗ್ರಹಿಸಿ, ಅನುಗ್ರಹಿಸಿ. ಮರುಗದಿರು ಮಾಲಿನಿಯೇ, ಮರುಗದಿರು ಮಾಲಿನಿಯೇ, ಮುನಿವರ ನೊರೆದ ವಚನವು ತಪ್ಪಲರಿಯದು. ಸರಳ ವೈರವು ಜನಿಸಿದರು ನಿನ್ನುದರದೊಳು ಮುಂದೆ ಮುಂದೆ ತ್ರಿಜಗದಿ ಬರೆಯುವನುಗಳ ಶೌರ್ಯದಿದ್ದಲಿ ಮರೆಯ ಮಾತಲ್ಲೆನುವುದಂತ ಬಿಸಿದರು ಮಾಲಿಯ ಮರುಗದಿರು ಮಾಲಿನಿ, ತಂದೆ ಕಣ್ಣೀರನ್ನು ಸುರಿಸಬೇಡ ಮಗಳು. ಮತ್ತೇನು? ಇಂತಹ ಒಂದು ವಿದ್ಯಮಾನ ಇವತ್ತು ನಿನ್ನ ಜೀವನಕ್ಕೆ ಆವರಿಸಿತು ಅಂತಾದರೆ ಇದಕ್ಕೆ ಯಾರೂ ಕಾರಣರಲ್ಲ. ಮತ್ತೆ ನೀನೇ ಹೊಣೆಗಾರಳಾಗಿ ಹೋದೆ ಮಗ. ಯಾವ ರೀತಿ? ನೀನು ನಿನ್ನದೇ ಆದಂತಹ ನಿಜ ರೂಪವನ್ನು ಬಿಟ್ಟು ಮಹಿಷಿ ರೂಪದಲ್ಲಿ ಕಾರಣದಲ್ಲಿ ತಪಸ್ಸನ್ನ ಆಚರಿಸಿದೆ. ತಪಸ್ಸಿನ ಮುಂದೆ ಪ್ರಭಾವ ಪರಿಣಾಮಗಳ ಬಗ್ಗೆ ನೀನು ಗಮನವನ್ನೇ ಕೊಟ್ಟಿದ್ದಿಲ್ಲ. ಏನು ನೋಡಿದೀಯಾ? ಸನಿಹದಲ್ಲೇ ಸುಪಾರ್ಶುಕ ಮುನಿಯೋರ್ವರು ತಪಸ್ಸನ್ನ ಆಚರಿಸುತ್ತಾ ಇದ್ದರು. ಅವರ ತಪಸ್ಸು ಭಂಗವಾಗಿ ಹೋಯಿತು. ಇದಕ್ಕೆ ನೀನೇ ಕಾರಣನು ಎನ್ನುವುದನ್ನು ತಿಳಿದಂತಹ ಮುನಿವರ ಕ್ರೋಧಗೊಂಡು ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಎನ್ನುವ ಹಾಗೆ ಶಪಿಸಿ ಬಿಟ್ಟಿದ್ದಾರೆ ಮಗಳೇ. ಮುನಿಶಾಪ? ಹೌದಮ್ಮ. ಯಾವ ಕಾರಣಕ್ಕೂ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ ತಂದೆ. ಆದರೆ ನಾವು ಒಲಿಸಿಕೊಂಡಿರುವುದು ಮೂರು ಮೂರ್ತಿಗಳಲ್ಲೊಬ್ಬರಾದಂತಹ ಬ್ರಹ್ಮದೇವರು. ನಿಮ್ಮಿಂದ ಪರಿಮಾರ್ಜನೆ ಸಿಗುವುದಕ್ಕಿಲ್ವೇ ತಂದೆ? ನಿನ್ನ ದುಃಖ ನನಗೆ ಅರ್ಥವಾಯ್ತಮ್ಮ. ನಿನ್ನ ಸಮಸ್ಯೆಯನ್ನು ಪರಿಹರಿಸುವಂತಹ ಸ್ಥಿತಿಯಲ್ಲಿ ಇವತ್ತು ನಾನಿಲ್ಲ ಮಗಳೇ, ನಾನಿಲ್ಲ. ಮುನಿವರ ನಿನ್ನ ಬದುಕಿಗೆ ಶಾಪವನ್ನಿತ್ತಾಗ ಮತ್ತೊಂದು ಮಾತನ್ನು ಹೇಳಿದವರಿದ್ದಾರೆ. ತಾನು ಕೊಟ್ಟಂತಹ ಶಾಪಕ್ಕೆ ಮೂರು ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೇ ಹೋಗಲಿ ಎಂದು. ಹಾಗಿದ್ದರೆ ನನ್ನ ತಪಸ್ಸು ವ್ಯರ್ಥವಾಯಿತು ತಂದೆ. ಕೂಗಬೇಡ.
ರೂಪ ಆಕಾರ ಎನ್ನುವುದು ಯಾರಿಗೂ ಪ್ರಾಮುಖ್ಯವಲ್ಲ. ನಿರ್ಮಲವಾದಂತಹ ವಿಶಾಲವಾದ ಹೃದಯ ಶ್ರೀಮಂತಿಕೆ ಎಲ್ಲರಿಗೂ ಭೂಷಣವಾಗಿರುತ್ತದೆ. ನಿನ್ನ ಮಗ ಕೋಣನಾದರೂ ಅವನ ಮುಂದೆ ಜಾಣನೆಂದೆನಿಸಿಕೊಳ್ಳುತ್ತಾನೆ, ಪ್ರವೀಣನೆಂದೆನಿಸಿಕೊಳ್ಳುತ್ತಾನೆ. 3 ಲೋಕದಲ್ಲಿ ಅದ್ವಿತೀಯವಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸುವ ಪುತ್ರರತ್ನಾಗುತ್ತಾನೆ. ಇಷ್ಟು ಸಾಲದ ಮಗಳೇ ನಿನಗೆ, ಹೋಗಿ ಬಾ, ಶ್ರೇಯಸ್ಸಾಗಲಿ ನಿನಗೆ. ಹರ್ಷವಾಯಿತು ತಂದೆ, ಹರ್ಷವಾಯಿತು. ಒಲಿದಿರುವಂತಹ ಬ್ರಹ್ಮದೇವನಿಂದ ವರವನ್ನೇನೋ ಪಡೆದುಕೊಂಡೆ. ಮನಸ್ಸಿಗೆ ಸಂತೋಷವೆನಿಸದಿದ್ದರೂ ಕಾರ್ಯ ಸಾಧನೆಯಾಗುತ್ತದೆ ಎಂಬ ಹಾಗೆ ಅವರೇ ನುಡಿದಿದ್ದಾರೆ. ಹಾಗಿದ್ದರೆ ಈ ವಿಚಾರವನ್ನು ನನ್ನ ಹೆತ್ತ ತಾಯಿಯಲ್ಲಿ ಆಡಬೇಕಾದ್ದು ಕರ್ತವ್ಯ ಅಲ್ಲವೇ? ಆದಷ್ಟು ಬೇಗ ಶೋಣಿತಾಪುರವನ್ನು ಸೇರಿಕೊಂಡೆ. ಭಗವದ್ಭಕ್ತರ ವಿಜ್ಞಾಪನೆ ಶಕ್ತಿದೇವಿನ ಭಕ್ತಿದ ಪ್ರಸಾದ ಪಂಡದು ಇಂಥ ಸೇವಾ ಕರ್ತೇರು ದೀತೇರು ಮಾತೇರ್ಲ ಪುಣ್ಯ ಪ್ರಸಾದ ಅಪ್ಪನ ಪಂಡದ ಸ್ವೀಕಾರ ಮತ್ತೊಂದು ಕುರ್ರುಡು ಕೂರ್ದಪ್ಪೆ ಉಲ್ಲಾದಿನ ಭಕ್ತಿದ ಸೇವೆಯನ್ನು ತೂಗೋಡು ಪಂಡದು ಸೇವಾ ಕರ್ತೇರ ಪರವಾದ ವಿಜ್ಞಾಪನೆ. ನನ್ನಯ ಪುತ್ರಿಯ ಕುದವಾಗಿದ್ದು ಗೌಹುದೆ ಹರುಜರಿತ್ತಿರಾರು ಜೇನಮೋ ಪರಮೇಶ್ವರ ನೀನೇ ಕಾಪಾಡು. ಸಪ್ತ ಸಾಗರದಿಂದ ಎತ್ತಿದಂತಹ ಮುತ್ತಿನೋಪಾದಿಯಲ್ಲಿ, ಸಪ್ತ ಸ್ವರಗಳಿಂದ ಹೊರಹೊಮ್ಮುವಂತಹ ರಾಗದೋಪಾದಿಯಲ್ಲಿ, ಸಪ್ತ ವರ್ಣಗಳಿಂದ ಮೂಡಿ ಬರುವಂತಹ ಕಾಮನ ಬಿಲ್ಲಿನೋಪಾದಿಯಲ್ಲಿ ಶೋಭಾಯಮಾನವಾಗಿ ವರ್ಣರಂಜಿತವಾಗಿ ಶೋಭಿಸುತ್ತಾ ಉಂಟು ನಮ್ಮೀ ಶೋಣಿತಾಪುರ. ಇಲ್ಲಿನ ಮಹಾರಾಣಿಯಾದಂತಹ ದಿತಿದೇವಿ ನಾನು, ಮಗಳಾದಂತಹ ಮಾಲಿನ್ಯನು ಕಾರಣಕ್ಕೆ ಕಳುಹಿದ್ದೇನೆ. ವಿಧಾತನ ಕುರಿತು ತಪಸ್ಸನ್ನ ಆಚರಿಸಿ ಒಲಿದು ಬಂದಂತಹ ವಿಧಾತನಲ್ಲಿ 3 ಲೋಕ ಜಯಿಸುವಂತಹ, 3 ಲೋಕದಲ್ಲಿ ವಿಭುವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನು ಪಡೆಯಲು ಈ ಸಮಯಕ್ಕೆ ನನ್ನ ಆಸೆಯನ್ನು ಚಾಚು ತಪ್ಪದೆ ಈಡೇರಿಸುತ್ತಾಳೆ. ಈ ಸಂದರ್ಭಕ್ಕಾಗುವಾಗ ಪಾತಾಳ ಲೋಕದ ಅಧಿಪತಿ ವಿದ್ಯುನ್ಮಾಲಿ ಎಂಬಾತನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ಸುಖ ದಾಂಪತ್ಯದ ಸಲುವಾಗಿ ಒಂದು ಗಂಡು ಮಗುವಿಗೆ ಜನ್ಮವಣಿಸಿದ್ದಾಳೆ. ಆ ಮಗುವಿನ ಲಾಲನೆ ಪಾಲನೆಯನ್ನು ಕಂಡು ಸಂತೋಷದ ಜೀವನವನ್ನು ನಡೆಸಿಕೊಂಡು ಬಂದವರನ್ನು ಸತ್ಯ. ಆದರೆ ಏನು ಮಾಡೋಣ ಹೇಳಿ, ಸ್ವರ್ಗ ಲೋಕವನ್ನು ಪಡೆಯುವಂತ ಕನಸು ಕನಸಾಗಿ ಉಳಿಯುತ್ತಲ್ಲ, ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ? ಈ ಹೊತ್ತಿನಲ್ಲಿ ನಾನು ಕಾಣುತ್ತಿರುವುದು ವಿಚಿತ್ರ ಎನಿಸುತ್ತಾ ಉಂಟು. ಯಾವತ್ತಿಗೂ ಕೂಡ ಸಾಮ್ರಾಜ್ಞಿಯಾದಂತಹ ನೀವು ಕಣ್ಣೀರನ್ನು ಸುರಿಸುವುದು ಸರಿಯಲ್ಲ. ಮನಸ್ಸಿನಲ್ಲೇನೋ ವೇದನೆ ಉಂಟು ಎಂಬುದು ಗೊತ್ತಾಯಿತು. ಅರ್ಹಿದರೆ ಪರಿಹರಿಸುವ ಸಮರ್ಥ ನಾನಿದ್ದೇನೆ. ಮಗನೇ, ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಬಿತ್ತರಿಸಲಿ ಮಗನೇ? ಏನಾಯ್ತು? ಮನೆಗೆ ಬೆಂಕಿ ಬಿದ್ದೆ ಮರದಡಿಗೆ ಹೋಗಿ ಆಶ್ರಯವನ್ನು ಪಡೆಯಬಹುದು. ಮನಸ್ಸಿಗೆ ಬೆಂಕಿ ಬಿದ್ದರೆ ಎಲ್ಲಿ ಹೋದ್ರೂ ಉಪಶಮನವಾಗದು ಮಗನೇ. ನನ್ನ ಕರುಳು ಸುಡ್ತಾ ಉಂಟು. ಯಾಕೆ? ನನ್ನ ಮನಸ್ಸಿನ ಬೇಸರ ಏನು ಗೊತ್ತೆಯಾ? ಏನಾಯ್ತು? ಸ್ವರ್ಗ ಲೋಕದಲ್ಲಿ ಅಧಿಕಾರವನ್ನು ಪಡೆಯಲು ಹೋದಂತ ನನ್ನ ಮಕ್ಕಳನ್ನು ಆ ದೇವತೆಗಳು ಕೊಂದು ಮುಗಿಸಿದ್ದಾರೆ. ಆದ್ದರಿಂದ ಈ ಸಮಯಕ್ಕೆ ನನ್ನದೊಂದು ಆಸೆ ಈಡೇರಿಸಿಕೊಳ್ಳಬೇಕು. ಏನದು? ಸ್ವರ್ಗ ಲೋಕದ ಅಧಿಕಾರ ನನಗೆ ಸಿಗಬೇಕು. ಅಷ್ಟು ಮಾತ್ರವಲ್ಲ, ಸತ್ತು ಹೋದಂತ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಚಿಂತೆ ಬಿಡಿ,
ಮಾಡಿದೆ. ದೇವತೆಗಳಿಗೆ ಹೋಲು, ಸಿಂಹವಿಷ್ಠಾರ ನನ್ನ ಪಾಲು. ಹೇಳ್ತೇನೆ. ಸ್ವರ್ಗದಲ್ಲಿ ವಿರಾಜಮಾನನಾಗಿರುವಾಗ ಮೇಲೇರಿ ಬಂದು ನನ್ನ ಕಪಾಲಕ್ಕೆ ಬಡಿದು ಸಮರಕ್ಕೆ ಆಹ್ವಾನ ಕೊಟ್ಟವನಿದ್ದೀಯ. ಯಾರು ನೀನು ಹೇಳು? ಸುಮನಸರನ್ನೆಲ್ಲ ಬಡಿದೋಡಿಸಿ ಈ ಹೊತ್ತಿಗೆ ಪೀಠವನ್ನು ಏರಿದ್ಯಾ? ನಿನ್ನನ್ನು ವಿಚಾರಿಸಕ್ಕಾಗಿ ಬಂದ ಬೇರೆ ಯಾರು ಅಲ್ಲ, ಅಕ್ಷರದ ಪಿಂಡಲಕ್ಷ. ಪಕ್ಷಪಾತ ಎಸಗದೆ ನಿನ್ನನ್ನು ತಡೆಯುವಾಗ ಯಾರಿದ್ದಾರೆ?
ಸುರಪುರ ಉತ್ತರಂಗ ಯುದ್ಧರಂಗ ಹೌದಮ್ಮ ನನ್ನವರ ಜೊತೆ ನಿಜ ಅಲ್ಲಿಂದ ಬಂದು ವಿಷಯ ಉಂಟಮ್ಮ ಏನು ತಂದೆ? ಅಮ್ಮ ಒಬ್ಬೊಬ್ಬರಾಗಿ ಬಂದನಲ್ಲ ಈ ಶಾಲೆ ಒಟ್ಟಾಗಿ ಬಂದು ಒಟ್ಟಾಗಿ ಓಡಿತು. ಎಲ್ಲರೂ ಒಟ್ಟಾಗಿ ಬಂದು ಹೌದು. ಆಮೇಲೆ ಆವಾಗ ನಮ್ಮವರು ಯೋಚನೆ ಮಾಡಿದ್ರು ಈ ಶಾಲೆ ಇನ್ನು ಮುಂದೆ ನಮ್ಮಲ್ಲಿ ಯುದ್ಧ ಮಾಡ್ಲಿಕ್ಕೆ ಯಾರು ಬರ್ಲಿಕ್ಕೆ ಇಲ್ಲ. ಯೋಚನೆ ಮಾಡಿದ್ದಾಳ ಆವಾಗ ಬಂದ್ಬಿಟ್ಟ. ಯಾರು? ಸುರೇಶ. ಯಾರಪ್ಪ? ಸಚಿವತಿ ಗಂಡ ಶಚಿಪತಿ. ಸೂರಪ್ಪ. ಸುರಪ್ಪ ಅಲ್ಲ ಅಮ್ಮ ನೀವು ಟಿವಿ ನೋಡಿದ್ರಾ? ಯಾವ್ದದು? ಈ ಶಾಲೆ ದೊಡ್ಡ ಟಿವಿ. ಆಹಾ, ಅವ ಬರುವಂತಹ ಟಿವಿ ಹೇಗಿತ್ತು ನೋಡ್ಬೇಕಿತ್ತಮ್ಮ. ಬರುವಾಗಲೇ ಉಜ್ಜಿರಾಯುಧವನ್ನು ಏರಿಕೊಂಡು 56ರಲ್ಲಿ ಬಂದ್ಬಿಟ್ಟ. ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಜಲಪಿಸುತ್ತಾ ಬಂದ ನೇರವಾಗಿ ನಮ್ಮ ರಾಯನಿಗೆ ನಿಂದು. ಆವಾಗ ಒಂದು ರಾಯನ ವಸ್ತು ನೋಡ್ಬಿಟ್ಟಮ್ಮ. ಯಾಕೆ? ಒಂದು ಸಿಟ್ಟು ಒಂದು ಮಾತಾಡಿದ್ದು. ಆಹಾ, ಏನಾಯ್ತು? ಎಲ್ಲವೋ ಕಾಪಿಟ್ಟಿ ಮಗನೇ. ಎಲ್ಲವೋ ಕಪಟಿ ಮಗನೇ. ಆಹಾ, ಕಪಟ ಮಗ. ಪಾಪಿ ಮಗ. ಯಾರಿಗ ಬೈಯುವುದು? ನಿಮ್ಮನೆಲ್ಲ ಅಲ್ಲಿ ಲಾರಿಯಲ್ಲಿ ಬಿದ್ದದ್ದು. ಯಾರ? ಬಾಬಾ. ಬಾಬನಾಲ ಹರಿಯಲ್ಲಿ ಬಿದ್ದು. ಹೌದಾ? ನೀನು ಒಂದಕ್ಕೆ ಎರಡಕ್ಕೆ ನಲ್ಲಿ ಹೋಗ್ತಿ. ಅಲ್ಲಿ ನಿನ್ನ ಅಪ್ಪ ಇದ್ದಾನ? ಸೀಮೆಯಲ್ಲಿ ನಾನು ನಿನ್ನ ಅಪ್ಪನ ಹೊಲಿಕ ಅಪ್ಪನ. ಶ್ರೀಮನ್ನಾರಾಯಣನ ಬಳಿಗೆ ಹೋಗುತ್ತೀಯಾ? ಆಮೇಲೆ ಇನ್ನು ಮಾತಾಡಿದ ಮಗ ಇನ್ನು ತಪ್ಪಲಕ್ಕೆ ಬಾರಿಸಿ. ಅಲ್ಲಿ ಗೊತ್ತಾಯ್ತು. ವಿಷ ಅಲ್ಲಿ ಅಮ್ಮ ಅಲ್ಲಿಗೆ ಮಾತನ್ನು ನಿಲ್ಲಿಸುವುದು. ಮಾತು ಯಾರಿಗೆ ಬೇಕು? ಮತ್ತೆ ಯಾರಿಗೆ ಬೇಕು ಮಾತು? ದುಡಿಮೆ ಕಾಣಬೇಕು. ಹೌದು. ಮಾತು ನಿಲ್ಲಿಸಿದ್ದೇ ನಿಮ್ಮವರು ಒಂದೊಂದು ಬಿಡ್ತಾ ಇದ್ರು. ಏನು? ಯಾವುದು? ಸ್ವರಪ್ರಯೋಗ. ಶರಪ್ರಯೋಗ. ಹೌದಮ್ಮ. ಸೂರಪ್ಪ ಒಮ್ಮೆ ಹಿಂದೆ ಮುಂದೆ ನೋಡಿದ. ಮತ್ತೆ ಹುಡುಗಿ ಉಪಾಯ ಇಲ್ಲ. ಮತ್ತೆ ಮರ್ಯಾದೆ ಪ್ರಶ್ನೆ. ಕಾಳು ಕೊಟ್ಟಮ್ಮ. ಕಟ್ಟ ಕಡೆಗೆ ಸೂರಪ್ಪ ಸೋತು ಓಡಿ ಬಂದನಲ್ಲ. ಹೋಯ್ತಲ್ಲ. ಸ್ವರ್ಗಲೋಕ ನಮ್ಮ ಪಾಲಿಗೆ ವಶವಾಗಿದೆ. ಸಂತೋಷದ ವಿಚಾರ. ನಗು ನಗುತ್ತಾಡಬೇಕಾದಂತಹ ನೀನು ಅಳುವುದ್ಯಾಕೆ? ನಗುಬೇಕಾ? ನಗುತ್ತಾ ಆಯ್ತಮ್ಮ.
ಬೇಕು ನನಗೆ ಮುಂದುವರಿಸುವಂತ. ಅದು ಬಿಡುವ ಇನ್ನ ನಗು ಯಾರಿಗೆ ಬೇಕು? ಇದು ಅದು ಬೇಡ, ಇದು ಬಿಡುವ. ಅಮ್ಮ ಸೂರಪ್ಪ ಓಡಿ ಹೋದ ಬಳಿಕ ನಮ್ಮ ರಾಯರು ಮಾತಾಡಲಿ ತೊಳಿ ಸಿಂಹಾಸನ ಸಿಮ್ಮು ಸಿಂಹಾವಿಷ್ಟರ ಅದೇ ಹೋಗಿ ಕೂತದ್ದು ತಡ ಬಂದ್ಬಿಟ್ರಲ್ಲ. ಯಾರು ಆಪ್ತಿರಗಳು ಅಪ್ಸರೆಯರು ನಾಷ್ಟ ಮಾಡುವ ನಾಟ್ಯವನ್ನಾಡು ತುಂಬಾ ಮಂದಿ ಇದ್ರು. ಯಾರೆಲ್ಲ? ಎಲ್ರ ಹೆಸರು ಗೊತ್ತಿಲ್ಲ, ಬೇಡ. ಸ್ವಲ್ಪ ಮಂದಿ ಮಾತ್ರ. ಯಾರು? ಪೆದಂಬೆ, ತಂಬೆ, ಊದುವತ್ತಿ, ಊರ್ವಶಿ, ಮೇಣದವತ್ತಿ, ಮೇನಕ್ಕೆ, ಮಂಜುಗೋಸಿ, ಮಂಜುಗೋಶೆ, ಪುಳ್ಳಿಗಟ್ಟಿ, ಕುಂಜಿಗಸ್ತಲೆ. ಅಮ್ಮ ಇನ್ನೊಂದು ತಂದದ್ದು ಯಾವುದು? ಅಮ್ಮ ಪಿಸಾಚಿ. ಏನದು? ಅಮ್ಮ ಪಿಸಾಚಿ. ಓ ಅಮ್ಮ ಘೃತಾಚಿ. ಕುಣೇಗುಂದಿತಮ್ಮ. ಯಾವುದು? ಆಂಬುಲೆನ್ಸು ಆಲಂಬುಸ. ಆಲಂಬೂಸ. ಅಮ್ಮ ಇವರೆಲ್ಲ ಬಂದು ನಮ್ಮ ರಾಯರ ಬಳಿ ನಿಂತು ನಾಷ್ಟ ಪ್ರಾರಂಭ. ಮತ್ತೆ ತಂದಪ್ಪ ಏನು ಚಂದ ನೋಡಿದ್ದೆ ತಾಯಿ. ಅಮ್ಮ ಏನು ವಿಶೇಷ ಬೇರೆ ಉಂಟು. ಯಾವುದು? ಇವರು ಕುಣಿಯುವುದು ಯಾರಿಗೆ ಬೇಕು ಅಗತ್ಯ ಇಲ್ಲ. ಇವರು ಕುಣಿದಕ್ಕೆ ಮಾತನಾಡಿ ಇರ್ಲಿ. ಬಾರಿಸುವರಿದ್ದಾರಲ್ಲ ಯಾರು? ಎರಡು ಕೈಯಲ್ಲಿ ಬಾರಿಸುವವರು. ಯಾರು? ಬಾಯ್ಕ ಯಾರವರು? ಮೃದಂಗ ಮಾಟ ಯಾರವರು? ಅವ್ರು ಬೇರೆ ಅವರು ಅಲ್ಲಿ ಅವರು ನನಗೆ ಹೆಸರು ಗೊತ್ತು. ಎಲ್ಲಿದ್ದವರು ಮಾತ್ರ ವಿಷಯ. ಅಮ್ಮ ಉಂಟು ಭಾರತದ ಉಂಟು ಇಟ್ಕೊಳ್ಳಿ. ಈಗ ಉಂಟು ತತ್ತೊಂಗ ದಿಕ್ಕ ತತ್ತೊಂಗ ದಿಕ್ಕು ತಕ್ಕ ತೈಯ ತೈಯ ತತ್ತೊಂಗ ದಿಕ್ಕು ತಕ್ಕ ತೈ. ಹಾಗೆ ಅದು ನನ್ನ ಕಿವಿಯ ಟೊಮೆಟೊಗೆ ಬೀಳುವಾಗ ನಮ್ಮದ್ರಲ್ಲಿ ಇರುವುದು ಕಿವಿಯ ಟಮಟೆ. ಇರುವುದರಲ್ಲಿ ಗೊತ್ತಿಲ್ಲ. ನಮ್ಗೆ ಗೊತ್ತಾಗಿರ್ಬೋದು, ಇರ್ಬೋದು, ಅದೇ ಇರ್ಬೋದು. ಈಗ ನಮ್ಮ ಯಾರು ಸಂತೋಷದಿದ್ದದೇ ಏನಾಯ್ತು? ಆವಾಗ ಬಂದ್ಬಿಟ್ಟಲ್ಲ. ಯಾರು? ಆಲಡಿ ಅವ ಹೇಗೆ ಬಂದ? ಅವ ಹೀಗೆ ಬಂದ ನೋಡಿ. ಹಾರಾಡಿಕೊಂಡು ಬಂದ. ಯಾರವ? ಎಷ್ಟೇ ಪಿಂಗಣಿ ಅಮ್ಮ. ಯಕ್ಷರಾಜ ಪಿಂಗಣಿ ಪಿಂಗಳಾಕ್ಷ. ಹೌದಮ್ಮ. ಬಂದವ ನೇರವಾಗಿ ಬಂದ ನಮ್ಮ ರಾಯರ ಬಳಿಯಿಂದ ಒಂದೇ ತವನೆಗೆ ಆಗಿ ನನ್ನವರಿಗೆ. ಹೌದು. ಯಾಕಂತ ಅಮ್ಮ ನಾವು ಮೊದಲಿಗೆ ಎಣಿಸಿದ್ದೇವೆ ಇವನು ಚಾಮರ ಸೇವೆ ಆಗಿರ್ಬೋದು. ಯಾವುದು? ಚಾಮರ ಸೇವೆ. ಚಾಮರ ಸೇವೆ ಆಗಿರ್ಬೋದು ಭಾವಿಸಿದ್ ಮಾತ್ರ. ಆವಾಗಲೇ ಗಾಳಿ ಬೀಸುವಾಗ ಮೇಳಿದವರು ಕೆಳಗೆ. ನನ್ನವರು ಸುಮ್ಮನಿದ್ರೆ ಇಲ್ಲಮ್ಮ. ಮತ್ತೆ ಅಮ್ಮ ಯೋಚನೆ ಮಾಡಿದೆ ಈ ತರ ಕೂತು ಎನ್ನುವುದು ಬಿಟ್ಟು ಮಾಡುವುದು. ಅವರು ಕೂತು ಯುದ್ಧ ಮಾಡ್ತಾರೆ. ಹೌದು. ನಿಮ್ಮ ಗಂಡ ಯಾರು? ಯಾರು? ನಿಮ್ಮ ಗಂಡ ಯಾರು? ಯಾರು? ನಿಮ್ಮ ಗಂಡ ಸೆಟ್ಟಿಗಾರ. ನನ್ನವರು ಶಕ್ತಿಗಾರ. ನಿಮ್ಮವರಲ್ಲಿ ಬಲ್ಬುಂಟು, ಬಲ ಉಂಟು, ಬಲ ಉಂಟು. ಹೌದು. ನಾವೆಲ್ಲ ಹಾಗೆ ಯೋಚನೆ ಮಾಡಿದ್ದು ಮಾತ್ರಮ್ಮ. ಆವಾಗಲೂ ಈಗ ಪೂರ್ಣ ಕಾಣಿ. ಆದ್ರೂ ನನ್ನವರು ಸುಮ್ಮನಿರ್ಲಿಲ್ವಮ್ಮ. ಮತ್ತೆ ಅವ ಗಾಳಿ ಬೀಸುವಾಗ ಕೂತವರ ಅಲ್ಲಿಂದಲ್ಲಿಗೆ ಹೊರಗಿದಮ್ಮ. ಏನಾಯ್ತು? ನೋಡ್ತಾ ಇದ್ದಾರೆ ಕೊಡ ರಕ್ತ ಕರಿತು ನಾಲಿಗೆ ಹೇಗಿರ್ತದೆ. ಅಗಲುವರೇನಲ್ಲ ಚೀಟಿಯಳು ನನಗಲಿ ಜೀವಿತಾರೆಲ್ಲೂ ಈ ಬೆದೆಯ ನಾರೊಡರು ತುರಲಿ ಪದಿ ವಿಚಾರವನ್ನು ಕೇಳಿದೆ. ನಾನು ಎಂತಹ ಕರ್ಣ ಕಠೋರವಾದಂತಹ ವಿಚಾರವನ್ನು ಆಲಿಸಿದೆ. ಬರಸಿಡಿಲೊಂದು ಅಪ್ಪಳಿಸಿ ನನ್ನೆದೆಗೆ ಬಡಿದಂತಹ ಅನುಭವವಾಯಿತಲ್ಲ. ಸ್ವರ್ಗಲೋಕವನ್ನು ನಮ್ಮ ಪಾಲಿಗೆ ವಶಪಡಿಸಿಕೊಳ್ಳಬೇಕು, ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನೇ ಕಲಿಸಬೇಕು ಎಂಬ ಹಾಗೆ ನನ್ನವರು ಹೋದವರು. ಆ ವಿಚಾರವನ್ನು, ಆ ಸಂತೋಷದ ಕ್ಷಣವನ್ನು ಕಾಣಬೇಕು ಎಂಬಂತಹ ನಿರೀಕ್ಷೆಯಲ್ಲಿದ್ದಂತಹ ಈ ನನಗೆ ಅವರ ಮರಣದ ವಾರ್ತೆಯನ್ನು ಕೇಳುವಂತಹ ಸ್ಥಿತಿ ಒದಗಿ ಬಂತೆ. ಇಲ್ಲ ಶಿವನೇ, ಇಲ್ಲ ಪ್ರಭು. ಪ್ರಪಂಚದಲ್ಲಿ ಸತಿಪತಿಯರು ಜೊತೆಗಿರಬೇಕೆಂಬ ಹಾಗೆ ಆಸೆ ಪಟ್ಟಂತಹ ನನ್ನ ಜೀವನ ಇಂತಹ ಸ್ಥಿತಿಗೆ ಬಂದು ತಲುಪಿದೆ. ನಿಮ್ಮನ್ನು ಬಿಟ್ಟು ಹೇಗೆ ಬದುಕಲಿ? ಈ ಕ್ಷಿತಿಯೊಳಗೆ ಯಾರಿದ್ದಾರೆ ಪ್ರಭು? ಇಲ್ಲ, ನಾನು ಬದುಕುವುದಿಲ್ಲ. ನನಗೂ ಬದುಕು ಬೇಡ. ಸಾಯ್ತೇನೆ. ಸತ್ತಮನು ಜೀವಿ ಬಾರಿ ಸಮರದ ಮಲ್ಲನಾಗಿ ಅದರಳ ಮಹಿಯಾದುರಗೆ ಹದರಗಳ
ಸುಮನದ ಮಗವರು ಸದೆ ಬಲಿಯುವ ನಗವರ ದೇವರ ಗೈಬೆರಲು ದರಿ ಮಗನ ಕೂಗಿದಳು. ಸತ್ತವರಿಗಾಗಿ ಅತ್ತವಿ ಎಂದಾದರೆ ಒಂದಲ್ಲ ಒಂದು ದಿವಸ ನಾವು ಸಾಯಲೇಬೇಕು ತಾನೆ. ಹಾಗಿದ್ದರೆ ನನ್ನವರನ್ನು ಕಳೆದುಕೊಂಡ ಎಂಬಂತಹ ಕಾರಣದಿಂದ ನಾನೂ ಮರಣದ ದಾರಿಯನ್ನು ಹಿಡಿದೆ ಎಂದಾದರೆ ನಮಗಿಂತಹ ಸ್ಥಿತಿಯನ್ನು ತಂದುಕೊಟ್ಟವರಿಗೆ ಸರಿಯಾದಂತಹ ಪಾಠವನ್ನು ಕಲಿಸುವವರು ಯಾರಿದ್ದಾರೆ? ಸಾಯಕೂಡದು ನಾನು. ಇದ್ದು ಸಾಧಿಸಿ ತೋರಿಸಲೇಬೇಕು, ಇದ್ದು ಸಾಧಿಸಿ ತೋರಿಸಲೇಬೇಕು. ನನ್ನ ಸ್ಥಿತಿಗೆ ಕಾರಣರು ಯಾರು? ಯಾರು? ಎಲ್ಲ ದೇವತೆಗಳೇ, ಎಲ್ಲ ದೇವತೆಗಳೇ, ಹಣೆಯ ಕುಂಕುಮವನ್ನೇ ಅಳಿಸಿ ಕೋಳ ಮಾಂಗಲ್ಯವನ್ನೇ ಕಿತ್ತೆಸೆದಿರಾ. ನನ್ನ ಈ ಸ್ಥಿತಿಯನ್ನು ಕಂಡು ನಗುತ್ತಿರುವಿರ, ನೀವು ನಗುತ್ತಿರುವಿರ. ಆದರೆ ಇದು ನಿಮ್ಮ ಶಾಶ್ವತವಾದ ನಗುವಲ್ಲ. ನಿಮ್ಮ ನಗುವನ್ನು ನಿಲ್ಲಿಸದೆ ಹೋದರೆ ದಿತ್ತಿಸುತ್ತೆ ಮಾಲಿನಿ ನನ್ನಲ್ಲ, ಮಾಲಿನಿ ನನ್ನಲ್ಲ. ಏನು ಮಾಡಲಿ? ಹೆಣ್ಣಾದಂತಹ ನನ್ನಿಂದ ಏನು ಮಾಡುವುದಕ್ಕೆ ಸಾಧ್ಯ? ಹೆಚ್ಚೇಕೆ ಯೋಚಿಸಲಿ? ನಾ ಪಡೆದಿರುವಂತಹ ನನ್ನ ಮಗ ತರಳ ಮಹಿಷನಿದ್ದಾನೆ. ಆತನನ್ನೇ ಕರೆದು ಸಕಲ ವಿಚಾರವನ್ನು ಆಡಿದೆ ಎಂದಾದರೆ ಸುಮನಸರಿಗೆ ಸರಿಯಾದಂತಹ ಪಾಠವನ್ನೇ ಕಲಿಸುತ್ತಾನೆ. ಮಗನನ್ನು ಕರೆಯಲೇಬೇಕು. ಮಗನೇ ಮಹಿಷ, ಮಗನೇ ಮಹಿಷ, ಬಾ ಕಂದ, ಬಾ ಮಗನೇ, ಬಾ.
ಆಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರಿಕರ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಆ ಕಾಲಕ್ಕೆ ಮಗನೇ ಮಹಿಷ ಈ ಕಡೆಗೆ ಬಾಯೆನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನಾಲಿಸಿ ಓಡಾಡಿಕೊಂಡು ಬಂದೆಯಮ್ಮ. ಬಂದು ಕವಲೋಕನ ಮಾಡುತ್ತಿದ್ರೆ ಧಾರಾಪೂರ್ವಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ಕಣ್ಣೀರಿಂದ ಒದ್ದೆಯಾಗಿವೆ. ಯಾಕಮ್ಮ ದುಃಖ? ಕಷ್ಟ ಬಂತು ಮಗನೇ. ಕಷ್ಟವೇ ನಾನು ಬಂದ ಕ್ಷಣದಲ್ಲಿ ಹೊಡೆಯರಿಸಿ ಹಾಲನ್ನು ಕೊಟ್ಟ ನನ್ನ ಕೆಂಡೆಗೆ ಮುತ್ತಿರುವವರು ನೀವು. ಅಮ್ಮ ಈ ಹೊತ್ತು ಎಲ್ಲವನ್ನು ಮರೆತು ಹಾಗುಂಟಮ್ಮ. ಈ ರೀತಿ ದುಃಖಿಸಬೇಕು ಅಂತ ಇದ್ರೆ ನಮ್ಮವರೇನಾದ್ರೂ ಅನ್ಯಾಯವನ್ನು ಮಾಡಿದರೆ ಅಥವಾ ದೊಡ್ಡವರ ವಿಚಾರ ಆ ಹರಿಯ ಶಂಕರನ ಸರಸಿಜೋದ್ಭವನ ಅಮ್ಮ ಯಾರೇ ಯಾವುದನ್ನೇ ಮಾಡಲಿ ಅಮ್ಮ, ನಿಮ್ಮ ತರಳ ನಾನಿರುವರೆ ಮನದಲ್ಲಿ ಭೀತಿ ಹಾಕಮ್ಮ. ಮುತ್ತು ಕಂದ ಮಗನೇ ಮಹಿಷ ಹೆತ್ತ ತಾಯಿ ಕೂಗಿ ಕರೆದಾಗ ಓಡೋಡಿ ಬಂದೆಯ ಮಗ. ಸಂತೋಷವಾಯಿತು ಕಂದ, ಆದರೆ ಆ ಹರ್ಷವನ್ನು ಅನುಭವಿಸುವ ಸ್ಥಿತಿಯಲ್ಲಿ ನಾನಿಂದಿಲ್ಲ ಮಗ. ಕಂದ, ನಮ್ಮ ಬಾಳ್ವೆ ಎಂಬುದು ಇಂದಿಗೆ ಮುಗಿದು ಹೋಯಿತು ಹಾಗೆ ಯಾಕಮ್ಮ ನಿರಾಶೆಯ ಭಾವ? ಕಂದ,
ಕೆಲ ದಿವಸಗಳ ಹಿಂದೆ ನಿನ್ನ ತಂದೆ ಸಕಲ ಸೇನೆಯನ್ನು ಕೂಡಿಕೊಂಡು ಸ್ವರ್ಗವನ್ನು ಏರಿದ ವಿಚಾರ ನಿನಗೂ ಅಲ್ಲಯ್ಯಮ್ಮ. ಎದುರಿಗೆ ಬಂದಂತಹ ಸುಮನಸರನ್ನೆಲ್ಲ ಹೊಡೆದೊಡಿಸಿ ನಾಕದ ಪೀಠವನ್ನು ನಿನ್ನ ತಂದೆ ಏರಿದರು ಮಗ. ಅಮ್ಮ, ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಅಳುವುದೇ ಅಮ್ಮ? ಈ ವಿಚಾರವನ್ನು ಕೇಳಿದೊಡನೆ ನನಗೂ ಸಂತೋಷವಾಯಿತು ಮಗೇನಮ್ಮ. ಆದರೆ ಮುಂದಿನ ವಿಚಾರವನ್ನು ಹೇಗೆ ಆಡಲಿಕ್ಕೆ? ಏನು ತಾಯೇ? ಸೋತಂತಹ ಸುಮನಸರು ಸುಮ್ಮನಿರಲಿಲ್ಲ ಮಗನೇ. ಏನು ಮಾಡಿದ್ರಮ್ಮ? ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿದರು. ನನ್ನ ತಂದೆಯು ಅಳಿದರೆ ಅಮ್ಮ, ನನ್ನ ತಂದೆಯವರು ಇನ್ನಿಲ್ಲವಾದರೆ ತಾಯೇ ಅನಾಥನಲ್ಲ ಕಂದ, ಹೆತ್ತ ತಾಯಿ ನಾನಿದ್ದೇನೆ. ಕಳೆದು ಹೋದಂತ ವಿಷಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕೊಡಿ ಎಂದು ಅಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನ ಆತನನ್ನು ತಂದೆ ಮಾಡಿಲ್ಲ. ನಾನು ಬರ್ತೇನಮ್ಮ. ನಿನ್ನ ತಂದೆಯನ್ನು ಕೊಂದ ಯಕ್ಷ ಮಗನೇ. ಅಮ್ಮ, ಆತನನ್ನು ಸಾಧೆಪಡಿಯುತ್ತಿರುವಂತಹ ವೇಳೆಯಲ್ಲಿ ನಮ್ಮ ಕುಲದೇವನಾದಂಥ ಶಂಕರನೇ ಮನೆಯಲ್ಲಿಲ್ಲದಮ್ಮ ಸಮಾರಾಮುಖದಲ್ಲಿ ಆತನ ಮುರನೆ ಕಣ್ಣಲ್ಲಿ ಬೆವರು ಜಲವನ್ನು ಸುರಿಸಿ ನಾನು ತಡ ಮಾಡ್ತೇನೆ. ಮನದಿಹರು ಜವರ ನುಡಿದರು ಸಾಧೆ ಬರೆಯುವ ಕಾರ್ಯವು ನಿನಗಿ ಘನವಲ್ಲ. ವರಜನ ಬರುವ ಗಿಡಗದಿಯೇ ವರಜನ ಬರುವ ಗಿಡಗದಿ ಅನವರದ ಕುಮರದರ ಭಜದಿ ನಿನಗೆ ಬೇಡುವೆರಗೆ ವಿಧಿಯಲಿ ಪಡೆಯುವರಗಳು ವಿಧಿಯಲಿ ಪಡೆಯುವರಗಳು
ಭಜನಾಭನು ಬರುವ ಕೃತಗಳಿಯನ ವರತನು ಬಲದರ ಭಕ್ತನಿ ನಿನಗೆ ಬೇಡುಗಳನಗೆ ವಿಧಿಯಲಿ ಪಡೆಯ ವರಗಳನು ಅನಿಮಿಯ ಸತಿ ಬರೆಯುವ ಕಾರ್ಯವು ನಿನಗೆ ಘನವಲ್ಲ 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 ಸ್ವಲ್ಪ ಸೈರಿಸು ನಿನ್ನ ವೀರೋಚಿತವಾದಂತಹ ಮಾತನ್ನು ಕೇಳಿದೊಡನೆ ಮನಸ್ಸಿಗೆ ಹರುಷವೇ ಆಯಿತು. ಒಂದೊಮ್ಮೆಗೆ ನಮಗೆ ಮೋಸವನ್ನ ಸಿಗಿದಂತಹ ಸುಮನಸರಿಗೆ ಸರಿಯಾದಂತಹ ಪಾಠವನ್ನ ಕಲಿಸುತ್ತೇನೆ ಎಂಬ ಹಾಗೆ ಮುಂದುವರಿದೆ. ಕಂದ, ಅವರೇನು ನಿನಗೆ ಘನವೇ ಹೇಳು, ಮತ್ತೆ ಅವರು ಸಾಮಾನ್ಯರು, ಆದರೆ ಸೋತ ಮೇಲೆ ಯಾವ ಕಾರಣಕ್ಕೂ ಸುಮ್ಮನಿರುವವರಲ್ಲ. ಏನು ಮಾಡ್ತಾರಮ್ಮ? ನೇರವಾಗಿ ಹೋಗುವುದು ಹರಿಯ ಬಳಿಗೆ. ನಿನ್ನನ್ನು ಏನು ಮಾಡ್ತಾನಮ್ಮ? ನಿನ್ನನ್ನು ಎದುರಿಸುವುದಕ್ಕಾಗಿ ಆ ನಾರಾಯಣ ಬರುತ್ತಾನೆ. ಅಮ್ಮ ಕಂದ, ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಯೆಲ್ಲ ಮೆಟ್ಟಿ ರಕ್ತ ಕಾರಿಸಿಯನಮ್ಮ. ಕಂದ, ನಿನ್ನ ಮುಂದೆ ನಿಂತು ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನು ಆತ ಯಾವ ಕಾರಣಕ್ಕೂ ತೋರಿಸುವವನಲ್ಲ. ಮತ್ತೇನಮ್ಮ? ಮೋಸವನ್ನ ಸಗುವುದಕ್ಕಾಗಿ ಕಪಟದಿಂದಾಗಿ ಮುಂದುವರಿಯುತ್ತಾನೆ. ಅದಕ್ಕಾಗಿ ಯಾವ ಕಾರಣಕ್ಕೂ ಮೂರು ಮೂರ್ತಿಗಳಲ್ಲಾಗಲಿ ಸುಮನಸರಿಂದಾಗಲಿ ನಿನಗೆ ಸೋಲೆಂಬುದು ಬರಕೂಡದು. ಅದಕ್ಕೆ ನಿನಗೊಂದೇ ಒಂದು ಮಾತನ್ನು ಹೇಳಮ್ಮ. ಆದಷ್ಟು ಬೇಗ ನೀನು ಕಾನನವನ್ನು ಸೇರಿಕೊಳ್ಳಬೇಕು. ಕನಕ ಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಳ್ಳಬೇಕು. ಒಲಿದಿರುವಂತಹ ವಿಧಾತನಿಂದ ಅಜೇಯನಾಗುವಂತಹ ವರವನ್ನು ಬೇಡಿಕೊ ಮಗನೇ. ಅಮ್ಮ ಮಗನೇ, ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ನಿಮ್ಮ ನುಡಿಯು ನನಗೆ ಮಾನ್ಯವು. ಹೊರಟವನಿದ್ದೇನೆ, ಆಶೀರ್ವಾದ ಮಾಡಿ ತಾಯೇ. ಹೆತ್ತ ತಾಯಿಯಾದಂತಹ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರುತ್ತದೆ ಮಗನೇ. ಹೋಗುವುದು ಘನ ಕಾರ್ಯವನ್ನು ಎಸಗುವುದಕ್ಕಾಗಿ ಯಾವ ಕಾರಣಕ್ಕೂ ತೊಂದರೆ ಎಂಬುದು ನಿನ್ನನ್ನು ಬಾಧಿಸಕೂಡದು. ಒಂದು ವೇಳೆ ಬಂತು ಎಂದಾದರೆ ಎದುರಿಸುವುದಕ್ಕಾಗಿ ಇದೋ ಈ ಆಯುಧವನ್ನು ಸ್ವೀಕರಿಸು ಮಗನೇ. ಆತ್ಮರ್ಷದಿಂದ ಸ್ವೀಕರಿಸಿದ್ದೇನೆ ತಾಯೇ. ಆದಷ್ಟು ಬೇಗ ಬ್ರಹ್ಮದೇವನಿನ ತಪಸ್ಸಿಗೆ ಒಲಿದು ಬರಲಿ. Yeah.
ಒಂದು ಶುಭವಾರ್ತೆ ಕೇಳಿ ಬಂದಿದೆ. ಏನದು? ಶೋಣಿತಪುರದಲ್ಲಿ ಮಹಿಷಾಸುರನೆಂಬುವನು ಹುಟ್ಟಿಕೊಂಡಿದ್ದಾಳೆ. ಏನು ವಿಶೇಷ? ಹುಟ್ಟಿದ್ದು ಮಾತ್ರವಲ್ಲ, ವಿನೋದನ ಕುರಿತ ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರಬಲವನ್ನು ಸಂಪಾದಿಸಿದವನಿದ್ದಾನೆ. ನಮಗೆ ಈ ಕಾಲದಲ್ಲಿ ಆತನೇ ಸಮರ್ಥ ನಾಯಕ. ತಡ ಮಾಡುವುದಲ್ಲ, ಶೋಣಿತಿಗೆ ನಡೆಯುವ. ತಪಸ್ಸಿನ ವಿಷಯ ಅಮ್ಮನಲ್ಲಿ ತಿಳಿಸಿ ಮತ್ತವರಿಂದ ಆಶೀರ್ವಾದವನ್ನು ಪಡೆದ ದಿಕ್ಕುಜಕ್ಕಾಗಿ ಹೊರಟವ ಮೊದಲಾಗಿ 2 ಲೋಕವನ್ನೇ ಸ್ವಾಧೀನಪಡಿಸಿಕೊಂಡೆ. ಉಳಿದದ್ದು ಅಮರಲೋಕ. ಅತ್ತ ಗಮನವನ್ನು ಹರಿಸಿದಾಗ ಯಾರು ಒಂದು ದೊಮ್ಮೆ ಬರಲಿ. ನೋಡಿ ಸಂತೋಷವಾಯಿತು. ನಿಮಗೆಲ್ಲರಿಗೂ ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಆದ್ರೆ ಇದೇನು ನಿಮ್ಮನ್ನು ನೋಡ್ತಾ ಇದ್ರಿ ಒಂದೊಂದು ಭಾಗಗಳೇ ಇಲ್ಲ. ಈ ರೀತಿ ಆಗುವರೆ ಏನು ಕಾರಣ? ಯಾರು ನೀವು? ನಾವು ಯಾರನ್ಯರಲ್ಲ. ಈ ಹಿಂದೆ ಇದೆ ಶೋಣಿತಪುರದಲ್ಲಿ ಎಲ್ಲವರು ನಮ್ಮವರೇ. ಸಜಾತಿ ಬಾಂಧವರು ಪ್ರಣಾಮಗಳು ನಿಮಗೆ. ಸರಿ ಸರಿ, ಇವರನ್ನೆಲ್ಲ ಒಡಗೂಡಿಕೊಂಡು ಇಲ್ಲಿಗೆ ಬರುವುದಕ್ಕೆ ಬರವಾದ ಈ ಹಿಂದೆ ಸ್ವರ್ಗವನ್ನು ಪಡೆಯುವ ಉದ್ದೇಶದಿಂದ ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದೆ. ಸ್ವರ್ಗವು ನಮ್ಮ ಬಾರಿಗೆ ದೊರಕಿ ಬಂತು. ಮತ್ತೆ ಆದರೆ ಏನು ಮಾಡೋಣ? ಸಿದ್ಧಾಳೆಲ್ಲ ಸುರಪನ ಪಕ್ಷಪಾತಿಯಾದಂತ ಹರಿ ಬರಲಿಲ್ಲ. ಹೇಳದಿರಿ ಆತನ ಹೆಸರನ್ನ. ಹರಿಯ ಕೈಯಲ್ಲಿದ್ದಂತ ಚಕ್ರ ಬಂತು. ಆ ಚಕ್ರ ಆಘಾತದಿಂದ ಅಂಗಾಂಗಗಳನ್ನು ಕಳೆದುಕೊಂಡು ಗುಹೆಗಿರಿ ಕಾಡಲಗಳಲ್ಲಿ ಬದುಕಿನವರು ನಾವಿದ್ದೇವೆ. ಆದರೆ ಈ ಕಾಲದಲ್ಲಿ ಶುಭವಾರ್ತೆ ಕೇಳಿ ಬಂದ ಶೋಣಿತಾಪುರದಲ್ಲಿ ಮಾಲಿನಿ ಸುಕುಮಾರನಾಗಿ ಮಹಿಷಾಕ್ಕೆ ಮೆರೆಯುತ್ತಿದ್ದಾನೆ. ವಿಧಿಯಿಂದ ವರಬಲವನ್ನು ಪಡೆದಿದ್ದಾನೆ. ನಮಗೆ ಸಮರ್ಥ ನಾಯಕ ನೀನೆಂದು ತಿಳಿದು ಬಂದಿದ್ದೇವೆ. ನಾವು ನಿನ್ನ ಬಳಿಗೆ ಬರುವುದಕ್ಕೆ ಕಾರಣವುಂಟು. ನಮಗೆ ಆ ಸುರಪ್ಪನ ಮೇಲೆ ಹಾಗೆ ಉಂಟು. ನಮ್ಮ ಹಾಗೆ ಬಿಡೋಣ, ನಿನಗೂ ಒಂದು ಹಾಗೆ ಉಂಟು. ಅಂದ್ರೆ ನಿನ್ನ ತಂದೆಯನ್ನು ಕೊಲಿಸಿದ್ದು
ದೇವಲೋಕದ ಸರ್ವಾಧಿಕಾರಿ ಯಾರೆಂದರೆ ದೇವೇಂದ್ರ ಮಹಾಪ್ರಭುವಿಗೆ ಭಾಗಿ ಹಾಗೆಂದುಕೊಳ್ಳಬಹುದು. ಮೂಲಕವನ್ನು ಕೊಟ್ಟ ಗಾಯಕ ಏನದು ಕೇಳುತ್ತದೆ? ದ್ವಾರದಲ್ಲಿರಬೇಕಾದವ ಇಲ್ಲಿಗೆ ಓಡಿಕೊಂಡು ಬಂದು ಪಸೆ ಇಲ್ಲ ಹೇಳುತ್ತಾ ಇದ್ದರು. ಓಡಿಕೊಂಡು ಬಂದ ಕಾರಣವೇ ಗಂಟಲಲ್ಲಿ ಭಾಷೆ ಇಲ್ಲ. ಯಾಕೆ ಹೆದರಿಕೆ? ಹೆದರಿಕೆ? ರಾಯರೇ, ನಾನು ನನ್ನಷ್ಟಕ್ಕೆ ನನ್ನ ದ್ವಾರದಲ್ಲಿ ಕುಳಿತುಕೊಂಡಿರುವಾಗ ಒಮ್ಮೆಲೆ ಬಂತಲ್ಲ. ಬಂದರೆ ಹೋಗಬೇಕಿತ್ತಲ್ಲ. ಹೋದ್ರೆ ನೀವು ಜೋರು ಮಾಡುದಿಲ್ವಾ? ಅದು ಹೌದು. ಅಲ್ಲಿ ಏನಾದ್ರೂ ಯಾರೇ ಬಂದ್ರು ಇಲ್ಲಿಗೆ ಓಡಿ ಬರಬೇಕು. ಹಾಗಾಗಿ ಇಲ್ಲಿಗೆ ಓಡಿ ಬಂದೆ. ಎಲ್ಲಿಗೆ ಹೋಗ್ಬೇಕು ರಾಯರೇ? ನೀನು ಇನ್ನೆಲ್ಲಿಗೆ ಹೋಗುವುದು? ಬಂದು ಮುಟ್ಟುವ ಸ್ಥಳಕ್ಕೆ ಬಂದು ಮುಟ್ಟಿದ್ದೀಯ. ಅಲ್ಲೇ ಹೇಳ್ಬೇಕಷ್ಟೇ. ಬಂದುದು ದೊಡ್ಡ ಸೇನೆ. ಬಂದದ್ದು ಸೇನೆ. ನಡೆದು ನಿಲ್ಲಿಸಿ ವಿಚಾರಣೆ ಮಾಡಿದೆ. ಎಲ್ಲಿಯವರು ನೀವು? ಹೆಸರೇನು? ಊರಲ್ಲಿ ಯಾಕೆ ಬಂದ್ರಿ? ಮುಸುಳಿ ಮುಸುಳಿ ಮುಸುಳಿ. ಇದು ಒಳ್ಳೆ ಕಥೆ ಆಯ್ತು. ಎಂತದ್ದು ಉಸುಳಿ ಉಸುಳಿ ಅಲ್ಲ, ಹೇಳಿ ಅಂತ ಹೇಳುದಕ್ಕೆ ನಮ್ಮ ಭಾಷೆಯಲ್ಲಿ ಅದೇ ನಾನು ಹೇಳಿದ್ದು. ಪರಿಚಯ ಇಲ್ವಲ್ಲ? ಮುಖ ನೋಡು ಅಂದ್ರು. ಮುಖ ಆದ್ರೆ ನೋಡ್ಬಹುದು. ಈ ನಾಚಿಕೆಟ್ಟವರ ಮೂಗಿಲ್ಲದವರ ಮುಸುಡು ನೋಡ್ಬೇಕಾ ರಾಯರೇ? ಮುಖಕ್ಕೂ ಮುಸುಡಿಗೂ ಏನೋ ವ್ಯತ್ಯಾಸ. ಮುಖ ಅಂದ ಮೇಲೆ ಮುಖದಲ್ಲಿ ಮೂಗು ಬೇಕು, ಕಣ್ಣು ಬೇಕು, ಕಿವಿ ಬೇಕು, ಫರ್ಪು ಬೇಕು, ಎಲ್ಲ ಬೇಕೋ ಬೇಡ? ಅಲ್ಲ ಮಹಾರಾಯ, ಹುಬ್ಬು ಹುಬ್ಬು ಬೇಕಾ? ಅದು ಬೇಕು. ಇವರಿಗೆ ಒಂದಾದ್ರೂ ಉಂಟಾ? ಇಲ್ವ? ಮೊದಲೊಮ್ಮೆ ಬಂದು ಚಕ್ರದಡಿಗೆ ಬಿದ್ದು ಎಲ್ಲ ಕಳ್ಕೊಂಡು ಓಡಿ ಹೋದ ನಾಚಿಕೆಟ್ಟವರು. ಈ ನಾಚಿಕೆ ಗೊತ್ತಾಗ್ಲಿಲ್ವಾ? ಶಂಕ ದರ್ಗಾ ಬಿಡರ್ದಲ್ಲಿ ಶಿಕ್ಷಣ ಕ್ಷೀರ ಎಲ್ಲ ಇತ್ತ ಎಲ್ಲ ಇದ್ರು. ಓಹೋ, ಶಂಕ ದುರ್ಗಾಧ್ಯರು ಅವರೇ ನಾಚಿಕೆಟ್ಟವರು. ನಿಮ್ಮ ಪುನಃ ಬಂದದ್ದು ಏನು? ನಿಮ್ಮ ಪುನಃ ಏನು ಕೆಲಸ ನಿನಗೆ ಹೆಚ್ಚಾಯ್ತು ಬರುವುದಕ್ಕೆ. ನೀನು ಹೇಳಿದ ಶಬ್ದದಲ್ಲಿ ಎಂತದ್ದು ಹೇಳಿ ಅವರು ಮತ್ತೆ ಬಂದದ್ದಕ್ಕೆ ಪುನಃ ನೀವು ಬಂದದ್ದು ಏನು? ನಾವಾಗಿ ಬಂದುದಲ್ವೋ? ನಮ್ಮ ನೇಕಾರನನ್ನು ನೋಡು ಅಂದ್ರು. ನೋಡಿದ್ಯಾ? ನೋಡುದೇನು ಮಾಡೋದು? ನೇಕಾಗೆ ನಿಂತಿರುವಾಗ ಏನು ನೋಡುದು ರಾಯರೇ? ಮಾತಾಡ್ತಾನೆ ಮನುಷ್ಯ ಅಲ್ಲ, ಕೋಡು ಉಂಟು ಕೋಣ ಅಲ್ಲ. ಮಾತಾಡುತ್ತಾನೆ ಮನುಷ್ಯ ಅಲ್ಲ, ಕೋಡುಂಟು ಕೋಣ ಅಲ್ಲ. ಸರಿಯಾಗಿ ವಿಚಾರಿಸಿ ನೋಡುವಾಗ ಕೋಣ ಕೋಣನೆ. ಕೋಣನೆ ಕೋಣ ಕೋಣನೆ. ನಿಮ್ಮ ಅಳಿಯ ಕೋಣ. ನನ್ನ ಅಳಿಯ ಕೋಣ ಆಗುವುದು ಹೇಗೆ? ನಿಮ್ಮ ತಂಗಿ ಮಗ ಅಂತ ಅಳಿಯಲ್ಲಿ. ನನ್ನ ತಂಗಿ ಮಗ ಅಳಿಯ ಹೌದು. ನಾನು ಅಷ್ಟು ಸಬಲ ಅಲ್ಲಿಗೆ ಹಾಕಿದೆ. ಹಾಕಿದೆಯಾ? ಏನು ಅಂತ ಏನಾದ್ರು? ನಿನಗೆ ಅಮ್ಮ ಮಾತ್ರ ಇರುದಾ? ನಿನ್ನ ಅಮ್ಮನಿಗೆ ಹುಟ್ಟಿದ್ದ? ಅಮ್ಮನಿಗೆ ಹುಟ್ಲಿಕ್ಕೆ ಆಗ್ತದ? ನನ್ಗೆ ಇದು ಅಮ್ಮ ಇರುವುದು ಮಾತ್ರ. ಹುಟ್ಟಿಸಿದ್ದು ಯಾರು? ನೀನು. ಅಪ್ಪ ಇಲ್ವೋ ನಿನಗೆ? ಅಷ್ಟು ಕಣ್ಣು ಕೆಂಪು ಕೆಂಪು ಆಯ್ತು. ಕಣ್ಣು ಕೆಂಪೆಲ್ಲ ಬೇಡ, ನನ್ನಲ್ಲಿ ನಡಿಲಿಕ್ಕಿಲ್ಲ. ನಮ್ಮ ಮಾತೆಲ್ಲ ಅರ್ಥಗರ್ಭಿಜವೇ. ಅರ್ಥಗರ್ಭಿ ಅರ್ಥಗರ್ಭಿತ. ಯಾಕಂದ್ರೆ ನಿನ್ನ ಅಪ್ಪ ಯಾರು ಅಂತ ವಿಳಾಸಬೇಕು ನನಗೆ, ಹೋಗಿ ಹೇಳಬೇಕಲ್ಲ ರಾಯರಲ್ಲಿ. ಅಷ್ಟು ಹೊತ್ತಿಗೆ ಮತ್ತೆ ನೋಡ್ಬೋದು. ಯಾರು? ವಿದ್ಯುತ್ ಮಂಡಳಿಯ ಮಗ ಅಲ್ವಾ? ವಿದ್ಯುತ್ ಮಂಡಳಿಯ ಮಗ. ನೀನು ಅವರನ್ನು ನೋಡಿ ವಿದ್ಯುತ್ ಮಂಡಳಿಯ ಮಗ ಅಲ್ಲಿ ಆವತ್ತು ಬಿದ್ದು ಮಹಾರಾಯ ವಿದ್ಯುತ್ ಮಾಲಿಯ ಮಗ. ನಿನ್ನ ಹೆಸರೇನು ಕೇಳಿದೆ? ಮಹಿಷಾಸುರ ಅಂದ. ಮಹಿಷಾಸುರ. ಯಾಕೆ ಬಂದ ಕೇಳಿದೆ. ನನ್ನಪ್ಪನನ್ನು ನಿನ್ನೊಡೆಯ ಮೋಸದಿಂದ ಕೊಲ್ಲಿಸಿದ್ದಾನೆ. ನೇರ ಹೋಗಿ ಹೇಳು, ಮರ್ಯಾದೆಯಲ್ಲಿ ದೇವಲೋಕ ಇಡ್ಲಿ, ಇಲ್ಲದಿದ್ರೆ ಪೆಟ್ಟಿಗೆ ತಯಾರಾಗಲಿ ಇಂದ. ಪೆಟ್ಟಿಗೆ ಅಳತೆ ಮಾಡ್ಲಿಕ್ಕೆ ಶುರು ಮಾಡಿದ. ಅಗಲ ಎಷ್ಟು ಬೇಕು, ಉದ್ದ ಎಷ್ಟು ಬೇಕು, ಮರದ್ದಾದೀತ ಕಬ್ಬಿಣದ್ದಾದೀತ ಯಾವುದ್ರಲ್ಲಿ ತುಂಬಿಸಿ. ಒಂದು ವೇಳೆ ಮರದ್ದು ಅಂತ ಬೇಕು ಅಂತ ಹೇಳಿದ್ರೆ ಮಾಡ್ತೇನೆ. ದಿವಾಕರಾಚಾರ್ಯರಿಗೆ ಲೆಕ್ಕ ಬರುತ್ತೆ. ನೀನು ಎಲ್ಲ ತಯಾರು ಮಾಡಿಕೊಂಡು ತಯಾರಿಲ್ಲದೆ ಇಲ್ಲಿಗೆ ಬರುವುದಕ್ಕೆ? ಹೌದು.
ಅಷ್ಟು ಹೊತ್ತಿಗೆ ಅವ ಹೇಳಿದ ಅದಲ್ಲ ಮಾರಾಯ, ಪೆಟ್ಟಿಗೆ ಅಂದ್ರೆ ಯುದ್ಧಕ್ಕೆ ಬರಲಿ. ಓ, ಪೆಟ್ಟಿಗೆ ಅಲ್ಲ, ಯುದ್ಧಕ್ಕಾಗಿ ಅಡಿಯಾಗಬೇಕು. ನಿನಗೆ ಮೊದಲೇ ಹೇಳಲಿಕ್ಕೆ ಏನಾಯ್ತು? ಪೆಟ್ಟಿಗೆ ಅಂದ್ರೆ ಅವನ ಭಾಷೆ, ಸಣ್ಣ ಭಾಷೆ. ನಾವೆಲ್ಲ ದೊಡ್ಡವರು, ದೊಡ್ಡ ಭಾಷೆಯಲ್ಲಿ ಹೇಳ್ಬೇಕು. ಯುದ್ಧ, ರಣರಂಗ, ಯುದ್ಧ, ಸಮರ. ಸಮರ ಅಂತ ಸಾಂಬಾರಲ್ಲ, ಸಮರ. ಹೀಗೆ ಹೇಳಿದ್ರೆ ನಮಗೆ ಅರ್ಥ ಆಗ್ತದೆ ಅಂತ ಹೇಳಿದೆ. ಮತ್ತೆ ನೋಡುವಾಗ ಅವನು ಹೇಳಿದ್ರೆ ಬಿಟ್ಟು ಕೊಡದಿದ್ರೆ ಪೆಟ್ಟು ಮಾಡ್ಬೇಕಂತಲ್ಲ. ಅದಕ್ಕೆ ನೀನು ಹೀಗೆ ಮಾಡುವುದೇ ಹೆದರಿಕೆ ಆಗ್ತದೆ. ಬೇಡ, ಹೆದರಿಕೆ ಬೇಡ. ನನ್ನವರನ್ನು ಕಳಿಸು. ಅವರು ಬಂದದ್ದು ಮಾತ್ರವೂ ಅಲ್ಲ, ಮಾಲಿನ್ಯ ಮಗ ಮೈಸಾಕ್ಯನೆಂಬ ಕಳ. ನಾವು ಸುಮ್ಮನೆ ಬಿಡುವುದು ನಡೆಯುವ ಹಾಗಾದ್ರೆ.
ಲೇಸೋ ಲೇಸು ಯಾಕೆ? ನಿನ್ನನ್ನೇ ಕಾಣಬೇಕೆಂಬ ಇಚ್ಛೆಯಿಂದ ಬಂದವ. ನನ್ನ ತಂದೆಯನ್ನು ಕೊಲಿಸಿದಂತ ದ್ರೋಹಿ ಇಂದಿನ ಸಮರದಲ್ಲಿ ನಿನ್ನನ್ನು ಬಡಿದೋಡಿಸುವಾಗ ಯಾರು ತಡೀತಾರೆ? ಮೇಘಮತ್ತ ಪರ್ವತವನ್ನು ಸೇರಿ ಶತದ್ವರಗಳನ್ನು ಮಾಡಿ 3 ಮೂರ್ತಿಗಳ ಮನಸ್ಸನ್ನು ಮಲಿಸಿ ಅವರಿಂದಲೇ ಅನುಗ್ರಹಿಸಲ್ಪಟ್ಟಂತಹ ಪ್ರಸಾದ ರೂಪದ ಈ ಸ್ವರ್ಗದ ಪೀಠ ಬಯಸಿ ಬಂದವರನ್ನು ಜೈಮರಿಗಟ್ಟಿದ್ದೇನೆ. ದುರಕ್ಕಾಗಿ ಬಂದರೆ ಕೆಲವರ ಮಾತಿನ ಮೂಲಕ ನಿನ್ನ ಪರಾಕ್ರಮವನ್ನು ಕೇಳಿದವರು ಈಗ ನಮ್ಮ ಕಣ್ಣಾರೆ ಮುಖತಃ ನಾವೇ ಕಂಡಿದ್ದೇವೆ. ನಿನ್ನ ಪರಾಕ್ರಮವೇ ಪರಾಕ್ರಮದಿಂದಲಾಗಿ ಪೀಠವನ್ನೇರಿ ಕುಳಿತಾಗ ಸಂತೋಷವಾಯಿತು. ಅಯ್ಯೋ ಬೇಕಾಗಿ ಒಂದು ಜಯಘೋಷ. ರಾಜ ರಾಜಾಧೀಶ ರಾಜ ನಕ್ಷತ್ರ ಚಂದ್ರೋದಯ ಹರಿತಿಮಿರ ಮಾರ್ತಾಂಡ ವೈರಿ ಪಡೆಗಳಿಗೆಲ್ಲ ಸಿಂಹ ಸದೃಶ ಮಾಲಿನಿ ಜಾತ ಮಹಿಷನಿಗೆ ಇಷ್ಟು ಆಗಬೇಕು ಅಂತ ಆಯ್ತಲ್ವೇ? 3 ಲೋಕವೇ ನನ್ನ ಸ್ವಾಧೀನ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ ಅಲ್ಲ, ನಾನೇ ದೇವ. ನನ್ನನ್ನೇ ಪೂಜಿಸಬೇಕು, ಕೊಂಡಾಡಬೇಕು. ಅನ್ಯತಾ ಮಗದೊಂದು ದೈವ ಪೂಜೆ ಸಲ್ಲದು. ಕೆಲವರ ಭೂಲೋಕವನ್ನು ಸೇರಿಕೊಳ್ಳಿ, ಯೋಗ ಯಜ್ಞಾದಿಗಳನ್ನು ಮಾಡಿ ಅವಿರ್ಭೋಗ ಇಂದ್ರಾರ್ಪಣ ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾರ್ಪಣಾಗಬೇಕು. ಹೋಗಿ ಬೋಧಿಸಿ. ಯಾರದು? ಸೂರ್ಯಚಂದ್ರರ ನಿಮಗಾದರೂ ಸರಿ, ಮಹಿಷನಪ್ಪನೇ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ್ದು ಗೊತ್ತಾದ್ರೆ ನಿಮ್ಮ ನಿಮ್ಮ ಎರಿದೇನ ಜತನ ಜೋಕೆ ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಮಹನೀಯರಿಗೆ ಕಟೀಲು ಮೇಳದ ವತಿಯಿಂದ ಅನಂತಾನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಪಳ್ಳಿಪಾಡಿ ಬಾಕಿ ಮಾರುಗದ್ದೆಯಲ್ಲಿ 10 ಸಂವತ್ಸರ ಬಾಪ್ತು ಅತಿ ನೂತನ ಕಥಾಭಾಗವನ್ನು ಅಡಿದೋರಿಸಿದ್ದೇವೆ. ಹೀಗೆ ಇನ್ನು ಮುಂದಿನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ಕುರೆಯಬೇಕೆರೆ ಮಾಡಿ ನಾಥ ಅವಧರಿ ನುರಿಗ ಮನಗ ಜಾತ ಸುರು
ರಟ್ಟುಳಿಯನ್ನು ಒರೆಯುವ ಲಿಂಗೇರು ಧರೆಯತ್ತು ಹೊರುವಳು ಹರಯುವ ಬಲ್ಲ ಒರೆಯಬೇಕೆರೆ ವಾಡಿನಾದ ಅವಧನಿ ದೂರಿ ಕಮಲದ ಜಾತ ಎಲ್ಲರೂ ಎದ್ದೇಳಿ ಪುಣ್ಯ ಪಾದಕ್ಕೆ ಮಣಿದಾಡುವ ನುಡಿಯನ್ನು ಅವತರಿಸಬೇಕು ತಂದೆ. ಏನದು ಇಂದ್ರ ನಿಮ್ಮಿಂದಲೇ ಬರವನ್ನು ಪಡೆದಂತ ಮೈಕ್ಷಾತ್ಯನೆಂಬ ಕಳ ನಾಕವನ್ನು ಮುತ್ತಿ ನಮ್ಮೆಲ್ಲರನ್ನು ದಿಕ್ಕಿದಸೆ ಇಲ್ಲದ ರೀತಿಯಲ್ಲಿ ಒಡೆದೋಡಿಸಿದ್ದಾನೆ. ಉಳಿಗಾಲವಿಲ್ಲದ ಸ್ಥಿತಿಯಾಗಿದೆ ತಂದೆ, ಪಡೆಯಬೇಕು. ಸುರಪಾಲ, ನಿಮ್ಮೆಲ್ಲರ ಕಣ್ಣೀರಿಗೆ ಕಾರಣ ಏನು ಎನ್ನುವಾಗೆ ಸ್ಪಷ್ಟವಾಗಿ ಅರ್ಥವಿಸಿಕೊಂಡವನೇ ಇದ್ದೇನೆ. ಆದರೆ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವಂತಹ ಸಾಮರ್ಥ್ಯ ಈ ಕಾಲದಲ್ಲಿ ವೈಕುಂಠಾಧಿಪತಿ ಮಧುಸೂದರನಿಗಿದೆ. ಹಾಗಾದರೆ ನಾವೆಲ್ಲರೂ ಅತ್ತ ಕಡೆಗೆ ಹೋಗುವ. ಶರಣ ಕೊಟ್ಟಿದರಾಗ ಹರಿಯುವ ಕೈದಿದ ಒರೆದನು ಪ್ರೇಮದೊಳು ಎದ್ದು ಹೊರಟು ಶಿವನೇ. ಎಲ್ಲಿ ನೋಡಿದರಲ್ಲಿ ಮಹೇಶನ ಅಟ್ಟಹಾಸ ಮೇರೆ ಮೀರುತ್ತಾ ಇದೆ. ಆತನು ವಧೆ ಮಾಡುದು ಯಾವ ರೀತಿ ಎಂಬ ಹಾಗೆ ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಆ ಬಗ್ಗೆ ಸಮಾಲೋಚನೆ ಮಾಡೋಣ. ಉಳಿದವರು ಚಂದ್ರಗಂಧಾಗಿ ಖಳನವಧಿಸುವ ಹದರ ಯೋಚಿಸುತ್ತಿರರಂತ ವರವೊಂದು ಅಡ್ಡ ಬರುತ್ತದೆ. ನಡೆದ ಭವದುರನ ನೊಡಗೊಟ್ಟು ನಡೆದದ್ದು ವೈಗುಡ್ಡರವು ಕಾಣಲಿರವು ಹರಿಯು ಕಾಣುವುದಿಲ್ಲ. ಏನು ಬಳಿಕ ಶೀಘ್ರದಿ ಹದರ ಬೆಸಗೊಳ್ಳಲು ರಜತಗಿರಿಗಳ ಸದೈದರಲ್ಲಿ ಶಿವನಿಲ್ಲದಿರುವುದಿರಲು ಸದಾಶಿವದೇವರು ಎಲ್ಲಿ ಏನು ಮಾಡುವುದು ದೇವ? ತಿಳಿದ ಶರೀರ ನುಡಿದ ಕುಹಿರಾದಿಯಲಿ ಹರಿಹರಾದಿಗಳಿಪ್ಪ ಹದರ ಗಗನವಾಣಿಯನ್ನು ಅಳಿಸಿದೆಯಾ? ಹೇಳಿಸಿಕೊಂಡ ದೇವ. ವೀಣಾದ್ರಿಯ ದಪ್ಪದಲ್ಲಿ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ದುರುಳರ ಬಗ್ಗೆ ಇಬ್ಬರು ಯೋಚಿಸುತ್ತಾ ಇದ್ದಾರೆ. ಏನು ಮಾಡುವುದು ನಾವು? ಅಲ್ಲಿಗೆ ಹೋಗುವ. ಹರಿಹರರ ಪದಕ್ಕೆ ತಗಿತಗಲರು ದುರುಳ ಮಾಡಿದ ತರಹರಿದು ನೀವೇ ಬ್ರಹ್ಮದೇವ, ಇವರ ಜೊತೆ ನೀನು ಏನು ಬರಬೇಕಾಯ್ತು ದೇವ. ನನ್ನಿಂದಲೇ ವರಪ್ರಸಾದವನ್ನು ಪಡೆದುಕೊಂಡ ಮಾನಿನಿ ಸಂಜಾತನಾದ ಮಹಿಷನೆನ್ನುವಂತ ದಾನವ ಇಂದು ಲೋಕಕಂಟಕನಾಗಿ ವಿಜೃಂಭಿಸುತ್ತಾ ಇದ್ದಾನೆ. ಅಂತಹ ಖಳಮಹಿಷನನ್ನು ಮಹಿಷನ ಎಲ್ಲಿ ನೋಡಿದರಲ್ಲಿ ಮಹಿಷಾಸುರನ ಹಾವಳಿ. ರಕ್ಷಣಾಕರ್ತರು ನಾನಿದ್ದೇನು ಫಲ. ಆದ್ದರಿಂದ ನನ್ನಲ್ಲಿ ಅಡಕವಾಗಿರತಕ್ಕಂತಹ ದಿವ್ಯ ತೇಜಸ್ಸನ್ನು ಈ ಕ್ಷಣವೇ ಪ್ರಸಾದ ಮಾಲಿನಿ ಸಂಜಾತನದ ಮಹಿಷಾಕಿನ ವಧೆಗಾಗಿ ತನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ ನಿಗ್ರಹಕ್ಕಾಗಿ ನನ್ನಲ್ಲಿ ಅಡಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನು ಹೊರತಲ್ಲಿದ್ದೇನೆ. ಬ್ರಹ್ಮ ಪ್ರಸಾದ ದಿಕ್ಪಾಲಕರೇ, ಅಂತರಾಳದಲ್ಲಿರುವಂತಹ ದಿವ್ಯವಾದ ಶಕ್ತಿಯನ್ನು ತೆಗೆದು ಹೊರಹಡವ. ಅಷ್ಟಭುಜಯೋ
ಚರಿತೆ ನೀನೇ ಆವನು ಕರುಣದಿ ನಮ್ಮನು ಮಾತೆ ಭಾವ ಶುದ್ಧಿಯೋಳಿಯುಂದು ಪದವ ಆಯೇ ನಾವು ಮರಿಗೊಳ್ಳೆವು ಕರುಣೀಸ ಭಯವಾ ದೇವಿ ಹೇ ಪಾವನ ಚರಿತೆ ಅಂಬಾ ಜಯ ಜಯ ನಮಸ್ತೆ ಶರಣ್ಯೇ ಶಿವೆ ಸಾನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯ ಪಾದಾರವಿಂದೆ ನಮಸ್ತೆ ಜಗತ್ತಾರಿಣಿ ತ್ರಾಹಿ ಏಳಿರೇಳಿರಿ ಹರಿಹರಾತ್ಯರು ಪಾಳಿ ಧೈರ್ಯವ ಸುರಪ ಮುಖ್ಯರೋ ಪೇಳಬಾರದೆ ಬಂದ ಕಷ್ಟವ ಹೇಳಿಕೋಬೇ ನಾರಾಯಣ ವಿಶ್ವಾತ್ಮಿಕ ಬ್ರಹ್ಮ ಅಮ್ಮ ಮಹೇಶ್ವರ ತಾಯೇ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಇದು ಅಭಯಪ್ರದಳಾಗಿದ್ದೇನೆ ಏಳಿರಿ ಎದ್ದೇಳಿರಿ ಧೈರ್ಯ ತಾಳಿರಿ ಅಪ್ರಮೇಯಳು ಸ್ವಪ್ರಕಾಶಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ನಿಶಾಕಮಲದಂತಾಗಿದೆ ವದನ ಯಾರಿಂದ ಬಂದ ಬವಣೆ ಯಾಕೆ ನನ್ನನ್ನು ಸ್ಮರಿಸಿದಿರಿ ನಿರ್ಭೀತಿಯಿಂದ ತಿಳಿಸಿರಿ ಜಗನ್ಮಾತೆ ಮಾತೆನಾಲಿ ಪುಕ್ಕಳ ಮಹಿಷನೋ ವಿಭಾತ ನಿತ್ಯ ವರವರದಿಯೇ ಸುರವ್ರಾತವೆಲ್ಲವ ತೆಗೆದಿರಿ ನಿರ್ಭೀತಿಯಿಂದ ನಾರಾಯಣ ಮಾಲಿನಿ ಸಂಜಾತನಾದಂತಹ ಮಹಿಷಾಸುರ ಬ್ರಹ್ಮಾನುಗ್ರಹದಿಂದ ಮತ್ತನಾಗಿ 3 ಲೋಕಗಳನ್ನು ನಡುಗಿಸುತ್ತಾ ಇದ್ದಾನೆ. ಆತನ ದೌಷ್ಟ್ಯದಿಂದ ನಾವೆಲ್ಲರೂ ಕಂಗೆಟ್ಟಿದ್ದೇವೆ. ಲೋಕ ತತ್ತರಿಸುತ್ತಾ ಇದೆ. ರಕ್ಷಿಸು ಮಹಿಷ ಭೀತಿ ಅರಿತರಾಯಿದೆ ಅಡುದುರುಳ ಮಗಿದ ತೊರತಿರುವ ಭವನವನದಿ ಸುರರನ್ನು ತೋರಿಸಿ ಎರೆ ಮನದಿಂದಲೇ ಹಿರಿವನೆ ಕಲನಾಗಲಿ ಮಕ್ಕಳೇ ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಗೋ ಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗ ಯಜ್ಞಾದಿಗಳನ್ನೆಲ್ಲ ಹಾಳೆಸಗಿದನೆ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಬಿಡಿರಿ ಭೀತಿಯನ್ನು ಕಿರಿದು ದಿನದೊಳಗೆ ಉಳಮಹಿಷನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ದೊರಕಿಸಿಕೊಡುತ್ತೇನೆ. ಶಂಕದುರ್ಗನೇ ಶಂಕದುರ್ಗ
ಆತನ ಶಂಕಿಸಲಿ ಹರಿಯನ್ನು ಬರಬೇಕ ಇತರರನ್ನು ಪ್ರೇಮದಿ ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯರ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಬಿಂಕದಿಂದ ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು ಶಂಕಿಸದೆ ತರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ ಮಕ್ಕಳೇ. ಧೈರ್ಯಸ್ಥರಾಗಿ ನಿರ್ಭೀತರಾಗಿ ಭಯಗೊಳ್ಳದಿರಿ. ಎನ್ನಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸನು ಎನ್ನಲು ಜಯ 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 ನಮ್ಮ ಅಧೀರತೆಯೂ ದೂರವಾಯಿತು. ನೀನು ನಮ್ಮ ರಕ್ಷಕಿ ಎಂಬುದು ಸ್ಪಷ್ಟವಾಯಿತು. ಸುರರು ಮನೀಷಿಗಳು ನಿನ್ನನ್ನು ಉಘೇ ಉಘೇ ಎಂದು ಕೊಂಡಾಡುತ್ತಾ ಇದ್ದಾರೆ. ನಿರಾಭರಣ ಸುಂದರಿಯಾದಂತಹ ನಿನ್ನನ್ನು ಅಲಂಕರಿಸುವುದಕ್ಕೆ ದೇವಶಿಲ್ಪಿ ಶ್ರೀ ವಿಶ್ವಕರ್ಮನು ವಿವಿಧ ಆಭರಣಗಳನ್ನು ವಸನವನ್ನು ಕೊಟ್ಟು ಕಳುಹಿದ್ದಾನೆ. ದೇವನಾರಿಯರು ನಿನ್ನನ್ನು ಪನ್ನೀರಿನಿಂದ ಮೀಸಿದ್ದಾರೆ. ನಿನಗೆ ವಸನವನ್ನು ಉಡಿಸಿದ್ದಾರೆ, ಆಭರಣಗಳನ್ನು ತೊಡಿಸಿದ್ದಾರೆ. ಸಂಕಲ್ಪ ಮಾತ್ರದಿಂದಲೇ ಬ್ರಹ್ಮಾಂಡವನ್ನು ಸುಟ್ಟು ಬೂದಿ ಮಾಡಿ ಉರುಬಿ ಬಿಡಬಲ್ಲಂತಹ ಸಾಮರ್ಥ್ಯಶಾಲಿನಿ ನೀನು. ಸಂಗ್ರಾಮಕ್ಕೆ ಸಾಗುವಂತಹ ಸಂದರ್ಭದಲ್ಲಿ ನಿನಗೆ ಆಯುಧಗಳ ಅಗತ್ಯ ಖಂಡಿತಕ್ಕೂ ಇಲ್ಲ ತಾಯಿ. ಆದರೂ ನಾವು ಧರಿಸಿರುವಂತಹ ಈ ಆಯುಧಗಳಿಗೆ ಪಾವಿತ್ರ್ಯದ ಬರಲಿ ಎಂಬಂತಹ ದೃಷ್ಟಿಯಿಂದ ಇದನ್ನು ಸನ್ನಿಧಾನದಲ್ಲಿ ಸಮರ್ಪಿಸುತ್ತಾ ಇದ್ದೇವೆ. ಅಮ್ಮ, ವನ ಜನಾಭನು ಕಲದ ಚಕ್ರವಾ ಈ ಚಕ್ರವನ್ನು ಸ್ವೀಕರಿಸಮ್ಮ. ತ್ರಿನಯನಾಗ ತ್ರಿಶೂಲವನು ಸಗ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ಪದಗಿರಗಿ ವಿನಯದಿಂದಲಿ ಸುರಪ ಕುಲಿಶವ ಅನಿಮಿಷರು ಶಕ್ತ್ಯಾಯುಧಗಳ ಮಣಿದು ಮಾತೆಯ ಪದದೊಳಿರಿಸುತ್ತನು ಚಿಸಿದನು ಭಯದಿ. ಜಯ 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 ಜಯ
ಆಯುಧಗಳನ್ನು ಧರಿಸಿ ಶೋಭಿಸುತ್ತಿರುವ ನಿನ್ನನ್ನು ನೋಡುವಾಗ ರೋಮಾಂಚನವಾಗುತ್ತಾ ಇದೆ ತಾಯಿ. ಇಂದು ನಿನ್ನ ಸದ್ಭಕ್ತರು ನೀಡಿದಂತಹ ಸೇವೆಯನ್ನು ಸ್ವೀಕರಿಸಿ ಎಲ್ಲರಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ. ನೀನು ಬರಿಗಾಲಲ್ಲಿ ಯುದ್ಧಕ್ಕೆ ಹೋಗಬಾರದು ಎಂದು ಬಯಸಿದಂತಹ ಪರ್ವತರಾಜ ನಿನ್ನ ವಾಹನವಾಗುವುದಕ್ಕೆ ತಾನೇ ಸಿಂಹವಾಗಿ ನೀಡಿದ್ದಂತಹ ಆಯುಧಗಳನ್ನು ಅಷ್ಟಭುಜದಲ್ಲಿ ಧರಿಸಿದ್ದೇನೆ. ಪರ್ವತರಾಯನಿಗೆ ಸರಿಯಾಗಿ ಬಂದಿದ್ದಾನೆ. ಇದೇ ಪ್ರಸ್ಥಾನ ಶುಭ ಮುಹೂರ್ತ. ದೇವದುಂದುಬಿ ಮೊಳಗುವಂತಹ ಈ ಶುಭ ವೇಳೆಯಲ್ಲಿ ಲೋಕಕಂಟಕನಾಗಿ ಮೆರೆಯುವ ದುರುಳ ಮಹಿಷನ ವಧೆಗಾಗಿ ಸಿಂಹವಾಹಿನಿಯಾಗುತ್ತೇನೆ.
ಭೌಜಾದಿ ಮೇಲೆವಾ ನೋಡಿ ನಿಜ ಅಪ್ಪ ಯಾಕೆ ನಿನ್ನ ಎದೆಗಾರಿಕೆ ಭೀಕರವಾದಂತ ಕೇಸರಿಯನೇ ದಿಟ್ಟದ ಪ್ರತೀಕವಾಗಿ ಲೋಕವನ್ನು ಒದಿಸಿದೆ. ಏನು ನನ್ನಲ್ಲಿ ವಿರೋಧ ಮೊದಲವೇಗ ನಿನ್ನ ಬಗ್ಗೆ ಅರಿತೇ ಬಂದಿದ್ದೇನೆ. ವಿಧಿಯಿಂದ ವರವನ್ನು ಪಡೆದೆಯೋ? ಹೌದು. ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯೋ? ಋಷಿ ಮುನಿಗಳನ್ನು ಪೀಡಿಸಿದೆಯೋ? ಹೌದು. ಏನೀಗ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿದ್ದೇನೆ. ಬದುಕುವ ಆಸೆ ಇದ್ದರೆ ಕಾಲಿಗೆ ನಗು. ನಾರ್ಮಲ್ ಬಂದೆ ಎಂದಾದ್ರೆ ನಾನು ಸಾಮಾನ್ಯತೆ ತಿಳ್ಕೊಂಡೆ. ಮೂರು ಲೋಕಾಧೀಶ ನಾನು. ನೀನು ಸಾಮಾನ್ಯ ಹೆಣ್ಣು. ಸರಿ. ಏ ಹೆಣ್ಣೆ, ನೀನೆಲ್ಲ ಏನು ಗಣ್ಯವೇ ನನಗೆ. ಸುರರನ್ನು ಬರೆಯುವರೆ ಬಂದೆಯ. ನಿನಗೆ ತರವಲ್ಲ. ಅಧಿಕಾರಿಯದಂತ ನಾನು ಪೀಠವನ್ನೇರಿದಾಗ ನನ್ನ ಜಂಗೆಯನ್ನು ಏರಿ ನನ್ನ ಸತಿಯಾಗಿ
ಭಗವತಿ ಹೇದಿನಿ ಗಣಗುನೋಬಿನಿ ಭೂರಿಗುನೋಬಿನಿ ಭೂರಿಗುದೇ ಜಯ ಜಯ ಹೇಮಂತಾಸುರಮರ್ದಿನಿ ರಮ್ಯಕಮರ್ದಿನಿ ಶೈಲಸುದೇ ರಮ್ಯಕಮರ್ದಿನಿ ಶೈಲಸುದೇ ರಮ್ಯಕಮರ್ದಿನಿ ಶೈಲಸುದೇ. ನಿಮ್ಮ ಭೀಕರ ರೂಪವನ್ನು ಕಂಡು ನಾವೆಲ್ಲರೂ ಭಯಭೀತರಾಗಿದ್ದೇವೆ. ಓ ತಾಯೇ, ಶಾಂತ ಚಿತ್ತಳಾಗಿ ನಮಗೆಲ್ಲರಿಗೂ ಅಭಯವನ್ನು ಕರುಣಿಸಬೇಕಮ್ಮ, ಅಭಯವನ್ನು ಕರುಣಿಸು ತಾಯೇ. ಸುರಪ ಭಯ ನಿನಗಿಲ್ಲ, ಸುರಪ ಭಯ ನಿನಗಿಲ್ಲ, ಮುಂದಕ್ಕೆ ಹರುಷದಲ್ಲಿ ಕಾಕವನು ಪಾಲಿಸು. ಮರೆಯದೆ ದಯ ಚರಣವನು ನೀ ನಿರತ ಮನದಿ ಸುರಪ ಭಯ ನಿನಗಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನೊಡನೆ 9 ದಿವಸಗಳು 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೆಯ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ನೋಡಿ ವಿಜಯವುದು ನಮ್ಮ ಪಾಲಿಗೆ ದೊರಕಿದಂತಾಯಿತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾಕವನ್ನೇರಿಕು. ನಿಮ್ಮ ಆಜ್ಞೆಯನ್ನು ಪಾಲಿಸಿಕೊಂಡು ಬರುತ್ತೇನೆ. ಸರಿ. ಓ ತಾಯಿ, ಮಗದೊಮ್ಮೆ ಕಡರ ಪ್ರವೇಶ ನಾಕಕ್ಕಾಯಿತು ಅಂತಾದರೆ ನಾನೇನು ಮಾಡುವುದು? ತುಹಿನಗಿರಿಯನ್ನು ಏರಿಕೊಳ್ಳಿ, ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ. ಮತ್ತೆ ಕಾಲಾಂತರಗೆ ಶೋಣಿತ ಭಕ್ತವನ ಶುಂಭದಾನವನ ಕವಿ ಭವನಲಿ
ಹೊಡಿರೇ ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರಂತ ಕೇಳಿದ್ದೀರಿ? ಶುಂಭಾಸುರನೆಂದು ಕೇಳಿದಲ್ಲೆವು. ನಾನೇ ಸರಿ. ಓಲಗವಿತ್ತ ವಿಚಾರ ಅನೇಕ ವಿಧ ಆಲಿಸಬೇಕು. ಹನುಕುಮಾರ ಪರಾಕ್ರಮದಿಂದ ಜೋಡಿದ ಜನಪದದಲ್ಲಿ ಶಂಕರ ಕಾಪಾಡು ತಂದೆ ಕಾಪಾಡು. ಅನುಜ ನಿಶುಂಭ ಅಗ್ರಜ ಶುಂಭ ನವಬ್ರಹ್ಮರಲ್ಲಿ ಒಬ್ಬರಾದಂತ ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಧನುದೇವಿಗೆ ನಾವು ಇರುವರು ಮಕ್ಕಳು ಜನಿಸಿಕೊಂಡೆವು. ಶುಂಭ ನಿಶುಂಭ ಬಾಲ್ಯದಲ್ಲಿಯೇ ಗುರುಗಳಾದಂತ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಯನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ವರ್ತಮಾನ ಕಾಲದಲ್ಲಿ ಅನುಜನಂತ ನಿನ್ನನ್ನು ಜೊತೆ ಸೇರಿಸಿಕೊಂಡು ಗಣಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದೆವು ತಮ್ಮ. ಆದರೆ ನಾವುಗಳು ಮಾಡಿದಂತ ಸಾಧನೆ ಯಾರು ಏನು ತಮ್ಮ? ತಪಸ್ಸಿಗೆ ಮೆಚ್ಚಿದಂತಹ ವಿಧಾತ ಬೇಕಾದಂತಹ ವರವನ್ನೇ ಕೊಟ್ಟ. ಗಣೇಯಾಣಿಜರಿಂದಲೂ 3 ಮೂರ್ತಿಗಳಿಂದ ನಾವೇ ಬರೆದಂತಹ ವರವನ್ನು ಬರೆದುಕೊಂಡಿದ್ದೇವೆ. ವರದ ಪ್ರಭಾವದಿಂದಲಾಗಿ ಪಾತಾಳ ಲೋಕ ಹಾಗೂ ಭೂಲೋಕವನ್ನು ವಶ ಮಾಡಿಕೊಂಡಿದ್ದೇವೆ. ಮುಂದೆ ನಮ್ಮ ಯಾಚನೆ ಯಾರನ್ನ ಅಗ್ರಜ ಭೂಲೋಕ ಪಾತಾಳ ಲೋಕರು ಗೆದ್ದವರು ಇಲ್ಲಿಗೆ 2 ಲೋಕವು ಕೂಡ ನಮ್ಮದಾಗಿ ನಿಜ. ಆದರೆ ಇಷ್ಟಕ್ಕೆ ಸಾಲು ತಮ್ಮ ಮತ್ತೆ ಇನ್ನೊಂದು ಲೋಕ ಉಳಿದಿದೆ, ಅದುವೇ 4 ಲೋಕ. ಕಿರಿತಾಯಿಯ ಮಕ್ಕಳಂತಹ ದೇವತೆಗಳು ನಾಕದಲ್ಲಿ ಮೆರೆಯುತ್ತಾ ಇದ್ದಾರೆ. ಹಾಗಾಗಿ ಇಂದ್ರನಲ್ಲಿ ಯುದ್ಧದಲ್ಲಿ ಸೋಲಿಸಿ ನಾಕದ ಅಧಿಕಾರವನ್ನು ನಮ್ಮದಾಗಿಸಬೇಕಾಗಿದೆ. ಅದಕ್ಕಾಗಿ ಸೇನೆಯ ಸಕಲ ಸಿದ್ಧತೆಯನ್ನು ಗೊಳಿಸು ಹೋಗೋಣ.
ತಾಳು ಪಡೆದ ಬಿಡುಗಣ್ಣಾಧಿಪನೆ ಕೇಳು. ದುರಕ್ಕೆದುರಾದಂತಹ ದೇವತೆಗಳನ್ನೆಲ್ಲ ಯುದ್ಧದ ಮುಖ್ಯವಾಗಿ ಸೋಲಿಸಿ ಬಡಿದೋಡಿಸಿದ್ದೇನೆ. ಇವಾಗ ನಾನು ಬಂದಿದ್ದೇನೆ. ಬಾ ಓಡಿಸಿರು ನೀನು. ನಿನ್ನ ಇದರ ಕಾಳುಗಳು ಕೊಡೋದಕ್ಕಾಗಿ ಬಂದವರು ಸಾಮಾನ್ಯದವರಲ್ಲ. ಶೋಣಿತಾಪುರದ ಅಧಿಕಾರಿ ಶುಂಭಾದವರವ. ಬ್ರಹ್ಮನ ವರವರದಿಂದ ಬಂದಿದ್ದೇನೆ. ಭೂಲೋಕ ಪಾತಾಳಗಳು ಗೆದ್ದವರು. ಇನ್ನು ಉಳಿದದ್ದು ಇದೇ ನಾಲ್ಕಲೋಕ. ಇಂದ್ರ ಈ ಲೋಕದ ಅಧಿಕಾರ ನಾಕವು ಎಲ್ಲ ಸೇನೆ ಬಯಸಿ ಬಂದು ಯಮನೂರ ಯಮವರ ಏನು ಮುಂದೆ ಬಂದ ಜಾಗ್ರತೆ. ನನ್ನ ಸ್ಥಳಕ್ಕೆ ಬಂದು ನನಗೆ ದಬ್ಬಾಳಿಕೆ ಕೊಡುವುದ? 100 ಯಾಗದ ಪುಣ್ಯದಿಂದ ಪಡೆದಿದ್ದೇನೆ. ನಾಲ್ಕದ ಏನು ಹೌದಂತ ಹೇಳಿದ್ದು ಬೇಕ ನಿನಗೆ ಪೀಠ ಅಂತದ್ದು ಕೊಡ್ತಾ. ಚಾರು ಚತುರ್ದಶ ಬೋರ್ಡರಿಗೆ ಶುಂಭಾಡಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ತಮ್ಮ ನಿಮ್ಮೆಲ್ಲರ ಜಯಘೋಷವನ್ನು ಕೇಳಿ ಮನಸ್ಸಿಗೆ ಆನಂದವಾಯಿತು. ಅನುಜ ನಮ್ಮಲ್ಲಿ ಕಾನೂನು ಕೊಟ್ಟಂತಹ ದೇವತೆಗಳು ಎಲ್ಲಿದ್ದಾರೆ? ಓಡಿ ಹೋಗಿ ಎಲ್ಲರೂ ಓಡಿ ಹೋಗಿದ್ದಾರೆ. ತಮ್ಮ ಆದರೆ ಓಡುವಂತಹ ದೇವತೆಗಳನ್ನು ಯಾವತ್ತು ಕೂಡ ನಂಬುವುದಕ್ಕಾಗುವುದಿಲ್ಲ. ಯಾಕೆ ವಲ್ಲಯ್ಯ? ಇಂದ್ರ ಮಹಾವಂಚಕ. ಯಾವ ಸಂದರ್ಭದಲ್ಲಿ ಏನು ಮಾಡ್ಯಾರು? ಅದಕ್ಕಾಗಿ ಅವನ ಮೇಲೆ ಒಂದು ಕಣ್ಣನ್ನು ನಿಲ್ಲಿಸಬೇಕು. ತಮ್ಮ ಅದಕ್ಕಾಗಿ ನಮ್ಮನ್ನು ಕಳಿಸಿಕೊಟ್ಟಿದ್ದೇನೆ. ದೇವತೆಗಳು ಎಲ್ಲೇ ಇರಲಿ ಅವರನ್ನು ದಾನಧಾರಣೆ ತಂದು ನನ್ನ ಕಾಲಬಳಕ್ಕೆ ತಂದೊಪ್ಪಿಸಿ ಎಂಬುದಾಗಿ. ತಮ್ಮ 14 ಲೋಕದ ಅಧಿಕಾರಿ ಶುಂಭ ಇನ್ನು ಮುಂದಕ್ಕೆ ಯಾವುದು ಕೂಡ ನಡೆಯಬೇಕಿದ್ರು ಕೂಡ ಶುಂಭನ ಅನುಮತಿ ಇಲ್ಲದೆ ಯಾವುದು ಕೂಡ ನಡೆಯುವ ಹಾಗಿಲ್ಲ. ಅನುಜ ಯುದ್ಧ ಮಾಡಿದ ಆಯಾಸ ನಮಗೆ ವಿಶ್ರಾಂತಿ ಬೇಕು.
ಶಂಕರಿ ಪಾಲಿಪೋದ ಭಯ ಭವಾನಿ ಪಾಲಯ ಮಾಂ ಸರ್ವಾಣಿ ಶಂಕರಿ ಪಾಲಿಪುದ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತೆ ಅಂಬಿಕೆ ಸುರನುತೆ ಶಂಭು ಮನೋಗತೆ ನಂಬಿಕಾ ತ್ರಿದಶಕನೋ ಭವ ಪುಣ್ಯಮ್ಮ ಪಾಲಯ ಮಾಂ ಸರ್ವಾಣಿ ಶಂಕರಿ ಪಾಲಯ ಶಂಕರಿ ಸರ್ವೇಶ್ವರಿ ದುಃಖ ನಿವಾರಿಣಿ ತಾಯೇ ಕಾಪಾಡಮ್ಮ ಕಾಪಾಡೋ ಏಳಯ್ಯ ಸುರಕಾಲ ಗೋಳು ಗುಟ್ಟುವುದೇಕೆ ಹುಳ ಮಹಿಷ ನಿಮ್ಮನು ಸೋಲಿಸಿ ನಾಟವನಾಡುತ್ತಿರಲು ಕಾಲನಾಲಯ ಕಟ್ಟಿದೆನು ಏಳಯ್ಯ ಸುರಪಾಲ ಏಳಯ್ಯ ಸುರಪಾಲ ಎಲ್ಲರೂ ತುಹಿನಾದ್ರಿಯನ್ನೇ ಸೇರಿ ಬಂದು ಭಕ್ತಿಯಿಂದಲೇ ನನ್ನನ್ನು ಅರ್ಚಿಸುತ್ತಾ ಇದ್ದೀರಾ, ಮೆಚ್ಚಿಸುತ್ತಿದ್ದೀರಾ. ಮುಖಾವಲೋಕನ ಮಾಡಿದೆ ಎಂದಾದರೆ ನಿಶಾಕಮಲದಂತಾಗಿದೆ ವದನ. ಈ ಹಿಂದಕ್ಕಾದರೂ ಮಹಿಷದಾನವನ್ನು ಮರ್ದಿಸಿ ಆ ದೇವಲೋಕವನ್ನು ನಿಮ್ಮ ಪಾಲಿಗೆ ಸ್ಥಿರಗೊಳಿಸಿದವಳು ನಾನು ತಾನು. ಹಾಗಿರುವಾಗ ಸ್ವರ್ಗದಲ್ಲಿ ಸಂತೋಷದಲ್ಲಿರಬೇಕಾದಂತಹ ನೀವಿಂದು ಇಲ್ಲಿಗೆ ಬರುವರೇ ಕಾರಣವೇನು? ಜಾರಿಗೆ ಧನುಜ ಮಹಿಷಗಿಂತ ಘನ ಪರಾಕ್ರಮಿ ಶುಂಭನು ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಟವನ್ನು ಪಾಲಿಸುವ ಫಳನು ಜನನಿಗೆ ಭಿನ್ನಪ ಜನನಿ ದೇವನಾಥ, ನಿಮ್ಮ ಪವಿತ್ರವಾದಂತಹ ಪಾದ ಕಮಲಕ್ಕೆ ಭಕ್ತಿ ಪೂರ್ವಕ ನಾವೆಲ್ಲರೂ ನಮನಗಳನ್ನು ಸಲ್ಲಿಸುತ್ತಿದ್ದೇವೆ. ಎದ್ದೇಳು ತಾಯಿ. ಅಂದು ಕೂಳ ಮಹಿಷನ ಶಿರವನ್ನು ತರಿದು ನಾಟ್ಯದ ಪೀಠವನ್ನು ಉಳಿಸಿಕೊಟ್ಟವಳು ನೀನು, ಹೌದಮ್ಮ? ಹೌದಲ್ವೇ? ವೈಭವದಲ್ಲಿ ಕಾಲವನ್ನು ಕಳೆಯುತ್ತಾ ಬಂದೆವು ತಾಯಿ. ಇವಾಗ ನೋಡಿದ್ರೆ ಹಾಗಲ್ಲಮ್ಮ. ಏನಾಯಿತು? ಧನುದೇವಿಯ ಪುತ್ರರಾದ ಶುಂಭನಿಶುಂಭರೆಂಬ ಕಡರಿರುವರು ವಿಧಿಯಿಂದ ವರವನ್ನು ಪಡೆದು ನಾಟ್ಯವನ್ನು ಏರಿದರು ತಾಯಿ. ದುರಕ್ಕಾಗಿ ನಾವೆಲ್ಲರೂ ತೆರಳಿದೆವಮ್ಮ. ವಿಧಿಯ ವರಬರದ ಮುಂದೆ ನಮ್ಮ ಕೈ ಸಾಗದೆ ಹೋಯಿತು ತಾಯಿ. ಮುಂದೆ ದಿಕ್ಕೆ ತೋಚದ ಕಾರಣ ನಿನ್ನ ಪಾದವೇ ಗತಿಯೆಂದು ನಂಬಿ ಎಲ್ಲರನ್ನು ಸೇರಿಸಿಕೊಂಡು ನಿನ್ನ ಪಾದ ಬುಡಕ್ಕೆ ಬಂದಿದ್ದೇನಮ್ಮ. ಎಲ್ಲರನ್ನು ಸಂರಕ್ಷಣೆಗೊಳಿಸುವಂತ ಭಾರ ನಿನ್ನದೆಂದು ಭಾವಿಸುತ್ತೇನೆ. ಇದೋ ಭಯ ಕರುಣಿಸುತ್ತಲ ಭಯವನ್ನು ನುಡಿದಳು, ಕರುಣಿಸುತ್ತಲ ಭಯವನ್ನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವೇನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ, ಮರೆಯ ಮಾತಲ್ಲ. ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡುವುದೆಲ್ಲ ಲೀಲೆಯ, ನೋಡುವುದೆಲ್ಲ ಲೀಲೆಯ. ಹರುಷದೊಳಗಿಂದಿನು ತ್ರಿದಶರಿಗರುಗಿ ಶ್ರೀದೇವಿ ಕರುಣಿಸುತ್ತ ಅಭಯವನು ಸುರಪಾಯ ಭಯಗೊಂಡೆಯ ನೀನು? ಸೂರ್ಯೋದಯ ಆದ ಬಳಿಕ ಕತ್ತಲೆಯ ಭಯ ಉಂಟಾ ಮಗನೇ? ಜಗನ್ಮಾತೆಯಾದಂತಹ ನಾನೇ ನಿನ್ನ ಕಣ್ಣ ಮುಂದೆ ಪ್ರತ್ಯಕ್ಷವಾದ ಮೇಲೆ ದುರುಳರ ಭಯ ನಿನಗೇಕೆ ಹೇಳು? ಕಿರಿದು ದಿನದೊಳಗಾಗಿ ನಿನಗೆ ಕಷ್ಟ ಕೊಟ್ಟಂತಹ ಶುಂಭ ನಿಶುಂಭ ಎಂಬಂತಹ ದಾನವರನ್ನು ಕೊಂದಡಹಿ ನಿನಗೆ ಕ್ಷೇಮವನ್ನೊದಗಿಸುತ್ತೇನೆ, ಧೈರ್ಯಸ್ಥನಾಗು. ಒಂದು ಕೇಳಿಕೆಯಮ್ಮ. ಏನು ಮಗ?
ಧನುಜರ ಕಟ್ಟಾಜ್ಞೆಯಾಗಿದೆ. ಏನದು? ದೇವತೆಗಳ ಸುಳಿವು ಸಿಕ್ಕಿದ್ರೆ ಸಾಕು, ಹೆಡಮುಡಿ ಕಟ್ಟಿಕೊಂಡು ಪಾದಕ್ಕೊಪ್ಪಿಸಬೇಕು. ಕಟ್ಟಾಜ್ಞೆ ಎನಿಸಿದ್ದಾನೆ ಕಳ. ಅಮ್ಮ, ಯಾವಾತರಿಗೆ ಜನ್ಮ ಜನ್ಮದಲ್ಲಿ ಬಂದಿರುವಂತಹ ಕಷ್ಟ ನಷ್ಟಗಳಿದೆಯೋ ಅದನ್ನು ಹೋಗಲಾಡಿಸಿಕೊಳ್ಳಬೇಕು ಅಂತಿದ್ರೆ ಭಕ್ತಿ ಪೂರ್ವಕ ನಿನ್ನ ದೇವಿ ಮಾತ್ಮೆಯ ಲೀಲಾಮೃತವನ್ನು ನಾವು ಕಣ್ಣು ತುಂಬಿಸಿಕೊಳ್ಳಬೇಕಂತೆ. ಅಮ್ಮ, ಧನುಜರ ಭೀತಿಯಾಗುತ್ತಿದೆಯಮ್ಮ. ನಿನ್ನ ದೇವಿ ಮಾತ್ಮೆಯ ಲೀಲಾಮೃತವನ್ನು ಯಾವ ರೂಪವನ್ನು ಧಾರಣೆ ಮಾಡಿ ನಾವು ನೋಡುವುದು ಎಂಬ ಭೀತಿಯಾಗುತ್ತಿದೆ ತಾಯಿ. ಮಗನೇ, ಅಮ್ಮ, ಭಯಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿನ್ನ ನಿಜ ರೂಪವನ್ನು ಮರೆಪಡಿಸಿ ತುಹಿನಾದ್ರಿಯಲ್ಲೇ ಇದ್ದುಕೊಂಡು ಶ್ರೀದೇವಿಯ ಮಹಾತ್ಮ ಏನೆಂಬುದನ್ನು ಕಣ್ಣಾರೆ ಕಾಣುವಂತಹ ಅವಕಾಶ ನಿನ್ನ ಪಾಲಿಗೆ ಒದಗಿಸಿದ್ದೇನೆ. ಇದ್ದುಕೋ ಮಗನೇ. ಅಳುವ ಸುಮನಸರಿಗೆ ಧೈರ್ಯವ ತಿಣುಗಿ ಮಣಿಕಾ ಶಕ್ತಿ ರೂಪಿಣಿ ಖಳರ ಬಳಿಗೆ ಇರುತ್ತ ಗೆಲುವಿನ ಸಾಧ್ಯವೆನುತ್ತಲೇ ತಿಳಿದಳಾಚಣದೊಳಗೆ ಮೋಹದ ಬಲೆಗೆ ಸಿಲುಕಿದೆ. ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತದೆ. ತನ್ನ ಮನದೊಳಗೆ ತಿಳಿದಳಾಚಣದೊಳಗೆ ಈ ಬಗೆಯಲ್ಲಿ ಸರಿಯಾಗಿ ಯೋಚಿಸಬೇಕು ತಾನೆ ಎಂದು ಯೋಚಿಸಿ ಮಗಮ್ಮಾಗೆ ಯೋಚಿಸಿ ಮಗಮ್ಮಾಗೆ ಆ ಆ ಆ ಎಂದು ಯೋಚಿಸಿ ಮಹಮ್ಮಾಯಿ ಯೋಚಿಸಿ ಮಹಮ್ಮಾಯೇ ದೈತ್ಯ ಬೃಂದವ ಮೋಹಿಸಿ ಹರಿಯೇ ದೈತ್ಯ ಬೃಂದವ ಮೋಹಿಸಿ ಹರಿಯೇ ಮಹಮ್ಮಾಯೇ ಆ ಆ ಸುಂದರಾಂಗವ ತಳೆದವನು ಕೌಶಿಕೆಯಾಗಿ ಸುಂದರಾಂಗವ ತಳೆದವನು ಕೌಶಿಕೆಯಾಗಿ ನಿಂದಳು ಮೆರೆವ ಕದೋಭವನದೊಡಲ್ಲಿ ನಿಂದಳು ಮೆರೆವ ಕದೋಭವನದೊಡಲ್ಲಿ ಸುಂದರಾಂಗವ ತಳೆದವನು ಕೌಶಿಕೆಯಾಗಿ ನಿಂದಳು ಮೆರೆವ ಕದೋಭವನದೊಡಲ್ಲಿ ಯೋಚಿಸಿ ಎಂದು ಯೋಚಿಸಿ ಮಗಮಾಯೆ ದೈತ್ಯ ಬೃಂದವ ಮೋಗಿಸಿ ಹರಿಯೇ ಯೋಚಿಸಿ ಮಹಮಾಯೆ
ದಿನದೊಳಗಾಗಿ ದೈತ್ಯರನ್ನೆಲ್ಲ ಸಂಹರಿಸಿಕೊಡುತ್ತೇನೆ ಎಂಬಂತಹ ಧೈರ್ಯದ ವಚನವನ್ನು ಕೊಟ್ಟಿದ್ದೇನೆ. ಆದರೆ ಆ ಬಗೆಯಲ್ಲಿ ನಾನು ಯೋಚಿಸಬೇಕು ತಾನೆ. ಶುಂಭನಾದರೂ ಬ್ರಹ್ಮದೇವನನ್ನು ಮೆಚ್ಚಿಸಿಕೊಂಡು ಪಡೆದಿರುವಂತಹ ವರವಾದರೂ ಹೇಗೆ? ಅಯೋನಿಜೆಯಿಂದಲೇ ಮರಣ ಎಂಬ ಹಾಗೆ ಆ ವಿಚಾರವನ್ನು ಮನಗಂಡ ಎಂದಾದರೆ ಶಕ್ತಿ ಸ್ವರೂಪಿಣಿಯಾದಂತಹ ಗೌರಿ ದೇವಿಯ ಆತ್ಮಕೋಶದಿಂದಲೇ ಹೊರಬಂದೆ. ಆದ್ದರಿಂದಲೇ ಪ್ರಪಂಚವು ಮುಂದಕ್ಕೆ ನನ್ನನ್ನು ಕೋಶ ಸಂಭವೆ ಎಂಬ ಹಾಗೆ ಗುರುತಿಸಿ ಕೌಶಿಕೆ ಎಂಬಂತಹ ಹೆಸರಿನಿಂದಲೇ ಕೊಂಡಾಡಲಿ. ನನ್ನ ಕೋಶದಿಂದ ಮತ್ತೊಬ್ಬಳನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಹೌದು, ಹಾಗೆಂದು ನೇರವಾಗಿ ದುಷ್ಟನ ಬಳಿಗೆ ಹೋಗುವುದೇ ಇಲ್ಲವೇ ಇಲ್ಲ. ಸ್ವಕ್ಷೇತ್ರ, ಅಧಿಕ ಜನ ಬೆಂಬಲ ಮಾತ್ರವಲ್ಲ, ತನ್ನ ಸಾಮರ್ಥ್ಯ ಎಂಬುದು ಅಧಿಕವಿದೆ, ವಿದ್ಯೆಯ ವರಬಲವಿದೆ. ಹಾಗಿರುವಾಗ ಗೆಲ್ಲುವುದಕ್ಕೆ ಅಸಾಧ್ಯವಾದೀತು. ನನ್ನ ಬಳಿಗೆ ಬರಿಸಬೇಕು. ಈ ರೀತಿಯಾಗಿ ಯೋಚಿಸುತ್ತಿರುವಂತಹ ಸಂದರ್ಭ ನಾ ಕೈಗೊಂಡಿರುವುದು ಧರ್ಮಯಜ್ಞ ತಾನೆ. ಸಾಧು ಸಜ್ಜನರಿಗೆ ಯಾವ ರೀತಿಯಾದಂತಹ ತೊಂದರೆ ಎಂಬುದು ಒದಗಕೂಡದು ಎಂಬಂತಹ ಉದ್ದೇಶದಿಂದಲೇ ತುಹಿನಾದ್ರಿಯಿಂದ ಸ್ವಲ್ಪ ಕೆಳಗಿಳಿದು ಬಂದೆ. ಇದಲ್ಲವೇ ಕದಂಬಾವನ. ಗಗನಚುಂಬಿತವಾಗಿ ಬೆಳೆದು ನಿಂತಿರುವಂತಹ ಈ ಕದಂಬಾವನದಲ್ಲಿ ಸೂರ್ಯರಶ್ಮಿ ಎಂಬುದೇ ಸೋಕುವುದಿಲ್ಲವಲ್ಲ. ಹಾಗಿದ್ದರೆ ಈ ಕಾನನಕ್ಕೆ ಖಂಡಿತವಾಗಿಯೂ ದಾನವರು ಬಂದೇ ಬರುತ್ತಾರೆ. ಯಾಕೆ? ಭೇಟಿಯನ್ನಾಡುವುದಕ್ಕೂ ಅಥವಾ ಅದರ ಪರಿಣಾಮದಿಂದ ಆದಂತಹ ವಿಶ್ರಾಂತಿಯನ್ನು ಪಡೆಯುವುದಕ್ಕೂ. ಹಾಗಿದ್ದರೆ ಆ ಸಂದರ್ಭದಲ್ಲಿ ಮೋಹ ಎಂಬಂತಹ ಬಲೆಯನ್ನು ಅವರ ಕಡೆಗೆ ಬೀಸಿ ನನ್ನ ಕಡೆಗೆ ಸೆಳೆದುಕೊಂಡು ಅವರನ್ನೆಲ್ಲ ವಧಿಸಲೇಬೇಕು. ಆದರೆ ದಾನವರು ಇಂದು ಬರುತ್ತಾರೋ ನಾಳೆ ಬರುತ್ತಾರೋ ಈ ಯೋಚನೆಯೇ ನನಗಿಲ್ಲವಲ್ಲ. ಹಾಗಿದ್ದರೆ ಬರುವ ತನಕ ಕುಳಿತುಕೊಳ್ಳುವುದಕ್ಕೊಂದು ಆಸನ ಬೇಕು. ಈ ರೀತಿಯಾಗಿ ಯೋಚಿಸಿ ನೋಡಿದೆ ಎಂದಾದ್ರೆ ಅಂಬರ ಪಥದಿಂದಲೇ ಕುಂಬಿಡಿಗಿಳಿಯ ಬಿಟ್ಟಿದೆ ಬಂಗಾರದ ಉಯ್ಯಾಲೆ, ಅರ್ಥಾತ್ ಕನಕದ ಉಯ್ಯಾಲೆ. ಆದಿ ಮಧ್ಯಂತರ ಹಿತಳಾದಂತಹ ನನಗಿದು ಭೂಷಣ ಎಂಬ ಹಾಗೆ ಅರ್ಥವಿಸಿಕೊಂಡೆ. ಹಾಗಿದ್ದರೆ ನಾನಿಲ್ಲಿದ್ದೇನೆ ಎಂಬಂತಹ ವಿಚಾರ ಆ ದಾನವರು ಅರಿಯಬೇಕು ತಾನೆ. ಅದಕ್ಕಾಗಿ ಸುಶ್ರಾವ್ಯವಾದಂತಹ ಸಂಗೀತವನ್ನೇ ಪಾಡುತ್ತೇನೆ. ರಾಗ, ತಾಳ, ಲಯಬದ್ಧವಾದಂತಹ ಸಂಗೀತದ ಉಗಮ ಸ್ಥಾನ ಯಾವುದು ಎಂಬಂತಹ ನಿರೀಕ್ಷೆ ನೆರೆಸಿಕೊಂಡು ವನವನ್ನು ಪ್ರವೇಶ ಮಾಡುತ್ತಾರೆ. ಆ ಸಂದರ್ಭದಲ್ಲಿ ತನುವಿನಿಂದ ಹೊರಸೂಸುತ್ತಿರುವಂತಹ ಸುಗಂಧನವನ್ನು ವಾಯುಗೊಡ್ಡುತ್ತೇನೆ. ಅದನ್ನೇ ಆಗ್ರಹಿಸಿ ನನ್ನ ಬಳಿಗೆ ಬರುತ್ತಾರೆ. ಆ ಸಂದರ್ಭದಲ್ಲಿ ಕೋಟಿ ಸೂರ್ಯ ರಶ್ಮಿಯ ತೇಜದಿಂದ ನಾನು ಗೋಚರಿಸುತ್ತೇನೆ. ಅವರ ತಪ್ಪಿನರಿವಾಗಿ ನನ್ನ ಮಹಿಮೆಯನ್ನು ಗೊತ್ತಾಗಿ ನನ್ನ ಕಾಲಿಗೆ ರಗಿದರು ಎಂದಾದರೆ ಖಂಡಿತವಾಗಿ ಬಿಡುತ್ತೇನೆ. ಒಂದು ವೇಳೆ ಮಾರ್ಮಲೆತು ಮುಂದೆ ಬಂದರು ಎಂದಾದರೆ ಅಂತಹ ದಾನವರನ್ನೆಲ್ಲ ಸಂಹರಿಸುತ್ತೇನೆ. ಆ ನಿರೀಕ್ಷೆಯಿರಬೇಕು. ಅದು ಯಾರೇ ಪೃಥ್ವಿಯಲ್ಲವ ಸಂಚರಿಸಿ ಶೋಧಿಸುವೆ ನಿನ್ನೆನುತಾ
ಸೇರಿ ವಿಧಾತನ ಕುರಿತು ತಪಸ್ಸನ್ನು ಮಾಡಿದೆವು. ನಮ್ಮ ಭಕ್ತಿಗೆ ಒಲಿದಂತಹ ಬ್ರಹ್ಮದೇವ 3 ವರವನ್ನೇ ಕರುಣಿಸಿದ್ದಾನೆ. ಮನೋವೇಗ, ಬ್ರಹ್ಮಚರ್ಯ, ಆನಂತರ ಕೊಟ್ಟ ಇಳಿದೆವು ಪಾತಾಳ ಲೋಕಕ್ಕೆ. ಅಲ್ಲಿದ್ದಂತಹ ಉರಗಾದಿಗಳ ಹೆಡಮರಿ ಕಟ್ಟಿದೆವು. ಆಮೇಲೆ ಭೂಲೋಕ ಸ್ವಾಧೀನ. ತದನಂತರ ಏರಿದ್ದೆ ಲೋಕವನ್ನು. ಅಲ್ಲಿ ನಮಗಿಂತ ಮೊದಲಾಗಿ ಶುಂಭದಾನವ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದ. ಸರಿ, ಶುಂಭನಾದಾರೇನು ಶಂಭುವೇ ಬಂದರು. ಒಮ್ಮಿಂದೊಮ್ಮೆಗೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ದರು. ಹಾಗಾಗಲಿಲ್ಲ. ನಾರದರ ಆಗಮನ, ಮಾಡಿಸಿದರು ಸಂಧಿ, ಏರಿಸಿದರು ಸಿಂಹವಿಷ್ಠರ, ಕೊಟ್ಟರಲ್ಲ ಸಂಚರಿಸಿದವರು ನಾವು. ಎಲ್ಲಿ ಹೋದ್ರು ಕೂಡ ನಮ್ಮ ಅಣ್ಣನನ್ನು ಹೊಗಳುತ್ತಾ ಇದ್ದಾರೆ. ಕೆಗಳಿದವರ ಶಿರವನ್ನು ಮಾಡಿದ್ದಾರೆ. 3 ಲೋಕ ಸಂಚಾರ ತಲುವದೆ ಬಿಂದಾಯಿದೆ. ಅಮ್ಮ
ಮೃಗಗಳನೆ ಮಾಂಸವನು ಮೆರುತ್ತನೆ ಮೃಗಗಳನ್ನು ಹೋಗುತ್ತಲೆ ಮೃಗಗಳನ್ನು ಹೋಗುತ್ತಲೆ ಮಾಂಸವನು ಮೆರುತ್ತನೆ ಹರಿಗೊಡುತ್ತದನು ಶ್ರಮವನ್ನು ಕಳೆದೆನೆನು ತಾಗ ಬರಲು ಕದಂಬವನದೆಡೆಗೆ ಖಳರು ಮೃಗ ಮಾರ್ಗವರು ಮೆರುತ್ತಲೆ ಮಾಂಸವ ಮೆರುತ್ತಲೆ ಮೃಗಗಳನ್ನು ಹೊರುತ್ತಲೆ ಮೃಗಗಳ ಹೊರುತ್ತಲೆ ಮಾಂಸವನು ಮೆರುತ್ತಲೆ ನೀನಲ್ಲಿ ವ್ಯಾಪ್ತಿ ಪ್ರದೇಶಕ್ಕಿಂತ ಹೊರಗಿದ್ದಿ. ಮುಂದೆ ಬಾ ಮುಂದೆ ಬಾ. ಯಾಕೆ ಬಾ, ನಾನು ಇಳಿದ್ದೇನೆ. ಏನು ಅಣ್ಣಯ್ಯ, ಏನು ಹಿಂದೆ ಬಿದ್ದದೆ? ನೀನು ಪ್ರಾಣಿಗಳ ಮಾಂಸವನ್ನು ಜಗಿಲಿಕ್ಕೂ ಬಿಡುವುದಿಲ್ಲ. ಕರೀತಾ ಇದೆಯಲ್ಲ ಏನು? ಏ ತಮ್ಮ, ಇಷ್ಟರವರೆಗೆ ಇಂತಹ ಬೇಟೆ ನಾಡಿದವರು ನಾವಲ್ಲ ಮತ್ತೆ ಅಲ್ವಾ? ಭರ್ಜರಿ ಬೇಟೆ ತಮ್ಮ. ನನ್ನಿಂದಲೇ ಆಜ್ಞೆಯನ್ನು ಪಡೆದು ಹೋದವನು ಏನನ್ನು ಕೊಂದೆ ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಅಣ್ಣಯ್ಯ, ತಮ್ಮಯ್ಯ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತೊಂದು ಹರಿಣ. ಸುಮ್ಮನೆ ಬಿಟ್ಟೆಯ? ಓಡಿದೆ, ಹೋದೆ, ಹಿಡಿದೆ ಅದರ ಕೋಡನ್ನು. ಗರನೆ ಗರಗರನೆ ಗರನೆ ಗರಗರನೆ ಗರನೆ ಗರಗರನೆ ತಿರುಗಿಸಿ ಒಂದೇ ಬೆಟ್ಟನೆಲ್ಲ ಕಪ್ಪಳಿಸಿದೆ. ರುಂಡ ಬೇರೆ ಮುಂಡ ಬೇರೆ ನೆತ್ತರನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬುಗಳನ್ನು ಹಾಗಿದ್ದಾಗಿದೆ. ಹೌದಾ? ಹೌದು. ಅಣ್ಣ ತಮ್ಮ, ಹೊಟ್ಟೆ ತುಂಬಲಿಲ್ಲ. ಮತ್ತೆ ಮುಂದಕ್ಕೆ ಹೋದಾಗ ಕಾಣಿಸಿತು ಮೊಲಗಳ ಗುಂಪು. ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಗಬಕ್ಕ ಹಿಡಿದುಕೊಂಡೆ. ಮತ್ತೆ ಓಡಬಾರ್ದಲ್ವಾ? ಓಡ್ಲಿಕ್ಕಿಲ್ಲ. ಅದಕ್ಕಾಗಿ ಒಂದೊಂದನ್ನೇ ತೆಗೆದು ಮತ್ತೆ ತಿನ್ನುವುದು ಯಾವಾಗ? ಎಲ್ಲ ಸತ್ತ ಮೇಲೆ ತಿನ್ನುವುದು. ಅಣ್ಣಯ್ಯ, ತಮ್ಮ, ಸತ್ತಂತಹ ಮೊಲದ ಮಾಂಸಗಳನ್ನು ಒಂದುಗೂಡಿಸಿದೆ. ದೊಡ್ಡದಾದಂತಹ ಮೊಲದ ಮಾಂಸದ ಮುದ್ದೆ ಒಮ್ಮೆಗೆ ಅಣ್ಣ ತಮ್ಮ, ಎಲ್ಲ ಮೊಲಗಳನ್ನು ಹಿಡಿದೆ. ಇಕೋ ಇಲ್ಲಿ 3 ಮೊಲದ ಮರಿ. ಓ, ಇಲ್ಲಿ ಈ ಕಡೆ ಹೇಗೆ ನನ್ನ ಕಣ್ತಪ್ಪಿಸಿ ಹೋಯ್ತು. ಈ ಕಡೆಯಲ್ಲಿ ನೋಡು. ಉಂಟಾ? ಇಲ್ಲಿ ಯಾವುದು ಕಾಣುವುದಿಲ್ಲ. ಇಲ್ಲಿ 3, ಅಲ್ಲಿ ಮಧ್ಯದಲ್ಲಿ 1. ಅಣ್ಣಯ್ಯ, ತಮ್ಮಯ್ಯ, ಹಾಗಾದ್ರೆ ಹೋಗುವಂತಹ ಸಂದರ್ಭದಲ್ಲಿ ಆ 4 ಹೊತ್ತುಕೊಂಡು ಹೋಗಬೇಕು. ಅದು ಮೊಲದ ಮರಿಗಳು. ಹೌದು. ಓ, ಈ ಕಡೆಯಲ್ಲಿ ನೋಡಿ ಎಷ್ಟು ದಪ್ಪದ ಮಾಂಸ ಪ್ರಾಣಿ. ಓಹೋ, ದಪ್ಪದ ಪ್ರಾಣಿ. ಒಂದು ವಾರಕ್ಕೆ ಮಾಂಸ ಅಡ್ಡಿಲ್ಲ ಅಲ್ವಾ? ಹಾಗಾದ್ರೆ ಅಣ್ಣಯ್ಯ, ಇಷ್ಟನ್ನು ನಾನು ಹೊತ್ತುಕೊಂಡು ಹೋಗುವುದು, ಆಚೆದ್ದು ನೀನು ಹೊತ್ತುಕೊಂಡು ಹೋಗುವುದು. ಒಟ್ಟಿನಲ್ಲಿ ನಮ್ಮ ಹೊಟ್ಟೆ ತುಂಬಿದ್ರೆ ಆಯ್ತು. ಸಾಕಾಗ್ತದೆ. ಅಣ್ಣ, ತಮ್ಮ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ ಹೇಳು ನನ್ನ ಮುಂದೆ. ಏ ತಮ್ಮ, ನಿನ್ನ ಜೊತೆಲಿ ಬಂದರೆ ಏನು ಪ್ರಯೋಜನ ಇಲ್ಲ. ಒಮ್ಮೆ ತಿನ್ನುವಾಗ ಎಷ್ಟು ತಿಂತೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಸರಿಯಾಗಿ ಆಲೋಚನೆಯನ್ನು ಮಾಡಿ ಓ ಈ ದಿಕ್ಕನ್ನು ಹಿಡಿದು ಹೋದೆ. ಏನು ಹೋಗುವಂತಹ ಹೊತ್ತಿನಲ್ಲಿ ತಮ್ಮ ಹಂದಿ ನಾನು ಹಂದಿ ಆದ್ರೆ ನನ್ನನ್ನು ಬೇಟೆಯಾಡಿ ತಿಂತೀಯ ಹೇಗೆ? ನಿನಗೆ ಹೇಳಿದಲ್ವಾ, ನನ್ನ ಅಕ್ಷಿಗಳಿಗೆ ಒಂದು ಕಾಡು ಹಂದಿ ಗೋಚರಿಸಿತ್ತು. ಹಾಗೆ. ಅದರ ಬಾಲಕ್ಕೆ ಕೈ ಬಂಡೆಗೆ ಬಡದದ್ದು. ಅಲ್ಲಿಗೆ ಅಪ್ಪಚ್ಚಾಗಿ ಹೋಯ್ತು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಆಯ್ತು. ಮಾಂಸವನ್ನು ತಿಂದಿದ್ದೇನೆ, ರಕ್ತವನ್ನು ಗಟಗಟನೆ ಕುಡಿದಿದ್ದೇನೆ, ಎಲುಬನ್ನು ದವಡೆಯಾಡಿಗೆ ಸಿಕ್ಕಿಸಿ ಕಾಟನೆ ಕಡಿದು ಹಾಕಿದ್ದೇನೆ. ಉಳಿದದ್ದು ಚರ್ಮ ಮಾತ್ರ. ಏನು ಮಾಡಿದೆ? ಚರ್ಮವನ್ನು ಹಾಗೆ ತೆಗೆದಿರಿಸಿದ್ದು. ಯಾವ ಕರ್ಮ? ತಿರುಗಾಟ ಮುಗಿದ ಮೇಲೆ ನಮಗೆ ತಿನ್ನುವುದಕ್ಕೆ ಏನಿರುವುದಿಲ್ಲ. ಆವಾಗ ಒಣಗಿಸಿ ಜಗಿದಕ್ಕಾಗ್ತದೆ. ಕರ ಕರ ಕುರು ಕುರು ಕರು ಕುರು ಕುರು ಕುರೆ. ಓ ಕುರ್ಕುರೆ, ಒಳ್ಳೆ ಶಬ್ದ ಬರ್ತದೆ. ನೀನು ಹೇಳುವುದು ಹೌದು. ಚರ್ಮವನ್ನು ಬಿಸಿಲಿಗೆ ಒಣಗ್ಲಿಕ್ಕೆ ಹಾಕಿದ್ರೆ ಹಾಗೆ ಶಬ್ದ ಬರ್ತದೆ. ಅದನ್ನು ಮಳೆಗಾಲಕ್ಕೂ ಹಾಕಬೇಕು. ಹೌದಾ? ಪ್ರಯೋಜನ ಏನು ಗೊತ್ತಾ? ಏನು? ಆ ಒಣಗಿದಂತಹ ಚರ್ಮಕ್ಕೆ ಮಳೆಯ ನೀರು ಬಿದ್ದು ಆ ಚರ್ಮವು ಕೊಳೆತು ಅದರಲ್ಲಿ ಒಂದೊಂದೇ ಹುಟ್ಟಿಕೊಳ್ತದೆ. ಹುಳ. ಆಗ ಏನು ಮಾಡ್ಬೇಕು? ಆ ಹುಳ ಸಹಿತ ಚರ್ಮವನ್ನು
ನಿನ್ನದ ಅಭಿನಯ ಎಲ್ಲ ಬೇಡ. ಯಾಕಣ್ಣ? ಸಮಯ ಇದ್ದರೆ ನಾವು ನೋಡುವ, ತಿನ್ನುವ. ಆ ರೀತಿ ಹಾಗಾದ್ರೆ ಭರ್ಜರಿ ಬೇಟೆ. ಏನು ಕೂಡುದಿಲ್ಲ. ಬೇಟೆಯಾಡಿದಂತಹ ಪರಿಣಾಮ ವಿಪರೀತವಾದಂತಹ ಆಯಾಸ ಜೊತೆಗೆ ಶ್ರಮದಲ್ಲೂ ನಮ್ಮ ಮೈಯಿಂದ ಸುರಿಯುತ್ತಾ ಇದೆ. ಹಾಗಿದ್ರೆ ಒಂದು ಕೆಲಸ ಮಾಡುವ. ಏನು ಮಾಡು? ಈಗ ಗಾಳಿ ಬೇಕು, ಗಾಳಿ ಅವಶ್ಯಕ. ಹೌದಣ್ಣ. ಸ್ವಲ್ಪ ಗಾಳಿ ಹಾಕು ನನಗೆ. ಗಾಳಿ ಹಾಕ. ಅಣ್ಣಯ್ಯ, ನಿನಗೆ ಗಾಳಿ ಹಾಕ್ತೇನೆ, ಆಮೇಲೆ ನೀನು ನನಗೆ ಹಾಕ್ತೀಯ. ಯಾರು? ನೀನು. ನಾನು ಹಾಕುದಿಲ್ಲ, ನೀನು ನನಗೆ ಹಾಕು. ಹಾಗಾದ್ರೆ ನಿನಗೊಬ್ಬನಿಗೆ ಗಾಳಿ ಅವಶ್ಯಕತೆ ಅಲ್ಲ, ನಿನ್ನ ತಮ್ಮನಿಗೂ ಬೇಕು ಗಾಳಿ. ಈವರೆಗೂ ಇದ್ದ ಕಾರಣ ಬೇರೆ ಏನಾದ್ರೂ ಉಪಾಯ? ವಾದ ಮಾಡುವುದು ಸರಿಯಲ್ಲ. ನಮ್ಮ ಸೇವಕರು ಇದ್ದಾರೆ. ಓ ಅಲ್ಲಿ ವಾಯುದೇವ ನೋಡು, ನಿದ್ದೆ ಮಾಡಿದ್ರೆ ಜಾಗ್ರತೆ, ಬೀಸಬೇಕು, ನಮ್ಮ ಆಜ್ಞೆ ಉಂಟು. ಹಾಗಾದ್ರೆ ಇಲ್ಲಿರುವುದು ಸರಿಯಲ್ಲ. ತೂಹಿನಗಿರಿಯಲ್ಲಿ ತಳುವದ ಸಮಯದಲ್ಲಿ ಕೇಳಿದೆ ತಳುವದ ಸಮಯದಲ್ಲಿ ಕೇಳಿದೆ ನಲವಿನಿಂದು ಯಾಲೆಯಲ್ಲಿ ಕುಳಿತು 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 ದೇವಿಯು ಪಾಡುತ್ತಿದ್ದ ಗಾಯನವ ಆಲಿಸುತ್ತ ದೇವಿಯು ಪಾಡುತ್ತಿದ್ದ ಗಾಯನವ 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 ಆಲಿಸುತ್ತ 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 ವೀಣೆಯ ಪಿಡಿದಿರ್ಪ ವಾಡಿ ಈ ಬರಿಯಲಿ
ಪಾಡುವಳು ಇದೇನು ಕರಿಯದಾಗಿ ವೀಣೆಯ ಹಿಡಿದಿರ್ಪವಾಣಿ ಬದಿಯಲಿ ಕಾಲದ ದಿನೆಗಾಗಿ ಬಂದು 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 ಕಾಲದ ದಿನೆಗಾಗಿ ಬಂದು ಇನ್ನೊಂದು ಸಲ ಬೇಟೆ ಆಡುವಂತಹ ಉತ್ಸಾಹ ನಮ್ಮಲ್ಲಿ ಎದ್ದು ಕಾಣುತ್ತಾ ಇದೆ. ಗಾಳಿಯ ಜೊತೆಯಲ್ಲಿ ಒಂದು ಹಿಂಪಾದ ಸಂಗೀತ. ತಮ್ಮ ಈ ಸಂಗೀತವನ್ನು ಕೇಳುವಾಗ ಯಾವಾತನಿಗೆ ಸಂತೋಷವಾಗುವುದಿಲ್ವೋ ಅಂತವನಿಗೆ ಹೃದಯವೇ ಇಲ್ಲ. ಹಾಗಿದ್ರೆ ಈ ದಟ್ಟವಾದ ಕಾಡಿಗೆ ಬಂದು ಸಂಗೀತವನ್ನು ಹಾಡಬೇಕು ಅಂತಾದ್ರೆ ಯಾರಾಗಿರ್ಬಹುದು ಎನ್ನುವಾಗಿ ಆಲೋಚಿಸಿದವಾಗ ನಾ ಅರ್ಥವಿಸಿಕೊಂಡೆ. ಆ ಬ್ರಹ್ಮನ ರಾಣಿಯಾದಂತಹ ಶಾರದಾ ದೇವಿ ಇಲ್ಲಿ ಬಂದು ಸಂಗೀತವನ್ನು ಹಾಡ್ತಾ ಇದ್ದಾಳೆ. ಅಣ್ಣಯ್ಯ ತಮ್ಮಯ್ಯ, ಇಂಪಾದ ಸ್ವರವನ್ನು ಕೇಳಿ ಬುದ್ಧಿಹೀನನಾದಿಯೋ ಹೇಗೆ? ಯಾಕೋ ತಮ್ಮ? ಇಲ್ಲದೆ ಹೋದ್ರೆ ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾ ಮಾತೆ ಅವನ ಪಕ್ಕದಲ್ಲಿರಬೇಕು. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಏನಾದರೂ ಅಸ್ತವ್ಯಸ್ತ ಕಂಡು ಬಂದೀತು. ದಿನೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವನು ವಿಧಾತ. ಕೆತ್ತುವಲ್ಲಿ ಕೆತ್ತಿ, ಒತ್ತುವಲ್ಲಿ ಒತ್ತಿ, ತಟ್ಟುವಲ್ಲಿ ತಟ್ಟಿ ಸರಿಯಾದ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ. ಆದರೆ ಕೆಲವೊಮ್ಮೆ ಎಷ್ಟು ಒತ್ತಿದ್ರು ಎಷ್ಟು ತಟ್ಟಿದ್ರು ಅದು ಸರಿಯಾಗುವುದಕ್ಕೆ ಇಲ್ಲ ಅಲ್ವಾ? ಹೌದಣ್ಣ, ನೀನು ಹೇಳಿದ್ದು ಸರಿ. ಒಂದು ವೇಳೆ ನೀನು ಹೇಳಿದ ಹಾಗೆ ಬ್ರಹ್ಮನ ರಾಣಿ ಇಲ್ಲಿಗೆ ಬಂದಳಂತಾದ್ರೆ ಸೃಷ್ಟಿಯಲ್ಲಿ ಏನೆಲ್ಲ ವ್ಯತ್ಯಾಸ ಆಗಬಹುದು. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮೂಗಿದ್ರೆ ಬಾಯಿಲ್ಲ, ಬಾಯಿದ್ರೆ ಕೈಯಿಲ್ಲ, ಕೈಯಿದ್ರೆ ಕಾಲಿಲ್ಲ, ದೇಹ ಎಲ್ಲ ಸರಿ ಇದ್ರೆ ತಲೆ ಸರಿ ಇರುವುದಿಲ್ಲ. ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಹಾಗಾಗಿ ಹೇಳ್ತಾ ಇದ್ದೇನೆ, ಆ ಶಾರದೆ ಇಲ್ಲಿಗೆ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಯಾರು ತಮ್ಮ? ಇದು ಯಾರ ಬೇರೆ? ಯಾರು ಇದು? ಯಾರು ಅವನೇ. ಅವನಂದ್ರೆ ಕುದುರೆ ಮುಖ. ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ. ಹೋಗುವ ಅಣ್ಣ, ಕುದುರೆ ಮುಖ ಉಳ್ಳವನು ಅರ್ಥಾತ್ ತುಂಬುರ ದೇವಲೋಕದ ಸಂಗೀತಗಾರ. ಅವನೇ ಬಂದದ್ದು. ನಿನಗೆ ತಲೆಗೆ ಸರಿ ಪೆಟ್ಟು ಬಿದ್ದಿದೆ. ಯಾಕೆ? ದೇವಲೋಕದ ಸಂಗೀತಗಾರ ದೇವಲೋಕವನ್ನು ತೊರೆದು ಇಲ್ಲಿ ಬಂದು ಸಂಗೀತವನ್ನು ಹಾಡಿದ್ರೆ ಮತ್ತೆ ದೇವಲೋಕದಲ್ಲಿ ಸಂಗೀತವನ್ನು ಹೇಳುವವರು ಯಾರಿದ್ದಾರೆ? ತುಂಬರಲ್ಲ, ನಾರದನಾಗಿರ್ಬೋದಾ? ಕರೆದಲ್ಲಿಗೆ ಬಾರದ, ನಮ್ಮಲ್ಲಿ ದೇವನ ತೋರದ, ನಿಂತಲ್ಲಿ ನಿಲ್ಲದ ಕಲಹ ಪ್ರಿಯ ನಾರದ. ಈ ಹಿಂದಕ್ಕಾದರೂ ದಕ್ಷ ಬ್ರಹ್ಮ ಆತನಿಗೆ ಶಾಪವನ್ನೇ ಕೊಟ್ಟಿದ್ದಾನೆ. ನೀನು ನಿಂತಲ್ಲಿ ನಿಲ್ಲದೆ ಹೋಗುವ ಹಾಗೆ ತಿರುಗಾಟವನ್ನು ಮಾಡುವಂತಹ ನಾರದ ಇಲ್ಲಿಗೆಲ್ಲ ಬರ್ಲಿಕ್ಕಿಲ್ಲ. ಹಾಗಾದ್ರೆ ಇಂಪಾದ ಸ್ವರ ಕೇಳ್ತಾ ಉಂಟು, ಆ ಸ್ವರವನ್ನು ಹಿಡಿಯುವ. ಸ್ವರ ಬಿಡಿದು ಸ್ವರ ಬಿಡಿದು ನಡೆತರಲು ನಡೆತರಲು ತನುವಿನ ಪರಿಮಳವು ನಾಸಿಕೆಗೆ ಅಡರಲು ತನುವಿನ ಪರಿಮಳವು ನಾಸಿಕೆಗೆ ಅಡರಲು ಅರರೆ 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 ಕೌತುಕವೆಂದು ಕೌತುಕವೆಂದು ಪರಿಮಳವಿಳಿದು ಮುಂಬರಿಯೇ
ಶತ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರ್ಯಾತ್ ಕಟಾಕ್ಷೋ ಕಲ್ಯಾಣಿ ಕದಂಬ ವನವಾಸಿನಿ ಕುರ್ಯಾತ್ ಕಟಾಕ್ಷೋ ಕಲ್ಯಾಣಿ ಕದಂಬ ವನವಾಸಿನಿ ಚತುರ್ಭುಜೆ ಚಂದ್ರಕಲಾವತಂಸೆ ಕುಚೋಲತೆ ಕುಂಕುಮರಾಗ ಶೋಣಿ ಪುಂಡ್ರೇಕ್ಯುಪಾಶಾಂಕುಶ ಪುಷ್ಪಬಾಣ ಹಸ್ತೆ ನಮಸ್ತೆ ನಮಸ್ತೆ ಜಗದೇಕ ಮಾತಗಾಯ ತೂಗಿದಳು ಈ ಆನೆಯ ದುರ್ಗಾಂಬಿಕೆ ತೂಗಿದಳು ಈ ಆನೆಯ ತೂಗಿದಳು ಈ ಆನೆಯ ದುರ್ಗಾಂಬಿಕೆ ತೂಗಿದಳು ಈ ಆನೆಯ ನಾಗಮಧ್ಯಾಮರ ಯೋಗಿ ವರ್ಯರಿಗೆಲ್ಲ ನಾಗಮಧ್ಯಾಮರ ಯೋಗಿ ವರ್ಯರಿಗೆಲ್ಲ ಯೋಗುಳ ಪಾಡುವ ರಾಗಲಯರುಳನು ನಾಗಮಧ್ಯಾಮರ ಯೋಗಿ ವರ್ಯರಿಗೆಲ್ಲ ಯೋಗುಳ ಪಾಡುವ ರಾಗಲಯರುಳನು ತೂಗಿದಳು ಯಾನೆಯ ದುರ್ಗಾಂಬಿಕೆ ತೂಗಿದಳು ಯಾನೆಯ ತೂಗಿದಳು ಪರಿಮಳವಿಡಿದು ಮುಂಬರಿಯೇ ಅಚ್ಚರಿ ಅಚ್ಚರಿಯಿಂದ ಶೋಧಿಸಿ ಬರುತ್ತಾ ಕಟ್ಟರು ಸ್ವರ್ಣದ ದೇವಿಯನು ಅರರೆ ಗಿಣ್ಣಿ ಮಳೆ ಭವಿತಗಾರಿ ಅರರೆ ಅರರೆ ಅಮಮ ಅರರೆ ನೋಡಿ ಸ್ವರದ ಕೂರ್ಗಡೆ ಎಂಪಿಗಳು ನೀರೇ ನೋಡಿ ಸ್ವರದ ಕೂರ್ಗಡೆ ಎಂಪಿಗಳು ನೀರೇ ಶರದೇಂದು ಬದನೆ ಹರಿಣನೇ ಶರದೇಂದು ಬದನೆ ಶರದೇಂದು ಬದನೆ ಶರದೇಂದು ಬದನೆ ಹರಿಣನೇತ್ರಿ 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 ಚೆಲುವ ತರುಣಿ ಮಣಿಯು ಚೆಲುವ ತರುಣಿ ಮಣಿಯು ತರುಣಿ ಮಣಿಯು ತರುಣಿ ಮಣಿಯು ವಿಮಲ ಗಾತ್ರಿ ವಿಮಲ ಗಾತ್ರಿ ವಿಮಲ ಶರದೇಂದು ಬದನೆ ಹರಿಣನೇತ್ರಿ ಚೆಲುವ ತರುಣಿ ಮಣಿಯು ವಿಮಲ ಗಾತ್ರಿ ಹರಲಿ ಹರಲಿ ಹರಲಿ
ಆಶ್ಚರ್ಯ ಪರಮಾಶ್ಚರ್ಯ. ನಾವೇನು ಕದಮವನಕ್ಕೆ ಬರುವುದು ಹೊಸತಲ್ಲ. ದಿನನಿತ್ಯವೂ ಬೇಟೆನಾಡುವುದಕ್ಕೂ ಅಥವಾ ವನವಿಹಾರಕ್ಕೂ ಬರುವವರು ನಾವು. ಯಾವಾಗಲೂ ಬರುವಾಗ ಇಷ್ಟು ಬೆಳಕನ್ನು ಕಂಡವರ ಈ ಸಂದರ್ಭದಲ್ಲಿ ಕನುಗಂಧದ ಪರಿಮಳ ಎನ್ನುವುದು ನಮ್ಮ ನಾಸಿಕಕ್ಕೆ ಅಡರುತ್ತಾ ಇದೆ. ಪರಿಮಳವನ್ನು ಬೆಳಕನ್ನು ಹಿಡಿದು ಮುಂದುವರೆದು ಬಂದಾವಾಗ ನೋಡಿದೆಯಾ ತಮ್ಮ? ಹೌದು, ಒಬ್ಬಳು ಹೆಣ್ಣು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾರೆ. ಎಂತ ಅಂದ, ಎಂತ ಚಂದ! ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣ ದುಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ ಈ ಸೌಂದರ್ಯವತಿ. ಇವಳು ಕುಳಿತಂತಹ ತೊಟ್ಟಿಲನ್ನು ನೋಡಂತೆ ಎಂತ ಶೃಂಗಾರ ಶೃಂಗಾರ. ಹಾಗಾದ್ರೆ ಅವಳನ್ನು ಶೃಂಗಾರಿಸಿದಂತಹ ಪರಿಯನ್ನು ನೋಡಣ್ಣ. ಒಟ್ಟಿನಲ್ಲಿ ಹೇಳುವುದಾದ್ರೆ ಇವಳ ಅಂದವನ್ನು ಹೊಗಳೋದಿರುವ ನಾಲಗೆ ಹೊಗಳಲೇಬೇಕು. ಗುರು ಕುಚದ ಭರಣಿ ಸುಂದರ ಗಜ ರೋಹಿಣಿ ಮಧುರ ಕಾಮ ಕೇಳಿ ರಾಸಾದ್ರೆ ಸನ್ಮೋಹನ ತಾರೆ. ಶೃಣು ಮೇಷ ಮೀನ ಚಪಲಿ ನೇತ್ರ ಚಕ್ರ ಮಿತೆ ಕುಂಭ ಕುಚೆ ಮಕರ ಕೇತು ಲಲನೆ ವರ್ತಲ ಸುಕಂಠಿ ವರಬಾಹು ಮಾಲೆ ಮಣಿಭೂಷಣ ಶ್ರಾವೇಣಿ ವಿಸ್ತಾರ ಗುಣಪೂರ್ಣ ಎಸೆಯುವ ಬಾಲಿಕೆರಲ್ಲಿ ಪರಿಶೋಭಿಸುವ ಈ ಕನ್ಯೆ ಯಾರು? ಮೋಹಿನಿಯು ತ್ರೈಗುಣದ ರತಿಯು ವೈಯಾರ್ದ ಸುಂದರಿಯು ತುಹಿನಾದ್ರಿ ಶಿವಶರದ ಮಾನಸ ಸರವರದಿ ಸಂಭವಿಸಿ ವನ ದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂಬರಿದು ಸಾಗರನಪ್ಪ ತವಗದಿ ಪ್ರವಾಹಿಪ ಜಾಹ್ನವಿ ವನಿತೆಯು ಚಲುವಿಕೆಯ ಚೈತನ್ಯವು ಪರಿಮಳದ ಪುತ್ತಳಿಯು ವರ ರಸ ಸಾಕಾರದ ಸೌರಭವು ಮನ್ಮಥನ ವಿಜಯದ ಧ್ವಜವು ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾಣದ ನೇತ್ರಗಳ ಏತಕಿ ಅಡಿಯನು ಮುಡಿಯನು ಹುಬ್ಬೇನು ಹುಬ್ಬೇನು ನಮ್ಮ ಮನಕ್ಕೆ ಕಂಪನು ಹಿಂಪನು ಸೊಂಪನು ಕೊಡುವಂತಹ ನಸುಮೊಗದ ಬಾಲೆ ಯಾರು ಯಾರು ಯಾರು? ನನ್ನದಾಯ್ತು, ನೀನು ಹೊಗಳುದಿಲ್ವಾ? ಅಣ್ಣ, ನೀನು ಹೊಗಳಿದ ಮೇಲೆ ನಾನು ಹೊಗಳದೆ ಇರ್ತೇನಾ? ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಕೋ ಇಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮುನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮುಖದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಕ ವಾಣೆ ಇವಳ ಆನಂದದ ಕಂಪು ಪೂರ್ಣ ಚಂದ್ರನ ಬೆಂಪು ಇವಳ ಕರ್ಣದ್ವಯಾಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುವುದು. ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜರ ವರಣಿ ಪ್ರಕಾಶದ ದ್ಯುಮಣಿ ಮಂದ ಗಮನೆಯ ಮಂದ ಹಾಸದ ವಿಲಾಸಮಂ ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆಯ ವಕ್ರಾಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸ್ಯದ ಸಕಮಂ ಬಂಧುಗೆ ದುಟಿಯಳ ಬಂಧುರದ ಸಿಂಗರವನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮರೆಸಿ ತೆನ್ನೆಯ ರೋಷ ತಡೆದರೆನ್ನನು ಈಶ ಆಗಲೆನ್ನೆಯ ಸರ್ವನಾಶ ಅರರಿ ಇನ್ನಿವಳೆಂತ ವಿಟಗಾರೆ ನೋಡು ಸ್ಮರಣ ಕೂರ್ಗಣೆ ಅಂತ ಹೇಳು ನೀರ ಸರಸಿಜ ವದನೆ ಹರಿಣ ನೇತ್ರ ಚೆಲುವ ತರುಣೀ ಮಣಿ ವಿಮಲಗಾತ್ರೆ. ಎಂತ ಅಂದ, ಎಂತ ಚಂದ! ಹೌದಲ್ಲ? ಇವಳು ಯಾರಂತ ಗೊತ್ತಾಯ್ತಾ? ಯಾರಣ್ಣ? ರಮೆ ಇಲ್ಲದಿದ್ರೆ ಒಮ್ಮೆ ಓಹೋ ಇಲ್ಲ ಮುಂದುವರಿಸಿ. ರಮೆ ಉಮೇರು ಎಂಬ ಹಾಗೆ ಹೇಳಿದ್ದಿ. ಅಷ್ಟು ಹೊತ್ತಿಗೆ ನಾನು ಹಿಂದೆ ನೋಡಿದ್ದು ರಮೆ ಉಮೇರು ಬಂದ್ರು ಎಂಬ ಹಾಗೆ. ಆದ್ರೆ ಅವಳಲ್ಲಿ ನೀನು ರಮೆ ಉಮೇರಲ್ಲಿ ಒಬ್ಬಳು ಇವಳಾಗಿರ್ಬೋದಾ ಎಂಬ ಹಾಗೆ ಹೇಳಿದೆ. ಆಹಾ, ಇವಳ ಅವರಲ್ಲ. ಅವರವರ ಲೋಕವನ್ನು ಬಿಟ್ಟು ಅವರು ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯ ಬರ್ಲಿಕ್ಕಿಲ್ಲ. ರಮೆ ಉಮೇರು ಬರ್ಲಿಕ್ಕಿಲ್ಲ. ಆ ಕುಸುಮಾವತಿಯಲ್ಲಿರುವಂತಹ ರತಿಯಂತೂ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಇವಳು ಯಾರೋ ಬೇರೆ. ಯಾರೇ ಆಗಿರ್ಲಿ, ಇವಳನ್ನು ಕಂಡು ನನಗೆ ಆಸೆ ಹೆಚ್ಚಾಗಿದೆ. ಆಸೆ? ಹೌದು. ಅದು ಹಣ್ಣಲ್ಲ, ಅದು ಹೆಣ್ಣು. ಏ ಅಣ್ಣ, ಹೆಣ್ಣನ್ನೇ ಆಸೆ ಪಟ್ಟದ್ದು ನಾನು. ಅದಕ್ಕಾಗಿಯೇ ನೀನೀಗಲೇ ಶೋಣಿತಾಪುರಕ್ಕೆ ಹೋಗಬೇಕು. ನಮ್ಮೊಡೆಯನಾದಂತಹ ಶುಂಭದಾನವನಲ್ಲಿ ಹೇಳಬೇಕು, ಈ ಸೌಂದರ್ಯವತಿಗೂ ಈ ಸುಂದರಾಂಗನಿಗೂ ಮದುವೆ ಎಂಬ ಹಾಗೆ ಹೇಳಬೇಕು. ನೀನು ಸುಂದರಾಂಗ, ನಿನ್ನ ಮುಖದಲ್ಲಿ ಗೆರೆ ಎಷ್ಟುಂಟು ಸರಿಯಾಗಿ ನೋಡಿದೆ. ಆ ಹೆಣ್ಣನ್ನು ಬಯಸಿ ಬೇಗ ಸಾಯ್ತೆ ನೀನು. ಯಾಕೋ ಅಣ್ಣ? ಈ ಹಿಂದೆ ಬ್ರಹ್ಮದೇವರು ಹೊರ ಕೊಡುವಾಗ ಏನಂತ ಹೇಳಿದ್ದಾರೆ? ಬ್ರಹ್ಮಚರ್ಯ ವ್ರತ ಕೆಟ್ಟು ಹೋದ್ರೆ ಆವತ್ತೇ ನಿಮ್ಮ ಪಾಲಿಗೆ ಮರಣ ಅಂತ ಹೇಳಿದ್ದಾರೆ. ನಾವು ಇಷ್ಟೆಲ್ಲ ಸಾಧನೆ ಮಾಡಿ ಇಷ್ಟೆಲ್ಲ ದುಡಿದು ಸಾಯುವುದು ಸರಿಯ? ಒಂದು ಹೆಣ್ಣಿಗೋ ಸುಖವಾಗಿ ಚಂಡಮುಂಡರು ಅಳಿಯ ಕೂಡದು. ಹಾಗೆಂದು ಇವಳನ್ನು ಅನುಕ್ಷಣವೂ ನಾವು ನೋಡುತ್ತಿರ್ಬೇಕಂತಾದ್ರೆ ನಮ್ಮೊಡೆಯ ಶುಂಭ ಅಸುರ ಕುಲಕ್ಕೆ ಆಧಾರ ಸ್ತಂಭ. ಅವನಲ್ಲಿಯೇ ಹೇಳೋಣ. ಧರಣಿಯನೆಲ್ಲ ಸಂಚರಿಸಿ ಜ್ವಲಿಸಿದೆವು ಅನ್ನದೇವಾ ನಿನ್ನ ನಿರತ ಕೊಂಡಾಡುತ್ತಲಿರು ಬರುತ್ತಿ ಜಗದಿ ಅಣ್ಣದೇವಾ. ತಮ್ಮಂದಿರೇ, ಬಡಿದಂತಹ ನಾವು ಧರಣಿಯೆಲ್ಲವನ್ನು ಸಂಚರಿಸಿದ್ದೇವೆ. ನಾನು ಕೊಂಡಾಡ್ತಾ ಇದ್ದಾರೆ. ಆಗ ಯಜ್ಞ ಎಲ್ಲವೂ ಶುಂಭಾರ್ಪಣೆ ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಈ ಮಾತನ್ನು ಕೇಳಿದವಾಗ ಮನಸ್ಸಿಗೆ ಸಂತೋಷವಾಯಿತು. ಲೋಕವನ್ನು ಸಂಚರಿಸಿದ ಪರಿಣಾಮವಾಗಿ ಹಸಿವು ಬಾಯಾರಿಕೆ ಆಯ್ತಣ್ಣ. ನಮ್ಮದೇ ಆದಂತಹ ಕದಮವನಕ್ಕೆ ಹೋಗಿ ಬೇಟೆನಾಡಿ ಮಾಂಸವನ್ನು ತಿಂದು ಆಯಾಸವನ್ನು ಪರಿಹರಿಸುವಂತಹ ಸಮಯದಲ್ಲಿ ಒಂದು ವಿಶೇಷವಾಗಿ. ಏನದು ವಿಶೇಷ? ಆಯಾಸ ಪರಿಹಾರಕ್ಕಾಗಿ ತಪ್ಪಾದ ಗಾಳಿಯು ಬೇಕಿತ್ತು. ಅದಕ್ಕಾಗಿಯೇ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿ ಗಿರಿಯನ್ನು ಏರಿದವಣ್ಣ. ತಪ್ಪಾದ ಗಾಳಿಯೊಂದಿಗೆ ಇಂಪಾದ ಗಾಯನವು ಕೇಳಿ ಬಂತು. ಆ ಗಾಯನವನ್ನು ಅರಸುತ್ತಾ ಮುಂದಕ್ಕೆ ಹೋದಾಗ ತರುಣಿ ಓರ್ವಳು ಕೋಟಿ ಸೂರ್ಯ ಪ್ರಕಾಶವನ್ನು ಬೀರುತ್ತಾ ಸ್ವರ್ಣ ದುಯಾನೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ಲು. ಅವಳ ಅಂದವನ್ನು ಕಂಡ ಕ್ಷಣವೇ ನಮಗನಿಸಿದ್ದು ಒಂದು, ಮೂರು ಲೋಕದ ಒಡೆಯನಾದಂತಹ ನೀನವಳನ್ನು ವರಿಸಬೇಕು. ನಿನ್ನ ವಾಮ ಭಾಗದಲ್ಲಿ ಅವಳು ರಂಜಿಸಬೇಕು. ಕದಂಬ ಕಾಂತಾರದ ಕನ್ನಿಗೆಯನ್ನು ಕರೆ ತರುವಲ್ಲಿ ಕಾರ್ಯ ಪ್ರವೃತ್ತನಾಗಬೇಕಣ್ಣ. ಏನೋ ನುಡಿಯ ಶುಂಭನು ಮನಸ್ಸಿ ಜನ ಸರಹತಿಗೆ ಸಿಲುಕುತ್ತ
ವನಜನೇತ್ರೆಯ ವರಿಸದಿರೆನೆಂದೆನು ನಿಶ್ಚಯಿಸಿ. ತಮ್ಮಂದಿರೇ, ನಿಮ್ಮ ಮಾತನ್ನು ಕೇಳಿದವಾಗ ಮನಸ್ಸಿನಲ್ಲಿ ಏನು ಬೇಕು ಬೇಕು ಎಂದು ಅನ್ನಿಸ್ತಾ ಉಂಟು. ಇದಕ್ಕೆ ಕಾರಣ ಮನ್ಮಥನ ಷರಾತಿಗೆ ಬಲಿಯಾದೆ ನಾನು. ತೀರ್ಮಾನಕ್ಕೆ ಬಂದೆ. ಆ ವರಿಜ ನೇತ್ರಯ ವರಿಸದಿರೆ ಅವಸರ ಮಾಡಬೇಡಿ. ನೀವು ಹೇಳಿದಂತ ವಿಷಯದ ಬಗ್ಗೆ ನಾನು ಆಲೋಚನೆ ಮಾಡಿಕೊಳ್ತೇವೆ. ನೀವೆಷ್ಟು ಗಣಿದು ಬಂದವರು, ವಿಶ್ರಾಂತಿ ಅಗತ್ಯ. ಹೋಗಿ ಬೇಕಾದವಾಗ ನಾನೇ ಕಳಿಸ್ಕೊಡ್ತೇನೆ. ಬರಬೇಕು. ಕೇಳಯ್ಯ ಕೇಳಯ್ಯ ಸುಗ್ರೀವ ಬೇವೆನದನೆ ಸುಗ್ರೀವ ಕಾಲವೊಂದು ವಾರ್ತೆಯನು ಕೇಳಿದೆನು ನೆರವ ಮನದೊಳಗೆ ಉಯ್ಯಾಲೆಯಲ್ಲಿ ಸತಿದರೆ ಸುಗ್ರೀವ ನಮ್ಮವ್ರದ ಚಂಡ ಮುನ್ನಡೆದ ಕೇಳಿದಂತಹ ವಿಷಯ. ಕದಂಬಾವಣದಲ್ಲಿ ಅತಿ ಚೆಲುವಾದ ನಾಯಿ ಓರ್ವಳು ಚಿನ್ನದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ ಈ ವಿಷಯ ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವ ನಾನು. ಈಗ ನಾ ಏನು ಮಾಡಬೇಕು ದೊರೆಯೇ? ಕಾರಣ ಕದಂಬಾವನಕ್ಕೆ ನೀನು ಅವಳು ಇದ್ದಲ್ಲಿಗೆ ಹೋಗಿ ಸಂಧಾನ ಮುಖೇನವಾಗಿ ಶೋಲಿತಾಪುರಕ್ಕೆ ಕರೆದರಬೇಕು. ಶುಂಭನಾಜ್ಞೆ. ಶುಂಭರಾಜ್ಞೆಯೊಳೈರಿ ಮೆರೆವ ಕದಂಬವನವನೆ ಹೋಗುತ್ತ ಶ್ರೀ ಜಗದಂಬಿಕೆಯ ಲಾವಣ್ಯವನು ಮೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ. ಸ್ಮರಣಂ ಬೇಗುರೆ ಸಿಲುಕುತನೆ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡನಿ ಕೀಗೆ ಮಾರಿನಿಯೇ ಶಿವ ಶಿವ. ಶುಂಭರಾಜ್ಯನ್ನ ಹೊತ್ತುಕೊಂಡು ಕದಂಬಾವರವನ್ನು ಸೇರಿದೆ ನಾನು. ಎಂತಹ ವ್ಯತ್ಯಾಸವನ್ನೇ ಕಾಣುತ್ತಾ ಇದ್ದೇನೆ ನಾನು. ಸೂರ್ಯರಶ್ಮಿಯೇ ಪ್ರವೇಶಿಸಿದಂತಹ ಈ ಕಗ್ಗಾಡಿಗೆ ಕೋಟಿ ಸೂರ್ಯರು ಏಕಕಾಲದಲ್ಲಿ ಉದಯಿಸಿ ಬಂದಂತಹ ಅನುಭವ ನನಗಾಗುತ್ತಾ ಉಂಟು. ಋತು ಭೇದವಿಲ್ಲದೆ ಮರಗಿಡ ಬಳ್ಳಿಗಳು ಫಲಪುಷ್ಪಭರಿತವಾಗಿದೆ. ಪ್ರಾಣಿ ಪಕ್ಷಿಗಳು ಜಾತಿ ಸಹಜವಾದಂತಹ ವೈರವನ್ನು ಬಿಟ್ಟು ಜೊತೆ ಜೊತೆಯಾಗಿ ವಿಹರಿಸುತ್ತಾ ಉಂಟು. ಹಾಗಿದ್ರೆ ಇಂತಹ ವ್ಯತ್ಯಾಸಗಳಿಗೆಲ್ಲ ಯಾರು ಕಾರಣ ಅಂತ ನೋಡಿದರೆ ಆಹಾ 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 ಜಗನ್ಮಾತೆಯ ಮೋಹಕ ಮೂರ್ತಿ ಕಣ್ಣಿಗೆ ಕಾಣಿಸುತ್ತಾ ಇದೆ. ಶುಂಭ ಬಯಸಿದಂತಹ ಜಗನ್ಮಾತೆ ಬಂಗಾರದ ಉಯ್ಯಾಲೆಯಲ್ಲಿ ಶ್ರುತಿ ಬದ್ಧ ಲಯವಾಗಿ ಆಡುತ್ತಾ ಇದ್ದಾಳೆ. ಹಾಗಿದ್ರೆ ಇಷ್ಟು ವ್ಯತ್ಯಾಸಗಳಿಗೆ ಕಾರಣ ಅವಳೇ ಎನ್ನುವುದು ಸತ್ಯವಾಯಿತು. ನಾ ಬಂದ ವಿಚಾರ ಅಮ್ಮನಲ್ಲಿ ತಿಳಿಸಬೇಕಲ್ಲ. ಜನನಿ ಜನನಿ ಜನರಿಗೆ ಭಿನ್ನಪವನೋ ಕರುಣದೊಳಿಂದು ಜನನಿಗೆ ಭಿನ್ನಪವನೋ ಕರುಣದೊಳಿಂದು ವನದಲ್ಲಿ ಕುಳಿತಿರುವುದೇಗೆ ಸನುಮತ ಒಲಿದು ನಿನಗೆ ಬೇಡುವೆನ್ನೊಂದು ಸನುಮತವಲ್ಲಿರು ನಿನಗೆ ಬೇಡುವೆನು ಧನುಜೇ ಶುಂಭನ ಬಯಗೆ ಧನುಜೇ ಶುಂಭನ ಬಯಗೆ ಜನನಿಗೆ ಪವನ ಕರುಣದೊಳಿಂದು ಜನನಿ ಓ ಜನನಿ ಪಾದದ್ವಯಗಳಿಗೆ ಶಿರವಾಗಿದ್ದೇನಮ್ಮ.
ಎದ್ದೇಳು. ನನ್ನನ್ನು ಕಾಣುವಾಗ ಯಾರೀತ ಎನ್ನುವ ಹಾಗೆ ನಿನಗೆ ಸಂಶಯ ಮೂಡಬಹುದು. ಬಂದವ ಅಮ್ಮ, ಶೋಣಿತಾಪುರದೊಡೆಯನಾದಂತಹ ಶುಂಭನ ಸಚಿವನಾದ ಸುಗ್ರೀವ ನಾನು. ಓಹೋ ತಾಯೇ, ಏನು? ನಿನ್ನ ಇರವನ್ನು ಅರಿತಂತಹ ನಮ್ಮೊಡೆಯ ಶುಂಭ ನನ್ನನ್ನು ಎಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾನೆ. ಯಾಕೆ ಅಮ್ಮ, ನಿನ್ನನ್ನು ಕಂಡಾಗ ನನಗೆ ಆಶ್ಚರ್ಯವಾಗುತ್ತಾ ಉಂಟಮ್ಮ. ಯಾಕದು? ಹೆಣ್ಣಾದಂತಹ ನೀನು ಇಂತಹ ಕಗ್ಗಾಡಿನಲ್ಲಿ ಇರುವುದಾದರೂ ಎಷ್ಟು ಸರಿ ಅಂತ ನೀ ಯೋಚನೆ ಮಾಡಬೇಕು. ಹೌದೇ? ಪ್ರಪಂಚದಲ್ಲಿ ಒಂದು ರೂಢಿಯ ಮಾತುಂಟಮ್ಮ. ಯಾವುದು? ಬಳ್ಳಿಗೊಂದು ಮರ, ಹೆಣ್ಣಿಗೊಂದು ವರ ಎನ್ನುವಂತಹ ನ್ಯಾಯದಂತೆ ನೀನು ಈ ರೀತಿಯಾಗಿ ಕಾನೂನದಲ್ಲಿ ಇರುವುದಕ್ಕಿಂತ ಇದು ನಮ್ಮೊಡೆಯ ಮನ ಮಾಡಿದಂತೆ ನಮ್ಮೊಡೆಯ ಶುಂಭನನ್ನ ವರಿಸಿ ನಮ್ಮನ್ನೆಲ್ಲ ಉದ್ಧರಿಸಬೇಕಮ್ಮ. ಉದ್ಧರಿಸು. ಈತ ನಡೆದರೆ ಎನ್ನ ಹಗನವ ದೂತ ಶುಂಭಾದುರಿಗೆ ಬೀಳುವ ದೂತರಿಲ್ಲೆಂದಿರುವುದು ಮಾತಾಗಿತ್ತು. ಸುಗ್ರೀವನ ಮಾತನ್ನು ಮನವಿಟ್ಟು ಕೇಳಿದೆ ಎಂದಾದರೆ ನಗು ಬಂದು ಹೋಯಿತಲ್ಲ. ನನ್ನ ನಗುವೇ ಈತನ ಪಾಲಿಗೆ ತೆಗೆಯಾಗಿದೆ. ಆದ್ದರಿಂದಲೇ ಮರಣವನ್ನು ಅಪ್ಪಿದ್ದಾನೆ. ಆದರೆ ನಾನಾಡುವಂತಹ ಮಾತನ್ನು ಶುಂಭನಿಗೆ ಅರುಹಲೇಬೇಕು. ಅದಕ್ಕೆ ದೂತನ ಅವಶ್ಯಕತೆ ಇದೆ. ಅದೇನಿದ್ದರೂ ಸುಗ್ರೀವನೇ ಸರಿ. ಅದಕ್ಕೆ ಕರುಣಾರಸವನ್ನೇ ಬೀರಿ ಎಬ್ಬಿಸುತ್ತೇನೆ. ಇದು ಕದಂಬವನ. ನಾನು ಬಂದದ್ದು ಕದಂಬವನಕ್ಕೆ. ಅಮ್ಮನಲ್ಲಿ ಮಾತಾಡುವ ವೇಳೆಯಲ್ಲಿ ದೊಪ್ಪನೆ ಬಿದ್ದೆ. ಬಿದ್ದದ್ದು ಅಮ್ಮನ ನಗುವಿನಿಂದ. ನಾ ಬಿದ್ದದ್ದಲ್ಲ, ನಾ ಸತ್ತದ್ದು. ಸತ್ತವ ಮತ್ತೆ ಬದುಕಿದ್ದು ಹೇಗೆ? ಅದು ಅಮ್ಮ ಬದುಕಿಸಿದ್ದು. ಹಾಗಿದ್ರೆ ನಿಗ್ರಹ ಅನುಗ್ರಹ ಎರಡಕ್ಕೂ ತಾ ಸಮರ್ಥಳು ಅಂತ ತೋರಿಸಿಕೊಟ್ಟಿದ್ದಾಳೆ. ನಾ ಬಂದ ವಿಚಾರವನ್ನು ಅಮ್ಮನಲ್ಲಿ ಹೇಳಿದ್ದೇನೆ. ಉತ್ತರವನ್ನು ಹೇಳುವುದಕ್ಕೆ ಅಮ್ಮನೇ ಉತ್ತರ ಕೊಡ್ಬೇಕು. ಅವಳಲ್ಲೇ ಮಾತಾಡ್ತೇನೆ. ಅಮ್ಮ 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 ಅಪ್ಪ, ನೀನು ಅಮ್ಮ ಬೆದರದಿರಯ್ಯ ಬೀಳುವುದನ್ನೆಲ್ಲ ಲಾರಿಗೋ ಅಧಿಕ ಶುಂಭಾಖ್ಯರಾಗೋ ಅದನವನೆಲ್ಲವ ಮೊದಲೇ ತಿಳಿದಿರೆ ಈ ವಿಧ ಬೇಡಲೆ ಹಾಗೆ ಬಂದು. ಸುಗ್ರೀವ, ಭಯಗೊಂಡೆಯ? ಭೀತಿಗೊಳ್ಳದೆ ನಾ ಸತ್ತಿರಲ್ಲಮ್ಮ, ನೀನು ಆಗಬಾರದು. ಹೆದರಬೇಡ. ಅರಣ್ಯದಲ್ಲಿ ಕುಳಿತಂತಹ ಹೆಣ್ಣನ್ನು ಅಬಲೆ ಎಂಬ ಹಾಗೆ ಭಾವಿಸಿಕೊಂಡನೆ ನಿನ್ನೊಡೆಯ ಶುಂಭ. ಹೌದಮ್ಮ. ಆದ್ದರಿಂದಲೇ ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿಕೊಟ್ಟನೆ. ಹೌದು, ಇದು ನನ್ನದಲ್ಲ, ಎಲ್ಲ ಅವರದ್ದು. ಆದರೆ ನಿನ್ನ ಸಂಧಾನವನ್ನೇ ಮುರಿದಿದ್ದೇನೆ. ಸಂಗ್ರಾಮವೇ ಬದ್ಧ ಎಂಬಂತಹ ತೀರ್ಮಾನವನ್ನೇ ಕೈಗೊಂಡೆ. ಮುಂದೆ ಶುಂಭನಾಗಲಿ ನಿಶುಂಭನಾಗಲಿ, ಅಥವಾ ಒಂದು ವೇಳೆ ಶಂಭುವೆ ದರೆಗಿಳಿದು ಬಂದರು, ದುರಕ್ಕಂಜುವವಳು ನಾನಲ್ಲ. ಕೈಯಲ್ಲಿ ಸುಮಾಲೆಯನ್ನು ಹಿಡಿದು ಕಾದು ಕುಳಿತಿರುವೆ. ಸರಿ, ನಿನ್ನೊಡೆಯ ಬರುವುದು ಅರೆಕ್ಷಣ ತಡವಾಯಿತು ಎಂದಾದರೆ ಮಾಲೆಯಲ್ಲಿರುವಂತಹ ಸುಮಗಳೆಲ್ಲ ಉದುರಿ ಅದರಲ್ಲಿ ಉಳಿದಿರುವಂತಹ ನಾರೆ ಆತನ ಪಾಲಿಗೆ ಪಾಶವಾದೀತು. ಎಚ್ಚರ. ನಿನ್ನ ಆಜ್ಞೆಯಂತೆ ನಾನು ನಡೆದುಕೊಳ್ಳುತ್ತೇನೆ. ಆದ್ರೆ ಒಂದು ಭಿನ್ನಹ ಉಂಟಮ್ಮ. ಏನು? ಇಷ್ಟರವರೆಗೆ ಅವನ ಕಾಲ ಕೆಳಗಿದ್ದೆ. ಇನ್ನು ನಿನ್ನ ದಾಸನಾಗುವಂತಹ ಅನುಗ್ರಹ ನನಗೆ ಕೊಡಬೇಕು. ಕಾಲ ಪಕ್ಕಗೊಂಡಾಗ ಮೋಕ್ಷಗಾಮಿಯಾಗಿಯಂತೆ ಸುಗ್ರೀವ.
ಬಾಯಿಗೆ ಕರೆಯಿತಲ್ಲ ಕರೆಸಿದಂತ ಹದಳವೇನು ಜಿಯ ಸಾಮ್ರಾಜ್ಯ ಕದಂಬ ಒಳದಲ್ಲಿ ಇವತ್ತ ಕಾಮಿನಿಯನ್ನು ಏನೇ ಸುಗ್ರೀವರ ಸಂಧಾನವನ್ನು ತಿರಸ್ಕರಿಸಿ ಚಂದ್ರಾಮೌಢ್ಯ ವಹಿಸಿದೆಯೋ ಇದು ಒಂದವ ಸಾಮರ್ಥ್ಯವಲ್ಲ ನನ್ನ ಉಭಯ ನೇತ್ರಗಳಲ್ಲಿ 3 ಲೋಕವನ್ನು ಸುಡಬಲ್ಲ ಸಾಮರ್ಥ್ಯವುಳ್ಳವ ದುರತೀರ ಧೂಮ್ರಾಕ್ಷ ರಥವನ್ನು ಎರುವೆಯೋ ಏರದಿದ್ದರೆ ಕಾಳಿ ರೂಪವ ಧರಿಸಿದ ಇತರ ಶಿರಗಳನೆ ಕಡಿದು ದುಷ್ಟರ ವಧೆಗಾಗಿ ಮಹಾ
ನೋಡಿ ನಾನೇ ಸಾಕ್ತೇನೆ ಮುಂದೆ. ಏನಿದು ವಿಪರೀತ ಪರಂಪರೆ? ಯಾಕೆ ಕೋಲಾಹಲ? ಚತುರಂಗ ಸೇನಾ ಪರಿವೇಷ್ಟಿತರಾಗಿ ರಥಾರೋಹಿಯಾಗಿ ಎಲ್ಲಿಗೆ ಹೊರಟಿರುವೆ? ಸೇವಕನಾದ ತಾನಾನಿದ್ದೇನೆ. ಏನು ವಿಚಾರ ಕೇಳೋಣ? ಲೋಕ ಸಂಚಾರಕ್ಕಂತ ಹೋಗಿ ಬಂದಂತ ನಮ್ಮ ತಂಡ ಮುಂಡರು ನನ್ನ ಬಳಿಗೆ ಒಂದು ಹೇಳಿದಂತ ಮಾತು. ಏನಂತ ವರ್ತಮಾನ? ಕದಂಬಾವಳಲ್ಲಿ ಅತಿ ಕೆಲವೊಂದು ನಾಯಿ ಓರ್ವಳಿದ್ದಾಳೆ ಎಂಬುದಾಗಿ. ಓಹೋ, ಈ ವಿಷಯ ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವ. ನೀನು ಮದುವೆ ಆಗಬೇಕಾದ ಹೊರಟೆಯ? ಹೌದು. ಮುಂದೇನು ಕಥನ? ಸಂತಾನಕ್ಕಾಗಿ ಸುಗ್ರೀವನನ್ನು ಕಲಿಸಿಕೊಟ್ಟೆ. ಏನಾಯ್ತು ಸಂಧಾನ? ಸಂತಾನ ಮುನಿಯಿತು, ಸಂಗ್ರಾಮವೇ ಬದ್ಧವಾಯ್ತು. ಬಹಳ ಸೊಕ್ಕಿದ ಹೆಣ್ಣಾಗಿರ್ಬೇಕು. ಗುರುವನ್ನು ಬಯಸಿದ್ದಾಳೆ. ಈ ವಿಚಾರವನ್ನು ತಿಳಿದು ನೀನಾನು ಮಾಡಿದ? ಧೂಮ್ರಾಕ್ಷರನ್ನೇ ಕಳುಹಿಸಿದೆ. ಸಂಧಾನ ವ್ಯರ್ಥವಾದ ಮೇಲೆ ಧೂಮ್ರಾಕ್ಷನನ್ನು ಕಳುಹುವ ಅಗತ್ಯೇನಿತ್ತು? ಆಕೆಯನ್ನು ಹೇಳಲು ತರುವುದಕ್ಕಾಗಿ. ತಮ್ಮನೆ ಪ್ರಭು? ಇಲ್ಲ, ಮತ್ತೆ ಕೇವಲ ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷರ ಮರಣವಾಯಿತು. ಆಮೇಲೆ ಚಂಡ ಮುಂದೆ ಕಳಿಸಿಕೊಟ್ಟೆ. ಪರಿಣಾಮ ಕಾಲಿಯಾಗಿ ಅವರು ಮುಂದೆ ಈಗ ಚಂಡಮುಂಡರು ಅಳಿದ್ರೆ ಇಷ್ಟಾದರೂ ನೀನು ಮಾತ್ರ ಮುಂದುವರಿಯುತ್ತಾ ಇದ್ದೀಯಲ್ಲ? ಕಾರಣ ಇದೆ. ಏನು? ನಮ್ಮವರನ್ನೆಲ್ಲರನ್ನೂ ಕೂಡ ಬಲಿ ತೆಗೆಯುತ್ತಾ ಇದ್ದಾಳೆ. ಹಾಗಂತ ಅವಳು ಯಾರು, ಅವಳ ಶಕ್ತಿ ಸಾಮರ್ಥ್ಯ ಏನು ಎಂಬುದರ ಬಗ್ಗೆ ನೋಡುವುದಕ್ಕಾಗಿ ಮಾಡಿರೋ ಸಾವಧಾನ. ಇನ್ನು ನಾನು ಬಂದೆನಲ್ಲ, ಮನೋಗತವಾದಂತ ಅಭಿಪ್ರಾಯಕ್ಕೆ ಅವಕಾಶ ಇದೆ. ಅವತರಿಸಬೇಕು. ಧನುಜೀಶ ಏನ ಮಾತ
ಏತಗಿರಿತು ನೀ ಭ್ರಮೆಯಾತೆ ಮನದಲ್ಲಿ ವ್ಯರ್ಥ ಮನಸ್ಸಿನ ಶರಗಿ ತಿರುಗುತ್ತ ಮನಸ್ಸಿನ ಶರಗಿ ತಿರುಗುತ್ತ ವರ ವನಿತೆಯ ಬಯಕೆಯ ಪ್ರಿಯ ದೈತ್ಯನಾದ ಧನುಜೀಶಕ್ಕೆ ನಮಾತ ಏತಗಿರಿತು ನಿಭವಿಯಾತೆ ಮನದಲ್ಲಿ ವ್ಯರ್ಥ ಆಡುವಂತ ಮಾತನ್ನು ಕೇಳುವಷ್ಟು ಯೋಗದಾನವನ್ನು ತಂದುಕೊಂಡೆಯಲ್ಲ ಪ್ರಭು. ಮತ್ತೊಮ್ಮೆ ಶಿರವನ್ನು ಬಾಗಿದ್ದೇನೆ. ಬಹು ವಿಚಿತ್ರವಾದಂತ ನಡೆಯನ್ನು ಈ ಕಾಲಕ್ಕೆ ನಾನು ಕಾಣುತ್ತಾ ಇದ್ದೇನೆ. ಸಾಮಾನ್ಯ ಕಾಮನ ಬಾಣಕ್ಕೆ ತನುವನ್ನು ತೆತ್ತು ಕಾಮಿನಿಯ ಬಯಕೆಯನ್ನು ಮುಂದುವರಿಯುತ್ತಾ ಇದ್ದೀಯೋ ಸರಿ. ಹೆಣ್ಣನ್ನು ಬಯಸಿದರೆ ಅಪರಾಧ ಏನೂ ಅಲ್ಲ. ಬೇರೆಯವರ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಅರ್ಹತೆಗೆ ಬೇಕಾದಂತ ಹೆಣ್ಣೊಬ್ಬಳನ್ನು ನೋಡಿ ಅವಳನ್ನು ಮದುವೆಯಾಗಿ ಅವಳ ಅಂಗ ಸುಖವನ್ನು ಬೇಕಾದ ಹಾಗೆ ಅನುಭವಿಸಬಹುದು. ಆದರೆ ಆ ಸಮಯದಲ್ಲಿ ನಿನ್ನ ನಿರ್ಧಾರ ಏನು? ತಾರುಣ್ಯದಲ್ಲೇ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಆತನ ಕಾರುಣ್ಯಕ್ಕೆ ಒಳಗಾಗಿ ಅಮೋಘವಾದಂತ ವರಬಲವನ್ನು ಹೊಂದಿದವನು ನೀನು. ನಿಜ ಮಾತು. ಪಡೆದಂತ ವರಬಲ ತನ್ನ ಸ್ವಾರ್ಥಕ್ಕಾಗಿ ವಿನಿಯೋಗಿಸಿದವನಲ್ಲ. ದಾನವರ ಏಳಿಗೆಯನ್ನು ಕಾಣುತ್ತಾ ವಿಶಾಲವಾದಂತ ಶೋಣಿತಾಪುರದ ಪೀಠದಲ್ಲಿ ನೀನು ಸದಾ ಕಾಲ ವಿಜೃಂಭಿಸುತ್ತಾ ಇದ್ದವ. ಆ ಸಮಯದಲ್ಲಿ ಕಾಮನ ಬಾಧ್ಯ ಇರಲಿಲ್ಲ, ಹೆಣ್ಣೊಬ್ಬಳು ಬೇಕು ಅಂತ ಆಗ್ಲಿಲ್ಲ. ಸಾವಿರ ಸಾವಿರ ವರ್ಷಗಳ ಕಾಲ ದೀರ್ಘವಾದಂತ ಜೀವನವನ್ನು ನಡೆಸಿಕೊಂಡು ಬಂದವ ನೀನು. ಪ್ರಭು, ಆಲೋಚನೆ ಮಾಡು. ಪ್ರತ್ಯಕ್ಷವಾಗಿ ನಾರಿಯವರುಗಳನ್ನು ನೋಡಿ ಅವಳ ರೂಪಲಾವಣ್ಯಕ್ಕೆ ಮನಸ್ಸೋತು ಅವಳನ್ನು ಬಯಸಿದ್ರೆ ಅಪರಾಧ ಅಲ್ಲ. ನೀನು ಬಯಸಿದ್ದು ಯಾರನ್ನು? ನೀನು ಕಾಣದೇ ಇರುವಂತಹ ಹೆಣ್ಣು ನಿನ್ನ ಬಳಿಗೆ ಬರುವುದಕ್ಕೆ ಸಾಧ್ಯ ಉಂಟೆ? ಚಂಡಮುಂಡನ ಹೇಳಿಕೆಯನ್ನು ಕೇಳಿಸಿಕೊಂಡಂತ ನೀನು ಮೋಹ ಪರವಶನಾದೆಯ ಪ್ರಭು. ದೂರದ ಕದಂಬವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಚೆನ್ನಾಗಿ ಮತ್ತಿಸುವುದಕ್ಕೆ ತೊಡಗಿದ್ದಾಳೆ. ಮುಮುಕ್ಷಿಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವಳ ಕೈ ಹಿಡಿಬೇಕು ಅನ್ನುವಂತ ಅಪೇಕ್ಷೆಯಿಂದ ನೀನು ಮುಂದುವರಿದೆ ಎಂದಾದ್ರೆ ಅವಳು ಇಹಕ್ಕೆ ಒದಗಿ ಬರುವವಳೇ ಅಲ್ಲ, ಒಬ್ಬಳಾಕೆ ಪರವನಿತೆ ಆಗಿರಬೇಕು. ಜಾಗೃತರಾಗೋಣ, ಜಾಗೃತರಾಗೋಣ. ಕದಂಬಾವನದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ನಮ್ಮವರೇ ನನ್ನ ಬಳಿಗೆ ಬಂದು ಹೇಳಿದಂತ ಮಾತಾಗಿದೆ. ಹಾಗಂತ ಅವಳ ಬಗ್ಗೆ ನಾನು ತಿಳಿದದ್ದಾದರೂ ಎನ್ನುವಲ್ಲ, ಆಕೆ ಒಬ್ಬರು ಸಾಮಾನ್ಯ ತರುಣಿ ಎಂಬುದಾಗಿ. ಯಾರು ಆಕೆ? ತರುಣಿಯೇ. ತರುಣಿಯಲ್ಲ, ಅವಳಾದಿಮಾಯೆ, ಆದಿಮಾಯೆ. ತರುಣಿಯಲ್ಲವೇ ಆದಿಮಾಯೆ.
ಗೋಚರಿಸುವಳು ದೊರೆಯೇ ತೆರೆ ಗೋಚರಿಸುವಳು ದೊರೆಯೇ ಸರ್ವೇಶ್ವರಿಯಲಿ ಮೋಹ ಬೀರುವುದಿದು ಸರಿಯೇ ಜನ ದೊರೆಯೇ ಸರಿಯೇ ಕಾಂತಾರದಲ್ಲಿರುವಂತಹ ಹೆಣ್ಣೊಬ್ಬಳು ಸಾಮಾನ್ಯ ಲೌಕಿಕಳು ಎನ್ನುವ ಹಾಗೆ ತೀರ್ಮಾನಕ್ಕೆ ಬಂದೆಯ ಪ್ರಭು. ಸರಿಯಾಗಿ ನೀನು ಯೋಚನೆ ಮಾಡಿ ನೋಡು. ಈ ದೈತ್ಯ ಸೇನೆಯ ಸುಧಾರಣೆನ್ನುವಂತ ಮಹತ್ತರವಾದಂತಹ ಹೊರೆಯನ್ನು ಹೊತ್ತವನು ನೀನು. ನಡೆಯುತ್ತಿರುವಂತಹ ಪಥದಲ್ಲಿ ಎಳ್ಳಿನ 7 ಭಾಗದಷ್ಟು ಕೊರತೆಯಾಯಿತು ಎಂದಾದರೆ ನಮ್ಮ ಹೆಗಲ ಮೇಲಿರುವಂತಹ ಹೊರೆ ಗಾಡಿ ಕೆಳಗೆ ಬೀಳುವಂತ ಸಾಧ್ಯತೆ ಉಂಟು ಪ್ರಭು. ಕದನ ಕಲಾಪವನ್ನು ಕೈಗಾಣಿಸುವಂತಹ ಉದ್ದೇಶದಿಂದ ನೀನು ರಥವನ್ನು ಏರಿ ಹೊರಟವ. ಒಬ್ಬಾತ ವ್ಯಕ್ತಿ ದೇಹವನ್ನು ಹೊತ್ತೊಯ್ಯುವಂತ ರಥವನ್ನು ಏರ್ತಾನೆ ಅನ್ನೋದು ಪ್ರಧಾನ ಅಲ್ಲ. ಮೊದಲಾಗಿ ನಾವು ಸಂಬಂಧವನ್ನು ನೋಡಲೇಬೇಕು. ಸಂಬಂಧಕ್ಕೆ ಬೇಕಾಗಿ ಬದಲಾವಣೆಯಾಗಲೇಬೇಕು. ಆದರೆ ನಮ್ಮ ಜೀವನದಲ್ಲಿ ಮನೋರಥ ಏನು ಅನ್ನೋದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ತಿಳಿಯದೇ ಇದ್ದವನು ನೀನಲ್ಲ. ಯಾವುದೇ ಒಂದು ಕಾರ್ಯವನ್ನು ತಿಳಿದು ವ್ಯವಹರಿಸಬಲ್ಲಂತ ಮತಿವಂತ ಧೀಮಂತ ಶ್ರೀಮಂತ ನೀನು. ಆದರೆ ಈ ಸಂದರ್ಭದಲ್ಲಿ ಸಮಾಲೋಕದಲ್ಲಿ ವಿಹರಿಸುತ್ತಾ ಇದ್ದಿ. ಒಬ್ಬಾತ ತಿಳಿಯದವನ ಹಾಗೆ ವರ್ತಿಸುತ್ತಾ ಇದ್ದಿ. ಯಾಕೆ ಬುದ್ಧಿ ಬಂದು ಹೋಯಿತು ನನಗೆ ಅರ್ಥವಾಗುವುದಿಲ್ಲ. ಕದಂಬವನದ ಬಗ್ಗೆ ಅರಿಯದೇ ಇದ್ದವರು ಲೋಕದಲ್ಲಿ ಯಾರಾದರೂ ಇದ್ದಾರೆ? ರಾಕ್ಷಸರು ಮೃಗಯ ವಿಹಾರದಿಂದಲೋ ಅಲ್ಲ ಮತ್ಯಾವುದೋ ನೆವನವನ್ನು ಇರಿಸಿಕೊಂಡು ಭೀಕರವಾದಂತಹ ಅರಣ್ಯವನ್ನು ಸುತ್ತುತ್ತಾ ಇರುತ್ತಾರೆ. ಅಂತಹ ಗಾಢಾಂತಕಾರವಾದಂತಹ ಪ್ರದೇಶದಲ್ಲಿ ಅಂಬರದಿಂದಲೇ ಧರೆಗಿಳಿದಂತ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಹೆಣ್ಣೊಬ್ಬಳು ಸಂಗೀತ ಸುಧೆಯನ್ನೇ ಹರಿಯಬಿಟ್ಟಿದ್ದಾಳೆ ಎಂದಾದ್ರೆ ಅವಳು ತರುಣಿಯೇ? ಮತ್ತೆ ಯಾರು? ಇಲ್ಲ ಪ್ರಭು, ತರುಣಿಯಲ್ಲವಳು ಆದಿಮಾಯಾದೇವಿ ಎನ್ನುವುದನ್ನು ಸ್ಪಷ್ಟವಾಗಿ ನಾನು ಅರಿತಿದ್ದೇನೆ. ಲೋಕದಲ್ಲಿ ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕವಾಗಿ ನಮ್ಮವರ ಉದ್ಧಾರಕ್ಕೆ ಬೇಕಾಗಿ ಪಾತಾಳ ಭೂಲೋಕ ದೇವಧಾಮ ನಮ್ಮ ವಶವಾಗಿದೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನೊಡ್ಡಿ ಅಂಬರದಲ್ಲಿ ಸೂರ್ಯ ಚಂದ್ರರ ಹಾಗೆ ಶುಂಭಣಿ ನೀವು ಮೆರೆಯುತ್ತಾ ಇದ್ದೀವಿ. ಇದೆಲ್ಲ ಲೋಕದ ವ್ಯವಸ್ಥೆಯನ್ನು ನಾವು ಹಾಳು ಮಾಡುವುದಕ್ಕೆ ಹೊರಟಿದ್ದೇವೆ. ಅದನ್ನು ಮತ್ತೊಮ್ಮೆ ಸುವ್ಯವಸ್ಥೆಗೊಳಿಸುವುದಕ್ಕೆ ಬೇಕಾಗಿ ಆ ಲೋಕನಾಯಕಿ ಇಚ್ಛಾಶಕ್ತಿ ಪರಾಶಕ್ತಿ ಆದಿಮಾಯಾ ದೇವಿ ನಮ್ಮ ಕಣ್ಣಿಗೆ ಕಾಣುವಂತ ಕದಂಬ ಕಾಂತಾರದಲ್ಲಿ ಮೋಹಕವಾದಂತಹ ರೂಪವನ್ನು ಬೀರಿದ್ದಾಳೆ ಪ್ರಭು. ಸಾಧು ಸಂತರು ಋಷಿಮುನಿಗಳು ಗೋವುಗಳು ದೇವಾನು ದೇವತೆಗಳೆಲ್ಲ ಕಣ್ಣೀರನ್ನು ಸುರಿಸುತ್ತಾ ಇದ್ದಾರೆ. ಅವರಿಗೆ ಒಂದು ಪಾವನವಾದಂತಹ ಜೀವನ ಬೇಕಾ ಬೇಡವಾ ಹೇಳು? ಪಾವನವಾದಂತಹ ಜೀವನವನ್ನು ಒದಗಿಸಿಕೊಡುವುದಕ್ಕೆ ಬೇಕಾಗಿ ಆ ಪಾವನಿಯಾದಂತಹ ಮಹಾದುರ್ಗೆ ಕೌಶಿಕೆ ಇಂದಿನ ದಿವಸ ಕದಂಬ ಕಾಂತಾರದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಪಾರ್ವತಿ ದೇವಿಯ ದೇಹಕೋಶದಿಂದ ಹೊರಬಂದ ಕಾರಣ ಅವಳನ್ನು ಕೌಶಿಕೆ ಎನ್ನುವ ಹಾಗೆ ಕೊಂಡಾಡಿದರಂತೆ. ಪ್ರಭು, ದೈತ್ಯರನ್ನೆಲ್ಲ ಒಬ್ಬೊಬ್ಬರನ್ನೇ ತನ್ನೆಡೆಗೆ ಆಕರ್ಷಿಸಿ ಬಂದಂತಹ ದಾನವರ ತಲೆಯನ್ನೇ ಕಡಿದು ಲೋಕದಲ್ಲಿ ಧರ್ಮವನ್ನು ಉಳಿಸುವುದಕ್ಕೆ ಬಂದಂತಹ ಮಹಾಮಾತೆ ತ್ರಿಜಗ ಬಂದಿದ್ದೆ ಬೇಡ ಪ್ರಭು. ನಿನ್ನ ಮಾತುಗಳನ್ನು ಕೇಳುವಾಗ ನನಗೆ ಆಶ್ಚರ್ಯವೇ ಆಗುತ್ತಾ ಉಂಟು. ವಿಧವಾಗಿ ಅವರನ್ನು ಹೊಗಳುತ್ತಾ ಇದ್ದಿ. ಆ ವಿಷಯ ಅಲ್ಲೇ ಇರಲಿ, ನಿನ್ನ ಕೊನೆಯ ನಿರ್ಧಾರ ಏನು ನಿನ್ನದೇ ಅದನ್ನೇ ಕ್ರಮಿಸುತ್ತಿರುವಂತಹ ಮಾರ್ಗ ಇದೆಯಲ್ಲ, ಇದನ್ನು ಬಿಡು ಮನದ ಮೂರ್ಖತೆಯ, ಬಿಡು 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 ಮನದ ಮೂರ್ಖತೆಯ. ತ್ರೈಜಗದೊಡತಿ ಶರಣಗೆ ಭಕ್ತಿಯಿಂದಲೇ ಒಡಮಡುತ್ತ, ತ್ರೈಜಗದೊಡತಿ ಶರಣಗೆ ಭಕ್ತಿಯಿಂದಲೇ ಒಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಜಡಜ ಪೀಠನ ವರದ ತೆರದಲ್ಲಿ, ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡು. ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡು. ಬಿಡು ಮನದ ಮೂರ್ಖತೆಯ, ನಾವೆಲ್ಲ ಬಿಂದುಗಳು ಅವಳ್ ಸಿಂಹೋ ಭೈರವಿ, ನಾವೆಲ್ಲ ಬಿಂದುಗಳು
ಕಥೆಯ ಪ್ರಭು ಆ ಭ್ರಮೆಗೆ ಒಳಗಾದವನಿಗೆ ಒಳಿತು ಕೆಡುಕು ಯೋಚಿಸುವಂತ ಮತಿಯನ್ನೇ ಕಳೆದುಕೊಳ್ಳುತ್ತಾನಂತೆ. ಸರಿಯಾಗಿ ಆಲೋಚನೆ ಮಾಡಿ ನೋಡು. ನೀನು ಏರಿದತ್ತ ಎತ್ತರ, ಬೀರಿದ ಪ್ರಭಾವ, ಮಾಡಿದತ್ತ ಸಾಹಸ, ಇದನ್ನೆಲ್ಲ ವರ್ಣಿಸುವುದಕ್ಕೆ ಒಂದೊಮ್ಮೆಗೆ ಅಸಾಧ್ಯವಾಗಿ ಹೋದಿ. ಮೂರ್ಖವಾದವನು ಹಿಡಿದು ಗಮಿಸುವುದರಿಂದ ಜೀವನದಲ್ಲಿ ಯಾವತ್ತೂ ಯಾವನು ಏಳಿಗೆಯನ್ನು ಕಾಣುವುದಕ್ಕೆ ಸಾಧ್ಯ ಉಂಟೆ? ಮುಂದಿರಿಸಿದಂತಹ ಹೆಜ್ಜೆಯನ್ನು ಹಿಂದಕ್ಕೆಳೆಯುವು ಎಂದಾದರೆ ಲೋಕದಲ್ಲಿ ಅಪವಾದ ಅಪಹಾಸ್ಯಕ್ಕೆ ಈಡಾಗ್ತೇವೆ ಅನ್ನೋ ಆತಂಕ ಅನವರತ ನಿನ್ನ ಮನಸ್ಸಿನಲ್ಲಿ ಕಾಡುತ್ತಾ ಇರಬಹುದು. ನಮಗೆ ಹೇಳುವವರು 1000 ಮಂದಿಗಳಿದ್ದಾರೆ ಪ್ರಭು. ನಮ್ಮ ಕೊರಳನ್ನು ಬಲಿ ಕೊಡುವಾಗ ನಾವು ಯೋಚನೆ ಮಾಡುವುದು ಬೇಡವೇ? ಅಧಿಕಾರ, ಐಶ್ವರ್ಯ, ತಾರುಣ್ಯ ಈ ಮೂರರ ಮಧ್ಯೆ ಅವಿವೇಕವು ಕೂಡಿದರೆ ಪ್ರತಿಯೊಬ್ಬನ ಜೀವನದಲ್ಲಿ ಅನಾಹುತ ತಪ್ಪಿದ್ದಲ್ಲ. ವಿವೇಕವು ಸದಾಕಾಲ ಪ್ರಾಪ್ತವಾದರೆ ಅವನ ಬಾಳು ಬಂಗಾರವಾಗ್ತದೆ ಅನ್ನುವುದಕ್ಕೆ ಸಂದೇಹ ಬೇಕೆ? ನಿನ್ನ ಸಾಧನೆ ಶ್ಲಾಘನೀಯವಾದುದು. ಒಂದು ಕಾಲದಲ್ಲಿ ಜಡಜ ಪೀಠನನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ಯೋಗ್ಯವಾದ ವರಬಲವನ್ನು ಹೊಂದಿದವನು ನೀನು ಪ್ರಭು. ನಿನ್ನ ಸ್ವಾರ್ಥಕ್ಕೆ ಬೇಕಾಗಿ ವರ ಪಡೆದದ್ದಲ್ಲ. ದಾನವೇಶನಾದ ದಾನವರಿಗೆ ಈಶಪ್ರಭುವಾಗಿ ಮೆರೆಯುವಂತ ನೀನು ದಾನವರ ಅಭಿವೃದ್ಧಿಯನ್ನು ಈ ಮೊದಲೇ ಕಂಡವ. ಹಾಗಿದ್ದರೆ ಈ ಸಮಯದಲ್ಲಿ ಬಂದವಳು ಮಹಾದೇವಿ ಎನ್ನುವುದು ಸ್ಪಷ್ಟವಾಗಿದೆ. ಯಾವಾಗ ಚಂಡಮುಂಡರು ನಿನ್ನ ಅಂತಃಪುರವನ್ನು ಸೇರಿ ನಿನ್ನ ಕುರಿತಾಗಿ ವಿಧ ವಿಧವಾಗಿ ಬಣ್ಣಿಸುವುದಕ್ಕೆ ತೊಡಗಿದ್ರು, ಆ ಕ್ಷಣದಿಂದ ನೀನು ಮೋಹಪರವಶನಾಗಿದ್ದಿ ಪ್ರಭು. ಅವಳನ್ನು ಪಡೆಯಬೇಕು, ಅವಳು ಶೋಣಿತ ಧರ್ಮಣಿಯನ್ನು ಸೇರಬೇಕು, ಆ ಮೂಲಕವಾಗಿ ಅವಳಿಂದ ನಾನು ಸುಖವನ್ನು ಅನುಭವಿಸಬೇಕು ಅನ್ನೋ ಅಪೇಕ್ಷೆ ಅಧಿಕವಾಗುವುದಕ್ಕೆ ತೊಡಗಿದೆ. ಕರೆತರುವುದಕ್ಕಾಗಿ ವಯೋವೃದ್ಧನು ಜ್ಞಾನವೃದ್ಧನವಾದಂತಹ ಸುಗ್ರೀವ ಹೋದ. ಮಹಾಮೇಧಾವಿ ಇದ್ದಾನೆ, ಬಹಳಷ್ಟು ಅನುಭವವನ್ನು ಪಡೆದವ. ಮರು ಮಾತಾಡಲಿಲ್ಲ. ಒಬ್ಬ ದೂತನಾಗಿ ಕದಂಬ ಕಾಂತಾರವನ್ನು ಸೇರಿದ. ಅಲ್ಲಿಂದ ಇಲ್ಲಿಗೆ ಬರುವಾಗ ದೇವಿ ದೂತನಾಗಿ ಬಂದಿದ್ದಾನೆ. ಆರ್ತರಾಗಿ, ಶರಣರಾಗಿ, ಭಜಕರಾಗಿ ಅವಳ ಕಾಲಬುಡವನ್ನು ಸೇರುವವರು ಎಲ್ಲ ಅವಳ ಶರಣರು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾಳೆ ಪ್ರಭು. ಅವಳ ಅದಟ್ಟನ್ನು ಮುರಿದು ಕರೆತರುವುದಕ್ಕಾಗಿ ದೈತ್ಯ ಸೇನೆಯ ಪ್ರತಿನಿಧಿಯಾದ ಧೂಮ್ರಾಕ್ಷ ಹೋದ. ಧೂಮ್ರಾಕ್ಷನಿಗೆ ಮಾತು ಬರುವುದಿಲ್ವೇ? ಹಾಗಿದ್ರೆ ಮಾತಿಗೆ ಅಲ್ಲಿ ಅವಕಾಶ ಇಲ್ಲ. ಎದ್ದು ಒಂದು ದೈತ್ಯನಲ್ಲಿ ಯುದ್ಧವನ್ನು ಮಾಡಿದ್ದು ನಾವು ಕೇಳಲಿಲ್ಲ. ಕೇವಲ ಕುಳಿತಲ್ಲಿಂದಲೇ ಹುಂಕರಿಸಿ ಆ ಧೂಮ್ರಾಕ್ಷನನ್ನೇ ಸುಟ್ಟಿದ್ದಾಳೆ ಪ್ರಭು. ಏನಿದರ ಅರ್ಥ? ಸಮಸ್ತ ದೈತ್ಯ ಸೇನೆ ನನಗೆ ಹಿಡಿ ಪೂಜ್ಯ ಹಾಗೆ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ. ಅವರ ಇವರ ವಿಚಾರ ಯಾಕೆ? ಕಣ್ಣುಗಳಿಗಳಾಗಿ ಮೆರೆಯುವವರು ಚಂಡಮುಂಡರು. ನಿನ್ನ 2 ಕಣ್ಣುಗಳ ಹಾಗೆ, ನಿನ್ನ 2 ಭುಜಗಳ ಹಾಗೆ ಶೋಣಿತಾಪುರದಲ್ಲಿ ಮೆರೆಯುತ್ತಾ ಇದ್ದವರು. ಒಂದು ಕಾಲದಲ್ಲಿ ಚಂಡಮುಂಡರಿಗೆ ನೀನು ಘೋರವಾದಂತಹ ಕದನ ನಡೆದಿತ್ತಂತೆ. ಆವಾಗ 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವಂತಹ ನಾರದರ ಆಗಮನವಾಯಿತು. ಯುದ್ಧವನ್ನು ನಿಲ್ಲಿಸಿದ್ರು, ಒಂದು ಸಂಧಾನವನ್ನು ಮಾಡಿದ್ರು. ನೀನು ಆವಾಗ ಏನು ಅರ್ಥ ಮಾಡಿಕೊಂಡೆ? ಧರೆಯಲ್ಲಿರುವಂತಹ ಬಲಾನ್ವಿತರನ್ನು ತನ್ನ ತೋಳದಕ್ಕೆಗೆ ಸೇರಿಸಿಕೊಳ್ಬೇಕು ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಚಂಡಮುಂಡರಿಗೆ ಒಂದೊಂದು ಪದವಿಯನ್ನು ನೀನು ಕೊಟ್ಟವ. ಹಾಗಿದ್ರೆ ಬ್ರಹ್ಮಚರ್ಯ ವೃತ್ತವನ್ನು ಪಾಲಿಸುವ ತನಕ ಚಂಡಮುಂಡರಿಗೆ ಮರಣದ ನೆರಳು ಹತ್ತಿರ ಸುಳಿಯುವುದಿಲ್ಲವಲ್ಲ. ಅಂತ ಚಂಡಮುಂಡರ ಬ್ರಹ್ಮಚರ್ಯವನ್ನು ಕೆಡಿಸುವುದಕ್ಕೆ ಈ ಮೊದಲು ಯಾರಿಂದಾದ್ರೂ ಆಗಿದೆಯೇ? ಹಾಗಿದ್ದರೆ 3 ಲೋಕದಲ್ಲಿ ಮೀರಿದ ಚೈತನ್ಯ ಇದು. ನಮ್ಮಲ್ಲಿ ಅಧಿಕವಾದಂತಹ, ನಮ್ಮಿಂದಲೂ ಅಧಿಕವಾದಂತಹ ಶಕ್ತಿ ಅವಳಲ್ಲಿ ಅಡಕವಾಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ನಾವು ತಿಳಿಯಬೇಕು. ಚಂಡಮುಂಡರ ಬ್ರಹ್ಮಚರ್ಯವನ್ನಾದರೂ ದೂರೀಕರಿಸಿ ಆ ಮೂಲಕವಾಗಿ ಉಗ್ರವಾದಂತಹ ಹೋರಾಟವನ್ನು ಮಾಡಿ ಅವರ ಶಿರವನ್ನೇ ಚೆಂಡಾಡಿದ್ದಾಳೆ ಪ್ರಭು. ಕೋಟಿ ಕೋಟಿ ಸಂಖ್ಯೆ ದಾನವೀರರೆಲ್ಲ ರಕ್ತದ ಮಡುವಿನಲ್ಲಿ ಪೌಡಿಸುವ ಹಾಗೆ ಮಾಡಿದ್ದಾಳೆ. ಇಷ್ಟೆಲ್ಲ ಆದ ಮೇಲೆ ನಾವು ಕೇವಲ ಅವಳ ಮುಂದೆ ಬಿಂದುಗಳು ಮಾತ್ರ. ಅವಳು ಹಾಗೆಲ್ಲ ಸಿಂಧುವಿನ ಹಾಗೆ, ಭೈರವಿ ಹಾಗೆ ಬೆರೆಯುತ್ತಾ ಇದ್ದಾಳೆ. ಈ ನಿಟ್ಟಿನಲ್ಲಿ ಮುಂದುವರಿದೆವು ಎಂದಾದ್ರೆ ದಾನವರ ಸರ್ವನಾಶವನ್ನು ಶೀಘ್ರದಲ್ಲೇ ಕಾಣಬೇಕಾದಂತಹ ದುರ್ಯೋಗ ನಮ್ಮ ಪಾಲಿಗೆ ಪ್ರಾಪ್ತವಾಗ್ತದೆ. ಪ್ರಭು, ಇರುವಂತಹ ದಾರಿ ಒಂದೇ. ಅದು ಯಾವುದು? ಈಗಲೇ ಸಮಯ ಇಲ್ಲ, ಸಮಯ ಮೀರಿ ಆಗಿದೆ. ಇದ್ದ ಸಮಯದಲ್ಲಿ ಹೇಳೊಮ್ಮೆ. ಇಷ್ಟು ಮಂದಿಯನ್ನು ಸೇರಿಸಬೇಕಿದ್ರೆ ಎಷ್ಟು ದಿನದಿಂದ ನೀನು ಶ್ರಮ ಪಟ್ಟಿದ್ದಿ, ಹೌದಲ್ಲ? ಹಾಗಿದ್ರೆ ಈಗ ಯಾರೂ ಇಲ್ಲ, ಎಲ್ಲ ಬರಿದಾದ ಆಸನ ಕಾಣುತ್ತಾ ಉಂಟು. ಹಾಗಿದ್ರೆ ಕಳುಹಿಸಿಕೊಟ್ಟದ್ದು ನೀನೇ ಅಲ್ಲವೇ? ನನ್ನದ್ದೊಂದು ಮಾತು ಉಂಟು. ಏನದು? ಅಪ್ರಿಯವಾದರೂ ಸ್ವೀಕರಿಸುವಂತ ಮನ ಮಾಡಬೇಕು. ಹೇಳೊಮ್ಮೆ ನೋಡೋಣ. ಮಾತಿಗೆ ಬೆಳೆ ದಾನವರ ಉದ್ಧಾರಕ್ಕೆ ಬೇಕಾಗಿ ಏನ್ ಮಾಡ್ಬೇಕು? ಜಗದಂಬಿಕೆಯ
ಅವಳು ಮಹಾದೇವಿ. ದೇವಿ ಅಂತ ಹೇಳಿದ್ರೆ ನಿನಗಿರ್ಲಿ, ಅವಳನ್ನು ಕರೆ ತಂದು ಇಲ್ಲಿ ಪೂಜೆ ಮಾಡುವ ಅಥವಾ ರಥೋತ್ಸವ ನನ್ನ ಮನೆಯಲ್ಲಿ ಹೇಳಬೇಡ. ಮಾತೆ ಪ್ರಭು, ಏನು ಅವಳು ಮಹಾ ತಾಯಿ. ತಾಯಿ ನಿನಗೆ ಅಲ್ವಾ? ನೋಡು, ಈ ಶುಂಭನ ಮಾತನ್ನು ಕೇಳು. ಆಗುವುದಿದ್ದೆ ನಮ್ಮಲ್ಲಿ ಆದಂತ ಅನ್ಯಾಯಕ್ಕೆ ಖಂಡಿಸಿದವನು ನಾನು. ನಮ್ಮರು ಹೋದವರು ಯಾರು ಬರಲಿಲ್ಲ ಎಂಬುದ ಕಾರಣಕ್ಕಾಗಿ ನೀನು ಅಂಜು ಬುರುಕಂತೆ ಮಾತಾಡ್ತಾ ಇದ್ದಿ. ಇದು ಆಗುವುದಾದ್ರೆ ಹೋಗು ಕದಂಬಾವಳಕ್ಕೆ. ಇದ್ದ ಅಣ್ಣನ್ನು ಏನಂತ ಆಗುವುದಿಲ್ಲ. ರಕ್ತಬೀಜದ ಮೇಲೆ ಆಡಿದೆ. ಒಂದು ಕಾಲದಲ್ಲಿ ನಿನ್ನ ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಮಾಡಿದಂತ ಪ್ರತಾಪಿ ನಾನು. ಆವಾಗ ಅನುಮಾನ ಮುಡ್ಲಿಲ್ಲ. ಅಂದಿನ ರಕ್ತ ಬೀಜನೇ ನೀನಲ್ವಾ? ಅಂದಿನ ರಕ್ತ ಬೀಜನೇ ನೀನಲ್ವಾ? ಬದಲಾವಣೆ ಆದದ್ದು ನಾನಲ್ಲ, ನೀನು. ಖಂಡತ್ ಇವಾಗ ನಿನ್ನ ಬದಲಾವಣೆ ಇಲ್ಲಿ. ಇವಾಗ ಎಲ್ಲಿ ಪರಾಕ್ರಮ ಹೋಯ್ತು ನಿನ್ನ? ನನ್ನ ಸ್ವಾರ್ಥಕ್ಕೆ ಬೇಕಾಗಿ ನಿನ್ನಲ್ಲಿ ಸಂಭಾಷಣೆಗೆ ಇಳಿದದ್ದಲ್ಲ. ದಾನವರ ಅಭಿವೃದ್ಧಿ ಶ್ರೇಯೋಭಿವೃದ್ಧಿಯನ್ನು ಬಯಸಿ ನಿನ್ನಲ್ಲಿ ನಾನು ಮಾತಿಗೆ ತೊಡಗಿದೆ. ನನ್ನ ಮಾತು ನಿನಗೆ ಪಥ್ಯವಾಗ್ಲಿಲ್ಲ. ಅರ್ಥವಾಯ್ತು ಪ್ರಭು. ನಿನಗೆ ಸಾಕಂತೆ ಮತ್ತೆ ನನಗೆ ಬೇಕಾ ಹೇಳು. ಹೋಗುವ ಕದಂಬ ಮನಕ್ಕೆ ಮಾಡುವ ಯತ್ನ, ಕೊನ ಮಾತ್ರ ದೈವಕ್ಕೆ ಕೊಡುವ ಕೊನೆ. ಜಯ ಜಯ ಹರಿದಿ ಛತ್ರಾಂತರ ಬಂದವ ಮೆರೆಯುತ್ತಿರುವ ಕದಂಬರಲ್ಲಿ ಕಂಡು ದೇವಿಯನು ನೇರವಾಗಿ ಘೋರವಾದಂತಹ ಅರಣ್ಯವನ್ನು ಸೇರಿದೆ. ವಿಚಿತ್ರ ಅನುಭವವಾಗಿ ಹೋಯಿತಲ್ಲ. ಹಗಲು ಕತ್ತಲೆಯಾಗಿ ಕಾಣಬೇಕಾದಂತಹ ಗಾಢಾಂತಕಾರವಾದಂತಹ ಪ್ರದೇಶ ಇವತ್ತು ಇಷ್ಟು ಬೆಳಕು ಎಲ್ಲಿಂದ ಬಂತು ಅಂತ ನೋಡುದು ನಾನು. ಇಲ್ಲಿಗೆ ಬರುವುದು ಪ್ರಥಮ ಏನೂ ಅಲ್ಲ. ಹಲವಾರು ವರ್ಷಗಳ ಹಿಂದೆ ಬಂದಿದ್ದೇವೆ. ಆದರೆ ಇಂಥ ಒಂದು ಬದಲಾವಣೆಯನ್ನು ಎಂದೂ ಕಂಡವರಲ್ಲ. ನನ್ನ ಧೀಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತಬೀಜ ಮುಂದುವರಿ ಮಹತ್ತರವಾದಂಥ ಚೇತನಕ್ಕೆ ತಲೆಬಾಗು, ಅನಂತದಲ್ಲಿ ಒಂದಾಗು ಎನ್ನುವ ಹಾಗೆ. ಹರಿಹರ ವಿಧಿ ಪ್ರೇರಣೆಯಲ್ಲವೇ ಅಲ್ಲ, ಯಾರ ಕಾರಣೀಕ ಕೇಳಿ ಬಲ್ಲೆವು ನಾವು. ಹೆಣ್ಣೊಬ್ಬಳು ಗುಂಡಾರಣ್ಯದಲ್ಲಿ ನೆಲೆಯಾಗಿದ್ದಾಳುತ್ತೆ. ಅವಳ ವಿಶೇಷವೇ ಆಗಿರ್ಬೇಕು. ಅಬ್ಬ, ನಾನು ಇದನ್ನು ಗಮನಿಸಲೇ ಇಲ್ಲ ಅಂತ ಶಾಖ ತಡೆಯುವುದಕ್ಕಾಗುವುದಿಲ್ಲ. ನೆಟ್ಟ ದೃಷ್ಟಿಯಿಂದ ಸೂರ್ಯಬಿಂಬವನ್ನು ನೋಡಬಲ್ಲ, ಆದರೆ ಈ ಬಿಂಬವನ್ನು ನೋಡುವಂಥ ಸಾಮರ್ಥ್ಯ ನನ್ನ ಅಕ್ಷಿಗಳಿಗೆ ಇಲ್ಲದಾಗಿ ಹೋಯ್ತಲ್ಲ. ನಾನು ಆಲೋಚನೆ ಮಾಡುವುದು ಅದನ್ನಲ್ಲ. ಇವತ್ತು ಇಲ್ಲಿಗೆ ಬೆಳಕಿನ ವ್ಯವಸ್ಥೆ ಮಾಡಿದವ ಎಲ್ಲಿದ್ದಾನೆ? ಯಾವ ಧನುಜೇಶ? ಸಾಧ್ಯವೇ ಇಲ್ಲ. ಲೋಕ ವ್ಯವಸ್ಥೆಯನ್ನೇ ಕಾಪಾಡಬಲ್ಲವಳು ಇಲ್ಲಿ ಇದ್ದಾಳೆ ಎಂದಾದ ಮೇಲೆ ಅವಳಿಗೆ ಒಂದು ಪ್ರತ್ಯೇಕವಾದಂತಹ ವ್ಯವಸ್ಥೆ ಬೇಕೆ? ಮರಗಳನ್ನು ನೋಡುವುದು, ಬಳ್ಳಿಗಳನ್ನು ನೋಡುವುದು. ನಾನು ಏನು ಮರಗಳು ಬೇರೆ 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 ಋತುಗಳಲ್ಲಿ ಕಾಣಿಸಬೇಕಾದಂತಹ ಫಲಗಳು, ಪುಷ್ಪಗಳು ಒಂದೇ ಋತುವಿನಲ್ಲಿ ಕಾಣಿಸುತ್ತಾ ಇದೆ. ಪ್ರಕೃತಿಗೂ ಪ್ರಪಂಚಕ್ಕೂ ಒಳಗಾಗುವುದಲ್ಲ. ಎರಡನ್ನು ತನ್ನ ಅಂಕೆಯಲ್ಲಿ ಇರಿಸಿಕೊಳ್ಳಬಲ್ಲವಳೆ ಧರೆಗೆ ಇಳಿದಿದ್ದಾಳೆ ಅನ್ನೋದು ಸ್ಪಷ್ಟ. ಆದ್ದರಿಂದಲೇ ಬೆಳಕಿನ ದೊಡ್ಡ ಪ್ರಭಾವಲಯ ಕಾಣಿಸುತ್ತಾ ಉಂಟು. ದೇಹ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಸೂರ್ಯಮಂಡಲದಲ್ಲಿದ್ದುಕೊಂಡು ಯಾರು ಬ್ರಹ್ಮವನ್ನರ ಸ್ವತಃ ಸತ್ಪುರುಷರಿದ್ದಾರೋ, ಸಾಧಕರಿದ್ದಾರೋ ಅವರಿಗೆಲ್ಲ ಅನುಗ್ರಹ ಕಾರಕಳಾಗಿ ಕಾಲವನ್ನು ಕಳೆಯುವಂತಹ ಮಹಾಚೇತನ ಧರೆಗೆ ಇಳಿದಿದೆ ಅನ್ನುವುದು ಸ್ಪಷ್ಟ. ನೋಡಿದಿರೋ? ಧೂಮ್ರಾಕ್ಷಾಸು ಭಸ್ಮ ಹೊಗೆ ಏಳುತ್ತಾ ಉಂಟು. ಚಂಡಮುಂಡರ ಶಿರಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ.
ಪ್ರಕೃತಿಯನ್ನೇ ಮೀರಿದ ಈ ಬದಲಾವಣೆಗೆ ಏನು ಕಾರಣ ಸ್ಪಷ್ಟವಾಗಿ ಗೊತ್ತಾಗಿದೆ ನನಗೆ. ಹಾಗಿದ್ರೆ ದಿವ್ಯ ಸಾನ್ನಿಧ್ಯ ಅನ್ನೋದು ಗೊತ್ತಾಯ್ತು. ಅವಳನ್ನೊಮ್ಮೆ ಕಣ್ಣಾರೆ ಕಾಣಬೇಕು. ಹೇಗೆ ಸಾಗಲಿ? ಮೃತ್ಯುವಿನಿಂದ ಅಮೃತತ್ವದೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ತಮಸ್ಸಿನಿಂದ ಜ್ಯೋತಿಯೆಡೆಗೆ ಜೀವಾತ್ಮರು ಸಾಗುವ ಹಾಗೆ ಬೆಳಕಿನ ಕಿರಣದ ಸೆಳೆಯನ್ನು ಹಿಡಿದು ಮುಂದೆ ಸಾಕು. ನೋಡಿದನು ಕಲಿರ ಕವಿಯನು, ನೋಡಿದನು ಕಲಿರ ಕವಿಯನು, ಗಾಢ ಗರುಮದಿ ಕುಳಿತ ಶಿವಿಯನು, ಗಾಢ ಗರುಮದಿ ಕುಳಿತ ಶಿವೆಯನು ನೋಡಿದನು. ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತು. ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತು. ಮಾಡಲೇನಿಲ್ಲ ಕಟ ಶುಂಭನ ಕೂಡೆ ಆಶಯ ಮುರಿದು ಬಹುವಿಗೆ ಶುಂಭನ ಕೂಡೆ ಆಶಯ ಮುರಿದು ಬಹುವಿಗೆ ಇವಳಿಂಬ ಇವಳಿಂಬ ಆದರೂ ನುಡಿಸಿದ ಪಿನಿನುತ ನೋಡಿದನು ಕಲಿರ ಕವಿಜನು ಗಾಢಗರುಡದಿ ಕುಳಿತ ಶಿವೆಯನು ನೋಡಿದನು. ಆಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಮೈ 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 ನಮೋ ನಮಃ. ಜಯ 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 ನಾನೀಗ ಎಲ್ಲಿದ್ದೇನೆ? ಅಬ್ಬಾ, ಅರೆಗಳಿಗೆ ಈ ಲೋಕವನ್ನೇ ಮರೆತು ಬಿಟ್ಟೇನಲ್ಲ. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿ ಆ ಕಾಲಕ್ಕೆ ಆಗ್ತದೆ ಅನ್ನೋದನ್ನು ಕೇಳಿದ್ದೇನೆ. ಅಂತಹ ಒಂದು ಸಂತೋಷ ಸಮಾಧಾನ ಈ ದಿವ್ಯ ಸಾನ್ನಿಧ್ಯದಲ್ಲಿ ಆಗಿ ಹೋಯಿತಲ್ಲ. ಸರಿಯಾಗಿಯೇ ನೋಡಿದೆ. ಕೇವಲ ಮಾಂಸಾಕ್ಷಿಗಳಿಂದ ನೋಡಿದರೆ ಸಾಕಾಗುವುದಿಲ್ಲ ಈಕೆ ಸೌಂದರ್ಯವನ್ನು. ಬಗೆಗಣ್ಣನ್ನು ತೆಗೆದು ನೋಡಿದೆ ಎಂದಾದರೆ ಈಕೆ ಯಾರು, ಏನು, ಎಷ್ಟು ಅನ್ನುವುದನ್ನು ತರ್ಕಿಸುವುದಕ್ಕೆ ಸಾಧ್ಯತೆ ಉಂಟು. ಮೇಲೆ ಮೇಲೆ ಎಷ್ಟು ಮೇಲೆ ನೋಡಿದರೂ ಕೂಡ ಉಯ್ಯಾಲೆಗೆ ಬಿಗಿದತ್ತ ಸೊರಪಳಿಯ ತುದಿಯೋ ಅಂತ್ಯವೂ ಕಾಣುವುದಿಲ್ಲವಲ್ಲ. ಹಾಗಿದ್ದರೆ ಗೊಂಡಾರಣ್ಯದಲ್ಲಿ ಉಯ್ಯಾಲೆ ಎಲ್ಲಿಂದ ಬಂತಪ್ಪ? ಅಂಬರದಿಂದಲೇ ಧರಿಗಿಳಿದತ್ತ ಕಾಂಚನದ ಉಯ್ಯಾಲೆ. ಕುಳಿತು ಹಾಡುತ್ತಾ ಪಾಡುತ್ತಾ ಕಾಲವನ್ನು ಕಳೆಯುತ್ತಾ ಇದ್ದಾಳೆ.
ಹಿಂದಕ್ಕೆ ಮುಂದಕ್ಕೆ ತೂಗಿದಾಗ ನನಗೆ 3 ಲೋಕವನ್ನೇ ತೂಗಿದಂತ ಅನುಭವವಾಗಿ ಹೋಯಿತು. ನೋಡಿ ನೋಡಿ ಸರಿಯಾಗಿಯೇ ನೋಡಿದೆ. ಪಾದದಲ್ಲಿ ಪಾತಾಳ, ಕಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ, ಎಡದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಕುಣಿಸುತ್ತಾ ಇದ್ದಾಳೆ. 3 ಮಣಿ ಆಯುಧ ಉಂಟು ಅಂತ ಅರ್ಥ ಅಲ್ಲ. ತ್ರಿಕಾಲಕ್ಕಾಗ್ಲಿ, ತ್ರಿಶಕ್ತಿಗಳಿಗಾಗ್ಲಿ, ತ್ರಿಮೂರ್ತಿಗಳಿಗಾಗ್ಲಿ, ತ್ರಿಲೋಕಕ್ಕಾಗ್ಲಿ ನಾನೇ ಕಾರಣಲಿದ್ದೇನೆ. ಬೇಕಾದ ಹಾಗೆ ಸೃಷ್ಟಿಸಿ ಪಾಲಿಸಿ ನನಗೆ ಬೇಡವೆಂದಾಗ ಲೈಗುಳಿಸುವಂತಹ ಸಾಮರ್ಥ್ಯ ಈಗಲೂ ಅಡಕವಾಗಿದೆ. ರಕ್ತ ಬೀಜ 7 ಬಣ್ಣದ ಸೀರೆ ಹುಟ್ಟಿದ್ದಾಳೆ ಅಮ್ಮ. ಗೊಂಡಾರಣ್ಯದಲ್ಲಿ ಇಂತಹ ವ್ಯವಸ್ಥೆಯನ್ನು ಮಾಡಿದವರು ಯಾರಪ್ಪ? ಇವಳಿಗೆ ಯಾರು ಕೊಡಬೇಕೆಂದೇನೂ ಇಲ್ಲ. ಲೋಕದ ಸಮಸ್ತ ಮಂದಿಗಳಿಗೆ ಇವಳು ಅನುಗ್ರಹಿಸತಕ್ಕವಳು ಅನ್ನೋದು ಸ್ಪಷ್ಟ. ಬಾಣಲ್ಲೂ ಇವಳೇ, ಭುವಿಯಲ್ಲೂ ಇವಳೇ, ತನ್ನ ಪ್ರಪಂಚ ಪ್ರಕೃತಿ ಇವಳೇ ಎನ್ನುವ ಹಾಗೆ ಗೋಚರಿಸುತ್ತಾ ಇದ್ದಾಳಲ್ಲ. ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯಚಂದ್ರರು 2 ಕಣ್ಣುಗಳಲ್ಲಿ ಮನೆ ಮಾಡಿದ್ದಾರೆ. ಸ್ವಾಹ ಪತಿಯಾದಂಥ ಅಗ್ನಿದೇವ ಹೊಣೆಯ 3ನೇ ಕಣ್ಣಿನಲ್ಲಿ ನೆಲೆಯಾಗಿದ್ದಾನೆ. ಜಂಬೂದ್ವೀಪಕ್ಕೆ ಆಧಾರ ಸಮಯನಿಸಿರುವಂತಹ ಮೇರ್ಮಂದರ ಪರ್ವತಗಳು ಸ್ತನಗಳಲ್ಲಿ ಗೋಚರಿಸುತ್ತಾ ಉಂಟು. ಆಗಸದಲ್ಲಿರುವಂತಹ ಅಸಂಖ್ಯಾತ ನಕ್ಷತ್ರ ಕೋಟಿಗಳು ಈಗ ಧರಿಸಿರುವಂತಹ ಮಾಲಾ ಮೌತಿಗಳಲ್ಲಿ ಕಾಣಿಸುತ್ತಾ ಉಂಟು. ಸಪ್ತ ಸಾಗರಗಳೇ ವಸನ ಇವಳಿಗೆ, ಕಾರ್ಮೋಡ ರಾಶಿಗಳೇ ಕೇಶರಾಶಿ. ಧನ್ಯನಾದೆ ಧನ್ಯನಾದೆ, ರಕ್ತ ಬೀಜ ನನ್ನ ಜೀವನವೇ ಪಾವನವಾಯಿತು. ಅಮ್ಮನನ್ನು ದೂರದಿಂದಲೇ ನೋಡಿದೆ, ಸನಿಹಕ್ಕೆ ಸಾಗಿದೆ. ಪವಿತ್ರವಾದಂತಹ ಪದದ್ವಯಗಳನ್ನು ಬಿಗಿಯಾಗಿ ಹಿಡಿಯುತ್ತಿರುವಂತಹ ವೇಳೆಯಲ್ಲಿ ಮಹಾತಾಯಿಯ ಮುಖಾವಲೋಕನ ಒಂದೊಮ್ಮೆಗೆ ಮಾಡಿದೆ. ನನ್ನನ್ನು ನೋಡಿ ಕ್ರೂರವಾದಂತಹ ದೃಷ್ಟಿಯನ್ನು ಬೀರುವುದಕ್ಕೆ ತೊಡಗಿದ್ದಾಳಲ್ಲ. ಯಾಕಪ್ಪ ಇಂಥ ಒಂದು ನೋಟ? ಸ್ಪಷ್ಟವಾಗಿದೆ ನನಗೆ. ನಾನು ಬಂದದ್ದು ಶುಂಭನ ಕಡೆಯಿಂದ, ನಾನು ಬಂದದ್ದು ದೈತ್ಯರ ಕಡೆಯಿಂದ, ನಾನು ಬಂದದ್ದು ಭಯೋತ್ಪಾದಕರ ಕಡೆಯಿಂದ. ಭಯಾತಂಕ ನಿರ್ಮಾಣ ಆದಂತಹ ಕಾಲಕ್ಕೆ ತಾನೇ ಕಾಣಿಸಿಕೊಂಡು ಸಜ್ಜನರ ಮನಸ್ಸಿನಲ್ಲಿರುವಂತಹ ಭಯವನ್ನು ದೂರೀಕರಿಸುವಂತಹ ಜಗನ್ಮಾತೆ ಇವಳು ಅನ್ನೋದು ಸ್ಪಷ್ಟವಾಯಿತು. ಒಡೆಯನ ಉಪ್ಪಣ್ಣದರನ್ನು ಹಾಗೆಯೇ ಉಳಿದಿದೆ. ಯಜ್ಞದ ಮೂಲಕವಾಗಿ, ತಪಸ್ಸಿನ ಮೂಲಕವಾಗಿ, ದಾನದ ಮೂಲಕವಾಗಿ ಇವಳನ್ನು ನಾವು ಭರಿಸಿದ್ದಲ್ಲ. ನಾವು ದೌಷ್ಟದಿಂದ ಭರಿಸಿದ್ದೇವೆ. ನಾವು ದುಷ್ಟರಾದುವುದರಿಂದಲೇ ಈಕೆ ಧರೆಗೆ ಇಳಿದು ಬಂದಿದ್ದಾಳೆ. ದುಷ್ಟರಿಗೆ ಯಾವತ್ತೂ ದುಷ್ಫಲ ಅಲ್ಲದೆ ಸತ್ಫಲ ದೊರಕುವುದಕ್ಕೆ ಸಾಧ್ಯವೇ ಇಲ್ಲ, ಅನುಭವಿಸಲೇಬೇಕು. ಒಡೆಯನ ವಿಚಾರವಾಗಿ ಎಣಿಸಿದಾಗ ಕರುಳಿಗೆ ಕತ್ತಿಟ್ಟಂತ ಅನುಭವವಾಗುತ್ತಾ ಉಂಟು. ಒಂದು ಕಾಲದಲ್ಲಿ ಕಣ್ಣೆಡೆಯಲ್ಲಿ ಭಂಡರೋಪಾದಿಯಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದವರು ದೈತ್ಯರು. ಈಗ ಹಾಗಲ್ಲಲ್ಲ. ಪೃಥ್ವಿಮೂರರಲ್ಲಿ ನಮಗೊಂದು ಒಳ್ಳೆಯ ಸ್ಥಾನ ಮಾನ ಲಭಿಸಿದೆ. ನಿರಾಯಾಸವಾಗಿರುವಂತಹ ವೇಳೆಯಲ್ಲಿ ಯಾರು ಔದಾರ್ಯದಿಂದ ತಂದುಕೊಟ್ಟಂತಹ ಕೊಡುಗೆ ಇದಲ್ಲ. ಸ್ವಪ್ರಯತ್ನದ ಸಾಧನೆಯ ಪ್ರತೀಕವಾಗಿ ಇಂದಿನ ಸುಖ ಪಡೆಯುವಲ್ಲಿ ಹಿಂದೆ ಅದೆಷ್ಟೋ ಕಷ್ಟವನ್ನು ಅನುಭವಿಸಿದ್ದೇವೆ. ಆದರೆ ಶಕ್ತಿ ಪ್ರದರ್ಶನ ಸಲ್ಲದು. ಈಕೆಯ ಮುಂಭಾಗದಲ್ಲಿ ಅಡಿಗೆರಗಿ ಕ್ಷಮಾಯಾಚನೆಯನ್ನು ಮಾಡಿ ಏನಾಗನಿಭವತ್ರೇ ನೀನೇ ಏನಾಗನಿಭವತ್ರೇ ಏನಾಗನಿಭವತ್ರೇ ನೀನೇ ಶುಂಭರ
ಸರ್ವೇಶ್ವರಿಯ ಭಯಂಕರಿ ಲೋಕಮಾತೆ ಚಂದ್ರ ಕಲಾಧರಿ ಶಿವಭಕ್ತವನ ಹರಿಮೋಹನ ಕಲ್ಯಾಣಿಯ ತ್ರಿಪುರ ಸುಂದರಿ ಪುಣ್ಯಪದ ಪುಂಡಲೀಕಗಳಿಗೆ ನಿನ್ನ ಭಕ್ತರಾದ ರಕ್ತಬೀಜನ ಸಷ್ಟಾಂಗ ಪ್ರಣಾಮಗಳು. ಎತ್ತೇಳು ಅಮ್ಮ. ಏಳೋ ಕಣಿವ ಬದನೆಯಾಗಿ ರಾರಾಜಿಸುತ್ತಾ ಇದ್ದೀಯನ್ನುತ್ತ ವರ್ತಮಾನ. ನಮ್ಮೊಡೆಯ ತಿಳಿದ ಕೂಡಲೇ ನಿನ್ನನ್ನು ಮದುವೆಯಾಗುವಂತ ಇಚ್ಛೆಯುಳ್ಳವನಾಗಿ ಅನೇಕ ಮಂದಿ ವೀರಾಧಿವೀರರನ್ನು ಕದಮ್ಮವನಕ್ಕೆ ಕಳುಹಿಸಿಕೊಟ್ಟ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದಂತಹ ಉತ್ತರವನ್ನು ಕೊಟ್ಟೆಯ. ಆ ರೀತಿ ನನ್ನಲ್ಲಿ ಹೇಳಬಾರದು ತಾಯೇ. ಒಬ್ಬ ಸ್ವಾಮಿ ನಿಷ್ಠಾ ಸೇವಕನಾಗಿ ಬಂದಿದ್ದೇನೆ. ನಿನ್ನ ಕುರಿತು ಭಜನೆ ಮಾಡಬೇಕು ಅನ್ನುವ ಹಾಗೆ ಅಪೇಕ್ಷೆ ಉಂಟಮ್ಮ. ಆದ್ರೆ ಭಜನೆ ಮಾಡುವಂತ ಸಮಯ ಇದಲ್ಲ. ಒಂದು ವೇಳೆ ನಾನು ಭಜನೆ ಮಾಡಿದ್ರೂ ಕೂಡ ಅದು ಅರಣ್ಯ ಭಜನೆ ಅಂತ ಆದೀತು. ನಮ್ಮಲ್ಲಿ ಒಂದು ನಗರದಲ್ಲಿ ನಗರ ಭಜನೆಗೆ ಎಷ್ಟು ಮಂದಿಗಳಿದ್ದಾರಮ್ಮ. ಹೌದಾ? ಒಟ್ಟಿನಲ್ಲಿ ನೀನು ಬರುವುದಕ್ಕೆ ಮನಸ್ಸು ಮಾಡಬೇಕು. ಗಂಡುಗಳು ಯಾರು ತಗೊಳ್ಳಿದರೆ ಶುಂಭಾಸುರ ಪೃಥ್ವಿಮೂಲ ಕವಡೆಯನಾಗಿ ಘನ ಚಕ್ರವರ್ತಿಯಾಗಿ ತನುಜರಿಗೆಲ್ಲ ಆಧಾರ ಸ್ತಂಭನಾಗಿ ಬೆರೆಯುತ್ತಾ ಇದ್ದಾನೆ ಅಮ್ಮ. ಅವ ನಿನ್ನನ್ನು ಅಪೇಕ್ಷಿಸಿದ್ದಾನೆ. ಬಳ್ಳಿಗೊಂದು ಮರ, ಹೆಣ್ಣಿಗೊಂದು ವರ. ಇದು ಲೋಕದ ನಿಯಮ, ನಾವು ಮಾಡಿದ್ದೇನು ಅಲ್ಲ. ಸತ್ಯ. ಈ ಮೊದಲೇ ನೀನು ಬರಬೇಕಾಗಿತ್ತು. ಏರು ಯವನ ನಿನ್ನದ್ದು. ಅದನ್ನೆಲ್ಲ ಬದಿಗಿರಿಸಿ ಸಮರಾಪೇಕ್ಷೆಯಿಂದ ಮುಂದುವರಿದೆಯಾ ತಾಯೇ? ಸತ್ಯ. ಯಾಕಮ್ಮ ದೂರ ಹೇಳು. ನಿನ್ನನ್ನು ಪೂಜನೀಯ ಭಾವದಿಂದ ರಾಕ್ಷಸರೆಲ್ಲ ಕಾಣುತ್ತಾ ಇದ್ದಾರೆ. ನಮ್ಮ ಒಡೆಯನಿಗೆ ಬೇಕಾಗಿ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕೆ ಬಂದಿದ್ದೇನೆ. ಒಡೆಯನ ಸ್ಥಾನದಲ್ಲಿ ಪೌರುಷ ನುಡಿಗಳನ್ನಾಡಿ ಇತ್ತ ಕಡೆ ಬಂದಿದ್ದೇನೆ. ನೀನು ಬರೀ ಕಾಲು ನಡಿಗೆಯಲ್ಲಿ ಬರುವುದಲ್ಲಮ್ಮ, ಮತ್ತೆ ಒಂದು ವೈಭವದ ಶೋಭಾಯಾತ್ರೆ ಮಾಡಬೇಕು ಅಂತ ಇದ್ದೇನೆ ನಾನು. ಹೇಗೆ? ನೀನು ರಥದಲ್ಲಿ ಕುಳ್ಳಿರಬೇಕು. ಬಂಗಾರದ ರಥ. ನಾನು ಬರುವಾಗ ಯೋಚನೆ ಮಾಡು, ಎಲ್ಲಿಯಾದ್ರೂ ಅಮ್ಮನಿಗೆ ಬಂಗಾರದ ರಥ ನನಗೆ ಮನಸ್ಸಿಲ್ಲ ಮಗನೇ, ನನಗೆ ಬೆಳ್ಳಿ ರಥವೇ ಆಗಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಬೆಳ್ಳಿ ರಥವು ಉಂಟು. ನಮ್ಮ ಒಂದು ಬೆಳ್ಳಿಯ ಪ್ರಭಾವಳಿ ನೋಡಿದ್ರೆ ಸಾಕಾಗುವುದಿಲ್ಲ ಅಮ್ಮ. ಒಟ್ಟಿನಲ್ಲಿ ನೀನು ಬರುವುದಕ್ಕೆ ಮನಸ್ಸು ಮಾಡಬೇಕು. ಮೆಲ್ಲಗೆ ಉಯ್ಯಾಲೆಯಿಂದ ಇಳಿದು ನಾನು ತಂದಂತಹ ಅಂದನವನ್ನು ಏರಿ ಅನ್ಯರನ್ನು ಹೆಗಲು ಕೊಡುವುದಕ್ಕೆ ಬಿಡುವುದಿಲ್ಲಮ್ಮ. ಮತ್ತೆ ನಿನ್ನ ಭಕ್ತನಾದಂತ ನಾನೇ ಹೆಗಲು ಕೊಡ್ತೇನೆ. ಶೋಣಿತಾಪುರಕ್ಕೆ ವೈಭವದಿಂದ ಸಾಗೋಣ. ನೀನು ಹಾಗೂ ಶುಂಭಾಸುರ ಜೊತೆಯಾಗಿ ಕಾಲ ಕಳೆದು ಭಕ್ತರಾದಂತಹ ಶರಣರಾದಂತಹ ನಮ್ಮನ್ನು ಹೊರಸಿದಿರಿ ಎಂದಾದ್ರೆ ನಾವು ಅತಿ ಬೇಗನೆ ಉತ್ಕರ್ಷೆಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಉಂಟು. ಬಾರಿಸುವಂತಹ ಮರಣ ಮೃದಕವನ್ನು ಕೈಯಲ್ಲಿ ವರ್ಣಮಾಲಿಕೆಯನ್ನು ಶುಂಭನ ಕೊರಳಿಗೆ ನಮಗೆಲ್ಲ ಸುಖವನ್ನು ಇಳಿಯುವ ರಕ್ತಬೀಜ ಅಮ್ಮ ಭಕ್ತಿಯ ಪೂರವೇ ಹರಿಯುತ್ತಾವು. ಇವತ್ತು ಕೂಡಿದಷ್ಟು ಭಕ್ತಿ ಮಾಡಿದ್ದೇನಮ್ಮ, ಆದರೂ ಸಮಯ ಸಾಕಾಗಲಿಲ್ಲ ನನಗೆ. ಆದರೆ ನಿನ್ನನ್ನು ಕಂಡಾಗ ಹುಮ್ಮನೆನ್ನಲು ಪ್ರಾಜ್ಞನೆನ್ನಲು. ಮಹಾದೇವಿ ಆದಂತ ನಿನ್ನ ಭಕ್ತ ನಾನು ಹುಮ್ಮನಾಗುವುದಕ್ಕುಂಟೆ. ಮಲ್ಲಿಗೆಯ ಬಳ್ಳಿಯೊಂದು ಮಾಮರವನ್ನೇ ಆಶ್ರಯಿಸಬೇಕಾದ್ದೇ ಹೊರತು ಹೊಂಗಾರೆ ಮರವನ್ನಲ್ಲವಲ್ಲ ಅಮ್ಮ. ಶುಂಭನೆಂದರೆ ಮಲ್ಲಿಗೆಯು ಮರವೂ ಅಲ್ಲ, ಹೊಂಗಾರದ ಮರವೂ ಅಲ್ಲ, ಮತ್ತೆ ಅವೊಂದು ಶ್ರೇಷ್ಠವಾದಂತಹ ಶ್ರೀಗಂಧದ ಮರವಮ್ಮ. ಶ್ರೀಗಂಧವನ್ನು ನೀರಿನಲ್ಲಿರಿಸಿದರೆ ಏನು ಪ್ರಯೋಜನ ಉಂಟು ಹೇಳು? ವಾಗ್ದೇವಿ ಶಾರದಾ ಮಾತೆ, ಗಂಧದ ಕೊರಡನ್ನು ಮೇಲಕ್ಕೆ ಎತ್ತಬೇಕು, ಕಲ್ಲಿಗೆ ಸ್ವಲ್ಪ ನೀರನ್ನು ಹಾಕಿ ಸರಿಯಾಗಿ ಆಗ ಹೊರಡ್ತದೆ ಘಮಘಮ ಘಮಘಮ ಅಂತ ಪರಿಮಳ. ತೆಯುವುದಕ್ಕಾಗಿ ದುರವನ್ನು ಸಾರಿದೆ. ನಿನ್ನೊಡೆ ಬರಲಿಲ್ಲ ಹೇಳು. ಯಾವ ರೀತಿ, ಎಲ್ಲಿ, ಹೇಗೆ? ಅವನಮ್ಮ ಪಾಲಕ, ನಾನು ಅವನ ಸೇವಕ. ನಾವು ಬಂದಿದ್ದೇವಲ್ಲ, ಸಾಕಲ್ಲ. ರಕ್ತಬೀಜ ಅಮ್ಮ, ಸಾವಿರುವಂತಹ ಶುಂಭನೆ ಅಷ್ಟೊಂದು ಅಹಂಕರಿಸಬೇಕಾದ್ರೆ 1001 ನಾನಷ್ಟು ವಿಜೃಂಭಿಸಬೇಕು ಹೇಳು ಅಮ್ಮ. ಅವ 1000 ಬೇಡ ಅಂತ ಯಾವಾಗಲೂ ಹೇಳುತ್ತಾ ಇದ್ದಾನೆ. ಅವನಿಗೆ ಬೇಕಾದುದು 1001. 1000 ಮಹಾಶಕ್ತಿ ಬರಬೇಕು ಅನ್ನೋ ಅಪೇಕ್ಷೆಯಿಂದ ಕಾಲವನ್ನು ಕಳೆಯುತ್ತಾ ಇದ್ದಾನೆ. ಬರಬಹುದಲ್ಲ ತಾಯಿ? ಎಷ್ಟಾದರೂ ದುಷ್ಟನಲ್ಲವೇ ಆತ. ಸರಿಯಮ್ಮ. ಆಸುರಿ ಪ್ರವೃತ್ತಿಯನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕವಾಗಿ ಲೋಕದಲ್ಲಿ ಅನ್ಯಾಯ ಅಧರ್ಮದಿಂದಲೇ ರಾಕ್ಷಸರಾದಂತಹ ನಾವು ಮುಂದುವರಿಯುತ್ತಾ ಇದ್ದೇವೆ. ಆದ್ರೆ ನಾನೊಂದು ಯೋಚನೆಯನ್ನು ಮಾಡಿದ್ದೇನಮ್ಮ. ಹಿಂದಿನವರ ವಿಚಾರವನ್ನು ಬಿಟ್ಟು ಬಿಡೋಣ, ಇನ್ನೊಂದು ಹೊಸ ಬದಲಾವಣೆಯಾದೀತಮ್ಮ. ನೀನು ಶೋಣಿತದ ಅರಮನೆಯನ್ನು ಸೇರಿ ನಿನ್ನ ಎಡದ ಕಾಲನ್ನು ಶೋಣಿತದ ಚಾವಡಿಗೆ ಇಟ್ಟೇ ಎಂದಾದ್ರೆ ದುಷ್ಟರಾದಂತಹ ರಕ್ಕಸರೆಲ್ಲ ಒಳ್ಳೆಯವರಾಗುದಿಲ್ವೇ, ಪುಣ್ಯಾತ್ಮರಾಗುದಿಲ್ವೇ? ರಕ್ತಬೀಜ ಚನ್ನಮುಂಡನಿಂದ ವಿಚಾರವನ್ನು ಅರಿತಂತಹ ಶುಂಭ ಆತನೇ ಬರುವುದನ್ನು ಬಿಟ್ಟು ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ. ನನ್ನ ಕೈಯಾರೆ ಕೊಲ್ಲಿಸಿದ. ಅವನೊಬ್ಬ ಸ್ತ್ರೀ ಭ್ರಾಂತನಾಗಿ ಅರಮನೆಯಲ್ಲಿ ಕುಳಿತಿದ್ದಾನೆ. ಆತನ ಬಗ್ಗೆ ಹೊಗಳುತ್ತಾ ಇರುವೆ ಅಲ್ಪ
ಶೋಣಿತ ಜನಪದವನ್ನು ಸೋಂಕಿದರೆ ದೈತ್ಯರು ಕೋಟಿ ಸಂಖ್ಯೆಯಲ್ಲಿ ನಾಲಗಿಯ ಧರಣಿಯಲ್ಲಿ ಚಾಚುತ ಹೀರಿ ರಕ್ತವನ್ನೆಲ್ಲವ ಸಸ್ಯಗೆ ನಾಲಿಗೆಯನ್ನು ಚಾಚಿ ರಕ್ತೇಶ್ವರ ಮುಖನಾಗಿ ರಕ್ತ ಬೀಜಗಳು ಬಲಿಸಿದರು ಭಾಗವತರೇ ಮಾಯಗಾರ ಅಪ್ಪನ ಅಪ್ಪನದಂತೆಯೇ ಆಕಾಶವರ್ಗ ಭೂಮಿ ಜತ್ತು ಮತ್ತನಂತಿದ್ದ ಮಾಯಕದ ಯುವಯನ ಎನ್ನ ಕಳೆಕಾರ್ಯ ಕೊರತೆಯರ್ನಂತಿನ ಭಕ್ತರ ಮಾತೇರಿ ಭೂಮಿದ ಮಿತ್ತಲ್ಪ ಭಯ ಭಕ್ತ ಸೇವನ ಸಂದಾವುದಲ್ಲರತೆ ಇಂಥ ಸೇವನ ಸಂದಾವನಾರ ಶ್ರೀಮತಿ ಪ್ರೇಮ ನಾರಾಯಣ ಬಂಗೇರುವ ಕಾರ್ಯ ಇಲ್ಲಲ್ಲಗಳತ್ತೆ ಭಾರಿ ಸಂತೋಷ ಆತನ ಭಕ್ತರ ಬಾರಿ ಹೊರಲಾತಡೆ ನಿಖಿಲ ಸಂದೈನಂತಿದ್ರೆ ಭಕ್ತ ಸೇವನಪ್ಪ ಭಗವತ ರೂಪ ಸ್ವೀಕಾರ ಮಂತುಂದೇರೆ ಅಪ್ಪನ ಮನಸ್ಸಿಗೆ ಸಂಪೂರ್ಣ ಸಂತೃಪ್ತಿ ಆತನ ಭಕ್ತರೇ ಮಿಕ್ಕಿದ ಇಂಚಿನ ನೇರದರ ಹೆಚ್ಚಿನ ಸೇವೆಯನ್ನು ಮಂತನ್ನ ಸಂಕಲ್ಪ ಮಂತಲ್ಲೇ ಒಂಜಿತ್ತೆಲ್ಪ ಪತ್ತುಂಟು ಭಕ್ತೆತ್ತೆಲ್ಪ ಮುತ್ತುಂಟು ಮಣ್ಪಾವೆ ಮಾತ್ರ ತುದಿಗಲೆ ಭೂಮಿನಂತೆ ಬುಲ್ಲೆ ಸಾಲೆ ಆಲ ಫಲ ಸರ್ವ ರಾಜ್ಯಗಳು ಒದಗಾದು ಕೊರುವೆ ಆತನ ನಿಗಲ ಮೇಲೆ ಪುರಂಚಿನ ಉದ್ಯೋಗಗಳಾವಡೆ ವ್ಯಾಪಾರ ವ್ಯವಹಾರಡು ಒವ್ವೇ ನಮ್ಮದ ಕಷ್ಟ ನಷ್ಟ ತೊಂದರೆ ತಾಪತ್ರಯ ವರದಿಲೆಕ್ಕ ಇನಿಕತ್ತು ಎಲ್ಲಗತ್ತು ಶತಕಾಲ ಸಾವಿರ ವರ್ಷ ಮುಟ್ಟ ನಿಗಲೆ ಸುತ್ತ ಕರ್ಮದ ಬೇಲಿಯಾಗುವುದು ಭಾಗವತರೇ ಭಾರಿ ಸಂತೋಷ ಭಾರಿ ಫರ್ಲು ಎಲ್ಲ ಪ್ರಾಯಡು ಎತ್ತರದ ಜಾಗಡಿಕೊಂಡು ಮಲ್ಲ ಬುಧರು ಕೇಳಿದ್ರು ಪೊರ್ಲುಳೆ ಬೇರೆ ಒಂದಲ್ಲಾರೆ ಭಾಗವತರೇ ಅವು ಕಡೆಗ ತುಜೀರ ಸಾಧನದ ಫಲ ಅಪ್ಪನ ಪೂರ್ಣಾನುಗ್ರಹ ಒಂಜಪ್ಪನ ಬತ್ತು ಜೋಗ್ಲೆ ಬತ್ತು ಬುದ್ಧಿಗೆ ಭಾಗವತರೇ ಅಂತಿಮ ಬತ್ತಪ್ಪ ಜೋಗ್ಗಳನ್ನೆಲ್ಲ ಕೂಟೊಡಿತ್ತೊಂದು ಹಿರಿಯ ಕಡೆ ಓಡಿತದ ಅನುಭವನು ಬಡೆ ಒಂದು ಹಿರಿಯ ತತ್ವ ಪಂಚತ್ತಿಂಚಂದು ಪಂಡು ಕೊರಂದು ಪ್ರತಿ ಒಳ್ಳ ರಂಗಡು ಮೆರುಪಿಲೆ ಕಮಸ್ತಾರೆ ಅಪ್ಪಿನ ಮಹಿಮೆ
ಓ ಮೊದಲಿಗಾರ್ರೆ ಭಾರಿ ಸಂತೋಷ, ಭಾರಿ ಬರು ಪಗಲಡೀಕ ಸಂಚಾರಿ ಸೇವೆ ಮತ್ತೊಂದು ಕೈನಿಲಿಕ್ಕೆ ಸಂಪಾದನೆ ಮಾಡ್ಕೊಂಡರಲ್ಲ. ಎಲ್ಲೆಡೆ ಕಲ್ತನ ಅಪ್ಪನ ಭಕ್ತ ಸೇವೆನ ಬಿಡ್ರ ಬಲ್ಲಿ ಬಂತಿ ಬಂತಿಡೆ ಪಗಲ್ದ ತಿರುಗಾಟನು ಪೂರ ಮುಗಿತು. ಇಲ್ಲಡೆ ಬಂದಗನೇ ಬರ್ತಾಂಡಲ್ಲ ಅಮಸಲ ಮಸರು ಗಂಟು ಮೂಟೆ ಕಟ್ಟೊಂದು ಬೀದಾಡುವಾರೆ ಮುಖ ದೂರ ಸಾಧಿ ಅನ್ನ ಬರ್ತದೆ ಅರೆ ಸಾಧಿ ಕಂಡು ಕಟ್ಟದ ಅಲ್ಪ ಅಲ್ಪ ಬಾರಾಡುವಾರೆ. ಅದು ಬರ್ತನಗೆ ನೆನವರಿಕೆ ಮಲ್ತಾರೆ ನಾಡ ಅರ್ಧ ಸಾಧಿಗೆ ಬರ್ತದೆ. ಇದು ಮುಗಿಯಲ್ಲ ಒಂದು ಬರ್ಪೇನೆ ಆಟದಲ್ಲಿ ರಂಗೋಡು ಉಂಟುದು ಎಲ್ಲೇ ಮಲ್ಲ ತಿತ್ತು ಮಿತ್ತು ಬಂದು ಭೇದ ಭಾವದ ಬಂದೆ ಪ್ರತಿ ಊರಿನ ಕಾರು ದೂರೇ ಮಾಡ್ತಾರೆ ಮೊದಲಗಾರ್ರೆ. ಕೊರ್ಲುಡು ತಾಳೋಡೆ ನಲ್ಕೇರ್ ನಡ ತಾಳೋಣೆ ಬಾರ್ಸಾಯರು ಬೊಕ್ಕ ಒಟ್ಟಾರೆ ತಾಳ ತತ್ವದ ತಾರ್ಪುರು ಬಂದು ನಮ್ಮ ಅಣ್ಣನ ಕಾರ್ದ ಮುಂದು ಕೊರ್ಲುದ ಸೇವೆ ಮಿತ್ತುಗಳೇ ಬರ್ತಾರೆ ನಾಡ ಮೊದಲಗಾರ್ರೆ. ಭಾಗವತರೇ ಸಿಕ್ಕ ಅಮ್ಮನೆ ಅವಾಗ ಈತು ಬರ್ತೇನೆ ಚಳಿ ಬತ್ತದ ಕುಂಬರ್ರೆ ಎಂದು ಅಪ್ಪೆ ಮೇಯ್ಕೆ ಬತ್ತರೋ ಏನತ್ತ ತಡೆವನ ಪೂಜೆ ಬಂಜಿಸು ನಾನೇ ಅಣ್ಣಲ ಆಸರುಂಡ ಅಂದೆ ಸತ್ಯಗಿತ್ಯ ಬೊಂಡನೆ ಯಾವುವು ಹೆಚ್ಚಿನ ಮೇಲ್ಮಿತ್ತಿಗೆ పోయి పోయింది కారు మినిది ముదుపే వైపుండే భాగవతరే మల్ల పొండొంగి మల్ల వీడిగల కన్న ఇట్టి ఎల్లెవ మల్ల ಒಂದೇ ಪಗುಂಡಲ ಎಲ್ಲೆ ಕೊರ್ನ ಇರಿಗೆ ಸಂತೋಷ ಮಲ್ಲ ಕೊರ್ನ ಮಲ್ಲ ಗುರಿ ಭಾಗವತರೆ ಮಾಯಗಾರ ಮಂಜಿ ಮೇರಿ ಸಂಪಾತನು ಅಂಡ ಮನಸ್ಸು ಪಿರಪಿರನೆ ವೈಪುನಲೆ ಒಂದು ಉಳಾಯಿ ಮನಸ್ಸು ಉಂಡತ್ತು ನಮ್ಮ ದಾನೆ ಅಂಡಲ ಕೈ ಬೆಚ್ಚಾಪುಂಡೋ ಕೂಡ ಇರತ್ತೆ ಎಡ್ಡೆ ಬಗ್ತೇರಿ ಒಂದು ವೇಳೆ ಬರ್ತೀಯರ್ನಲ್ಲ ಇರುಲ್ಲರತ್ತೆ ಅಲ್ಪನೆ ಎಲ್ಲ ಭತ್ತನಾಜಿ ಮುಟ್ಟ ಬೋಡಿತಿಲ ಕೈರಿಗೆ ನಲಿಪಾರ ಥ್ಯಾಂಕ್ರೆ ಬತ್ತು ಮುಂದೆ ಜತ್ತದ ಬೋದು ಕರ್ತವರಿಗೆ ಮನಿ ಕೆಬಿ ಉಟ್ಕೊಡೊಂದೆ ಮಾತೇರು ಸೇರಿದು ಕೂಡ ಇರತ್ತೆ ಅಪಗ ನನಗ ಪರಮ ಸಂತೋಷ ಅಂಡು ಭಾಗವತೇರೆ ಮಾಯಗಾರ ಭಾರಿ ಮಲ್ಲ ಸಭೆ ಒಡೆ ರಾತ್ರಿ ಉನಸ್ಸಿಗೆ ಮಾತ್ರ ಇತ್ತೆತ್ತುಲೆಗೆ ಅಲ್ಪ ಅಲ್ಪ ಸುಗ್ಗಿದ ಗಂಡು ಕುರಿ ಬೂರ್ಲೆಕ್ಕ ಕಾಳಗಾಟದ ಪೂರ ಕರಿಂಚಿಡುದು ಅಲ್ಪ ಅಲ್ಪ ಭಾಗವತೇರೆ ಬರ್ರ ಮಸ್ತ್ ಜನ ಬತ್ತೀರಿ ಬತ್ತೇರೆ ಬೊರ್ಲುಡೆ ಉನಸ್ಸು ಮಾಡ್ತೇರಿ ಆಟೋಗ ಆಟಲಾಂಡೆ ಉನಸ್ಸಿಗೆ ಉನಸ್ಸಲಾಂಡೆ ನಿದ್ರೆಗೆ ನಿದ್ರೆಲಾವಡು ಒಂದು ಪೋತೇರಿ ಅರ್ಧೊಡೆತೆ ಬುಡುವೇನಾಗ್ಲೇನೆ ಇಲ್ಲಡೆ ಪೋದು ಭಜೆ ಬುಡ್ಪದು ಜೆಪ್ಪರ ಅಟ್ಟಣೆ ಮಲ್ಪುನಾಗ ಮಾಯ ಕೊಡುಪೋದು ರಾಶಿ ರಾಶಿ ಬಿಜಿಲ್ಲಕ್ಕವೆ ಪುಲ್ಯ ಮುಟ್ಟ ಭುಜಂಕೊಂದೇ ಕಾಲಗಾಡ್ತೋಡು ಒಂಜಿ ಬೊಟ್ಟು ನಿದ್ರೆ ಬತ್ತರ ಬಿಡ್ರೆ ಮಾಯದ ಎದುರು ಬಿರ್ಸಾದಿ ಖರ್ಚು ಮಾಡ್ಕೊಳ್ಳೋ ಬಿಡುವನ ನಮ್ಮ ಮಾಯೋಗ ಬಿಲೆ ಉಂಟು ಭಾಗವತರ ಇತ್ತು ನಾವು ಈತರು ಜನ ಇತ್ತದ ಆಯ್ತಾ ಶೋ ಅಮೃತದ ಲೆಕ್ಕ ಒಂದು ನಾವು ಭಕ್ತಿ ಯಾರಂದ ಅದು ನನಗ ಇತರಗಳ ಉರಿವರಿಗೆ ಮುಹೂರ್ತ ಮೀರಂದೆ ಅವಾಗ ನನಗ ರಾಶಿಗೆ ಹೊಡಿ ಬಡಗನ
ಗೆಲುವನ್ನು ಹೊಂದುವೆನು ಯಶಸಾಧಿ ಬಳಿ ಗುರು ಶುಕ್ರರುಮೆಯ ಏನಾಗವಾಯಿತು? ಚಂಡಿಕೆಯಲ್ಲಿ ಧವನ್ನು ಮಾಡುತ್ತಿರುವ ಸಮಯದಲ್ಲಿ ಅವಳ ವಿಕಾರ ರೂಪವನ್ನು ನೋಡಿ ಓಡಿದ್ದೇನೆ. ಎಲ್ಲ ಚಂಡಿಕೆ, ನಿನಗೊಂದು ಬುದ್ಧಿಯನ್ನು ಕಲಿಸದಿದ್ದರೆ ನಾನು ಅರುಣಾಸುರನ ಅಲ್ಲ. ಅದಕ್ಕಾಗಿ ನೇರವಾಗಿ ಶುಕ್ರಾಚಾರ್ಯ ಒಂದೆಯ ಪರಮ ಮಾತಕ್ಕೆ ನೀನು ದಾರಿ ನಿರೀಕ್ಷೆಯಲ್ಲಿದ್ದವಳು. ನಾ ಕೈಗೊಂಡಂತಹ ಧರ್ಮ ಯಜ್ಞದ ಕೊನೆ ಬಲಿಪಿಸು ನೀನು. ನಳಿನಾಥಿಗೆ ಶಾಂಭವಿಸಿವೆಗೆ ನಲವಿಂದಾರದಿ ಬೆಳಗಿದರು. ಜಯ 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 ಜಯ. ಚುಂಬ ನಿಚುಂಬರೆಂಬ ಧನುಜರನ್ನು ಕೊಂದು ಕುಂಬಿಣಿಯ ಭಾರವನ್ನು ಇಳಿಸಿ
ನಮ್ಮೆಲ್ಲರನ್ನು ಉದ್ಧರಿಸಿದ ಓ ಜಗನ್ಮಾತೆ, ಶಾಂತಳಾಗಮ್ಮ, ಶಾಂತಳಾಗು ತಾಯೇ. ಕಂಡೆಯ ಸುರನಾಥ, ಕಂಡೆಯ ಸುರನಾಥ ದೈತ್ಯರ ರೋಣವನು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಡಹಿಟ್ಟ ಹದನವ ಚಂದವಾಗಿ ಅಪರ ಯುಗದೊಳಗೆ ಮುಳ್ಳಿಗೆ ಶ್ರೀಪತಿಯ ಸಗಭವೇ ಈ ಪರಿಯಲಿ ಕಂಡೆಯ ಸುರನಾಥ. ಕಂಡೆಯ ಸುರನಾಥ, ನಿನಗೆ ಕಷ್ಟ ಕೊಟ್ಟಂತಹ ದುಷ್ಟರನ್ನು ಒಂದೊಂದು ರೂಪಗಳಿಂದ ಒಂದೊಂದು ಆಯುಧವನ್ನು ಹಿಡಿದು ಕೊಂದು ಕೊಟ್ಟಿದ್ದೇನೆ. ಶಾಂತಗೊಳಿಸುವುದಕ್ಕಾಗಿ ಭಕ್ತಿಯನ್ನೇ ಸಮರ್ಪಿಸಿದೆ, ಶಾಂತಳಾದೆ. ಮಾತ್ರವಲ್ಲದೆ ನೀ ಕಳೆದುಕೊಂಡಂತಹ ಸ್ವರ್ಗಲೋಕದ ಪದವಿಯನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸಿದೆ. ಹೋಗಿ ನಾಕವನ್ನೇರು. ಅಮ್ಮ, ನಿಮ್ಮ ಆತ್ಯ ನಮಗೆಲ್ಲರಿಗೂ ಶಿರೋಧಾರ್ಯ. ಓ ತಾಯಿ, ಏನು ಮಗದೊಮ್ಮೆ ನಿಮ್ಮ ದಿವ್ಯ ಮಂಗಳ ಸ್ವರೂಪವನ್ನು ಕಾಣಬೇಕೆಂಬ ತವಕ ಭಕ್ತಾದಿಗಳಿಗೂ ದೇವತೆಗಳಾದಂತಹ ನಮಗೂ ಆಯಿತು ಅಂತಾದರೆ ಯಾವ ರೀತಿಯಲ್ಲಿ ನಿನ್ನ ದರ್ಶನ ಭಾಗ್ಯವನ್ನು ನಮಗೆ ಕರುಣಿಸುತ್ತೀ ಮಾತೆ. ಸುರಪಾಲ, ಅಮ್ಮ, ಆಸೆ ಎಂಬುದು ಸ್ವಾಭಾವಿಕ. ಆದರೆ ಇದೇ ರೂಪದಲ್ಲಿ ಕಾಣಸಿಗುವವಳು ನಿನ್ನ ಆಸೆಯನ್ನು ಖಂಡಿತವಾಗಿಯೂ ನೆರವೇರಿಸುತ್ತೇನೆ. ಮುಂದೊಂದು ದಿವಸ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಒಂದು ಮುಹೂರ್ತ ಮಾತ್ರ ಗಗನ ಮಾರ್ಗದಲ್ಲಿ ಗೋಚರಿಸುತ್ತೇನೆ. ಅಲ್ಲದೆ ರಣಕ್ಷೇತ್ರದಿಂದ ತಲೆಮರೆಸಿಕೊಂಡಿದ್ದಾನೆ ಅರುಣ ದೈತ್ಯ. ಆತನ ನಿಗ್ರಹಕ್ಕಾಗಿ ಕಲಿಯುಗದ ಅಧಿಭಾಗದಲ್ಲಿ ಬ್ರಾಹ್ಮರಿಯಾಗಿ ಕಾಣಿಸಿಕೊಳ್ಳುತ್ತೇನೆ. ಆಗ ನನ್ನನ್ನು ಕಂಡು ಸಂತೋಷ ಪಡುವಿರಂತೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಕಳೆಕೊಂಡಂತ ದೇವಲೋಕದ ಸುರಪೀಠವನ್ನು ನಮಗಿತ್ತು. ಇದ್ದ ಹಾಗೆ ನಮ್ಮನ್ನು ಬಿಟ್ಟು ನಮ್ಮ ತಾಯಿ ಕಣ್ಮರೆಯಾಗಿ ಬಿಟ್ರು. ಇರ್ಲಿ, ತಾಯಿಯನ್ನು ಸದಾ ಸ್ಮರಿಸಿಕೊಳ್ಳುತ್ತಾ ನಮ್ಮ ಜೀವನವನ್ನು ನಾವು ಸಾಗಿಸಿಕೊಂಡು ಬರೋಣ. ದೇವಿ ಮಾತ್ಮೆ ಎಂಬ ಪುಣ್ಯ ಕಥಾನಕವನ್ನು ಆಡುವುದಕ್ಕೆ ಅನುಕೂಲವನ್ನು ಮಾಡಿಕೊಟ್ಟ ಸೇವಾಕರ್ತರಿಗೂ, ಭಕ್ತಿ ಶ್ರದ್ಧೆಯಿಂದ ಹಾಡಿ ನಿಮ್ಮೆಲ್ಲರ ಮನರಂಜನೆಯನ್ನು ಗೊಳಿಸಿದಂತ ಭಾಗವತೋತ್ತಮರಿಗೂ, ನಟಿಸಿದಂತ ಸರ್ವ ಕಲಾವಿದರಿಗೂ, ನಾವು ಸದಾ ನಂಬಿಕೊಂಡು ಬರುತ್ತಿರುವಂತಹ ಯಕ್ಷಗಾನ ಕಲಾಪ್ರಿಯಳಾದಂಥ ಭ್ರಮರಾಂಬಿಕೆ ತಾಯಿ ಹಾಗೂ ಮಹಾಗಣಪತಿ ದೇವರು, ಮಾಲಿಂಗೇಶ್ವರ ಸ್ವಾಮಿಯು ಸರ್ವರಿಗೂ ಸನ್ಮಂಗಳವನ್ನು ಕರುಣಿಸಲಿ ಎಂಬ ಹಾಗೆ ಬೇಡಿಕೊಳ್ಳುತ್ತಾ ಪುಣ್ಯ ಕಥೆಗೆ ಮಂಗಳ ಗೀತೆಯನ್ನಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸುತ್ತೇನೆ. ಭದ್ರಂ ಶುಭಂ ಮಂಗಳಂ. ಶ್ರೀಧರ ನಿಜನೇತ್ರಿಯರು ತೋಚದಿ ನಡೆದರುಣವನು ಭೂಸುರರು ನಿಗಮಕಾಶತೆಯಿಂದ ಸೇವೆಯ ಕಳೆದುವುದರಿಂದ ಮಾತದ ಗೀತೆಯ ಪಡೆಯಿರಲು ತರುವೇದೆಯ ಬೆಳಗಿರೆ ಶೋಭಾವೆ. ಹರೆಯೋಳು ಬೆತ್ತಲಾದ ಹೊರಗಟಿಯ ಚೇತರಿ ಓದುವತ್ತಿ ಹರೆಯೋಳು ಬೆತ್ತಲಾದ ಹೊರಗಟಿಯ ಚೇತರಿ ಚಿರವಾಗಿ ನೆಲೆಯಾದ ಭ್ರಮರಾಂಬೆ ಯಗಿರಿ ನೌದಿನಿ ನೌದಿತ ಮೇದಿನಿ ವಿಶ್ವವಿನೋದಿನಿ ನಂದನವೇ ಗಿರಿವರವಿಂದಿನಿ ಓದಿನಿ ವಾಸಿನಿ ವಿಷ್ಣುವಿನಾದಿನಿ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಮಹಾಗಣಪತಿ ಭ್ರಮರಾಂಬೆಗೆ ಸೋಮನಾಥನಿಗೆ ಜಯ ಮಂಗಲೋ ನಿತ್ಯ ಮಂಗಲೋ ಶುಭ ಮಂಗಲೋ ಭದ್ರಂ ಶುಭಂ ಮಂಗಲೋ.
ಆಹೋ ಮಹಾರಾಜ ಶ್ರೀಗಳಾದ ಶ್ರೀಮತಿ ಪ್ರೇಮ ನಾರಾಯಣ ಬಂಗೇರವರು ಮತ್ತು ಮನೆಯವರಯ್ಯ. ಬಹಳ ಶಾಬಾಸ್ ಬಹಳ ದಕ್ಕೀತೋ ದಕ್ಕೀತು ಬಿಡಾರಕ್ಕೆ ಪಣೆ.
ಸೇವೆ ಹುಟ್ಟಿದ ಸತ್ಕರ್ಮದ ಗೋಪ್ತಗಳನ್ನು ದಾದ ಮಾತ್ರ ಕೋರದೆ ಜೀವಾನುಭವ ಸುರಂಭವ ದೇಹಗೊಂಡ ಆರೋಗ್ಯ ನಿಮ್ಮ ಜೀವನ ಫಲಗಳ ದಾಂಪತ್ಯ ಉದ್ಯೋಗಗಳು ಯಶಸ್ಸಾಗಿ ಕುರಿತು ಮತ್ತು ಸೇವೆದಾರ ಸಂತುಷ್ಟರಾಗಿ ಸುಗುಡುಂಬ ಸಂರಕ್ಷಣದ ಆನಂದವನ್ನು ಎಂದು ಕುಟುಂಬವಾದ ಮಂಗ ಪ್ರಸಾದ ಅನುಗ್ರಹ ಪಡೆದು ಬಂದು ಶ್ರದ್ಧೆ ಭಕ್ತಿದಾರ ಚರಣಾನು ಆ ಪ್ರಸಾದ ಆ ತಟ್ಟೆಗೆ ಮಾಡಿ 5 ತಿನ್ನಕ್ಕೆ 5 ಪಾವು ಉಳಿದ you